ವನೇತ್ರ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಂಬಿಕಾ ಸುತ ವಿಠರಾಜನ ಪೆರೆದು ಸಂಸ್ತುತಿರೆ ಅಂಬುನಿಧಿಯ ಬೆಜಗೆ ಕೈ ಮುಗಿದೋ ಅಂಬುಜಾಸರ ವಾಣಿಯರ ಪಾದಾಂಬುಜಗೆ ಪುರಬಡದ ಬಡಿಪೆ ನಿಕಥಾ ಮೃದವೆ ವೈಕುಂಠದಲ್ಲಿ ಹರೆ ಬಂಧುರದ ಮಂದಿರದಿ ಶೋಭೆಸಿಯೇ ಅಂದೋ ಯೋಚನೆಯಂದ ಜನದ ಚಂದದಿಂದ ಸುರನನು ಹೊರಜಾನೆನ್ನು ತಯಾಗ ಅಂದು ಮೋಹಿನಿಯಾಗಿ ಕರೆಯೋಳು ನಿಂದು ತುರುಳ ವಿರೋಚನ ಕ್ಷಣ ಸಂಧಿಸುತ್ತಲೇ ಒಂದು ದಿನ ವೈಕುಂಠದಲ್ಲಿ ಹರಿದಿ ಅಕುಂಠಿತವಾದಂತಹ ವೈಕುಂಠವಿದು. ಇಲ್ಲಿಂದಲೇ ಲೋಕ ವ್ಯವಹಾರವನ್ನು ನೋಡಿಕೊಳ್ಳುವಂತಹ ಹೊಣೆಗಾರಿಕೆಯನ್ನು ಆದಿಮಾಯಿಯಿಂದಲೇ ಪಡೆದವನು ನಾನು. ನನ್ನ ಕಣ್ಣ ಕೊನೆಯ ಮೊನೆಯ ಅಂಚಿನಿಂದಲೇ ಲೋಕದಲ್ಲೇನು ನಡೆಯುತ್ತಿದೆ ಎನ್ನುವುದನ್ನು ಅರ್ಥೈಸಿಕೊಳ್ಳಬಲ್ಲೆ. ಲೋಕ ವ್ಯವಸ್ಥೆ ಅಂತ ನಿರೂಪಿಸಲ್ಪಟ್ಟ ಬಳಿಕ ಅದು ಹಾಗೇ ಇರುವಂತೆ ನೋಡಿಕೊಳ್ಳುವ ಹೊಣೆಗಾರಿಕೆ ನನ್ನದು. ಹಸುವಿನ ಕೆಚ್ಚಲಲ್ಲಿ ಹಾಲಿರಬೇಕು,
ಹಾವಿನ ನಾಲಿಗೆಯಲ್ಲಿ ವಿಷವಿರಬೇಕು. ಇದು ಲೋಕದ ಧರ್ಮ. ಹಾವಿನ ನಾಲಿಗೆಯಲ್ಲಿರುವ ವಿಷ ಇವತ್ತು ಒಂದು ದಿವಸ ನಾನು ಹಸುವಿನ ಕೆಚ್ಚಲಲ್ಲಿ ಹೋಗಿ ಕೂತ್ಕೊಳ್ಳುತ್ತೇನೆ ಎನ್ನುವ ಹಾಗೆ ಯೋಚಿಸುವುದೇ ತಪ್ಪಾಗುತ್ತದೆ. ಒಂದು ವೇಳೆ ಹಾವು ಹಾಗೆ ಪ್ರವರ್ತಿಸಿತು ಅಂತಾದರೆ ಅದನ್ನು ನಿಗ್ರಹಿಸುವಂತಹ ಹೊಣೆಯನ್ನೂ ಕೂಡ ಹೊತ್ತವನು ನಾನು. ಯಾಕೆ ಹೀಗೆ ಹೇಳಿದೆ? ಲೋಕ ವ್ಯವಹಾರವನ್ನು ನೋಡುತ್ತಾ, ಶಿಷ್ಟರನ್ನು ರಕ್ಷಿಸುತ್ತಾ, ದುಷ್ಟ ಪ್ರವೃತ್ತಿ ಉಳ್ಳವರನ್ನು ಎಚ್ಚರಿಸುತ್ತಾ, ಎಚ್ಚರಿಕೆ ಬಳಿಕವೂ ಅವರು ಮುಂದುವರಿದರು ಅಂತಾದ್ರೆ ಅಂಥವರನ್ನು ಶಿಕ್ಷಿಸುತ್ತಾ, ಭೂಮಿ ದುಷ್ಟರಿಂದ ಭಾರವಾಗದ ಹಾಗೆ ನೋಡಿಕೊಳ್ಳುವಂತಹ ಸ್ಥಾನ ನನ್ನದು. ಅಸುರರು ಲೋಕಕ್ಷೇಮವನ್ನು ಸಾಧಿಸುವಂತಹ ಸ್ಥಾನದಲ್ಲಿರುವಂತಹ ಸುರರನ್ನು ದಮನಿಸುವ ಕಾಂಕ್ಷವುಳ್ಳವರಾಗಿ ಮೇಲೆ ಬಂದರೆ ಅಂಥವರನ್ನು ಪೌರುಷದಿಂದಲೋ, ಉಪಾಯದಿಂದಲೋ, ಚಾಣಾಕ್ಷ ನಡೆಯಿಂದಲೋ, ಅವರ ಮಾತಿಗೆ ಅವರೇ ಸಿಕ್ಕಿ ಬೀಳುವ ಹಾಗೆ ಮಾಡುವುದರಿಂದಲೋ, ಮತ್ತೆ ಒಂದಾ ಅವರ ತಪ್ಪಿನ ಮನವರಿಕೆಯನ್ನು ಮಾಡಿ ಅಥವಾ ಅವರನ್ನು ನಾಶ ಮಾಡಿ ಇಳೆಯಲ್ಲಿ ನೆಮ್ಮದಿ ಇರುವ ಹಾಗೆ ನೋಡಿಕೊಳ್ಳುವಂತಹ ಹೊಣೆಗಾರಿಕೆ ನನ್ನದು. ಆ ನಿಟ್ಟಿನಲ್ಲಿ ತೊಡಗಿಸಿಕೊಳ್ಳುವಾಗ ಬಹುವಿಧವಾದಂತಹ ರೂಪಗಳನ್ನು ನಾನು ಪಡೆದದ್ದು. ಲೋಕವನ್ನೇ ಕತ್ತಲಾಗಿಸ್ತೇನೆ ಅಂತ ತೊಡಗಿಸಿಕೊಳ್ಳುವಾಗ ನಾ ಮತ್ಸ್ಯನಾಗಿ ತೊಡಗಿಸಿಕೊಂಡೆ. ಸತ್ಯವೃತ ನನ್ನನ್ನು ಭಜಿಸಿದ. ಮತ್ಸ್ಯನಾಗಿ ಶ್ರುತಿಯ ತಂದಿತ್ತ ಭಕ್ತ ವತ್ಸಲ ಭೃತ್ಯ ಸತ್ಯವೃತನನ್ನು ಪತ್ತೆ ಬಾರೋ ಹರಿಯೇ. ಮತ್ಸ್ಯನಾಗಿ ಕಾಣಿಸಿಕೊಂಡೆ, ಕೂರ್ಮನಾಗಿ ಕಾಣಿಸಿಕೊಂಡೆ, ವರಹನಾಗಿ ಕಾಣಿಸಿಕೊಂಡೆ, ನೃಸಿಂಹನಾಗಿ ಕಾಣಿಸಿಕೊಂಡೆ. ಬಹುವಿಧವಾಗಿ ಪ್ರಕಟಗೊಂಡಂತಹ ಬಳಿಕ ಲೋಕಕ್ಷೇಮ ಒಂದನ್ನೇ ಉದ್ದೇಶವಾಗಿರಿಸಿ ತೊಡಗಿಸಿಕೊಂಡಾಗ ಈ ಎಲ್ಲ ರೂಪಗಳಿಗಿಂತಲೂ ನನಗೆ ವಿಶೇಷವೆನಿಸುವುದು ಎಂತೆಂತಹ ಸಾಧನೆಯನ್ನು ಮಾಡಿ ಬ್ರಹ್ಮನನ್ನು ಒಲಿಸಿಕೊಂಡವರು, ಒಂಟಿಕಾಲಿನಲ್ಲಿ ನಿಂತು ದೀರ್ಘ ತಪಸ್ಸನ್ನಾಚರಿಸಿದವರು, ಬಹುವಿಧವಾದಂತಹ ದೇವತೆಗಳ ಪರೀಕ್ಷೆಗೂ ಸೋಲದೆ ಒಂದು ತತ್ವವನ್ನು ಒಲಿಸಿಕೊಂಡವರು, ಲೋಕ ಮೂರರಲ್ಲೇ ಪ್ರಭುತ್ವದ ಧ್ವಜವನ್ನು ಸ್ಥಾಪಿಸಿದಂತಹ ರಾಕ್ಷಸರು ಸೋಲುವುದು ಯಾವುದಕ್ಕೆ? ಒಂದು ಹೆಣ್ಣಿನ ರೂಪಕ್ಕೆ. ಯಾವ್ಯಾವ ಬಾಣಗಳಿಗೂ ಎದೆ ಕೊಟ್ಟಿ ನಿಲ್ಲುವಂತಹ ವರವನ್ನು ಪಡೆದಂತಹವರು ಯಕಶ್ಚಿತ್ ಮನ್ಮಥನ ಬಾಣಕ್ಕೆ ಎದೆಗೊಡಲಾಗದೆ ಸೋತು ಹೋದರಲ್ಲ. ಆದ ಕಾರಣವೇ ಮೋಹಿನಿ ರೂಪವನ್ನ ಅಂತ ವಿರೋಚನನನ್ನು ಮಡುಹಿದೆ. ಆ ರೂಪದ ಕುರಿತಾಗಿ ಆಸ್ಥೆಯುಳ್ಳವರಾಗಿ ತೊಡಗಿಸಿಕೊಂಡವರೆಲ್ಲರೂ ಕೂಡ ಅಸುರರೇ. ಕೇವಲ ಅದು ಮಾತ್ರ ಅಲ್ಲ, ಮತ್ತೊಬ್ಬನಿಂದ ಭಾಷೆ ಪಡೆದಿದ್ದೇನೆ. ಯಾರು ಬರ್ಲಿರ? ಮಾರನು ರೂಪೆಯ ಹದಿಗೆ ಸಿಲುಕಿಸಿಯೇ
ಉತ್ತರಿಸಲಾಗದೆ ತತ್ತರಿಸಿ ಹೋದ ಸಂದರ್ಭ, ಬೇಕೇ ಬೇಕು ಎನ್ನುವಂತಹ ವಾಂಛವುಳ್ಳವರಾಗಿ ತೊಡಗಿಸಿಕೊಂಡಂತಹ ಅಸುರರಲ್ಲಿ ಭಾಷೆ ತಕೊಂಡು ಅವರ ಕೈಯನ್ನು ಅವರ ತಲೆಯ ಮೇಲೆ ಇಡುವ ಹಾಗೆ ಮಾಡಿ ಅವರ ನಾಶವನ್ನೇ ಮಾಡಿ ಲೋಕಕ್ಷೇಮಕ್ಕೆ ಬೇಕಾದಂತಹ ನಡೆಯಲ್ಲಿ ನಾನು ತೊಡಗಿಸಿಕೊಂಡವನಿದ್ದೇನೆ. ಬೆಣ್ಣೆಯಿಂದ ಕೂದಲನ್ನು ತೆಗೆದ ಹಾಗೆ, ಯಾರಿಗೂ ಯಾವುದೇ ರೀತಿಯ ನೋವಾಗದ ಹಾಗೆ ಸುರಪಂಕ್ತಿಗೆ ನ್ಯಾಯ ಒದಗಿಸಿಕೊಟ್ಟಿದ್ದೇನೆ. ಸುರಪಂಕ್ತಿಗೆ ನ್ಯಾಯ ಒದಗಿಸಿಕೊಟ್ಟಿದ್ದೇನೆ ಅಂತ ಹೇಳಿದರೆ ಸುಮನಸರಿಗೆ ನ್ಯಾಯ ಕೊಟ್ಟಿದ್ದೇನೆ ಅಂತ ಅರ್ಥ. ಕೇವಲ ದೇವಲೋಕದಲ್ಲಿ ಇರುವ ಸುಮನಸರು ಅಂತ ಮಾತ್ರ ಅರ್ಥ ಅಲ್ಲ ತಾನೆ. ಋಷಿಗಳು, ಮುನಿಗಳು, ಜಪತಪಾನುಷ್ಠಾನರಾಗಿ ತೊಡಗಿಸಿಕೊಂಡಂತಹ ಎಲ್ಲ ಸುಹೃತ್ ಮನಸ್ಸುಗಳಿಗೆ ಬೇಕಾದಂತಹ ಅಭಯವನ್ನಿಟ್ಟಿದ್ದೇನೆ. ನಮ್ಮ ಸ್ವರ ಅಡಗುವಲ್ಲಿ ಯಾರೆಷ್ಟೇ ಪ್ರಯತ್ನ ಮಾಡಿದರು, ಲೋಕದಲ್ಲಿ ಧರ್ಮಾತ್ಮರು ತೆನಿಸಿಕೊಂಡವರ ಸ್ವರ ಉಳಿಯುವ ಹಾಗೆ ಅನುಗ್ರಹ ದೃಷ್ಟಿಯನ್ನು ಬೀರುವಲ್ಲಿ ಬಹುರೂಪಗಳಿಂದ ಪ್ರಕಟಗೊಂಡವನು ನಾನು. ಹಾಗೆಲ್ಲ ನನ್ನ ರೂಪವನ್ನು ಕಂಡು ಕೊಂಡಾಡಿದವರಿದ್ದಾರೆ. ನಾನು ಯೋಚನೆ ಮಾಡುವುದಲ್ಲ, ಮೋಹಿನಿ ರೂಪವನ್ನಾಗಿ ನಾನು ಪ್ರಕಟಗೊಂಡಾಗ ಎಲ್ಲ ದೇವತೆಗಳು ನನ್ನನ್ನು ನೋಡಿ ಕೈ ಮುಗಿದದ್ದೇ, ಬಹಿರಂಗದಿಲ್ಲ ಅಲ್ಲದಿದ್ದರೂ ಅಂತರಂಗದಿಂದ. ಆದರೆ ಹೆಣ್ಣುಗರ ಸಾವಾಸವೇ ಬೇಡ ಅಂತ ಯೋಚಿಸಿದವನ ಮನದಲ್ಲಿ ಒಂದು ಆಸೆ ಹುಟ್ಟಿಕೊಂಡಿದೆ ಅಂತಲ್ಲ. ಅವ ಹೇಳದಿದ್ರು ನನ್ನ ಮನಸ್ಸಿಗೆ ಅದು ಅರಿವಾಗುತ್ತದೆ. ಯಾರು ಬಲ್ಲಿರಾ? ಸುರಮುನಿ ಬನಾರದೋ ಓದಿರುವ ಪರಿಹಾಸ ನುಡಿಗೆ ಮಾರುತ್ತರವ, ಓದಿರುವ ಪರಿಹಾಸ ನುಡಿಗೆ ಮಾರುತ್ತರವ, ಸಾಗರದೊಳಿಯಲ್ಕೆ ಕಾಲ ಸಮನಿಸಿದೆಂದು ಚಿಂತಿಸಿದ ನಸು ನಗುತ್ತಲೇ. ಆದರೆ ನೆಮ್ಮೆನ ಸುರ ಮುನಿಪನಾರದ ಮುನಿಪೋ ಭಾಗವತೋತ್ತಮ ಎನ್ನುವಂತಹ ನಗಳತೆಯನ್ನು ಪಡೆದಂತಹ ನಾರದ ಮಹರ್ಷಿ ಮೋಹಿನಿ ರೂಪದ ಕುರಿತಾಗಿ ತುಂಬ ತಮಾಷೆಯ ಮಾತುಗಳನ್ನಾಡಿದ್ದಾನೆ. ಯಾತಕ್ಕೆ ಸೋಲುತ್ತಾರೋ ಸ್ತ್ರೀರೂಪಕ್ಕೆ? ಏನು ಸ್ತ್ರೀರೂಪದಲ್ಲಿ ಅದೇನಷ್ಟು ವಿಶೇಷತೆವಿದೆ? ಹೆಣ್ಣಾಗುವುದಂದ್ರೆ ಅದೇನಷ್ಟು ಕಷ್ಟದ ವಿಷಯವ? ಅದರಲ್ಲಿ ಏನು ದೊಡ್ಡ ಸಂಗತಿ ಇದೆ? ಹೀಗೆಲ್ಲ ಹೇಳ್ತಾ ಬಂದಿದ್ದಾನೆ. ಆಗ ಉತ್ತರ ಕೊಡಲಿಲ್ಲ. ಅವನ ಅಂತರಂಗದಲ್ಲಿ ಎದ್ದಿರುವಂತಹ ಬೊಬ್ಬೆಗೆ ಒಂದು ಉತ್ತರ ಕೊಡಬೇಕಾ ಬೇಡ? ಈಗ ಕಾಲ ಸನ್ನಿಹಿತವಾಗಿದೆ. ಅಂಥದ್ದೊಂದು ಆಸೆ ಅವನ ಮನದಲ್ಲಿ ಟಿಸಿಲೊಡೆದು ಅವುಗಳು ಉಸಿರಾಡಲಿ ಅಂತ ಸಂಕಲ್ಪ ಮಾಡಿದ್ದೇನೆ. ನಿರೀಕ್ಷೆಯಲ್ಲಿದ್ದೇನೆ. ಕರದ ವೀಣೆಯ ಮೇಟಿ ಸುರಮುನಿ ಹರಿನಾರಾಯಣ ಸಲಹೆನು ತಾಪ, ಹರಿನಾರಾಯಣ ಸಲಹೆನು ಪರದಿ ಬಂದರಿಗೆ ಶ್ರೀ ಹರಿಯು ಪರರಿಸುತ್ತ ವರಪೀಠವಿದ್ದು ಸತ್ತರಿದೆ. ನಾರಾಯಣ
ನನಗಿದ್ದೇನೋ ಹೌದು, ಹಾ, ಆದ್ರೆ ಇಲ್ಲಿಗೆ ಬಂದವರನ್ನು ಉಪಚರಿಸಬೇಕಾದದ್ದು ನನಗೆ ಧರ್ಮ ತಾನೇ. ಗೃಹಸ್ಥರ ಲಕ್ಷಣ ಅಲ್ವೇ? ಆದ್ದರಿಂದಲೇ ಉಚಿತಾಸನವನ್ನು ನೀಡಿದ್ದೇನೆ. ಸರಿ ಸರಿ. 3 ಗಳಿಗೆಯಲ್ಲಿ ಹಾ, ಲೋಕಮೂರನ್ನು ಸುತ್ತಿ ಬರುವಂತಹ ಪುಣ್ಯ ಪಾದವಿ. ಹಾ, ಆ ಪಾದವನ್ನು ತೊಳೆದಿದ್ದೇನೆ. ಸಂತೋಷವಾಗಿ. ಯಥಾರ್ಥಕ್ಕಾದರೆ ಓ, ತೀರ್ಥ ಪಾದರು ನೀವು. ಹಾ ಹಾ ಅಂದರೆ ಹಾ, ನಿಮ್ಮ ಪಾದಕ್ಕೆ ಒಳ್ಳೆಯ ನೀರೇ ಹಾಕಬೇಕು ಅಂತಿಲ್ಲ. ಯಾವ ನೀರು ಹಾಕಿದರೂ ಕೂಡ ಹಾ. ಆ ಪಾದ ಸ್ಪರ್ಶ ಆದ ಕೂಡಲೇ ಅದು ತೀರ್ಥವಾಗುತ್ತೆ ಎನ್ನುವುದರಿಂದ ನೀವು ತೀರ್ಥ ಪಾದ. ಖಂಡಿತ. ತೀರ್ಥಪಾದರಾದಂತಹ ನಿಮ್ಮ ಪಾದಗಳಿಗೆ ಹಾ, ನೀರನ್ನು ಹಾಕಿ ತೊಳೆದು ಹಾ. ಅದನ್ನು ತೀರ್ಥ ಅಂತ ಸ್ವೀಕರಿಸಿ ಆಯಿತು. ಮಂಗಳಕರವಾದಂತಹ ಮಾತುಗಳನ್ನಾಡುವಂತವರು ನೀವು. ಹಾ, ವರ್ಣಗಳು ಅಂತ ಇರುವುದೇ ಭಗವಂತನನ್ನು ವರ್ಣಿಸಲಿಕ್ಕೆ. ಹಾ, ಆದ್ದರಿಂದಲೇ ಭಗವಂತನ ವರ್ಣನೆಗೆ ಮಾತ್ರವೇ ಅಕ್ಷರಗಳ ಪ್ರಯೋಗವನ್ನು ಮಾಡುವಂತಹ ನಿಮ್ಮ ಶ್ರೀಮುಖಕ್ಕೊಂದು ಮಂಗಳಾರತಿಯನ್ನೆತ್ತಿದ್ದೇನೆ. ಮಹರ್ಷಿ, ಓ, ಸುವಿಚಾರಿಗಳು ತಾವು, ಹಾ, ಶ್ರುತಿವಿದರು ತಾವು, ಸುಭಾಷಿತರು ತಾವು, ಸುವಾಕ್ಯಗಳನ್ನಾಡುವವರು ತಾವು. ಹಾ, ಆದ್ದರಿಂದಲೇ ಹಾ, ಸುಮಧುರ ಭಾಷಣವನ್ನು ಮಾಡುವಂತಹ ನೀವು ಹಾ, ಹೀಗೆ ಇಲ್ಲಿಗೆ ಆಗಮಿಸುವರೆ ಲೋಕಕಜ್ಜವಿದೆಯೇ, ಆಹಾ, ಸ್ವಕಜ್ಜವಿದೆಯೇ, ಹಾ. ಅಥವಾ ಹಾ. ಪರಹಿತ ಸಂಕಲ್ಪವಿದೆ? ಹಾ. ಸನ್ನಿಧಾನ ವಿಸ್ತರಿಸಿತು ಅಂತಾದ್ರೆ ಹಾ. ಕೇಳುವ ಸ್ವಯಂ ಕಜ್ಜ, ಸ್ವಯಂ ಕಜ್ಜ. ಹೌದೇ? ಶ್ರೀಯರ ಸಮಹನೀಯ ನೀಡು ಓ, ಶ್ರೀಯರ ಯಾರು? ಶ್ರೀಯರ ಶ್ರೀಯರ ಸಾವು. ಶ್ರೀಯರ ಸಮಹನೀಯ ನೀಡು ನಡ್ಬೇಕು. ಜನಗೊಂದು ಕಾಮನಿಯಾಗಿದ್ದೆಂದು ಸ್ವಾಧೀನ ಭಾವಗಳು ಏನು? ದೊಡ್ಡ ಆಶಯ. ಹೇಯವೆನ್ನುತ್ತಲೋ ಇದ್ದರೆ ನನಗೆ ಈ ದೇವನು ಅರುಪಾಯದಿಂದಲಿಯೇ ಮಾಯ ಮೋಹನ ಶ್ರೀಗಳು ಪವನಿಯ ಬೇಗನೆ ಮಾಯ ಮೋಹಿನಿ ಶ್ರೀಗಳು ಪವನಿಯ ಬೇಗೆ ತೋಯನ ಮಗಳೇ ಓ, ಶ್ರೀಹರಿಯೇ, ಮಹರ್ಷಿ, ಮನಸ್ಸು ಜಪ್ಪಿದ್ದ ನೀನು ಹಾ. ನಿನ್ನಡೆಗೆ ಬಂದಂತಹ ಸಂದರ್ಭದಲ್ಲಿ ಹ್ಮ್. ಮಹದಾನಂದವಾಯಿತು. ಹೋ. ಗೃಹಸ್ಥರ ಲಕ್ಷಣ ಏನುಂಟು ಹ್ಮ್. ಹಾಗೆ ವ್ಯವಹರಿಸಿದಿ. ಸರಿ. ಬೇಕಾಗ್ತದೆ. ಹ್ಮ್. ಲೋಕ ಮುಖಕ್ಕೆಲ್ಲ ಹ್ಮ್. ಆದರ್ಶ ದಂಪತಿಗಳು ನೀವಲ್ವೇ? ಓಹೋ. ಲಕ್ಷ್ಮೀನಾರಾಯಣ ಹಾ. ಹೀಗೆ ಕೊಂಡಾಡಲ್ಪಟ್ಟಂತಹ ದಾಂಪತ್ಯ ನಿಮ್ಮದು. ಸಂತೋಷವಾಯಿತು. ಆದ್ರೆ ಹಾ. ತವಕದಿಂದ ಬಂದೆ ಹೌದು. ಇಷ್ಟರವರೆಗೆ ಹಾ. ನಿನ್ನ ಧರ್ಮ ಕಾರ್ಯ ಏನುಂಟು ಅದಕ್ಕೆ ಎರಕವಾಗಿರುವವ ನಾನು. ಹ್ಮ್. ಹೂವಿನೊಂದಿಗೆ ಸಳಿದ್ದ ಹಾಗೆ ಸರಿ. ಅಥವಾ ಮಲ್ಲಿಗೆಯ ಮಾಲೆ ಉಂಟು ಹಾ. ಆದ್ರೆ ಹಗ್ಗದೋಪಾದ್ರೆ ಓ ನಾನು. ಹಾ. ಆದ್ರೆ ಹಾ. ಇವತ್ತು ಲೋಕದ ಕಜ್ಜ ಅಲ್ಲ, ಮತ್ತೆ ಸ್ವಯಂ ಕಜ್ಜ. ಏನದು? ವಿಶೇಷವಾದ್ದು. ಕೇಳುವ. ನನಗೊಂದು ಕಾಮನೆ ಉಂಟಾಗಿದಲ್ವಾ? ನಿಮಗೆ ಕಾಮನೆ ಉಂಟಾಗುದು ದೊಡ್ಡ ವಿಷಯ ಅಲ್ಲ. ಆ, ಹಾಗಾದ್ರೆ ಲೋಕಕ್ಷೇಮದ ಕಾಮನೆ ಅಲ್ಲ ಅಂತ ಹೇಳಿದೆ. ಆಹಾ. ಸ್ವಕಾಮ ಹೌದು. ಏನದು? ಬೇರೆ ಯಾವುದೂ ಅಲ್ಲ. ಹಾ. ಲೋಕಮುಖದಲ್ಲಿ ಎಲ್ಲರೂ ದಾಂಪತ್ಯ ಜೀವನ ನಡೆಸ್ತಾರೆ. ಹ್ಮ್. ಅನೇಕ ಮಂದಿ ಸ್ತ್ರೀಯರಿದ್ದಾರೆ. ಹ್ಮ್. ಹಾಗೆ ಹ್ಮ್. ನನಗೆ ಬೇರೆ ಯಾವ ಆಶಯ ಅಲ್ಲ. ಮತ್ತೆ ಈ ಸಲ ಒಂದು ಹಾ. ಸ್ತ್ರೀ ವೇಷ ಮಾಡುವ ಅಂತ. ವೇಷ ಮಾಡುವುದಿದ್ರೆ ಧಾರಾಳ, ಅದಕ್ಕೇನುಂಟು? ಹಾ. ನೀವು ಆ. ನೀವು ಸ್ತ್ರೀವೇಷದ ನಡೆಯನ್ನೆಂತೂ ಚೆನ್ನಾಗಿ ಬಲ್ಲವರು. ಹೌದೌದು. ಯಾಕಂದ್ರೆ ನಿನ್ನೊಟ್ಟಿಗಿರುವವಲ್ವ ನಾವು. ಹೌದೌದು. ಅನುಸರಿಸ್ತೇನೆ, ಅನುಕರಿಸುವುದಿಲ್ಲ, ಅನುಸರಿಸ್ತೇನೆ. ಇರ್ಲಿ. ಆದ್ರೆ ಬರೇ ಸ್ತ್ರೀ ವೇಷ ಅಲ್ಲ, ಮತ್ತೆ? ಇದು ನಿಜವಾದ ರೂಪ ಆಗ್ಬೇಕು. ಅಂದರೆ ಸ್ತ್ರೀ ನಾರಿ ರೂಪವೇ ಆಗಬೇಕು ನನಗೆ.
ಹೆಣ್ಣಾಗಬೇಕು. ಹೆಣ್ಣಾಗಬೇಕು ಅಂತ ಆಶಯ ಉಂಟಾಗಿದೆ. ಶೀಘ್ರವಾಗಿ ಅನುಗ್ರಹ ಮಾಡು. ನಾನು ನಾರಿ ಆಗಬೇಕು, ನನಗೆ ಅನುಗ್ರಹ ಮಾಡು. ಅನುಗ್ರಹ ಎನರು ನಸುತ್ತೆಂದರ ಹರೇ ಅಯ್ಯೋ ಆಗೋದು ಯಾಕೆ? ಮನದಿ ಭ್ರಾಂತಿ ಮುನಿಪಾತೆರಳೆ ಭ್ರಾಂತಿಯೇ ಮನದಿ ಭ್ರಾಂತಿಯೇ ನಿಮಗೆ ಓಹೋ, ಇನಿತು ದುರ್ವಾಂಚೆಗಳು ಜಾತೆಗೆ ಬಂತೆನಲ್ಕವನು ಇನಿತು ದುರ್ವಾಂಚೆಗಳು ಜಾತಗೆ ಬಂತೆಲ್ಕವನು ಎನರು ನಸು ನಗುತ್ತೆಂದನ ಹರೇ ಮನದಿ ಭ್ರಾಂತಿಗೆ ಗೊತ್ತು ಅಂತ ಹೇಳಿದ್ರೆ ಮುನಿಪಾತೆರಳಿಗೆ ಮನದಿ ಭ್ರಾಂತಿಯೇ ನಿನಗೆ ಮನದಿ ಭ್ರಾಂತಿಯೇ ಮುನಿಪಾತೆರಳಿಗೆ ಮನದಿ ಭ್ರಾಂತಿಯೇ ಎಷ್ಟು ಸಲ ಪ್ರಾರ್ಥನೆ? ಮುಂದೆ ಎಲ್ಲಿಯಾದ್ರೂ? ಮುನಿಪ ಓ, ಮನದಿ ಭ್ರಾಂತಿಯೇ. ತುಂಬಾ ಸಲ ಹೇಳಿದ್ದಿ. ಹೌದು, ಅರ್ಥ ಆಗ್ಬೇಕಲ್ಲ ನಿಮಗೆ. ಯಾವಾಗ ಹೇಗೆ ಅದು ಮತ್ತೆ ಭ್ರಾಂತಿ ಏನು ಆದ್ದು? ಮುನಿಪತಿ, ಓ, ಲೋಕಮುಖದಲ್ಲಿ ಹಾ, ಓಂ ನಮೋ ನಾರಾಯಣಾಯ ಎನ್ನುವಂತಹ ಮಂತ್ರದ ಮಹತ್ವ ಏನು ಹ್ಮ್, ಅದನ್ನೆಲ್ಲ ಸಾರಿ ಸಾರಿ ಹೇಳುತ್ತಾ ಹ್ಮ್, ಭವಬಂಧಗಳನ್ನು ಬಿಡುವಂತಹ ದಾರಿಯನ್ನು ಹೇಳಿಕೊಡುವವರು ನೀವು. ಹಾ, ಅಂಗಭಂಗವನ್ನು ಮಾಡದೆ ಹಾ, ಶ್ರೀರಂಗನ ದಯ ಸಿಗದೆ ಹಾ, ಅಂತ ಹೇಳ್ತಾ ಬಂದವರು ತಾವ. ಹೌದು. ಅಂಗಭಂಗವನ್ನು ಮಾಡುವುದಂದ್ರೆ ಏನು? ಏನು? ದೇಹದ ಕುರಿತಾದಂತಹ ವ್ಯಾಮೋಹವನ್ನು ಬಿಟ್ಟು ಬಿಡಿ. ಹೌದು. ಆಗ ಮಾತ್ರವೇ ಹಾ, ಶ್ರೀರಂಗನ ಪರಮಾನುಗ್ರಹಕ್ಕೆ ಪಾತ್ರರಾಗುತ್ತೀರಿ. ಹಾ, ಹೀಗೊಂದು ಸಂಕಲ್ಪವನ್ನು ಲೋಕಮುಖಕ್ಕೆ ಹೇಳುತ್ತಾ ಬಂದವರು. ಹಾ, ನಾಲಿಗೆಯಲ್ಲಿ ಅವನಲ್ಲದೆ ಬೇರೆಯವರ ಯೋಚನೆ ಬೇಡ. ಇಲ್ಲ. ಕಣ್ಣುಗಳು ಅವನ ವಕ್ಷಸ್ಥಳವನ್ನಲ್ಲದೆ ಬೇರೆಯದನ್ನು ನೋಡಕೂಡದು, ಅಥವಾ ಪಾದವನ್ನಲ್ಲದೆ ಬೇರೆ ನೋಡದು. ಕಣ್ಣುಗಳು ಆತಕೋ ಹ್ಮ್, ಶ್ರೀರಂಗನ ನೋಡದ. ಹಾ, ಹೀಗೆಲ್ಲ ಹೇಳ್ತಾ ಇದ್ದಂತಹ ನೀವು ಹಾ, ಅಂದರೆ ಹಾ, ಒಂದರ್ಥದಲ್ಲಿ ಹಾ, ವೈರಾಗ್ಯ ಮುಖವನ್ನು ಪ್ರಪಂಚಕ್ಕೆ ಬೋಧಿಸುತ್ತಾ ಹ್ಮ್, ದೇಹ ವ್ಯಾಪಾರದ ಕುರಿತಾಗಿರುವಂತಹ ರಾಗ ಹ್ಮ್, ಪ್ರೀತಿ ಹ್ಮ್, ಅದರಿಂದ ವಿಮುಖರಾಗುವಂತಹ ಬಗೆಯನ್ನು ತೋರಿಸುತ್ತಾ ಹಾ, ವೈಕುಂಠಕ್ಕೆ ದೂರ ಎಷ್ಟುಂಟು ಅಂತ ಹೇಳಿದವರಿಗೆ ಹಾ, ಎಲ್ಲವನ್ನು ಬಿಡಿ, ಒಂದೇ ಕೂಗಳತೆ ವೈಕುಂಠಕ್ಕೆ. ಹಾ. ಇದನ್ನೆಲ್ಲ ಹೇಳಿದವರು ನೀವೇ ಅಲ್ವಾ? ನಾನೇ ಹೇಳಿದವ. ಅದನ್ನೆಲ್ಲ ಹೇಳಿದ ನಿಮಗೆ ಹಾ. ಈಗ ಸಂಸಾರ ಸುಖವನ್ನು ಅನುಭವಿಸುವುದಕ್ಕೆ ಹೆಣ್ಣಾಗಬೇಕು ಅಂತ ಮನಸ್ಸಾಗುತ್ತಿದೆ. ಸುಮ್ಮನೆ ಹುಚ್ಚು ಬಿಡಿ, ಹೋಗಿ 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 ಹೋಗಿ. ಹೀಗುಂಟಾ? ಚಿನುಬಯೋತಕ ಜ್ಯೋತಿರ್ಮಯಾತ್ಮಕ. ನೀನು ಪೂರ್ವದಿ ವನಿದೆ ಮೋಹನ ರೂಪವಾದುದ ನೀನು ಪೂರ್ವ ವನಿತೆ ಮೋಹಿನಿ ರೂಪವಾದುದ ಬಲದಿನುಳ್ ಮರೆತೆನ್ನ ನಿಂದಿಪುದು ಉಚಿತವಲ್ಲರಲು ನನಗೊತ್ತಿಲ್ವಾ? ಮನಸ್ಸಿನೊಳು ಮರೆತೆನ್ನ ನಿಂದಿಪುದು ಉಚಿತವಲ್ಲರಲು ಚಿನುಮಯಾತ್ಮಕನೇನು ಚಿನ್ಮಯಾತ್ಮಕ. ಏನು ನಾರಿ ರೂಪ ಆಗಬೇಕು ಅಂತ ಹೇಳಿದ್ದೆ ತಡ. ಸರಿ, ನಸುನಾಗೆ ಬೀರಿಕೊಂಡು ಹಾ. ನಿನಗೆ ಭ್ರಾಂತು. ಮನದಿ ಏನೋ ಭ್ರಾಂತಿ ಹಾದಿ ಅದೇಕೆ? ಏನೋ ಹಾದಿ ತಪ್ಪಿದ್ದಿ. ಹ್ಮ್. ನಾನು ಏನು ಹೇಳಿದ್ದು? ಏನು? ನಾರಿ ರೂಪವ ತಾಳಬೇಕು, ಹೌದು. ಇನ್ನೊಂದು ನಾರಿನ ನೋಡ್ಬೇಕು ಅಂತ ಹೇಳಿದ್ನ. ನಾರಿ ರೂಪ ಇಲ್ಲ. ಅಲ್ಲ, ನಾರಿ ರೂಪ ತಾಳುದು ಎಂತಕ್ಕೆ? ಆ, ಹಾ. ನನಗೊಂದು ಆಶಯ ಉಂಟಾಗಿದೆ. ಓಹೋ. ನಾರಿ ರೂಪ ತಾಳಬೇಕು, ಲೋಕಮುಖದಲ್ಲಿ ಏನೆಲ್ಲ ಉಂಟು ಅದನ್ನ ಆ ರೂಪದನ್ನ ಕಾಣಬೇಕು ಅಂತ ನೀನು ಹೇಳ್ತಿಯಲ್ಲ. ನಿನಗೆ ಯಾಕೆ ಬೇಕು ಹಾಗೆ ಹೀಗೆ ಅಂತ. ಹೌದು. ನೀನು ಲೋಕದ ಪಾಲಕ ಹೌದಾ? ಹೌದು, ನೀನು ಎಷ್ಟು ಸ್ತ್ರೀವೇಷ ಮಾಡಲಿಲ್ಲ? ಮಾಡಿದ್ದೇನೆ. ಮಾಯಾಮೋಹಿನಿ ರೂಪವನ್ನು ತಾಳಿ ಸರಿ. ಅನೇಕ ಮಂದಿ ರಕ್ಕಸರನ್ನು ಕೊಂದದ್ದು ನಾನು ಕಾಣಲಿಲ್ವೇ? ಹ್ಮ್. ನನ್ನ ಮನಸ್ಸಲ್ಲಿ ಹೀಗುಂಟು. ಹ್ಮ್. ಎಷ್ಟು ಚಂದದ ನಾಟ್ಯ ನಿನ್ನದು, ಹ್ಮ್. ಏನು ರೂಪ. ಹ್ಮ್. ಅದೆಲ್ಲ ಕಾಣುವಾಗ ನನಗೆ ಆವಾಗ ನನ್ನ ಮನಸ್ಸಿಗೆ ಬಂದದ್ದುಂಟು. ನನಗೂ ಕೂಡ ಹೀಗೆ ಒಂದು ಮಾಯಾಮೋಹಿನಿ ಆಗಿಕೊಂಡು ಹೇಗೆ ಕುಣಿದರೆ ಅಂತ ಸುಮ್ಮನೆ ನಿಂದಿಸಬೇಡ. ನನಗೊಂದು ಆಜ್ಞೆ ಕೊಡು, ನನಗೆ ಅನುಗ್ರಹ ಮಾಡಬೇಕು. ಅಯ್ಯ ಸುರಮನೆ ಕೇಳಿದ್ದು ಗುರುಜನ ವಧೆಗಾಗಿ ತರುಣಿ ಮೋಹಿನಿಯಾದೆನೋ ನಾನು ಸುರಮುನಿ ಕೇಳಂದು
ಮೋಹಿನಿಯಾದೆನೋ ಪರಿಧೇನಿ ತಿಳಿದಂದು ಕರಗವಿದೆಲ್ಲವೋ ನೀನು ಪರಮುನಿಯರಿಗೆಯೇನೋ ಸುರಮುನಿ ಕೇಳಂದು ದುರ್ಲಭದಿಗಾಗೆ ತರುಣಿ ಮೋಹಿನಿಯಾದೆನೋ ಸುರಮುನಿ ಸುರಮುನಿ ನಾರಾಯಣ. ಅಂದು ಮೋಹಿನಿಯಾಗುವುದಕ್ಕೆ ಒಂದು ಹಿನ್ನೆಲೆ ಉಂಟು. ಹ್ಮ್. ದುಷ್ಟನ ನಾಶಕ್ಕಾಗಿ ಆ, ಆ ಭಸ್ಮಾಸುರನ ಅಳಿವಿಗೋಸ್ಕರವಾಗಿ ಹೌದು. ನಾನು ಮೋಹಿನಿಯಾದ ಹಾ. ಒಂದು ಸಂಕಲ್ಪ ಇತ್ತು ಹಾ, ನನಗೆ ಹಾ, ಹಾ. ಅವನನ್ನು ನಾಶಪಡಿಸಬೇಕು ಅಂತ. ಹಾ. ಮತ್ತೆ ಮೋಹಿನಿ ರೂಪದಿಂದ ತಿರುಗಾಡಿದ ಕಥೆ ಇಲ್ಲ. ಅದಿಲ್ಲ. ನಿನಗೆ ಸುಮ್ಮನೆ ಹೆಣ್ಣು ವೇಷದ ಹೆಣ್ಣು ರೂಪದ ಸಂಕಲ್ಪಕ್ಕೆ ಒಂದು ಕಾರಣ ಬೇಡ. ಕಾರಣ ಏನೂ ಇಲ್ಲದೆ ಹೆಣ್ಣಾಗುವುದು ಬೇಡ. ಸಂಕಲ್ಪ ಉಂಟೇ ಉಂಟು, ಏನದು? ಬೇರೆ ಯಾವುದೂ ಅಲ್ಲ. ಹಾ. ನಾವೆಲ್ಲ ಮುಂದಡಿ ಇಡಬೇಕು ಅಂತಾದ್ರೆ ಹ್ಮ್. ಮಹತ್ತರವಾದಂತ ಉದ್ದೇಶವನ್ನು ಇರಿಸಿಕೊಂಡೇ ಮುಂದಡಿಡುವವರು. ಏನು ಕಾರಣ? ನಾರದನ ನಡೆ ಏನು ಅಂತ ನಿನಗರಿಯದೆ. ಅದು ಬೇಕಲ್ವ, ನನಗೆ ಅರ್ಥ ಆಗಬೇಕಲ್ಲ. ಒಂದೊಂದು ನಡೆಯೋ ಓ, ಏನು? ಒಬ್ಬೊಬ್ಬ ರಕ್ಕಸ ಕುಲದ ಕೈ ಒಂದೊಂದು ನಡೆಗೆ ಬರ್ತೇನೆ. ಹೌದು, ಇಲ್ಲಿಗೆ ಇಲ್ಲಿ ಸಂಕಲ್ಪ ಏನು ಬಲ್ಲೆಯ? ಕೇಳಬೇಕು. ಓ ಹರಿಯೇ, ಪುರುಷರ ಸಾಮೀಪ್ಯ ಬಯಸುತ್ತಲೀ ಬಯಸುತ್ತಲೇ ತರುಣಿಯರು ಬೆರೆಯುತ್ತ ಪರಮ ಸುಖ ಅನುಭವಿಪ ಬಗೆಯೊಮ್ಮೆ ಆನಂದ ಹೊಂದ್ತಾರಲ್ಲ ಅವರು. ಪರಮ ಸುಖ ಅನುಭವಿಪ ಬಗೆಯೊಮ್ಮೆ ಬಗೆಯೊಮ್ಮೆ ಭರದಿಂದ ತಿಳಿಯುವ ಹಂಬಲದಿಂದ ಬಂದಿರಲು ರುಚಿಸದಿ ಬೋಧನೆಯನಲು ಓ ಹರಿ, ವಿಷಯನೂ ಸರಿ. ಆ, ಮೋಹಿನಿಯಾಕಾರವನ್ನು ತಾಳಿ ಧರ್ಮವನ್ನು ಕಾಪಾಡಿದ್ದಿ. ಹಾಗಂತ ಇಲ್ಲಿ ನನಗೊಂದು ಸಂಕಲ್ಪ ಉಂಟಲ್ಲ. ಏನು? ಲೋಕಮುಖದಲ್ಲಿ ಕಾಣುತ್ತೇನೆ ನಾನು. ಆ, ಉತ್ತಮ ಪತಿಯನ್ನಾಗಿ ಪಡೆಯಬೇಕು ಈ ಉದ್ದೇಶದಿಂದ ಸರಿ. ಅನೇಕ ಮಂದಿ ತಪಸ್ಸನ್ನು ಆಚರಿಸಿದವರಿದ್ದಾರೆ. ಹ್ಮ್. ಅಥವಾ ಹ್ಮ್. ತಂದೆ ತಾಯಿಗಳು ಹ್ಮ್. ಉತ್ತಮ ವರನೇ ಬೇಕು ಎಂಬುದಾಗಿ ಕಾತರಿಸುವುದು ಇರ್ತಾರೆ. ಹ್ಮ್. ಮತ್ತೆ ಕೆಲವು ಮಹಿಳಾ ಮಣಿಗಳು ನಾರಿಯರು ಹ್ಮ್. ಉತ್ತಮ ಪುರುಷನೇ ಬೇಕು, ಅಂದ ಚಂದ ಇತ್ಯಾದಿ ಇತ್ಯಾದಿ ಏನು ವಿಚಾರಗಳುಂಟು ಅದನ್ನೇ ಬಯಕೆ ಮಾಡ್ತಾರೆ. ನನಗೊಂದೊಮ್ಮೆ ಚೋದ್ಯವೆನಿಸುವುದು, ಏನು? ಈ ಹೆಣ್ಮಕ್ಳೆಲ್ಲ ಆ ರೀತಿ ಯಾಕೆ ಬಯಸ್ತಾರೆ? ಓಹೋ. ಅಂತದೇ ಸಿಕ್ಕಿದ್ರೆ ಇವರಿಗೆ ಏನು ದೊರಕೀತು, ಯಾವ ಸೌಭಾಗ್ಯ ದೊರಕ್ತದೆ ಅನ್ನುವ ಜಿಜ್ಞಾಸೆ ಮೂಡಿತ್ತು ನನಗೆ. ಆ ಜಿಜ್ಞಾಸೆಯನ್ನು ಪರಿಹರಿಸಿಕೊಳ್ಳೋಣ ಎಂಬ ಇರಾದೆಯನ್ನು ಇರಿಸಿಕೊಂಡು ಮಹಾಸಂಕಲ್ಪ ಇದು. ಅವರು ಯಾವ ರೀತಿ ಆ ಸುಖವನ್ನೆಲ್ಲ ಅನುಭವಿಸ್ತಾರೋ ಅದನ್ನು ಪರೀಕ್ಷೆ ಮಾಡಬೇಕು ಅಂತ. ಹೇಗೆ ಪರೀಕ್ಷೆ ಮಾಡಬೇಕು? ನಾನು ನಾರಿ ಆಗಬೇಕಲ್ಲ. ಹಾಗಾಗಿ ಪುರುಷರ ಬಗೆಯನ್ನ ಪರೀಕ್ಷೆ ಮಾಡಲು ಸುಗ ನನಗೆ ನಾರಿ ಆಗಲೇಬೇಕು. ನನಗೆ ಬೋಧನೆ ಬೇಡ. ಆಗ್ತದೇವೋ ಅದನ್ನು ಹೇಳು, ಇಲ್ಲಾಂದ್ರೆ ಹೊರಡ್ತೇನೆ ನಾನು. ಹೀಗೆ. ಬ್ರಹ್ಮಮಾನಸ ಪುತ್ರ ಯೋಚಿಸಿ. ಏನು ಬೋಧನೆ? ಒಳ್ಳೆಯದಲ್ಲಯ್ಯ ಇದು. ಯಾಕಿಂತ ಹಠ? ಬ್ರಹ್ಮಮಾನಸ ಪುತ್ರ ನಿಮ್ಮದು ಹಾಳಾಯ್ತಾ? ಉಮ್ಮಳಿದು ಕೇಳುತ್ತದು ಮಾನ ಪಡಿವೆ ಮತ್ತೆಲ್ಲ? ಬ್ರಹ್ಮಮಾನಸ ಪುತ್ರರು ಜಗತ್ತಿನ ಮೂಲಭೂತವಾದಂತಹ ಸತ್ಯವನ್ನು ಅರಿತವರು.
ಹಾಗೆ ಸತ್ಯವನ್ನರಿತಂತಹ ನೀವು ಆ ಸತ್ಯಪಥದಲ್ಲಿ ಪಾಂಥರಾಗಬೇಕೇ ಹೊರತು ಅದಕ್ಕಿಂತ ಆಚಿನ ವ್ಯವಹಾರ ಮಾಡುವುದು ಎಷ್ಟರ ಮಟ್ಟಿಗೆ ಸರಿಯಾಗುತ್ತದೆ ಹೇಳು. ಸುಮ್ಮನೆ ನಮ್ಮ ನೆಮ್ಮದಿಯನ್ನು ಕೆಡಿಸೋದಕ್ಕೋಸ್ಕರವಾಗಿ ನಮಗೊಂದು ಉಮ್ಮಳಿಕೆಯನ್ನು ಕೊಡುವುದಕ್ಕೆ ಬೇಕಾಗಿ ಇಂಥದ್ದಾದಂತಹ ನಡೆಯಲ್ಲಿ ನೀವು ಪ್ರವೃತ್ತರಾಗುವುದು ನಿಮಗೆಷ್ಟು ಸರಿಯಾಗುತ್ತದೆ? ಯೋಚನೆ ಮಾಡಿ. ಪ್ರಪಂಚದಲ್ಲಿ ಧರ್ಮ ಮಾರ್ಗ ಕರ್ಮ ಮಾರ್ಗ ಅಂತ ನಿರೂಪಿಸಲ್ಪಟ್ಟಿದೆ. ಅದು ಹೀಗೆ 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 ಇರಬೇಕು ಎನ್ನುವುದು ಲೋಕ ವ್ಯವಸ್ಥೆ. ಹೌದು. ಸಕ್ಕರೆಯಲ್ಲಿನ ರುಚಿ, ಮತ್ತೊಂದು ಬೇವಿನಲ್ಲಿರುವಂತಹ ಕಹಿ. ಈ ಬೇವಿನ ಎಲೆಯನ್ನು ಗುಡಪಾನದಳು ಅದ್ದು ಕೈಗೆ ಕೊಟ್ರೆ ಅದೇನು ಸಿಹಿ ಆಗ್ತದೆ ಹೇಳು? ಇಲ್ಲ. ಅದು ಅದಾಗಿಯೇ ಇರಬೇಕು. ನಾನು ಒಂದು ದಿವಸ ಸಕ್ಕರೆ ಸಿಹಿ ಆಗುತ್ತೇನೆ, ನನಗೆ ಸಕ್ಕರೆ ಆಗಬೇಕು ಅಂತ ಬೇವು ಹೇಳುವ ಹಾಗಿಲ್ಲ. ಒಂದು ದಿವಸ ನಾನು ಹಸು ಆಗಬೇಕು ಅಂತ ಹಾವು ಹೇಳುವ ಹಾಗಿಲ್ಲ. ಒಂದು ದಿವಸ ನಾನು ಹುಲಿ ಆಗಬೇಕು ಅಂತ ಹಸು ಹೇಳುವ ಹಾಗಿಲ್ಲ. ಯಾಕೆ? ಲೋಕ ಸೃಷ್ಟಿಯ ನಡೆಯೇ ಹಾಗೆ. ಹಾಗಂತ ನಿಮ್ಮ ನಡೆ ಏನು? ಲೋಕಕ್ಷೇಮಕ್ಕೆ ಬೇಕಾಗಿ ಸಂಗೀತ ಮತ್ತು ಸಾಹಿತ್ಯಗಳನ್ನು ಪರಿಣಾಮಕಾರಿಯಾಗಿ ಬೆಳೆಸಿಕೊಂಡು ಧರ್ಮ ಮಾರ್ಗಿಗಳೆಲ್ಲರೂ ಕೂಡ ಸರಿಯಾದಂತಹ ಕರ್ಮ ಮಾರ್ಗದಲ್ಲಿ ನಡೆಯುವಂತೆ ಪ್ರಚೋದನೆಯನ್ನು ಕೊಡುತ್ತಾ ಮುಂದುವರಿಯುವುದು. ಅದು ಬಿಟ್ಟು ಲೋಕ ವ್ಯವಸ್ಥೆಗೆ ವಿರುದ್ಧವಾದಂತಹ ನಾನು ಅದಾಗುತ್ತೇನೆ ಎನ್ನುವಂತಹ ನಿಲುಮೆಯಿಂದ ನೀವು ಮುಂದುವರಿದರೆ ನೀವು ಉಮ್ಮಳಿಕೆಯನ್ನು ಅನುಭವಿಸಬೇಕಾಗ್ತದೆ. ಅಯ್ಯೋ, ಯಾಕಾದ್ರೂ ಈ ಹೆಣ್ಣು ಜನ್ಮ ಪಡದೆ ಅಂತ ಹೇಳಬೇಕಾಗ್ತದೆ. ಯಾಕೆ? ಹೆಣ್ಣು ಹೆಣ್ಣಾಗುವುದಕ್ಕೆ ಹಿಂದಿನದೊಂದು ಕರ್ಮ ಉಂಟು, ಗಂಡು ಗಂಡಾಗುವುದಕ್ಕೆ ಹಿಂದಿನ ಒಂದು ಕರ್ಮ ಉಂಟು. ಹೆಣ್ಣಿನ ಕರ್ಮಕ್ಕನುಸಾರವಾಗಿ ಅವಳ ನಡೆಯಲ್ಲಿ ಏನನ್ನು ಅನುಭವಿಸಬೇಕೋ ಅದನ್ನು ಅನುಭವಿಸೋಕೆ ಬೇಕಾದಂತಹ ಧೈರ್ಯವೋ ಸ್ಥೈರ್ಯವೋ ಛಲವೋ ತಾಳ್ಮೆಯೋ ಅವಳಿಗೆ ಬರ್ತದೆ ಹೊರತು ಗಂಡು ಹೆಣ್ಣಾದರೆ ಬರ್ತದೆ ಅಂತಿಲ್ಲ. ಆದ್ದರಿಂದಲೇ ಇಂಥ ಅವಾಸ್ತವಿಕವಾದಂತಹ ವಿಚಾರಗಳನ್ನೆಲ್ಲ ಇಲ್ಲಿ ಪ್ರಸ್ತಾವಿಸಿ ನನ್ನ ನೆಮ್ಮದಿ ಹಾಳು ಮಾಡಬೇಡಿ. ಪರಿಪಾಲಿಸುವೆ ಎಂಬುದರಿತು ಬಂದಿಗೆನು ಹರಿಯ ಪೂರೈಸದಿರಿ, ಕಿರಿದಾಸೆ ಆಯ್ತದನು ಹರಿಯ ಪೂರೈಸದಿರಿ. ಹರಿದೆ ನಿಲ್ಲೆನು ನಿನ್ನ ಪುರವ ತೊರೆಯುವೆನು ಕರುಣ ಸಾಗರ ದೇವ. ಉಪದೇಶ ಹೌದು, ನನಗದು ಬೇಕಾ? ಈಗ ಬೇಡವಾ? ನಾನು ಬಂದದ್ದು ಯಾಕೆ? ಯಾಕೆ? ಒಳ್ಳೆ ಉದ್ದೇಶ ಇರಿಸಿಕೊಂಡು ಬಂದದ್ದು. ಅದು ಉದ್ದೇಶ, ಲೋಕದ ನಡೆ ನುಡಿ ಇದರ ಕುರಿತಾಗಿ ಅಪ್ಪಯ್ಯನೇ ಹೇಳಿಕೊಟ್ಟಿದ್ದಾನೆ. ನಿಮ್ಮ ಆದೇಶವೂ ಉಂಟು, ಅನುಭವವು ನನಗೆ ಸಿಕ್ಕಿದೆ, ಎಲ್ಲವೂ ನನಗೆ ಗೊತ್ತಿದ್ದ ವಿಚಾರ. ನಾನು ಇಲ್ಲಿಗೆ ಬಂದದ್ದು ಯಾಕೆ? ಒಂದು ಸಲ ಪ್ರಪಂಚ ಮುಖದಲ್ಲಿ ಹೆಣ್ಣಾಗಬೇಕು. ನೀವೇ ಯೋಚನೆ ಮಾಡಿ. ಬಾಲೆ, ಕನ್ಯೆ, ಗೌರಿ, ಮುಗ್ಧೆ, ವಿದಗ್ಧೆ, ಪ್ರಗಲ್ಭೆ, ಇಚ್ಛಾ, ಮರಣ, ಇದು ಸ್ತ್ರೀಯ ಜೀವನದ 7 ಹಂತಗಳು. ಯಾವ್ಯಾವ ಹಂತದಲ್ಲಿ ಅವಳು ಹೇಗೆ ಇರ್ತಾಳೆ ಅಂತ ಲೋಕಕ್ಕೆ ಬೋಧಿಸಿದ್ದೆ ನೀವು. ಈಗ ನೀವೇ ಹೆಣ್ಣಾಗಬೇಕು ಅಂತ ಹೇಳಿದ್ರೆ ಎಂತ ಹುಚ್ಚುತನ! ಆರ ಚೋದನವ ನಾನರಿಯೆ, ನನಗಂತೂ ಹೆಣ್ಣಾಗಬೇಕು ಅಂತ ಆಗಿದೆ. ಈಗ ಆಗದಿದ್ದರೆ ನಾನು ಹೆಣ್ಣಾದ ನಂತರ ಏನು ಪ್ರಸಂಗ ಜರುಗಿ ಹೋಗ್ಲಿ. ನಾರದ ಒಂದು ಹೆಣ್ಣಾಗಿ ಅದೇನೆಲ್ಲ ಇಲ್ಲಿ ಸಂಭವಿಸ್ತದೋ ಅದು ಲೋಕಮುಖಕ್ಕೆ ಬೇಗ ಆಗ್ಬೇಕು. ಲೋಕಕ್ಕೆ ನೀವು ಒಳ್ಳೆಯದನ್ನು ಹೇಳುವುದರಿಂದ ನಾರದ, ನೀವು ಹೆಣ್ಣಾದ್ರೆ ನಾರ್ತೀರಿ. ಅದು ಮತ್ತನೇ ವಿಚಾರ, ಅದು ನನಗೆ ಗೊತ್ತಿಲ್ಲ. ನನಗಂತೂ ಈಗ ಯಾವ ಮಾತು ಪಥ್ಯವಾಗದು, ಯಾರ ಅನುಭವವೂ ರುಚಿಸದು, ಏನು ವಿಚಾರವೂ ಬಾಧಕ ಬರದು. ಹಾಗಾಗಿ ನನ್ನದು ಒಂದು ಬೇಡಿಕೆ. ಹೆಣ್ಣು ಮಕ್ಕಳು ಸಂತಾನದಲ್ಲಿ ತೊಡಗುವಾಗ ಪಡೆಯುವಂತಹ ಸುಖವೇನು? ಮಕ್ಕಳನ್ನು ನೋಡುವಾಗ ಆಗುವ ಸುಖ ಏನು? ಅದು ಹೆಣ್ಣು ಮಕ್ಕಳೇ ಪಡಿಬೇಕಲ್ಲದೆ ಗಂಡು ಮಕ್ಕಳು ಹೆಣ್ಣಾಗಿ ಪಡೆಯುವಂಥದ್ದು. ನಾನು ವೇಷ ಮಾಡುದಲ್ಲ, ನಾನು ಹೆಣ್ಣೇ ಆಗಬೇಕು, ಹೆಣ್ಣೇ ಆಗ್ಬೇಕು. ಆ ಹೆಣ್ಣಾದ ನಂತರ ಹೆಣ್ತನ ಏನು ಅನ್ನೋದು ಅದು ನನಗೆ ಗೊತ್ತಾಗಬೇಕು. ಲೋಕಮುಖದಲ್ಲಿ ಏನೇನೆಲ್ಲ ಆಗ್ತದೆ ಜರುಗ್ತದೆ ಅದೆಲ್ಲ ನಾನು ಅನುಭವಕ್ಕೆ ಬರ್ಬೇಕು. ಮತ್ತೆ ನಡುವೆ ಅರ್ಧ ಪ್ರಸಂಗದಲ್ಲಿ ನನ್ನನ್ನು ಕರಿಬಾರ್ದು. ಯಾರು? ನನಗೆ ಹೆಣ್ಣು ಸಾಕು ಸಾಕು ಅಂತ ಹೇಳ್ಬಾರ್ದು. ಬೇಡಿಕೊಂಡದ್ದು ನಾನು ಏನೇ ಬರಲಿ ಅದನ್ನು ಸಾಧಿಸ್ತೇನೆ, ಹಠ ಪೂರೈಸುವೆನು. ಈಗ ಮಾಡದಿದ್ದರೆ ಈಗಲೂ ಹೋಗ್ತೇನೆ. ನಿನ್ನ ಉಪದೇಶ ನನಗೆ ಬೇಡ, ನಾನೆಲ್ಲಿರುವುದು. ಸ್ವಲ್ಪ ಕೂತ್ಕೊಳ್ಳಿ. ಇನಿತು ಕೋಪವಗೊಂಡೆ ಎಷ್ಟೊಂದು ಹೆಣ್ಣಾಗುವುದಕ್ಕೆ ಸುಮ್ಮನೆಲ್ಲ. ಇನಿತು ಕೋಪವಗೊಂಡ ಮುನಿಪನಾಗ ನಮ್ಮ ಉದ್ದೇಶ ಈಡೇರಿತು. ಚಿನ್ಮಯನು ತೈಸಿ ನುಡಿದನು ಮನದ ಚಿಂತೆಯ ನೀಗೆ
ಸಂತಸದಿಂದ ಬರಲಾನು ಮಗು ಬಂತಲ್ಲ, ಕೋಪ ತಗ್ದು. ಸಂತಸದಿಂದ ಬರಲಾನು ನಾನು ಹೋಗುದೆ ನಿಲ್ಲುವುದೇ ಇಲ್ಲ. ಮುನಿಪ ಕೇಳೈ ರತಿಯ ಪೋಲುವ ಜನುಮವನು ನಿನಗಿತ್ತು ಹಾ? ಮುನಿಪ ಕೇಳೈ ರತಿಯ ಪೋಲುವೆ ವಾ, ಪೂರ. ಜನುಮವನು ನಿನಗಿತ್ತು ಬಾ. ನಿರ್ಣಯ ಮನದವ ಜಯ ಹೇಗೆ 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 ಏನಂದೆ ನಿರ್ಣಯ ಮನದವ ಜಯ ನೀವೇ ಹೌದೇ? ಬಾಯನು ತಾಗ ಕರ ಪಿಡಿದು ಬಾಯನು ತಾಗ ಕರ ಪಿಡಿದು ಮುನಿಬನ ಜಿನುಮಯನು ತೈಸಿ ನುಡಿದನು ಓ ಮುನಿಸಾಗದಿರು ಕೋಪಿಸಿಕೊಳ್ಳದಿರು. ಮನುಷ್ಯಗೆ ನೀನೇ ಕಾರಣ. ಹೆಣ್ಣಾಗಬೇಕಲ್ವೇ? ಅಲ್ಲ, ನಾನು ಹೇಳಿದ್ದು ಮತ್ತೆ ವಿಷ್ಣು ಹೇಳಲಿಲ್ಲ ಅಂತ ಆಗಬಾರದು ತಾನೆ. ಇಲ್ಲ, ನನಗೆ ಹೆಣ್ಣೇ ಆಗಬೇಕು, ಹೆಣ್ಣಿನ ರೂಪ ಅಲ್ಲ, ಹೆಣ್ಣಿನ ಜನ್ಮವೇ ಜನ್ಮವೇ ಬೇಕು ಬೇಕು. ನನಗೆ. ಈಗೊಂದು ಹಠ ಮಾಡ್ತೀನಿ ಅಂತಾದ್ರೆ ಅಂತ ಇಂಥ ಹೆಣ್ಣಲ್ಲ, ರತಿರೂಪದ ಹೆಣ್ಣಾಗ್ತೀನಿ. ಹೌದಾ? ಹಾಗೆ ಬೇಕು ನನಗೆ. ಕಣ್ಣೆರಡು ಕಮಲಗಳಂತೆ, ಹಾ. ಮುಂಗುರುಳು ದುಂಬಿಗಳಂತೆ, ನಾಸಿಕವು ಸಂಪಿಗೆಯಂತೆ, ಕೊಟ್ಟ ಕುಂಕುಮ ನಸಳೊಳು, ಓಹೋ. ಅವಳದ ಕೈ ಕಟ್ಟು ಕಂಕಣ ಕೈಗಳು, ಇಟ್ಟ ಪೊನ್ನೋಲೆ ಕಿವಿಯೋಲೆ, ಅಲ್ಲವೇ? ತೊಟ್ಟ ಕುಂಬಸಬಿಗಿ ದುಟ್ಟ ಪೀತಾಂಬರ ಗಟ್ಟಿ ವಡ್ಯಾಣಕ ನಂದಿಕೆ ಕಿರುಗೆಚ್ಚಿ, ಆಹಾ. ಇಷ್ಟು ಶೋಭಿಸುವಂತಹ ಅಷ್ಟ ಸಂಪನ್ನೆಯಾದಂತಹ ರತಿ ಸದೃಶಗಳಾದಂತಹ ಹೆಣ್ಣು ನೀನಾಗುವ ಹಾಗೆ ಹಾ. ನಾನು ನಿನ್ನ ಮನೋವಾಂಛೆಯನ್ನು ಈಡೇರಿಸುತ್ತೇನೆ. ಹರಿ, ಒಂದು ಮಾತುಂಟು. ಏನು? ಇನ್ನೊಂದು ಮೋಹಿನಿ ಆಕಾರ ತಾಳಿದ್ಯಲ್ಲ, ಹೌದು. ಇನ್ನು ಅದು ಮೋಹಿನಿ ಅಂತ ಇರಬಾರ್ದು. ಹ್ಮ್. ಮತ್ತೆ ಇನ್ನೂ ಹೆಸರು ಬರಬೇಕು ಅಂತಾದ್ರೆ ಅದು ನಾರದನ ಮೋಹಿನಿ ಆಕಾರ ಅಂತ. ಬೇಡ, ಮೋಹಿನಿ ನನಗೆ, ಹಾ, ಅದು ಅದು ನಿನಗೆ ಇನ್ನೊಂದು ನಾರದನ ಮೋಹಿನಿ. ಅದು ಬೇಡ. ನೀನು ನಾರದಿ. ಹೌದು, ಹೆಸರು ಬೇಕಲ್ಲ. ಹೌದು, ಹೆಸರು ಬೇಕು. ಆದಿತ್ತು, ನಾರದಿಯೂ ಆದಿತ್ತು, ಶಾರದಿಯೂ ಅದು, ವಾರಿದಿಯೂ ಆದಿತ್ತು. ಆದ್ರೆ ಚಂದದ ನಾರಿ ಆಗಿ. ಹೌದೌದು, ನಿನಗೆ ನಿನ್ನನ್ನು ನೋಡುವಾಗ ನಾನು ಅಂತ ಆಗ್ಬೇಕು. ಆದ್ದರಿಂದ ಹಾ. ಇಲ್ಲಿ ಅಲ್ಲ, ಮತ್ತೆ? ನಿನಗೊಂದು ಸ್ಥಳ ತೋರಿಸ್ಲಿಕ್ಕೆ ಉಂಟು ನಾನು. ಹೌದಾ? ಹೌದೌದು. ಅದೆಲ್ಲಿ? ಎಲ್ಲಿ ಬಲ್ಲೆಯಾ? ಹೀಗೆ ಮುಂದೆ ಹೋಗಬೇಕು. ಹೋದ್ರೆ ಅಲ್ಲೊಂದು ಹಾ. ಪರಿಶುದ್ಧವಾದಂತಹ ಕೊಳ ಸಿಗುತ್ತೆ. ಅಲ್ಲವಾ? ಹೌದೌದು. ಒಳ್ಳೆದು. ಅಲ್ಲಿಗೆ ನಾನೇ ಕರ್ಕೊಂಡು ಹೋಗ್ತೇನೆ. ಹಾ, ಆ ಕೊಳದಲ್ಲಿ ನೀ ಮುಳುಗಬೇಕು. ಮುಳುಗಿದ್ರೆ? ಮುಳುಗಿ ಏಳುವಾಗ ಹಾ. ನಾನು ಯಾವ ರೂಪವನ್ನು ಹೇಳಿದ್ದೆ ಹಾ, ಹಾ. ಅದೇ ರೂಪದಲ್ಲಿ ನೀನು ಕಾಣಿಸಿಕೊಳ್ಳಿ. ಹೌದಾ? ಹೌದು, ನಿನಗೆ ತೋರಿಸ್ಬೇಕಲ್ಲ. ಹೌದು. ಹೀಗೆ ಬಾ, ಹೀಗೆ ಬಾ. ಸಂತೋಷವಾಯ್ತು, ಸಂತೋಷವಾಯ್ತು. ಹರಿಯು ಕನ್ಯಾ ಕುಬ್ಜದಲ್ಲಿರುವ ಕೊಳಗೆ ವರಮುನೀಶನ ಕರೆದು ತಂದನ ಸ್ಥಳಕ್ಕೆ ಅವನನ್ನಲ್ಲಿ ನಿಲ್ಲಿಸಿದ್ದೇನೆ. ಒಂದು ಕೊಳದಲ್ಲಿ ಸ್ಥಾನವನ್ನಿಸಗಿ ಸ್ತ್ರೀ ರೂಪ ಮುಂದೆಯೇ ಮತ್ತೊಂದರಲ್ಲಿ ಮೊದಲ ಪ್ರತಿರೂಪ ಬರುವುದೆಂಬ ಸತ್ಯ ಮರೆಮಾಚಿ ಮುನಿಯ ಕೆರೆಗಿಳಿದು ಸ್ನಾನವನ್ನೆಸಗೆಂದ ಸಿರಿಯರೆಯ ಕನ್ಯಾಗುಬ್ಜದಲ್ಲಿರುವಂತಹ ಪುಷ್ಕರಣಿಯ ಕಡೆಗೆ ಅವರನ್ನು ಕರೆದುಕೊಂಡು ಬಂದಿದ್ದೇನೆ. ನೀವಲ್ಲೇ ನಿಲ್ಲಿ ನನ್ನ ಸೂಚನೆಗೆ ಕಾಯ್ದಿರಿ ಅಂತ ಹೇಳಿದ್ದೇನೆ. ಈಗ ನಾನು ಯೋಚನೆ ಮಾಡು, ಇನ್ನೂ ನಿಜವಾದಂತಹ ಪುಟ ತೆರೆದುಕೊಳ್ಳುವುದು ಈ ಪ್ರಸಂಗ. ಎಂಥದ್ದು ಹೆಣ್ಣು ಜನ್ಮ ಅಂತ ಹೇಳಿದರೆ ಅಷ್ಟು ಸುಲಭ ಅಂತ ಎನಿಸಿತು. ಬೇಕಾದಾಗ ಹೆಣ್ಣಾಗುವುದು, ಹೆಣ್ಣೇನು ದೊಡ್ಡ ವಿಷಯ, ಅದೇನು ಗಂಡಿಗಿಂತ ಅಸಾಧ್ಯವೋ, ಹೀಗೆಲ್ಲ ಧೋರಣೆ ಹೊಂದಿದವರಿಗೆ ಹೆಣ್ಣು ಜನ್ಮ ಅಂತ ಹೇಳಿದರೆ ಎಷ್ಟು ಕಷ್ಟ ಅಂತ ಗೊತ್ತಾಗಬೇಕು. ನಮಗೆರಡು ಕಣ್ಣು, ಎರಡು ಹೆಣ್ಣು ಎನ್ನುವಂಥ ಪರಿಚಯ ಅವನಿಗೆ ಆಗಬೇಕೋ ಬೇಡ. ಸುಮ್ಮನೆ ಲೋಕ ವ್ಯವಹಾರದಲ್ಲಿ ತೊಡಗಿಸಿಕೊಳ್ಳುವಂತಹ ಸಂಸಾರ ಸುಖದ ಕುರಿತಾಗಿ ಕೇವಲವಾಗಿ ಮಾತಾಡುತ್ತಾ ಹೆಣ್ಣಂದ್ರೆ ಏನುಂಟು, ಅವನ ಉದ್ದೇಶವಾದರೂ ಅವ ಪ್ರಕಟಪಡಿಸಿದ್ದು ಹೇಗೆ, ಅವರು ಪಡೆಯುವ ಭೋಗ ಏನುಂಟು ಅದನ್ನು ತಿಳ್ಕೊಳ್ಬೇಕು. ಅಯ್ಯೋ, ಅವರ ಭೋಗದ ಹಿಂದೆ ತುಂಬ ತ್ಯಾಗ ಇರ್ತದೆ. ಆ ತ್ಯಾಗವನ್ನು ನೋಡುವ ಮನಸ್ಸಿಲ್ಲ ಅವನಿಗೆ, ಭೋಗವನ್ನು ನೋಡುವ ಮನಸ್ಸುಂಟಂತೆ. ಭೋಗವನ್ನು ನೋಡುವ ಮನಸ್ಸುಳ್ಳವನಿಗೆ
ತ್ಯಾಗದ ಪರಿಚಯ ಆಗಬೇಕು. ಏನನ್ನೆಲ್ಲ ಕಳ್ಕೊಳ್ತಾನೆ. ಒಂದು ಹೆಣ್ಣು ತನ್ನ ತಂದೆಯ ಮನೆಯಲ್ಲಿ ತಂದೆ ಎಬ್ಬಿಸುವ ತನಕ ಮಲಗಿರುವವಳು. ಆದರೆ ಮದುವೆಯಾಗಿ ಗಂಡನ ಮನೆಗೆ ಹೋದಾಗ ಎಲ್ಲರಿಗಿಂತ ಮೊದಲು ಹೇಳಬೇಕಾದ ಸ್ಥಿತಿ ಬರುವುದು ಅವಳಿಗೆ. ಈ ತ್ಯಾಗದ ಕುರಿತಾಗಿ ಯೋಚನೆ ಇಲ್ಲದಂತವ ಹೆಣ್ಣಾಗಬೇಕು. ಆದ ಕಾರಣವೇ ಕನ್ಯಾಕುಬ್ಜದ ಈ ಕೊಳದ ಹತ್ತಿರ ಬಂದಿದ್ದೇನೆ. ಇಷ್ಟು ಮಾತ್ರ ಅಲ್ಲ, ಈ ಕೊಳದಲ್ಲಿ ಗಂಡು ಮುಳುಗಿದ್ರೆ ಹೆಣ್ಣಾಗಿ ಮೇಲೆ ಹೇಳ್ತಾನೆ, ಹೆಣ್ಣು ಮುಳುಗಿದ್ರೆ ಮತ್ತೆ ಗಂಡಾಗುತ್ತಾನೆ. ಈ ವಿಷಯ ಅವನಿಗೆ ಗೊತ್ತಾಗಬಾರ್ದು ತಾನೆ. ಆದ್ದರಿಂದಲೇ ಅವನಿಗೆ ಮುಳುಗುವ ಹಾಗೆ ಹೇಳ್ತೇನೆ. ಅವ ಹೆಣ್ಣಾಗಿ ಮೇಲೆ ಬಂದ ನಂತರ ಮತ್ತೆ ಮುಳುಗಿದ್ರೆ ಗಂಡಾಗುತ್ತೇನೆ ಎನ್ನುವ ವಿಷಯ ಅವನಿಗೆ ಮರೆತೇ ಹೋಗಲಿ. ಅಷ್ಟು ಮಾತ್ರ ಅಲ್ಲ, ತಾನು ಮೊದಲು ನಾರದನಾಗಿದ್ದೆ ಎನ್ನುವಂತಹ ಅವನ ಪೂರ್ವ ಸ್ಮರಣೆ ಅವನಿಗಿದ್ರೆ ದೊಡ್ಡ ದೊಡ್ಡದು ಮಾತಾಡ್ತಾನೆ. ಅದಾಗಬಾರ್ದು ಅವನಿಗೆ. ಆದ್ದರಿಂದ ಸಾಮಾನ್ಯ ಹೆಣ್ಣು ಮಗಳೊಬ್ಬಳ ಮನಸ್ಥಿತಿ ಹೇಗುಂಟು ಅದನ್ನು ಅವ ಅನುಭವಿಸಬೇಕು ಅಂತಾದರೆ ಸಾಮಾನ್ಯ ಹೆಣ್ಣೆ ಆಗಬೇಕು. ಏನು ಸುಮ್ಮನೆ ಎಲ್ಲ ಹೆಣ್ಣಿನ ಜೀವನ ಸ್ತರವನ್ನು ನಿಂತುಕೊಂಡು ಹೇಳಲಿಕ್ಕೆ ಅದನ್ನು ಅನುಭವಿಸುವಾಗ ಗೊತ್ತಾಗಬೇಕು. ಆದ್ದರಿಂದಲೇ ತಾನು ನಾರದ ಎನ್ನುವಂಥ ಸ್ಮರಣೆ ನಾನೇ ಬಂದು ಹೇಳುವ ತನಕ ಅವನಿಗೆ ಮರೆಯಾಗಿ ಹೋಗಲಿ. ಆಯ್ತಲ್ಲ, ಇನ್ನು ಮುಳುಗುವ ಹೊತ್ತು ಬಂದಿದೆ. ಓ ನಾರದ ಮಹರ್ಷಿ, ಇದು ನಿನಗೆ ಆಜ್ಞೆಯನ್ನೇ ಇಟ್ಟಿದ್ದೇನೆ. ಆ ಪುಷ್ಕರಣಿಯಲ್ಲಿ ಮುಳುಗಿ ಹೇಳಿ. ಸುಂದರಾಂಗಿ ಸುಮಗಂಧಿಯುವನ ತೊಂಡು ಸುಂದರ ಪರಿಸರ ವೀಕ್ಷಿಸುತ್ತಾರ ಸೋದರಿ ನಾನಿಂತಹ ದೃಶ್ಯವನ್ನು ಕಾಣುತ್ತಾ ಇದ್ದೇನೆ. ತಿಳಿಕೊಳ್ಳ, ಒಮ್ಮೆ ನನ್ನ ಪ್ರತಿಬಿಂಬನ್ನು ಕಂಡದ್ದಷ್ಟೇ. ಅಬ್ಬ, ನಾನು ಇಷ್ಟು ಸುಂದರಿಯೇ? ಅಯ್ಯೋ, ಹಾ, ತಿಳಿಕೊಳ್ಳದಲ್ಲಿ ನನ್ನ ಮುಖವನ್ನು ಕಂಡೆ, ಸೌಂದರ್ಯವನ್ನು ಕಂಡು ಬೆರಗಾಗಿ ಬಿಟ್ಟವಳು ನಾನು. ಒಮ್ಮೆ ನೀರಿಂದ ಸ್ವಲ್ಪ ಮೇಲೆ ಬಂದು ಈ ಕಡೆ ನೋಡ್ತೇನೆ, ನೋಡಬಾರದೆ? ರಮಣೀಯವಾದಂತಹ ಅರಣ್ಯ, ಎಷ್ಟು ಚಂದ, ಎಲ್ಲಿ ನೋಡಿದ್ರೂ ಹಸಿರೇ ತುಂಬಿಕೊಂಡಿದೆ. ಹಕ್ಕಿಗಳ ಇಂಚರ ಕಿವಿಗಳಿಗೆ ಇಂಪಾಗಿ ಕೇಳುತ್ತಾ ಉಂಟು. ಈ ಸೌಂದರ್ಯವನ್ನು ಕಣ್ತುಂಬ ಕಾಣಬೇಕೆನ್ನಬೇಕು ನನಗೂ ಆಯಿತು. ಆದುದರಿಂದಲೇ ನಾನು ಬೇರೆ ಬಂದೆ. ಕಂಡಂತಹ ವೇಳೆ ನನಗೆ ಯೋಚನೆ ಮಾಡುವುದು, ಪ್ರತಿಯೊಂದು ಮಗುವಿನ ಸೃಷ್ಟಿಯಾಗಬೇಕಂತಾದರೆ ತಂದೆ ತಾಯರ ಮೂಲಕ ಮಾತ್ರ ಆಗುವುದಕ್ಕೆ ಸಾಧ್ಯ. ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ, ನನ್ನ ಜೊತೆಲಿ ಯಾರೂ ಇಲ್ಲ, ನಾವು ಒಬ್ಬಂಟಿಗಳಾಗಿದ್ದೇನೆ. ಹಾಗಿದ್ರೆ ಕರೆಯುವುದಕ್ಕೊಂದು ಹೆಸರು ಅಂತ ಬೇಕಲ್ವಾ? ಹೇಗಿಡುವ? ಹೇಗೆ? ಹ,
ನೋಡಬಾರದೆ ಮರದ ಎಲೆ, ಅದರಲ್ಲೊಂದು ಹನಿ, ಅದರಲ್ಲಿ ನನ್ನ ಬಿಂಬವನ್ನು ಕಂಡೆ ಅಂತಾದ್ರೆ ನಾನೆಷ್ಟು ಸೌಭಾಗ್ಯವತಿ. ಒಂದು ಲೆಕ್ಕದಲ್ಲಿ ಸುಂದರಿಯೇ ನಾನು. ಸುಂದರ ಅಂತ ನಿಂದು ಹೆಸರನ್ನು ಬೇಡವೆ? ಖಂಡಿತವಾಗಿ ಬೇಕು. ಇಡುವುದಕ್ಕೆ ಯಾರೂ ಇಲ್ಲ, ನಾನೇ ಇಟ್ಟುಕೊಂಡ್ರೆ ಏನು ತಪ್ಪಾಗುತ್ತದೆ? ಹಾಗಂತ ಹೇಗೆ ಹೆಸರಿಟ್ಟುಕೊಳ್ಳುವುದು? ಅನೇಕ ಮಂದಿ ಹೆಣ್ಣು ಮಕ್ಕಳಿರ್ತಾರೆ. ಹಾ, ಅದರಲ್ಲಿ ಚಂದದ ಹೆಂಡತಿ ಯಾರಂತ ಕೇಳಿದ್ರೆ ಮನ್ಮಥನ ಹೆಂಡತಿ ಮಾರನ ರತಿ. ಆ ರತಿ, ರತಿಯ ರೂಪಕ್ಕಿಂತಲೂ ನನ್ನದು ಮಿಗಿಲಾಗಿದೆ. ಕಾಣುತ್ತಾ ಉಂಟಪ್ಪ ನನಗೆ, ಮತ್ತೊಬ್ಬರು ಹೇಳಬೇಕಂತಿಲ್ಲ. ಹಾಗಿದ್ರೆ ಅಂತಹ ರೂಪಸಿನ ಹೊಂದಿದರೆ ಹೆಸರೇ ಹೇಗೆ? ಸರಿ, ಒಂದು ಲೆಕ್ಕದಲ್ಲಿ ಇದು ಯೋಗವೂ ಸರಿ, ಭಾಗ್ಯವೂ ಸರಿ. ಆದುದರಿಂದಲೇ ಸೌಭಾಗ್ಯ ಸುಂದರಿ ನಾ ಹೆಸರಿಟ್ಟುಕೊಂಡೆ. ನಾಮವೇನೋ ಆಯಿತು. ಹೌದು, ಹೆಣ್ಣಾದವಳು ಯೋಗ್ಯತಾವಂತಳಾಗಿ ಮೆರೀಬೇಕಂತಾದ್ರೆ, ಅಥವಾ ತನ್ನ ಜೀವನ ಸಾರ್ಥಕಪಡಿಸಿಕೊಳ್ಬೇಕಂತಾದ್ರೆ ಉತ್ತಮ ಪುರುಷನ ಕೈ ಹಿಡಿದರೆ ಮಾತ್ರ ಒಳ್ಳೆಯದಾಗುವುದು ಕಾರಣ. ಅಂತಹ ಸೌಭಾಗ್ಯ ಸಂಪನ್ನ ಯಾರು ಅಂತ ನಾ ಯೋಚನೆ ಮಾಡಿದರೆ, ಬಹುಶಲ್ಲಿ ಹಣೆಯಲ್ಲಿ ಬರೆಯೋ ಬ್ರಹ್ಮದೇವಂತೆ ಬರ್ದಾಗಿದ್ದಿಲ್ವ ನನಗೆ ಗೊತ್ತಿಲ್ಲ. ಹಾಗಿದ್ರೆ ಅಂತವ ಎಲ್ಲಿದ್ದಾನೆ? ಅರಸಿಕೊಂಡು ಹೋಗಬೇಕಾದ್ದು ನನ್ನ ಧರ್ಮವೇ ಸರಿ. ತಡ ಮಾಡುವುದಲ್ಲ, ಕಾಡಿನಲ್ಲಿ ಸುತ್ತಾಡಿಕೊಂಡು ಅವನ ಅರಸುತ್ತಾ ಮುಂದೆ ಹೋಗುತ್ತೇನೆ. ಧರ್ವಲೋಕದಿ
ನಿನಗೆ ಭೂಲೋಕಕ್ಕೆ ಭೂಲೋಕಕ್ಕೆ ಹೋಗಬೇಕು ಅಂತ ಹೇಳ್ತಾ ಇದ್ದೀರಿ ನೀವು. ಏನುಂಟು ಸುಖ ಸಂತೋಷದಲ್ಲಿ ಇರುವವರು ನಾವು. ಏನಾದ್ರೂ ಕೊರತೆ ಆಯ್ತಾ ನಿಮಗೆ? ಕೊರತೆ ಆಗಿದ್ದಲ್ಲ, ಮನಸ್ಸಿಗೆ ಒಂದು ರೀತಿಯ ಬೇಸರ. ಬೇಸರ? ಹೌದಪ್ಪ. ಇಲ್ಲಿದ್ದುಕೊಂಡು ಅದು ಯಾಕೆ ಅಂತ ಕೇಳು. ಇಲ್ಲಿರುವುದಾದ್ರೂ ಏನು, ನೋಡಿದನ್ನೇ ನೋಡುದು. ಒಂದು ವೇಳೆ ಸಣ್ಣ ಪುಟ್ಟ ಆಟ ಆಡಬೇಕಂತಿದ್ರೆ ಆಡಿದನ್ನೇ ಆಟವನ್ನು ಆಡುವುದು. ನಿನಗೆ ನೋಡ್ಲಿಕ್ಕೆ ಬೇರೆ ಬೇಕಲ್ಲ? ಹೌದೌದು. ನೋಡುವುದಕ್ಕೆ ಹೊಸತನ ಎಂಬುದನ್ನು ನಾವು ತೀರ್ಮಾನಿಸಿದ್ದೇವೆ. ಅದಕ್ಕೆ ಬೇಕಾಗಿ ನಾವು ದಾರಿಯನ್ನು ಕೂಡ ರಚಿಸಿಕೊಂಡಿದ್ದೇವೆ. ಪರಿಹಾರವು ನಿಮ್ಮಲ್ಲೇ ಉಂಟು. ಹೌದೌದು. ಏನದು? ಅದು ಬೇರೆ ಯಾವುದಲ್ಲ, ನಮ್ಮಲ್ಲಂತಹ ಭೂಲೋಕಕ್ಕೆ ಮೇಲಿಯಬೇಕು. ಅಲ್ಲಿಗೆ ಹೋದೆವಂತಾದ್ರೆ ಇವತ್ತಿದ್ದದ್ದು ನಾಳೆ ಇರುವುದಿಲ್ಲ ಅಂತೆ, ನಾಳೆ ಇದ್ದದ್ದು ನಾಡಿಗೆ ಇರುವುದಿಲ್ಲ ಅಂತೆ. ಪರಿವರ್ತನೆ ಹೊಂದಿರುವ ಸ್ವಲ್ಪ ವ್ಯತ್ಯಾಸ ಆಗಿರ್ತದೆ. ಹೌದು. ಮಾತ್ರವಲ್ಲ, ಅಲ್ಲಿಗೆ ಹೋದೆವಂತಾದ್ರೆ ಅಲ್ಲಿರುವಂತಹ ವನ ಪ್ರದೇಶ, ಕಾಡುಗಳು, ಮತ್ತೆ ಯಾಕೆ ಜಲದಲ್ಲಿ ಆಡಬೇಕು, ಜಲ ಕ್ರೀಡೆ ಆಡಬೇಕು ಎಂಬುದಾಗಿ ಒಂದು ರೀತಿಯ ಆಸೆ. ಹಾಗಿರುವಾಗ ನಾವೇನೋ ಇಂಥ ಸಂತೋಷವನ್ನು ಹೊಂದಿದ್ದೇವೆ. ಈ ರೀತಿಯಾಗಿ ನೀನು ಕೂಡ ನಮ್ಮ ಜೊತೆಯಲ್ಲಿ ಬಂದ್ರು ಕೂಡ ನಮಗೆ ಅದಷ್ಟು ಮತ್ತಷ್ಟು ನಿಮ್ಮ ಮಾತು ಕೇಳುವಾಗ ನೀವು ಮಾತಾಡಿಕೊಂಡೇ ಬಂದದ್ದ. ನಿಮ್ಮ ನುಡಿಗಳನ್ನಾಗಿಸಿ ಬಹುದೋಷವಾದುದು ಯೋಚಿಸಬೇಡಿ. ಸಹಜ ತರಿಲ ನಿಮ್ಮ ನುಡಿಗಳ
ಯಾಕೆ? ಭೂಲೋಕವನ್ನು ಇಳಿಯಬೇಕು, ಭೂಲೋಕದ ಸೌಂದರ್ಯವನ್ನು ನೋಡಬೇಕು ಎನ್ನುವ ಹಾಗೆ ಹೇಳ್ತಾ ಇದ್ದೀರಿ. ನನಗೆ 3 ಹೊತ್ತು ರಾಜಕೀಯವೇ, ಅದರ ಹೊರತು ಬೇರೆ ಯಾವ ಯೋಚನೆಯೂ ಬರಲಿಲ್ಲ ಇಲ್ಲಿವರೆಗೆ. ನನ್ನನ್ನು ಎಚ್ಚರಿಸಿದ್ರಿ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ನನಗೂ ಈಗ ಆಗ್ತಾ ಉಂಟು. ನೀವು ಹೇಳಿದ ಮೇಲೆ ಓಹೋ ಹೋ ಹೋ ಭೂಲೋಕಕ್ಕೆ ಹೋಗಬೇಕು, ವನವಿಹಾರವನ್ನು ಮಾಡಬೇಕು ಎನ್ನುವ ಹಾಗೆ ತವಕ ಮತ್ತಷ್ಟು ಹೆಚ್ಚಾಗುತ್ತಾ ಉಂಟು. ನಿಲ್ಲದು ಮನವಲ್ಲಿ ಹೋಗದೆ ನೀವು ಹೇಳಿದ ಮೇಲೆ ಅದು ಹೋಗದಿದ್ರೆ ಸರಿಯಾಗುವುದಿಲ್ಲ. ಆದ್ದರಿಂದ ತಡ ಮಾಡುವುದಕ್ಕೆ, ಮುಹೂರ್ತ ನೋಡುವುದಕ್ಕೆ ಇದುವೇ ಸುಮುಹೂರ್ತ ಎನ್ನುವ ಹಾಗೆ ಯೋಚಿಸಿದ್ದೇವೆ. ಎಳೆಯುವ ಭೂಲೋಕ. Thank you.
ಅಮೃತ ಸದೃಶವಾಗಿ ಹರಿತಾ ಇದೆ. ಓಹ್, ಅಲ್ಲಿ ನೋಡಿದ್ದೀರಾ ಎಂತಹ ಸ್ವರ! ಆಹಾಹಾ. ಹೌದೌದು. ಅದು ಗಿಳಿ ಅಲ್ವೇನು? ಗಿಳಿ. ಹೌದೌದು, ಗಿಳಿ ಮಾತಾಡುವಂತ ಚಂದ, ಮಾತಾಡುವ ಹಾಗೆ ಕೇಳ್ತಾ ಇದೆ. ಅಂತಹ ಸ್ವರ ಮಾಧುರ್ಯ ಅದರದ್ದು. ಆಹಾ ಆಹಾ. ಓ ಅಗ್ರಜ, ಹ್ಮ್. ಅತ್ತಗಡೊಮ್ಮೆ ನೋಡಿದ್ಯಾ? ಹ್ಮ್. ಚಂದ ಅಂತ ಹೆಣ್ಣೊಬ್ಬಳು, ಹ್ಮ್ ಅದು ಕೂಡ ಬಿಳಿ ಸೀರೆ, ಹ್ಮ್. ಅದನ್ನು ಉಟ್ಟು ನಿಂತಿದ್ದಾಳೆ ನೋಡಂತೆ. ಆಹಾಹಾ. ಅಲುಗಾಡುತ್ತಾ ಇಲ್ಲ ಅವಳು. ಯಾರದು? ಯಾರದು? ಸರಿ ನೋಡಂತೆ ಯಾರು? ಓ, ಇದೆಂತದ? ಎಂತದ್ದು? ಮಲ್ಲಿಗೆ ಬಳ್ಳಿ. ಮತ್ತೆ ಬಳ್ಳಿಯಲ್ಲಿ ಅಷ್ಟು ಮಲ್ಲಿಗೆ ಉಂಟು ಅಂತ ಲೆಕ್ಕ, ಹೌದಲ್ವಾ? ಹೌದೌದು. ಮರವನ್ನು ನೋಡಿದ್ಯಾ? ಹಾ. ಒಂದೊಂದು ಮರದಲ್ಲಿ ಒಂದೊಂದು ಸ್ಪರ್ಧೆ. ಹೌದು. ಯಾಕೆ? ಯಾಕೆ? ಆಕಾಶವನ್ನು ಚುಂಬಿಸುವಂತಹ ಹಾ. ಒಂದು ರೀತಿಯಂತಹ ಸ್ಪರ್ಧೆ ಅದರಲ್ಲಿ ಏರ್ಪಟ್ಟಿದೆ, ಹೌದಲ್ವೇ? ಹೌದು. ನೋಡಬಾರದೆ? ಹಾ. ನೀರಿನಲ್ಲಿ ಈಜಾಡುವಂತಹ ಚಂದ. ಆಹಾ ಆಹಾ. ಇದನ್ನೆಲ್ಲ ನೋಡುವಾಗ ನಮಗೂ ಸ್ವಲ್ಪ ಆಯಾಸ ಆಗಿದೆ, ನಿನಗೂ ಕೂಡ ಆಗಿದೆ. ಭೂಲೋಕಕ್ಕೆ ಬಂದ ಮೇಲೆ ಎಲ್ಲ ಗೊತ್ತಾಗುದು. ಸ್ವಲ್ಪ ಆಯಾಸ ಆಗಿದೆ. ನೋಡ್ತೀರಿ ಸಾಲದು. ಮೇಲೆ ನೋಡಬಾರ್ದ? ಉರಿ ಬಿಸಿಲು, ಹೌದಲ್ವಾ? ಜಲಕೇಳಿಯನ್ನು ನಾವು ಕೂಡ ಆಡಬೇಕು. ಆದ್ದರಿಂದ ಇನ್ನೆಷ್ಟು ಸೌಂದರ್ಯ ಉಂಟು ಎನ್ನುವುದನ್ನು ನೋಡುವುದರ ಮೂಲಕವಾಗಿ ಕಂಡಂತಹ ಸರೋವರದಲ್ಲಿ ಜಲಕೇಳೆಯನ್ನು ಮುಂದುವರಿಸೋಣ ಬನ್ನಿ. ನನ್ನ ತಂದೆಯವರಾದಂತಹ ಮಂದಕರ್ಣರು ಅವರ ಪರಂಪರೆಯನ್ನು ಉಳಿಸಿಕೊಂಡು ನಾನು ಇಲ್ಲಿವರೆಗೆ ಬಂದವರಿದ್ದೇನೆ. ಈಗ ನನ್ನ ಅಪ್ಪ ಇರಬೇಕಾಗಿತ್ತು. ಮಗನ ಸಾಧನೆ ಏನು, ಮಗನ ಶಕ್ತಿ ಸಾಮರ್ಥ್ಯ ಏನು ಎಂಬುದನ್ನು ಕಂಡಾದ್ರೂ ಅವರಿಗೆ ಸಂತೋಷ ಆಗುತ್ತಾ ಇತ್ತು. ಆದ್ರೆ ಏನು ಮಾಡೋಣ ಹೇಳಿ, ನನ್ನ ಅಪ್ಪ ಈಗ ಇಲ್ಲದಾಗಿ ಹೋಗಿದ್ದಾರೆ. ಬಿಡೋಣ, ನನ್ನ ಪ್ರವೇಶವೇ ಹಾಗೆ ಅಂಧಕಾರದ ರೀತಿಯಲ್ಲಿ ಕಿರಣವೇ ಪ್ರಕಾಶಿಸುವ ರೀತಿಯಲ್ಲಿ ನಾನು ಪ್ರವೇಶ ಮಾಡಿದವರಿದ್ದಾರೆ. ಓಯ್, ಯಾವತ್ತಿನ ಹಾಗೆ ಇವತ್ತಲ್ಲ, ದಿನನಿತ್ಯವೂ ಕೂಡ ಒಂದೊಂದು ಆಹಾರವನ್ನು ಯಾರಾದ್ರೂ ನರವರು ಸಿಕ್ಕಿದ್ರೆ ತಿನ್ನುವಂತ ಕಾಯಕವನ್ನು ಮಾಡುತ್ತಿದ್ದವ ನಾನು. ಆದ್ರೆ ಏನು ಮಾಡೋಣ, ಈ ಹೊತ್ತು ಇಷ್ಟು ಹೊತ್ತಾಯ್ತು, ಇನ್ನು ನನಗೆ ಏನು ಮೂಗಿ
ಸಮಯ ಆಯ್ತು ನನ್ನ ಮಾಂಸವನ್ನು ತಿನ್ನದೆ, ರಕ್ತವನ್ನು ಕುಡಿಯದೆ, ಸಿಕ್ಕಿದಂತದನ್ನು ತಿನ್ನುವ ಬಗೆ ಹೇಗೆ? ಸಿಕ್ಕಿದಂತ ನರರ ಮಾಂಸವನ್ನು ತಿನ್ನಬೇಕು, ಅವರ ಉದರವನ್ನು ಬಗೆದು ಒಂದೊಂದೇ ಮಾಂಸವನ್ನು ನಮನೆ ತಿನ್ನಬೇಕು, ರಕ್ತವನ್ನು ಕಟಗಡಲೆ ಕುಡಿಯಬೇಕು. ತಡ ಮಾಡೋದು ಯಾಕೆ? ಹಸಿವೆ ನಿವಾರಿಸಬೇಕಾಗಿದೆ. ಅನ್ನೆಗೆ ತರುಣಿಯು ವನದೊಳು ಬಣ್ಣ ಬಡೆದು ಸಾಗುತ್ತೆ ಭ್ರಮೆಯೊಳಿರೆ ಬಳಿಕ ಖಿನ್ನತಿ ತಾಳುತ್ತೆ ಮರದಡಿ ಕನ್ನೆಯುತ ಬಂದು ವಿರಮಿಪೆ ಎನ್ನುತ್ತ ಕುಳ್ಳಿರಲು ಶಿವನೇ, ಎಷ್ಟು ದಿವಸವಾಯ್ತು ಸುತ್ತಾಡುತ್ತಾ ಬಂದವಳು ನಾನು. ಕಾಡಲ್ಲೇ ತಿರುಗಾಡುತ್ತಾ ಇದ್ದೇನೆ. ಮನಸ್ಸಿಗೇನು ತುಂಬಾ ಬೇಸರ ಆಗುತ್ತಾ ಉಂಟು. ಕಳೆದುಕೊಳ್ಳುವ ಬಗ್ಗೆ ಹೇಗಂತ ಯೋಚನೆ ಮಾಡಿದಾಗ ಎತ್ತರದ ಮರ ಕಾಣುತ್ತಾ ಉಂಟು. ಇಲ್ಲೇ ಸ್ವಲ್ಪ ಕುಳಿತುಕೊಂಡು ವಿಶ್ರಮಿಸುತ್ತೇನೆ, ನೋಡುವ. ಅಂತರೊಳಗೆ ಧನುಜಯ ದುಷ್ಟತನೈ ತಂದು ದೃಷ್ಟಿದೂರದೊಳಿದ್ದ ತರುಣಿಯನು ಕಾಣುತ್ತೆ ಅಂತಹ ಬೆದರಿದನ ನಾರಿಯನು ಕಂಡು ತನ್ಮಯನಾಗುತ್ತ ಅಮಮಯರಿವಳು ಸುಂದರಿಯೋ ನೋಡೆ ಕಮನೀಯ ಗಾತ್ರ
ಏನು ಕೊಂಡಾರಣ್ಯವೆಂದು ವಿರೋಮನೆಂಬ ರಕ್ಕಸನ ಇದ್ದಾನೆಂಬ ತಿಳಿದ ಬಳಿಕವೂ ನನ್ನನ್ನು ಆಗಮನ ಇಲ್ಲಿಗೆ ಆಗುವುದುಂಟೆ, ಆದಂತ ನನ್ನನ್ನು ನಾನು ಉಳಿಸುವುದುಂಟೆ. ಸಾಧ್ಯವೇ ಇಲ್ಲದಂತಹ ಮಾತಾಗಿ ಹೋಯಿತು. ಆದ್ರೆ ಯಾರು ಮಾಡೋಣ? ನನ್ನ ವಾಸನೆಯನ್ನು ಹಿಡಿದುಕೊಂಡು ಮುಂದೊತ್ತಿ ಬಂದೆ ಎಂದಾದ್ರೆ, ಓಯ್ ಏನಿದು ಆಶ್ಚರ್ಯವನ್ನು ಕಾಣ್ತಾ ಇದ್ದೇನೆ. ಹೆಣ್ಣೊಬ್ಬಳು ಬಂದು ಕುಳಿತವಳಿದ್ದಾಳೆ, ವಿಶ್ರಾಂತಿಯನ್ನು ಪಡೆಯುತ್ತಾ ಇದ್ದಾಳೆ. ಆಶ್ಚರ್ಯವಾದದ್ದು ಇದುವೇ. ಯಾಕೆ ದಟ್ಟವಾದ ಅರಣ್ಯಕ್ಕೆ ಹೆಣ್ಣೊಬ್ಬಳು ಬರುವುದುಂಟೆ, ಬಂದಿದ್ದಾಳೆ ಎಂದಾದ ಬಳಿಕ ಇನ್ನೇನು ತಿನ್ನಬೇಕು? ಛೇ, ಹೇಗೆ ಮನಸ್ಸು ಬರೋದಕ್ಕೆ ಸಾಧ್ಯ? ಅರರೆ ಇನ್ನಿವಳೆಂತವಳು ಸುಂದರಗಾತಿ. ಚೆಲುವಿಕೆಯ ವಯ್ಯಾರಿಂದ ಕೂಡಿದಂತಹ ಈಕೆಯನ್ನು ತಿನ್ನುವುದಕ್ಕೆ ನನಗೆ ಮನಸ್ಸಾದೀತೆ? ಸಾಧ್ಯವೇ ಇಲ್ಲ. ಆದರೆ ಯಾಕೋ ಏನು ಮನಸ್ಸಿನಲ್ಲಿ ಒಂದು ರೀತಿಯಂತ ವಿಚಲಿತವಾದ ಭಾವನೆ ಮೂಡುತ್ತಾ ಉಂಟು. ಈಕೆಯನ್ನು ನೋಡ್ತಾ ಇದ್ದಾನೆ, ಅತಿ ರೂಪವತಿಯಾದ ಈಕೆಯನ್ನು ತಿನ್ನುವುದಕ್ಕೆ ಅಸಾಧ್ಯ. ನೋಡುವ, ಒಂದು ಸಣ್ಣ ಪ್ರಯತ್ನ ಮಾಡ್ತೇನೆ. ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಭಾವನೆ ಅವಳಲ್ಲೇ ಮಾತನಾಡಿಸ್ತೇನಂತೆ. ಓ ಸುಂದರಿ, ವಾರಿಜ ಮುಖಿ ವೈಯಾರಿ ಚೆಲುವೆ ನೀನಾರೆಂಬುದ ಬೇಡ. ನೀನು ಮುಖ ಬೇಡ, ನನ್ನ ಮನಸ್ಸಿನ ಭಾವನೆ ಸ್ವಲ್ಪ ಅರ್ಥವಹಿಸು. ನಿಮ್ಮನ್ನು ನೋಡುವಾಗಲೇ ಹೆದರಿಕೆ ಆಗುತ್ತೆ. ಹೆದರಬೇಡ,
ಹೆದರಬೇಡ. ನನ್ನ ಸ್ವರ ಸ್ವಲ್ಪ ಗಟ್ಟಿಯೇ, ನಾನಿರುವ ಭಂಗಿಯೇ ಹಾಗೆ, ಆದ್ರೆ ಭಯ ಪಡೆದಿರು. ನಿಮ್ಮ ಸ್ವರ ಹಾಗೆ ಆದ್ರೆ ಎದುರವರಿಗೆ ಸಮಸ್ಯೆ ಆಗ್ತದೆ ಗೊತ್ತುಂಟ ಬೇಡ ನಿಮಗೆ? ಆಯ್ತು, ನಿಧಾನಗತಿಯಲ್ಲಿ ಮಾತಾಡುವ. ಒಮ್ಮೆ ಮುಖ ತಿರುಗಿಸು. ಏನಿದು ವಿಚಿತ್ರವನ್ನು ಕಾಣ್ತಾ ಇದ್ದೇನೆ? ಓ ಸುಂದರಿ, ಆಶ್ಚರ್ಯವನ್ನೇ ಕಾಣ್ತಾ ಇದ್ದೇನೆ. ಯಾಕೆ? ದಟ್ಟವಾದ ಅರಣ್ಯ, ಹಾ. ಹೆಣ್ಣೊಬ್ಬಳು ಒಂದು ವಿಶ್ರಾಂತಿನ ಪಡಿತಾ ಇದ್ದೀಯಾ? ಹೌದೌದು. ನಿನ್ನ ನೋಡಿ ನನ್ನ ಆಕರ್ಷಿತನಾದೆ. ಅದು ಯಾಕೆ? ಮನ್ಮಥ ಪಂಚಶರವನ್ನೇ ಪ್ರಯೋಗಿಸಿದ್ದಾನೆ. ಏನಾಯ್ತು ನಿಮಗೆ? ಆದದ್ದೇನು? ಏನು? ನಿನ್ನನ್ನು ನೋಡಿದ ಮೇಲೆ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಬದಲಾವಣೆ. ಇಷ್ಟರವರೆಗೆ ನನ್ನ ಮಾಂಸವನ್ನು ತಿಂತಾ ಇದ್ದವಂತ ನಾನು, ಆದರೆ ಈಗ ಹಾಗಲ್ಲ. ಮತ್ತೆ ನಿನ್ನನ್ನು ನೋಡಿ ಮನಸೋತವ ನಾನಿದ್ದೇನೆ. ಮಾಂಸಾಹಾರಿ ಬಿಟ್ರ? ಮಾಂಸಾಹಾರಿ ಬಿಟ್ಟು ಈಗ ಸಸ್ಯಾಹಾರಿ ಆಗಬೇಕು. ಸ್ವಲ್ಪ ಭಯ ಕೊಟ್ಟು ಬಿಸಿ ಬಿಸಿ, ಎಲ್ಲಿ ನೋಡಿದ್ರಲ್ಲಿ ಬಿಸಿ ಬಿಸಿ. ನೀವು ವೈದ್ಯರ ಬಳಿಗೆ ಹೋಗುವುದೇ ಒಳ್ಳೆಯದು. ನಮಗೆ ಅದು ವೈದ್ಯರ ಬಹುಶಃ ರೋಗ ನಿಮಗೆ. ನಮಗೆ ಮಾಂಸಾಹಾರಿಗಳಿಗೆ ವೈದ್ಯರ ಬಳಿ ಹೋಗಬೇಕು ಅಂತಿಲ್ಲ. ಮತ್ತೆ ಕೆಲವೊಂದು ತಿಂದರೆ ಅಲ್ಲಿಗೆ ಗುಣ ಆಗುತ್ತದೆ. ಹೌದಾ? ನಾವು ಕಾಡಿನಲ್ಲಿರುವವರಲ್ವಾ? ನನ್ನನ್ನು ತಿನ್ನುವುದು ಬೇಡ. ಇಲ್ಲ, ನೀನು ಹೆದರಬೇಡ. ನಿನ್ನನ್ನು ತಿನ್ನುವ ನಾನಲ್ಲ. ತಿನ್ನುವುದಕ್ಕೆ ಬರೆದ್ರೆ ಆಗ್ಲೇ ತಿಂದು ಮುಗಿಸುತ್ತಿದ್ದೆ. ಅಂದ್ರೆ ನಿನ್ನನ್ನು ತಿನ್ನುವುದಕ್ಕೆ ನನ್ನ ದೊಡ್ಡ ವಿಷಯವಾ? ಬೇಡ. ತೃಣ ಸಮಾನ ನನಗೆ. ಆದರೂ ನಿನ್ನ ಮೇಲೆ ಬಯಕೆ ಎಂಬುದು ಮೂಡಿ ಬಂದಿದೆ. ಬಯಕೆ? ಆಸೆ. ಇಷ್ಟು ಬೇಗ? ಏನು ನಿನ್ನದ್ದು? ಏನು ನಿಮ್ಮ ಬಯಕೆ? ನನ್ನ ಬಯಕೆ ಬೇರೆ ಏನೂ ಅಲ್ಲ. ಮತ್ತೇನು? ನಿನ್ನನ್ನು ಕೂಡಬೇಕು, ನಿನ್ನನ್ನು ಮದುವೆಯಾಗಬೇಕು ಎನ್ನುವಂತ ಬಯಕೆ. ಪರಮಪಾತಕ್ಕೆ ಬೇಡ ಅವರೇನು ಬೈದೆ ಮಾಡುವೆಯ ಮೂಢ ಭರತನುಡಿಯನು ಬಯಸದೆ ಭರತನುಡಿಯನು ಬಯಸದೆ ತೆರಳತ್ತ ತೆರಳತ್ತ ತರಕವಾಸವ ಸೇರದೆ ಓ ಪರಮ ಪಾತಕಿ, ಇಂತಹ ಮಾತನ್ನು ಹಾಡಿಬಿಟ್ಟೆ ನೀನು. ಯಾರು ಪಾತಕಿಯರು? ನೀನು ಮತ್ಯಾರು? ಹೇಗೆ ಪಾತಕಿ ಅದು? ಅಬಲೆಯಾದ ಹೆಣ್ಣು ಬೆಳೆಸುವಂತಹ ಸಂದರ್ಭದಲ್ಲಿ ಮೋಡಿಯ ಮಾತನ್ನು ಆಡುವುದರ ಮೂಲಕ ನೀವು ಹೇಗೂ ರಕ್ಕಸರು. ನಿಮಗೆ ಮತ್ತೊಂದು ವಿದ್ಯೆಯನ್ನು ಹೇಳಿಕೊಡ್ಬೇಕಾ? ಈಗ ನಾನು ಜಾಲ ವಿದ್ಯೆಯನ್ನು ಬಲ್ಲವರು ನೀವಾಗಿದ್ದೀರಿ. ನಾನೇನಾದ್ರೂ ಮಾತು ಮಾಡಿದ್ನಾ? ನೀವು ಹೇಳಿದ್ದಲ್ಲ. ನಿನ್ನ ಮೇಲೆ ಕೈ ಹಾಕಿದ್ನಾ? ಇಲ್ಲ. ನೇರವಾಗಿ ಹೇಳಿದೆ. ನೇರವಾಗಿ ಮಾತಾಡುವ ಕ್ರಮ ಅಂತ ಉಂಟಲ್ಲ, ಆದ್ರೆ ಹೆಣ್ಣೊಬ್ಬಳು ಸಿಕ್ಕಿದಂತಹ ಸಂದರ್ಭದಲ್ಲಿ ಹೀಗೆಲ್ಲ ಮಾತಾಡುವುದ? ಮತ್ತೆ ಹೇಗೆ ಮಾತಾಡಬೇಕು? ನಿಮಗೆ ಹಿರಿಯರ ಸಂಸ್ಕಾರ ಎಂದು ಹೇಳಿಯೇ ಕೊಡ್ಲಿಲ್ವಾ? ನನ್ನ ಅಣ್ಣಪ್ಪ ಹೀಗೆ ಹೇಳಿ ಕೊಡ್ಲಿಲ್ಲ. ನನ್ನಪ್ಪ ಒಬ್ಬೇ ಇಟ್ಟದ್ದು. ಬಹುಶಃ ನಿನ್ನ ಅಪ್ಪನು ಕೂಡ ಹೀಗಿರ್ಬೇಕು. ಆಹಾಹಾ. ಪರಮ ಪಾತಕ್ಕೆ ಅವಾಗಿರ್ಬೇಕು. ಆದ್ರೂ ಹೇಳ್ತಾ ಇದ್ದೇನೆ, ಏನು? ಕೈ ಮುಗಿದು ಒಂದು ವೇಳೆ ಅಬಲೆಯಾದ ಹೆಣ್ಣನ್ನು ನೀನು ಬಯಸಂತಾದ್ರೆ ಜನ್ಮ ಜನ್ಮಕ್ಕೆ ಇಲ್ಲಿ ಅಲ್ಲ, ನೀ ಸತ್ತ ಮೇಲೆ ಯಮನಲ್ಲಿಗೆ ಹೋದ್ರೆ ಅವನು ಹೇಳುದೇನು ಗೊತ್ತುಂಟ? ನೀ ಹೆಣ್ಣನ್ನು ಬಯಸಿ ಬಂದ ಅಂತ ಹೇಳಿ ಕೊತ್ತ ಕೊತ್ತನೆ ಕುದಿಯುವಂತ ಹೆಣ್ಣಿಗೆ ಹಾಕ್ತಾನೆ. ನನಗೆ ಇಲ್ಲಿ ಕೊತ್ತ ಕೊತ್ತ- ಬಿಡು ಬಿಡು ನೀವೆಲ್ಲ ನರಕ ಯಾತನೆ ಪಡುವುದು ಬೇಡ. ಇಲ್ಲೇ ಕಷ್ಟದಲ್ಲಿ ಇರುವವರು ತುಟಿ ಮೀರಿದ ಹಲ್ಲೆ. ಯಾರು ಹೇಳಿದ್ದು? ನೀನೇ. ಒಳಗೆ ಉಂಟು, ಅದು ನಿಮ್ಮದು ಹೊರಗೆ ಬಂದ. ನಾನು ಮಾತಿನಲ್ಲಿ ಹೇಳಿದ್ದು ಅಂದ್ರೆ ಹೊರಗೆ ಬಂದದ್ದಲ್ಲ, ಒಳಗೆ ಹೋದದ್ದಲ್ಲ. ಮತ್ತೇನು? ನೀನು ಹೆಚ್ಚು ಮಾತನಾಡ್ತಾ ಇದ್ದಿ. ನಾನು ಇದ್ದಷ್ಟೇ ಮಾತಾಡುದು. ಏನು ಹೇಳಿದೆ? ಆಗುದಿಲ್ವಾ? ಆಗುದಿಲ್ಲ. ಬೇಡ. ಕುಡುದಕ್ಕಾಗುದಿಲ್ವಾ? ಅಲ್ಲ, ನೀವು ಹಾಳಾಗ್ತೀರ ಅಂತ ಹೇಳಿ ಯಾರು ನಾನು ಹಾಳಾಗುದ? ನನ್ನನ್ನು ಕೆದಕಿ ನೀನು ಬೇಡ ಎಂದ ಬಳಿಕ ನಾನು ಬಿಡುವವನೇ. ಅಂದ್ರೆ? ನಿನ್ನ ಸರಗಿಗೆ ಅಮ್ಮಯ್ಯ, ಬೇಡ, ಬೇಡ. ಅಣ್ಣ, ಬೇಡ.
ಯಾರು ಕಾಮುಕ ಯಾರು? ನೀನೆ ಮತ್ತೆ ಯಾವ ರೀತಿಯಲ್ಲಿ ಕಾಮುಕ? ಮತ್ತೆ ಹ? ನಾನು ನೋಡ್ಲಿಲ್ವಾ ಈಗ ಏನು? ಹೆಣ್ಣನ್ನು ಹ. ಸೆಳೆಯುವುದಕ್ಕಾಗಿ ಮುಂದಾಗುತ್ತಾ ಇದ್ದೆ. ಆಹಾಹಾಹಾ. ಏಯ್. ನಿಮ್ಮದೊಂದು ಬುದ್ಧಿ ಸರಿಯಾಗಲಿಕ್ಕಿಲ್ಲ ಯಾವಾಗ ನೋಡಿದ್ರು. ಯಾಕೆ? ರಕ್ಕಸರ ಬುದ್ಧಿ ಇಷ್ಟೇ ಅಂತ ಆಯ್ತಲ್ವೋ? ಆ. ಏಯ್ ಏಯ್. ನಾವು ಬಂದ ಮೇಲೆ ಹ. ಇಲ್ಲಿ ನಡೀತದೆ ಎನ್ನುವ ಹಾಗೆ ಯೋಚನೆ ಮಾಡಬೇಡ. ಬಂದವ ನೀವು ಯಾರು? ಯಾರ? ಹ. ಮೇಲ್ಲೋಕದಿಂದ ಮೇಲ್ಮುಖದಿಂದ. ಗಂಧರ್ವ ಲೋಕದಿಂದ ಬಂದವರಿದ್ದೇವೆ. ಇಲ್ಲಿ ಏನು ಕೆಲಸ? ಏಯ್ ಏಯ್. ಕೆಲಸ ಏನೇ ಇರ್ಲಿ ಏಯ್. ಕೇಳುವುದಕ್ಕೆ ಜನ ನೀರಲ್ಲ. ಹ. ಆದ್ದರಿಂದ ಹೇಳುವುದಿಷ್ಟೇ, ಏನು? ನಾಡಿದ್ದ ಅಪರಾಧವಾಯಿತು ಎನ್ನುವ ಹಾಗೆ ಹ. ಅವಳ ಕಾಲು ಹಿಡಿದು ಬಿಡ್ತೇನೆ. ನೀನು? ಎಲ್ಲ ವಿಚಾರ ಮಾಡಿ ಉನ್ನತ ಹೌದೇನೋ? ಏನು? ದಟ್ಟಾರಣ್ಯವಿದು. ಹ್ಮ್. ಯಾರು ಬರುವಂತ ಸ್ಥಳಕ್ಕೆ ಹ. ಒಬ್ಬಳು ಹೆಣ್ಣ ಬಂದಿದ್ದಾಳೆ. ಹ. ಆಕೆ ನೈವೇದ್ಯ ನಾನು ಕೇಳಿಕೊಂಡವ. ಹ್ಮ್. ಬಾದನ್ನು ಕೂಡಿ ವರಿಸು ಎನ್ನುವ ಹಾಗೆ. ಹ. ಆದ್ರೆ ಒಪ್ಪಲಿಲ್ಲ. ಹ. ಒಪ್ಪದ ಕಾರ್ಯಕ್ಕೆ ಬೇಕಾಗಿ ಹ. ಅವಳ ಸ್ಥಳಿಗೆ ಕೈದಕ್ಕೆ ಮುಂದಾದೆ. ಇದು ಪ್ರೇಮವ ನಿನ್ನದು ಕಾಮವ? ಏಯ್, ಹ. ನನ್ನದು ಪ್ರೇಮವೂ ಹೌದು, ಕಾಮವೂ ಹೇಗದು? ಹೇಗದು ಇಷ್ಟರವರೆಗೆ ಪ್ರೇಮ? ನರರ ವಾಸನೆಯನ್ನು ಮಾಡಿ ಹ. ನರನನ್ನು ತಿಂದವ ನಾನು. ಹ. ನರ ರಕ್ತವನ್ನು ಕುಡಿದವ ನಾನು. ಹ, ಹಾಗೆ. ನನ್ನಂತ ಉನ್ನತ ಶಕ್ತಿವಂತರ ಈಗ ಮುಂದೆ ನಿನಗೆ ರಕ್ತ ಕುಡಿಲಿಕ್ಕ? ನನಗೆ ರಕ್ತವೂ ಬೇಕು, ಅವಳ ದೇಹವೂ ಬೇಕು. ಓಹೋ. ಒಂದು ವೇಳೆ ಆಗದಿಲ್ಲ ಅಂತ ಆದ್ರೆ ಹ. ನೀನು ಆದೀತು, ಹ. ನನ್ನ ಇನ್ನ ರಕ್ತವೂ ಆಗುತ್ತದೆ. ಹ, ಹ. ವಾಯ್, ಏಯ್. ನನ್ನನ್ನು ಎದುರಿಸುವಂತಹ ಹ. ಉನ್ನತ ಧೈರ್ಯವನ್ನು ಕೊಟ್ಟವರು ನನಗೆ ಯಾರು? ಹ. ಯಾಕೆ ಹೀಗೆ? ನಾವು ಎಷ್ಟು ಮಂದಿ ದುಷ್ಟರು ಇದ್ದೇವೆ? ಬಿಟ್ಟು ಹೋಗುವುದೇ ಹೇಳ. ಬಾರಿ ಹಾಕರದಿಂದ ಮೆರೆಯುತ್ತಾ ಇದ್ದಿ. ಹ. ಒಬ್ಬಳು ಹೆಣ್ಣನ್ನು ಬಲಾತ್ಕಾರ ಮಾಡುವುದಕ್ಕೆ ಮುಂದಾಗಿದ್ದಿ. ಹ. ಹಾಗಾಗಿ ಹೇಳುತ್ತಾ ಇದ್ದೇನೆ, ಹೇಳು. ತಪ್ಪಾಯ್ತೆಂದು ನಮ್ಮ ಕಾಲಿಗೆ ಬಿದ್ದು ಸಮಯನ್ನು ಕೇಳಿ ಸರಿ ಸರಿ. ಇಲ್ಲ ಅಂತಾದ್ರೆ? ಇಲ್ಲಾಂದ್ರೆ ತಾನೇನು ಗೊತ್ತಿಲ್ಲ. ನಿಮ್ಮ ಸಾಹಸದ ನಮಗೆ ಅರ್ಥವಿಲ್ಲ. ನನ್ನ ಸಾಹಸ ಏನು ಎಂಬುದಾಗಿ ನಾನು ತೋರಿಸಕ್ಕೆ ಸಿದ್ಧ. ನಿನ್ನ ತಲೆ ಹೋಗ್ತದೆ, ಜಾಗ್ರತೆ ಮಾಡು. ನಿಮ್ಮ ಮೂವರನ್ನು ನಾನು ತೆಗಿತೇನೆ. ಇಂಥ ಮಾಡ್ತೀಯಾ? ಯಮಖಲನೆ! ಯಾರು? ನಿನ್ನ ಪಾಲಿಗೆ ನಿತ್ಯ ಮಾತನ್ನು ಹೇಳಿದೆ ಅಂತಾದ್ರೆ ಹ. ಅದು ನಿನಗೆ ಪಥ್ಯವಾಗುವುದಿಲ್ಲ. ಹ. ನಿನ್ನ ಪಾಲಿಗೆ ದಾರಿ ಯಾವುದು ಗೊತ್ತಾ? ಏನು? ನಿನ್ನನ್ನು ಕೊಂದು ಹ. ನಿನ್ನ ರಕ್ತವನ್ನು ಹ. ಶಾಕಿನಿ ಜಾಕಿನಿ ಜ್ವಾಲಿನಿ ಮಾಲಿನಿ ಎನ್ನುವಂತಹ ಮಾರಿ ದೇವತೆಗಳಿಗೆ ಔತರವಾಗಿ ನಾವು ಕೊಡ್ತೇವೆ. ನಿನಗೆ ಕುಡಿತ? ಕೂಡಿತು. ಕುಡಿತ?
ಕೆಳಗ ಬಳಿವಾರಿ ಮಾತನಾಡಿದ ನಿಂತು ಸಗಾನುಭೂತಿಯಲ್ಲಿ ಅರಿಲಿಗೆ ಸುಂದರಿಯು ನೀನಗೆ ಬೋರುಗಡೆ ಬನದೊಳಗೆ ಚರಿಸುವ ನರೇಮಣಿ, ಬಹಳ ಆಶ್ಚರ್ಯವನ್ನೇ ಕಾಣ್ತಾ ಇದ್ದೇವೆ. ಯಾಕೆ ಸ್ವಾಮಿ? ದಟ್ಟವಾದಂತಹ ವಿಪಿನವಿದೆ. ನಿಜ. ಈ ವಿಪಿನದಲ್ಲಿ ಯಾವುದೇ ಅಂಜಿಕೆ ಅಳುಕಿಲ್ಲದೆ ಒಬ್ಬಳಾಕೆ ಬರ್ತಾಳೆ ಅಂತಾದ್ರೆ ಅನುಮಾನಕ್ಕೆ ಎಡೆ ಮಾಡಿ ಕೊಡ್ತದೆ. ಒಬ್ಬಳೆ ಬಂದದ್ದು ಅವಳ ಧೈರ್ಯಕ್ಕೆ ಕಾರಣ ಏನು ಎನ್ನುವುದನ್ನು ಕೇಳಲೇಬೇಕಾಗುತ್ತದೆ. ಸರಿ, ಯಾಕೆ ಕೇಳಿದ್ರೆ, ಯಾಕೆ? ಕಾಡೆನ್ನುವುದು ಅಪಾಯಕಾರಿಯಾದಂತಹ ಒಂದು ಸ್ಥಳ. ದುಷ್ಟ ಮೃಗಗಳಿರ್ತದೆ. ಮಾತ್ರವಲ್ಲ, ಈಗ ಸತ್ತಂತಹ ರಾಕ್ಷಸ ಏನಿದ್ದಾನೆ, ಅಂತಹ ರಾಕ್ಷಸರು ಸುತ್ತಾಡುವಂತಹ ತಾಣವಿದೆ. ಅದರಲ್ಲಿ ನೀನೊಬ್ಬಳೇ ಬಂದಿದ್ದಿ, ಸುತ್ತಮುತ್ತ ಯಾರೂ ಇಲ್ಲ. ಆಪತ್ತು ಒದಗಿ ಬಂತಂತಾದ್ರೆ ನಿನ್ನದಂತಹ ಅರ್ಥಧ್ವನಿಯನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ನಿಜ. ನಾವು ಸಕಾಲಕ್ಕೆ ಬಂದವರಿದ್ದೇವೆ. ಒಳ್ಳೆಯದು. ಆದರೆ ನಮಗೆ ಪ್ರಶ್ನೆ ಮೂಡಿದ್ದದಲ್ಲ. ಯಾವುದು? ಈ ದಟ್ಟವಾದಂತಹ ಕಾರಣದಲ್ಲಿ ನೀನು ಸುತ್ತಾಡಬೇಕಿದ್ರೆ ಕಾರಣ ಏನು? ಎಲ್ಲಿಂದ ಬಂದವಳು? ಎಲ್ಲಿಗೆ ಹೋಗುವವಳು? ಎಲ್ಲಿಯಾದರೂ ದಾರಿ ತಪ್ಪಿ ಕಾಡು ದಾರಿಯಲ್ಲಿ ಬಂದೆಯೋ? ಯಾರು ನೀನು ಎನ್ನುವುದನ್ನು ಹೇಳಬಹುದಾ? ಏನು? ಜನನಿಯೇ ದಾರುಪಿತನಾರೆಂಬ ವಿವರವ ವೀರಗೇಳೆಯಲ್ಲ ಜನನಿಯ ಯಾರು ಪಿತನಾರೆಂಬ ವಿವರವ ತೋರಿಕೊಡುವವರಿಲ್ಲ ನಾನಿದ ನಾರಿ ಕೊರೆವೆ ತೋರಿಕೊಡುವವರಿಲ್ಲ ನಾನಿದ ನಾರಿ ಕೊರೆವೆ ವೀರ ವೀರ ಅಯ್ಯ ವೀರನೇ, ಯಾರೀ? ಪವಿತ್ರವಾದ ಬಾಧೆಯಲ್ಲಿ ಅಡ್ಡ ಬಿದ್ದಿದ್ದೇನೆ. ಶುಭವಾಗಲಿ ನಿನಗೆ. ನನ್ನ ಮಾನವನ್ನು ಕಾಪಾಡಿದ ದೇವರು ನೀವು. ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅದು ನಮ್ಮ ಕರ್ತವ್ಯ ಎನ್ನುವ ಹಾಗೆ ಭಾವಿಸಿದ್ದೇವೆ. ಹಾಗಂತ ಹೇಳಿ ಹಾ. ನನ್ನ ಪರಿಚಯವನ್ನು ಕೇಳುತ್ತಾ ಇದ್ದೀರಿ. ಹೌದು. ಪರಿಚಯ ಹೇಳಬೇಕಂತಾದ್ರೆ ಅಪ್ಪ ಅಮ್ಮ ಅಂತ ಬೇಕೇ ಬೇಕು. ಹೌದೌದು. ತಂದೆ ತಾಯಿಯನ್ನು ಅರಿಯದವಳು ನಾನಾಗಿದ್ದೇನೆ. ಹೆತ್ತವರು ನನಗೆ ಗೊತ್ತಿಲ್ಲ, ಯಾರು ಅಂತಲೇ ಗೊತ್ತಿಲ್ಲ. ಇವರ ಅಂತ ಹೇಳುದಕ್ಕೆ ಹಾ. ನನ್ನ ಜೊತೆಲಿ ಜನವು ಕೂಡ ಯಾರು ಇಲ್ಲ ಹೇಳುದಕ್ಕೆ. ಸಾಕಿ ಸಲಹಿದವರೂ ಇಲ್ಲ. ಹಿಂದೆ ಮುಂದೆ ಹೇಳುವವರು ನನಗೆ ಯಾರು ಇಲ್ಲ. ಹಾಗಂತ
ಬೆಳೆದು ಇಷ್ಟು ದೊಡ್ಡವಳಾಗಿದ್ದು ಹೇಗೆ? ನಾನೊಬ್ಬಳೇ ಇರುವುದು. ಓಹೋ. ಆದುದರಿಂದ ಹಾ. ಯಾವುದೇ ವಿಚಾರ ಅರಿಯದಂತಹ ನಾನು ಹಾ. ಯಾವ ರೀತಿ ನಿಮ್ಮಲ್ಲಿ ಪರಿಚಯ ಹೇಳಬೇಕು ನನಗೆ ಅರ್ಥ ಆಗುತ್ತೆ ಇಲ್ಲ. ಹಾ. ಒಂದಂತೂ ಸತ್ಯ, ಏನು? ಕರೆಯುವುದಕ್ಕೆ ಸುಂದರಿ ಅಂತ ಹೆಸರಿಟ್ಟಿದ್ದಾರೆ. ಆಹಾ. ಇಷ್ಟು ಮಾತ್ರ ಗೊತ್ತು ಸ್ವಾಮಿ. ಓಹೋ. ಆದ್ರೆ ಹಾ. ನೀವು ಹೇಳ್ತಿರುವುದೇನು? ಹಾ. ನನ್ನ ಅಪ್ಪ ಅಮ್ಮ ಯಾರು? ಅಂದ್ರೆ ಹಾ, ನಿನಗೆ ಯಾರು ಅಂತಲೇ ಗೊತ್ತಿಲ್ಲ? ನನಗೆ ಗೊತ್ತೇ ಇಲ್ಲ. ಗೊತ್ತೇ ಇಲ್ಲ. ಇಲ್ಲ. ಹಾಗಿದ್ರೆ ಅವರನ್ನು ತಿಳಿಬೇಕೆನ್ನುವಂತಹ ಕುತೂಹಲ ನಿನಗೆ. ತೋರಿಸುವವರು ಯಾರಿದ್ದಾರೆ? ಹಾಗಿದ್ರೆ ಗತಿ ಇಲ್ಲ ಎನ್ನುವ ಹಾಗೆ ಯೋಚನೆ ಮಾಡ್ತಾ ಇದ್ದಿ. ಹಾ. ಯೋಚಿಸಬೇಡ. ಹಾ. ನಾವಿದ್ದೇವೆ, ನೋಡಿದ್ಯಾ? 60 ಮಂದಿ ನಾವಿದ್ದೇವೆ. ನೀವಿದ್ರೆ ನಾವು ನಿನ್ನದಂತ ಅಪ್ಪಮ್ಮ ಯಾರು ಎನ್ನುವುದನ್ನು ಶೋಧನೆ ಮಾಡಿ ಅವರ ಬಳಿಗೆ ಸೇರಿಸುವಂತಹ ಕೆಲಸ ನಮ್ಮದು. ಯೋಚನೆ ಮಾಡಿ. ನನ್ನ ಅಪ್ಪಮ್ಮನ ಹುಡುಕಿ ನೀವು ತೋರಿಸ್ತೀರಿ. ಹಾ. ಇಷ್ಟು ಹೇಳುವ ನೀವು ಯಾರಂತ ಗೊತ್ತಾಗ್ಲಿಲ್ವಲ್ಲ? ಓ, ನಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ಇಲ್ಲ. ನಾವ್ಯಾರು ಬಲ್ಲಯ್ಯ? ಯಾರು? ತರುಣಿ ಕೇಳು ನಾವು ಕೇಳರ ತರುಣಿ ತರುಣಿ ಕೇಳು ಕೇಳುತ್ತಾ ಇದ್ದೀಯ? ಸತ್ಯ. ನಾವು ಇಲ್ಲಿಯವರಲ್ಲ, ಮತ್ತೆ ನಾವು ಮೇಲುಲೋಕದವರು, ಅಂದರೆ ಗಂಧರ್ವರು ನಾವಾಗಿದ್ದೇವೆ. ನೀವು ಭೂಲೋಕಕ್ಕೆ ಬಂದದ್ದು ಯಾಕೆ? ಅದಕ್ಕೂ ಕೂಡ ಒಂದು ಕಾರಣ ಇದೆ. ಯಾವುದು? ಒಮ್ಮೆ ಆದ್ರೂ ಸಂತೋಷವನ್ನು ಪಡಬೇಕು. ಹ. ಭೂಲೋಕದಲ್ಲಿ ಜಲಕ್ರೀಡೆಯನ್ನು ಆಡಬೇಕು, ಹಾ. ಇಲ್ಲಿರುವಂತಹ ಪ್ರಕೃತಿ ಸೌಂದರ್ಯವನ್ನು ನೋಡಬೇಕು ಹಾ. ಎನ್ನುವ ಉದ್ದೇಶದಿಂದಲೇ ನಾವು ಧರೆಗೆ ಇಳಿದವರು ನಾವಿದ್ದೇವೆ. ಈ ಕಡೆಗೆ ಬಂದ ಉದ್ದೇಶ ಗಂಧರ್ವ ಲೋಕದ ಸಂತೋಷವೇ ಬೇರೆ, ಹಾ. ಭೂಲೋಕದ ಸಂತೋಷವೇ ಅದು ಬೇರೆ. ವಿಭಿನ್ನವಾಗಿರ್ತದೆ. ಹೌದು. ಹಾ. ಭೂಲೋಕದ ಸಂತೋಷವನ್ನು ಅನುಭವಿಸಬೇಕು ಯಾವ ರೀತಿಯಲ್ಲಿ? ಯಾವ ರೀತಿಯಲ್ಲಿ? ವನವಿಹಾರವನ್ನು ಮಾಡುವುದರಲ್ಲಿ, ಹಾ. ಜಲಕೇಳಿಯನ್ನು ಆಡುವುದರಲ್ಲಿ ಇಂತಹ ಒಂದು ಸುಖವನ್ನು ಸಿಗುತ್ತದೆ ಎನ್ನುವಂತಹ ಕಾರಣಕ್ಕಾಗಿ ಧರೆಗಿಳಿದವರು ನಾವಾಗಿದ್ದೇವೆ. ಸರಿ. ಗಂಧರ್ವ ಪತಿ ನಾನು, ಚಿತ್ರಲೋಚನ ಎನ್ನುವ ಹಾಗೆ ನನ್ನ ಹೆಸರು, ಒಳ್ಳೆಯದು. ಭಾನು ತೇಜ ಎನ್ನುವ ಹಾಗೆ ನನ್ನ ತಮ್ಮ, ಸ್ವಭಾನು ಎನ್ನುವ ಹಾಗೆ ಇವನಿದ್ದಾನೆ. 60 ಮಂದಿ ನೀವು? ಹೌದು, ಎಲ್ಲ ನನ್ನ ತಮ್ಮಂದಿರಿದ್ದಾರೆ. ಒಳ್ಳೆಯದಾಯ್ತು. ಆದ್ದರಿಂದ ಆದ್ದರಿಂದ ನೀ ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿ ಇಲ್ಲ. ಹಾ. ನಿನಗೆ ಯಾರು ಇಲ್ಲ ಎನ್ನುವ ಹಾಗೆ ಯೋಚಿಸಬೇಕಾದ್ದೇ ಇಲ್ಲ. ಹಾ. ನಿಮಗೆ ನಾವಿದ್ದೇವೆ. ಅಂದರೆ ಯಾವ ಕಾಲಕ್ಕೂ ನಿನ್ನನ್ನು ಬಿಟ್ಟು ಹಾಕುವುದಿಲ್ಲ. ಹಾ. ನಿನಗೊಂದು ದಾರಿಯನ್ನೇ ತೋರಿಸಿ ತೋರಿಸಿ ಆಮೇಲೆ ನಮ್ಮದಂತ ಗಂಧರ್ವ ಲೋಕವನ್ನು ಸೇರಿ ಅಗಲದಿರಿ ನೀವೆಲ್ಲ ನಾವು ಹೋಗ್ತೇವೆ. ಅಗಲದಿರಿ ನೀವೆಲ್ಲ ಕೈ ಮುಗಿದು ಕೇಳುವೆನು ಜಗದೊಳಗೆ ಮಿಗುವೆ ಸೌಂದರ್ಯವೇ ಬಗೆಯಾದುದು ಜಗದೊಳಗೆ ಮಿಗುವ ಸೌಂದರ್ಯವೇ ಏನಾಗೆ ಬಗೆಯಾದುದು ಅದಕ್ಕಾಗಿ ವಿಧಿ ಬಗೆಯ ನಾನರಿಯೇನು ನಾನರಿ ವಿಧಿ ಬಗೆಯ ನಾ
ನೀವಾಡಿದ ನುಡಿಯನ್ನು ಕೇಳಿ ಮನಸ್ಸಿಗೆ ತುಂಬಾ ಮೊದಲು ನನಗೆ ಸಂತೋಷವಾಯಿತು. ಕಡೆಗೊಂದು ಮಾತು ಹೇಳಿದಿರಲ್ಲ, ನಮ್ಮ ಲೋಕಕ್ಕೆ ನಾವು ಹೋಗುತ್ತೇವೆ ಎನ್ನುವುದಾಗಿ. ನನ್ನನ್ನು ಅರ್ಧ ದಾರಿಯಲ್ಲಿ ಬಿಟ್ಟು ನೀವು ಹೋಗುತ್ತೀರಾ? ಓ ಹಾಗಾಯ್ತಾ? ನೋಡಿದಿರ ನನ್ನ ಸ್ಥಿತಿಯನ್ನು. ಈ ಪ್ರಪಂಚದಲ್ಲಿ ಹೆತ್ತ ತಂದೆ ತಾಯಿ ಯಾರೆಂಬುದನ್ನು ಅರಿಯೇ ಹಿಂದೆ ಮುಂದೆ ಬಂದು ಬಳಗ ನನಗೆ ಯಾರೂ ಇಲ್ಲ. ಆ ವೇಳೆಯಲ್ಲಿ ಕಾಡಿನಲ್ಲಿ ತಿರುಗಾಡುತ್ತಾ ವೇಳೆಯಲ್ಲಿ ದುಷ್ಟ ರಕ್ಕಸನು ನನ್ನನ್ನು ಪೀಡಿಸಕ್ಕೆ ಮುಂದಂತಹ ವೇಳೆಯಲ್ಲಿ ಆತನ ಶಿರವನ್ನೇ ಕತ್ತರಿಸುವ ಮೂಲಕ ನನ್ನ ಜೀವನವನ್ನೇ ಪಾವನಗೊಳಿಸುವರು ನೀವು ಪುಣ್ಯಾತ್ಮರು. ಒಂದು ಲೆಕ್ಕದಲ್ಲಿ ಮತ್ತೊಮ್ಮೆ ನಿಮಗೆ ಕೈ ಮುಗಿತಾ ಇದ್ದೇನೆ. ಯಾಕೆ? ಹೆಣ್ಣಿಗೆ ಮಾನವೇ ಮುಖ್ಯ. ಆ ಮಾನವನ್ನು ಕಾಪಾಡಿದ ದೇವರು ನೀವಾಗಿದ್ದೀರಿ. ಆದುದರಿಂದ ಈ ವೇಳೆಯಲ್ಲಿ ಈ ಕಾಡಲ್ಲಿ ನನ್ನೊಬ್ಬಳನ್ನೇ ಬಿಟ್ಟು ಹೋದರೆ ನನಗೆ ಯಾರಿದ್ದಾರೆ? ಹಣೆಯಲ್ಲಿ ಬ್ರಹ್ಮದೇವ ಯಾವ ರೀತಿ ಬರೆಯುತ್ತಂತೆ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಹೇಗೂ ಎಲ್ಲವನ್ನೂ ಕಳೆದುಕೊಂಡವಳು ನೀವಿರುವಾಗ ನನಗೆ ಸಂತೋಷವಾಯಿತು. ನೀವು ನನ್ನನ್ನು ಅಗಲಿ ಹೋದ್ರೆ ಈ ಕಾಡಲ್ಲಿ ನನಗೆ ಯಾರು ದಾರಿ ತೋರಿಸ್ತಾರೆ? ನನ್ನನ್ನು ಬಿಟ್ಟು ಹೋಗಬೇಡಿ ದಮ್ಮಯ್ಯ, ಬಿಟ್ಟು ಹೋಗಬೇಡಿ. ಬಿಟ್ಟು ಹೋಗಬಾರ್ದೆ. ಮನನೊಂದು ಬೇಡುತ್ತಿಯ ಕಾಮಿನಿಯ ನೋಡಿ ಬಿಟ್ಟು ಹೋಗಬೇಡಿ. ನೋಡಿದ್ದೀರಾ ತಮ್ಮಂದಿರೇ? ಮನನೊಂದು ಬೇಡುತ್ತಿಯ ಕಾಮಿನಿಯ ನೋಡಿ ನೀವು ಗಮನಿಸಿದಿರೋ? ಅನುನಯದ ಬೇಡಿದರು ಇವಳು ಬೇಡುವ ಕ್ರಮ ಹೇಗೆ? ಪ್ರೇಮ ರಸಗೂಡಿ ಅನುನಯದಿ ಬೇಡಿದರು ಪ್ರೇಮ ರಸಗೂಡಿ ತಮ್ಮಂದಿರೇ, ಈಕೆಯ ಮಾತುಗಳನ್ನು ನೀವು ಗಮನಿಸಿದಿರ? ಅಗಲದಿರಿ ನೀವೆಲ್ಲ. ನೀವು ಯಾರು ನನ್ನನ್ನು ಅಗಲಬಾರದು ಎನ್ನುವ ಹಾಗೆ ಹೇಳಿದ್ದಾಳೆ. ನೋಡಿದ್ದೀರ? ಅವಳದ್ದಾದಂತಹ ಧ್ವನಿಯಲ್ಲಿ ಏನೋ ಒಂದು ಇದೆ ಅನ್ನೋದು ಸ್ಪಷ್ಟ. ಇಲ್ಲದೆ ಹೋದರೆ ಹೆಣ್ಣಾದವಳಿಗೆ ನೇರವಾಗಿ ನೀವು ನಮಗೆ ಬೇಕು ಎನ್ನುವುದನ್ನು ಹೇಳುವುದಕ್ಕಾಗುವುದಿಲ್ಲ. ಅದಕ್ಕೆ ಬೇಕಾಗಿ ಸುತ್ತಿ ಬಳಸಿ ನೀವು ಅಗಲಬೇಡಿ ಅಂತ ಹೇಳಿದ್ದೀರಿ. ಹಾಗಿದ್ರೆ ಹೇಳಿದ್ದಾಳೆ ಅಂತಾದ್ರೆ ಮತ್ತೊಂದು ಗಮನಿಸಬೇಕಾದಂತಹ ವಿಚಾರ, ದುಷ್ಟನನ್ನು ಕೊಂದವರು ನೀವು, ವೀರ ಯೋಧರು ನೀವಿದ್ದೀರಿ. ನಮ್ಮನ್ನೆಲ್ಲರ ಕುರಿತಾಗಿ ಆಡಿದ್ದಾಳೆ. ಹಾಗಿದ್ದರೆ ನಾವೆಲ್ಲ ಬೇಕು ಎನ್ನುವುದು ಇವಳಿಗೆ ಸ್ಪಷ್ಟ. ಹಾಗಾಗಿ ಇವಳು ಆಡಿದಂತಹ ಮಾತುಗಳನ್ನು ಕೇಳುವಾಗ ನನ್ನ ಮನಸ್ಸು ಕರಗಿ ಹೋಯಿತು. ನಿಮಗೆ ಯಾವ ಅನುಭವ ಆಗಿದೆ ಅನ್ನೋದು ಗೊತ್ತಿಲ್ಲ. ಆದ್ದರಿಂದ ಇಂತಹ ಸೌಂದರ್ಯವತಿಯೊಬ್ಬಳು ಕೇಳ್ತಾಳಂತ ಆದ್ರೆ ನಾವು ಮುಂದುವರಿಯಲೇಬೇಕು, ಇದನ್ನು ಕೇಳಲೇಬೇಕು. ಸುಂದರಿ ಬರೆಲೆ ಸುಮಧುರ ವಾಣಿಯ ಜಾಣೆ ಚಾರುಮತಿಯು ನೀನೆ ಪಾಲೆ ಸುಮಧುರ ವಾಣಿಯ ಜಾಣೆ ಚಾರುಮತಿಯು ನೀನೆ
ನಿನ್ನನ್ನು ಬಿಟ್ಟು ಅಗಲಬಾರದು ಎನ್ನುವ ಹಾಗೆ ಹೇಳ್ತಾ ಇದ್ದೆ. ಹಾ ಅಗಲುವುದಿಲ್ಲ. ಬಾರಲೆ ಬಾರಲೆ. ಅಣ್ಣ, ಅಣ್ಣ ಯಾರಣ್ಣ? 60 ಮಂದಿ ಅಣ್ಣಂದಿರಿದ್ದ ಹಾಗೆ ಹೇ, ಆವಾಗ ನಿನ್ನ ಬಾಯಿಯಿಂದ ಇಂತಹ ಮಾತು ಬರಲಿಲ್ಲ. ಮಾನವನ್ನು ಕಾಪಾಡಿದ ದೇವರು ಅಂತ ಹೇಳಿದ ಮೇಲೆ ಅಣ್ಣನೋ ತಮ್ಮನೋ ಆಹಾ, ಬೇರೆ ಯಾರಿದ್ದಾರೆ? ಏನೇ ಇರ್ಲಿ, ಹಾ. ನಮ್ಮದಂತಹ ಭಾವ ಎನ್ನುವುದು ಪರಿವರ್ತನೆ ಆಗಿ ಹೋಯಿತು. ನನಗೆ ಗೊತ್ತಾಯ್ತು. ಹಾ. ಬಹುಶಃ ನೀವೆಲ್ಲರೂ ತಮ್ಮಂದಿರು ಆಗಬೇಕೆನ್ನೋ ಬಯಕೆ ನಿಮಗೆ ಇರಬೇಕು. ಅಕ್ಕ ಒಬ್ಬಳು, ನೀವೆಲ್ಲ ತಮ್ಮಂದಿರು. ಖಂಡಿತ ಇಲ್ಲ, ಮತ್ತೆ ಹೇಗೆ? ಖಂಡಿತ ಇಲ್ಲ. ನಮಗೆ ಮದುವೆ ಆಗಬೇಕೆನ್ನುವ ಹಾಗೆ ಮನಸ್ಸಿತ್ತು ನಮಗೆ. ಹೌದು. ಹಾಗಂತ ಇಲ್ಲಿ ಮದುವೆ ಆಗ್ಲೇ ಇಲ್ವಾ? ಆಗಿದೆ, ಹಾಗಲ್ಲ. ಮತ್ತೆ? ಭೂಲೋಕದಲ್ಲಿ ಒಂದು ಆಗಬೇಕು ಅಂತ ಮನಸ್ಸಿತ್ತು. ಆ ಭೂಲೋಕದಲ್ಲಿ ಆದ್ರೆ ಸಮಸ್ಯೆ ಬೇಡ. ಹಾ. ಬಹುಶಃ ಹೀಗಿರ್ಬೇಕು. ಹೇಗೆ? ಅಕ್ಕನ ಹತ್ರನ ಹೇಳಿ ಎಲ್ಲಾದ್ರೂ ಸಂಬಂಧಿತರು ಹುಡುಕಬೇಕೆನ್ನೋ ಬಯಕೆ ನಿಮಗೆಲ್ವಾ? ನನ್ನನ್ನು ನೀವು ಜೊತೆ ಇರಿಸಿಕೊಂಡ್ರೆ ನಾನು ಹೇಗಾದ್ರೂ ನೋಡಿ ನಾನು ನಿಮಗೆ ಮದುವೆ ಮಾಡಿಸ್ತೇನೆ. ಅಯ್ಯೋ, ಯಾಕೆ ಇಷ್ಟು ಕಷ್ಟಪಡೋದು? ಮತ್ತೆ ಯಾಕೆ? ಬಳಿಯಲ್ಲೇ ಸಮಸ್ಯೆಗೆ ಪರಿಹಾರ ಇರುವಾಗ ನಾವು ಯಾಕೆ ಯೋಚನೆ ಮಾಡಬೇಕಾಗುತ್ತದೆ? ಅಲ್ಲ, ಕಾಡಲ್ಲಿ ನಾವಿದ್ದೇವೆ, ಬಳ್ಳಿಯಲ್ಲಿ ಯಾವ ಹುಡುಗಿದ್ದಾಳೆ? ಏನೇ ಇರ್ಲಿ, ಎಲ್ಲಿದ್ದಾಳೆ ಅವಳು? ಯಾರಿದ್ದಾಳೆ ಯಾರಿದ್ದಾಳೆ? ಯಾರಿದ್ದಾಳೆ ಅನ್ನೋದನ್ನು ನೀನೇ ಯೋಚಿಸಬೇಕು. ಅದ ನಾ ಯೋಚನೆ ಮಾಡಿದೆ. ನಿಮಗೆ ಒಪ್ಪಂತ ಹುಡುಗಿ ಯಾರಿದ್ದಾರೆ? ಹುಡುಗಿ ಇಲ್ವಾ ಇಲ್ಲಿ? ಎಲ್ಲಿ? ಇಲ್ವಾ? ಇದ್ದಾರೆ, ಅಂದ್ರೆ? ಇದ್ದಾಳೆ. ಯಾರು? ಇಲ್ಲ, ಇದ್ದಾಳೆ, ನಮ್ಮ ಸಮ್ಮುಖದಲ್ಲೇ ಇದ್ದಾಳೆ. ಆದ್ದರಿಂದ ನಿನ್ನನ್ನು ಕಂಡು ನೀ ಆಡಿದಂತಹ ಮಾತುಗಳನ್ನು ಕೇಳಿ ನಮಗೆಲ್ಲ ಪ್ರೇಮ ಅಂಕುರವಾಗಿದೆ. ಆದ್ದರಿಂದ ಜಲ ಕೇಳಿ ಆಡಬೇಕೆನ್ನುವ ಹಾಗೆ ಬಂದು ಇನ್ನೇನು ಮೇಲ್ಲೋಕಕ್ಕೆ ಹೋಗಬೇಕು ಎನ್ನುವಷ್ಟರಲ್ಲಿ ನಿನ್ನದಂಥ ಮಾತುಗಳನ್ನು ಕೇಳುವಾಗ ಇನ್ನೊಮ್ಮೆ ಜಲ ಕೇಳಿ ಆಗಬೇಕು. ಜತೆಯಲ್ಲಿ ನೀ ಬರಬೇಕು. ಚಂದದಿಂದ ಜಲ ಕೇಳಿ ನಾಡುತ್ತಾ ನಾವು ಕೂಡಿದೆವು ಅಂತಾದ್ರೆ ಸ್ವರ್ಗ ಸ್ವರ್ಗ ನಿಧಿವಾಗಿರದಂದಿಗೆ ಇತರನ ವಚನಗಳ ಏತಕೈ ನುಡಿವಿದೆನು. ನಿಧಿವಾಗಿರದಂತೆ ಇತರನ ವಚನಗಳ ಏತಕೈ ನುಡಿವಿದೆನು. ಸೋತು ಹೋಗಿಗೆನೆಂದು ಹಾದುರಿ ನಾನಲ್ಲಿ, ಸೋತು ಹೋಗಿಗೆನೆಂದು ಹಾದುರಿ ನಾನಲ್ಲಿ, ಮಾತಿಲ್ಲ ಮುಂದೆ ನಿಮ್ಮೊಡನೆ. ನಿಧಿ ಬಾಗಿರದಂತೆ ಈತನ ವಚನಗಳ ಅಯ್ಯ ಕೇಚರ ವೀರರೇ, ನಿಮ್ಮ ಬಾಯಿಂದ ಇಂತಹ ಮಾತು ಬರದೆ ನೀತಿ ಬಾಹಿರವಾದ ಮಾತನ್ನು ನೀವು ಆಡುತ್ತಾ ಇದ್ದೀರಿ. ಖಂಡಿತ ಇಲ್ಲ. ಅಬಲೆಯಾದ ಹೆಣ್ಣು ನಾನು ಹ, ರಕ್ಕಸನು ಪೀಡಿಸುತ್ತ ವೇಳೆಯಲ್ಲಿ ಯಾರಾದರೂ ಕಾಪಾಡುತ್ತೆ ಹೇಳುವಾಗ ಹ, ಪಕ್ಕನೆ ನೀವು ಬಂದು ಹ. ಆತನಿಗೆ ತಕ್ಕುದಾದ ಶಿಕ್ಷೆಯನ್ನು ಕೊಟ್ಟು ನನ್ನ ಮಾನವನ್ನು ಕಾಪಾಡಿದ ದೇವರು ಅಂತ ನಾ ಹೇಳಿ ನೀನೇ ಯೋಚನೆ ಮಾಡು. ಏನು? ಕಾಪಾಡು ಎನ್ನುವ ಅಂತಹ ಸಂದರ್ಭದಲ್ಲಿ ಹ. ಬಂದು ನಿಮ್ಮನ್ನು ಕಾಪಾಡಿದ್ದೇನೆ. ನೀ ನನ್ನ ಜೊತೆಯಲ್ಲೇ ಇರಬೇಕು. ಹ. ವಯಸ್ಸಿಗೆ ಬಂದಂತಹ ಹೆಣ್ಣೊಬ್ಬಳು ಹ. ವಯಸ್ಸಿಗೆ ಬಂದಂತಹ ಹುಡುಗರನ್ನು ಹ. ಒಂದು ನನ್ನ ಜೊತೆಯಲ್ಲೇ ಇರಬೇಕು ಹ. ಎನ್ನುವ ಹಾಗೆ ಹೇಳ್ತಾಳೆ ಅಂತ ಆದ್ರೆ ಹ. ಯೋಚನೆ ಮಾಡು ಯಾಕಾಗಿ ಎನ್ನುವುದನ್ನು. ಬಹುಶಃ ನಾನು ಆಡಿದ ಮಾತನ್ನು ತಪ್ಪು ತಿಳಿದವರು ನೀವು. ಯಾಕೆ? ನನ್ನ ಮನಸ್ಸಲ್ಲೊಂದು ಭಾವನೆ ಇತ್ತು. ಹ, ತಂದೆ ತಾಯಿರು ಯಾರಂತ ಗೊತ್ತಿಲ್ಲ, ಬಂದು ಬಳಗದವರು ನನಗಿಲ್ಲ. ಹ. ಕಾಡಿನಲ್ಲಿ ನಾನೊಬ್ಬ ಅನಾಥೇನಾಗಿ ನಾ ಭಾವಿಸಿದರೆ ಹ. ಮಾನವನ್ನು ಕಾಪಾಡಿದ ಪುಣ್ಯಾತ್ಮರು ನೀವು ಅಣ್ಣಂದಿರುತ್ತ ನಾ ಭಾವಿಸಿಕೊಂಡರೆ ನಿಮ್ಮ ಜೊತೆಲಿ ಇರುತ್ತಂತ ಹೇಳಿದ. ಹೌದು. ಯಾಕೆ? ನಿಮ್ಮ ರೂಪವನ್ನು ಕಂಡು ನಾ ಹೇಳಿದ್ದಲ್ಲ, ನಿಮ್ಮ ಮನಸ್ಸಿನ ಅರಿತು ನಾ ಹೇಳಿದ್ದು. ಹ. ಆದರೆ ಹ. ನಾನು ಆಡಿದ ಮಾತಿಗೆ ವಿರುದ್ಧವಾಗಿ ನೀವು ಮಾತಾಡ್ತಂತ ಹೇಳಿದ್ರೆ ಹ. ನೀನೊಂದು ಮಾತು ಹೇಳಿದ್ದಿ, ನನ್ನ ಸೌಂದರ್ಯವೇ ನನಗೆ ಹಾಗೆ ಆಗಿ ಹೋಯಿತು ಅಂತ. ಯಾಕೆ? ಈಗ ನನಗೆ ಅರ್ಥ ಆಯ್ತು. ಹ. ನನ್ನ ರೂಪವೇ ನನಗೆ ಮಾರಕವಾದುದು ಹೇಗೆ? ಹೇಗೆ? ನಾ ಸುಂದರಿಯಾಗಿ ಕಂಡ ಕಾರಣ ನೀವು ನನ್ನನ್ನು ಬಯಸಿದ್ದಲ್ವಾ? ಇನ್ನು ಮುಂದೆ ನೀ ಯೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಯಾಕೆ? ನಿನ್ನನ್ನು ಮದುವೆ ಆಗುವ ಹಾಗೆ ಇಲ್ಲ ನಾವು. ಮತ್ತೆ? ಯಾಕೆ ಹೇಳಿದ್ರೆ ಯಾಕೆ? ಮೇಲು ಲೋಕಕ್ಕೆ ನಿನ್ನನ್ನು ಕರೆದುಕೊಂಡು ಹೋಗುವ ಹಾಗಿಲ್ಲ. ಗಂಧರ್ವ ಲೋಕದಲ್ಲಿ ನೀವು ಇರುವವರು, ಹ. ಭೂಲೋಕದಲ್ಲಿ ನಾನಿದ್ದೇನೆ. ಹ. ನನ್ನನ್ನು ಕರ್ಕೊಂಡೋದಕ್ಕೆ ಹೋಗೋದಕ್ಕೆ ಆಗುತ್ತೆ ಹೇಳಿದ್ರು ಹ. ನನ್ನ ಮನಸ್ಸು ಒಪ್ಪಬೇಕಲ್ಲ ಸ್ವಾಮಿ. ಹಾಗೆ. ಒಪ್ಪಿ ಬಂದ್ರೆ ಮಾತ್ರ. ಹ. ಅಂದ್ರೆ ಬೇರೆ ಏನಲ್ಲ, ಹ. ಹರಿದು ಬಂದ ನೀರು, ಹ. ಒಲಿದು ಬಂದ ಹೆಣ್ಣು, ಅವಳನ್ನು ಯಾವುದೇ ಕಾರಣಕ್ಕೂ ತಿರಸ್ಕಾರ ಮಾಡಬಾರದು. ನಾನು ಹಾಗಲ್ಲ. ಬೇಡ ಅಂತ ಹೇಳ್ತಿರುವಾಗ ಬೇಕು ಅಂತ ಹೇಳಿದ್ರೆ ನಿಮ್ಮ ತಪ್ಪಾಗೋದಿಲ್ವಾ? ಇಷ್ಟೆಲ್ಲ ಹೇಳಿ ಈಗ ಬೇಡ ಅಂತ ಹೇಳ್ತಾ ಇದ್ದೆ.
ನನಗೆ ಒಂದು ವಸ್ತು ಬೇಕು ಅಂತಾದ್ರೆ ಅದು ಬೇಕೇ ಬೇಕು. ತಮ್ಮಯ್ಯ ಕಾಲು ಹಿಡಿತೇನೆ. ಬರುವುದಿಲ್ಲ, ಬರುವುದಿಲ್ಲ, ಬಿಡುವುದಿಲ್ಲ. ಕಾಮದಾಹವು ನಿಗಲಾಕ್ಷಣ ಭುವಿಯರು ಬಿಟ್ಟಂತ ಸಾರ್ಥರು ಕಾಮಿನಿಯ ಕಡೆ ಗಣಿಸಿ ತಮ್ಮಯ್ಯ ಪುರಕ್ಕೆ ಶೀಘ್ರದುಳು. ತಮ್ಮಂದಿರೇ, ಒಂದು ವಸ್ತು ಬೇಕು ಅಂತ ಹೇಳಿದ ಮೇಲೆ ನನಗೆ ಅದು ಬೇಕೇ ಬೇಕು. ನಿಮಗೆಲ್ಲ ಗೊತ್ತಿದ್ದಂತಹ ವಿಚಾರ. ಇವಳು ಬೇಡ ಅಂತ ಹೇಳಿದ್ರು, ನಾವು ಬಿಡ್ತೇವಾ? 60 ಮಂದಿ ತಮ್ಮಂದಿರು ಅವಳನ್ನು ಸೇರಿದವರಿದ್ದೇವೆ. ಆಹಾ, ನಮ್ಮದಂತಹ ಕೆಲಸ ಭೂಲೋಕಕ್ಕೆ ಬಂದದ್ದು ಒಂದು ಹೆಚ್ಚಿಗೆ ಆಯ್ತು. ಒಳ್ಳೇದಾಯ್ತಲ್ವಾ? ನಮ್ಮದಾದಂತ ಪುರವನ್ನು ಸೇರಬೇಕು, ಗಂಧರ್ವ ಲೋಕಕ್ಕೆ ನಡೆಯೋಣ. ಜ್ಞಾನವಾಗಿರರೆಲ್ಲ ಹೀನತನದಲ್ಲಿ ವರ್ತಿಸುತ್ತ ಸಾನುರಾಗವ ತೋರಿ ನಾನಾ ಮಾತುಗಳಾಡಿ ಬೇಡ ಶಿವನೇ. ಮಾನಹಾನಿಯನೆಸಗಿದರು ಮಾನಹಾನಿಯನೆಸಗಿದರು ಮತ್ತೆ 460 ಪುತ್ರರ ಮತ್ತೆ 460 ಪುತ್ರರವರಿದೆಯ ಹೆತ್ತು ನೀಡಲು ತ್ಯಜಿಸುತ್ತಲಿಯೇ ಎತ್ತ ಹೋದರೂ ನಿಜ ಗೊತ್ತಾಗದೆ ನನಗಿನ್ನೂ ಎಲ್ಲಿ ಹೋದರು? ಕತ್ತಲೆ ಬದುಕಾಯ್ತು ಬದುಕಿನ್ನು ಕತ್ತಲೆಯಾಯ್ತು ಇದೇ ಆ ಶಿವನೇ, ಶಿವನೇ, ಹೆಣ್ಣು ಜನ್ಮಕ್ಕೆ ಧಿಕ್ಕಾರ ಸ್ವಾಮಿ, ಧಿಕ್ಕಾರ. ಹೆಣ್ಣು ಜನ್ಮ ನೀ ಕೊಟ್ರೆ ತೊಂದರೆ ಇಲ್ಲ, ಅತಿಯಾದ ರೂಪವನ್ನು ಮಾತ್ರ ಕೊಡಬೇಡ ಯಾವ ಹೆಣ್ಣಿಗೂ ಕೂಡ. ಯಾಕೆ? ನಾನು ಬಯಸಿದ ಕಷ್ಟವೇ ಸಾಕು ಸ್ವಾಮಿ, ಸಾಕು. ಶಿವನೇ, ನಿನಗೂ ನನ್ನ ದುಃಖವ ಅರ್ಥವಾಗದೆ ಹೋಯಿತೆ. ರಕ್ಕಸ ಬಂದು ಪೀಡಿಸುವಂತಹ ವೇಳೆಯನ್ನು ಕಾಪಾಡಿದ ಕಾರಣಕ್ಕಾಗಿ ನಿಮ್ಮ ಜೊತೆಯಲ್ಲಿ ಇರಬೇಕಂತ ಆಸೆ ಪಟ್ಟದು ನಾನು ತಪ್ಪೇ. ನಾನು ಆಡಿದ ಮಾತು ತಪ್ಪಾಗಿ ತಿಳ್ಕೊಂಡ್ರಲ್ಲ. ಕೇಚರರು ನಾವು ಆಡಿದ್ದೆ ಮಾತು, ನಡೆದದೆ ದಾರಿ ಎನ್ನುವುದಾಗಿ ನನ್ನನ್ನೇ ಪೀಡಿಸುವುದಕ್ಕೆ ಮುಂದಾಗಿ ಹೋದರು. 60 ಮಂದಿ ಅವರು ಹೆಣ್ಣಾದ ಒಬ್ಬಳು ನಾನು. ಏನು ಮಾಡುವುದಕ್ಕೆ ಸಾಧ್ಯ ಉಂಟು? ಅವರ ಆಸೆಯನ್ನು ಪೂರೈಸಿ
ಬಿಟ್ಟರು ಬಿಟ್ಟರು 60 ಮಕ್ಕಳನ್ನು ಹಡೆದೆ ನಾನು. ಅಬ್ಬಾ, ಒಂದು ಕಡೆಯಿಂದ ಸಂತೋಷ, ಇನ್ನೊಂದು ಕಡೆಯಿಂದ ದುಃಖ. ಮದುವೆಯಾಗದೆ ನಾ ಮಕ್ಕಳನ್ನು ಪಡೆದೆ ಅಂತ ಆದ್ರೆ ಲೋಕದವರು ಏನು ಹೇಳ್ಯಾರು? ಯಾವ ಪಟ್ಟವನ್ನು ಕಟ್ಟುವುದಕ್ಕೆ ಸಾಧ್ಯ ಉಂಟು ಹೇಳಿ ನೋಡುವ. ಈ ಕಡೆಯಿಂದ ಅಮ್ಮ ಅಂತ ಕರೆಯುವ ಮಕ್ಕಳ ಮುಖವನ್ನು ಕಾಣುವಾಗ ಮನಸ್ಸಿಗೇನೋ ಸಂತೋಷ, ನಾ ತಾಯಿ ಆದೇನೋ ಕಾರಣಕ್ಕಾಗಿ ಹೇಗಾಯಿತು? ಸಂಸ್ಕಾರ ಮದುವೆಯಾಗಿ ನಾ ಮಕ್ಕಳನ್ನು ಪಡೆದದ್ದೇ ಅಲ್ಲ, ತನ್ನ ಸುಖವನ್ನು ಕೊಡುವುದರ ಮೂಲಕ ನನ್ನ ಬಿಟ್ಟೇ ಹೋದ್ರು. ಎಲ್ಲಿಗೆ ಹೋದ್ರು ನಾನರಿಯೇ, ನನಗೆ ಯಾರು ಗತಿ? ನನ್ನ ಬದುಕೆ ಕತ್ತಲಾಯಿತು ವಿಧಿಯೇ, ನನ್ನ ಬದುಕೆ ಕತ್ತಲಾಯಿತು, ಕಾಡೇ ಕತ್ತಲೆ. ನಾನಂದರೆ ನನ್ನ ರೋದನವನ್ನು ಕೇಳುವವರು ಯಾರಿದ್ದಾರೆ ಶಿವನೇ, ಯಾರಿದ್ದಾರೆ? ಎಂದು ನಾರದಿ ತನ್ನ ಜೀವನ ಸಂದು ಹೋದುದೆಂದು ದುಃಖಿಸೇ ಜೀವನಕ್ಕೆ ಧಿಕ್ಕಾರ ಧಿಕ್ಕಾರ. ಬಂದು ಮುನಿವರ ರೂಪದಿಯು ಬಂದು ಮುನಿವರ ರೂಪದಿಯು ಹರಿ ನುಡಿದ ನವಳೊಡನೆ ಎಂದು ನಾರದಿ ತನ್ನ ಜೀವನ ಸಂದು ಹೋಗುವುದೇ ಆ ಆ ನಾರಿಮಣಿ ಯಾರಮ್ಮ ವನದೊಳೆಲ್ದು ದುಃಖಿಸುತ್ತೇರ್ಪೆ ಯಾರಮ್ಮ ವನದೊಳೆಲ್ದು ದುಃಖಿಸುತ್ತಿಪ್ಪೆಗೆ ಈ ರೀತಿ ಕಷ್ಟವಾದು ಏನೇ ಕಷ್ಟ? ಕಾರಣ ಅರುಗಲೆ ನಾರಿ ಮಣಿಯಲಿಲ್ಲ ಕಾರಣ ಅರುಗಲೆ ನಾರಿ ಮಣಿಯಲಿಲ್ಲ ಭಾರತೆಯನ್ನ ವಿಸ್ತಾರದಿಲ್ಲೊಳು ಯಾರಮ್ಮ ವನದೊಳೆಲ್ದು ದುಃಖಿಸುತ್ತಿಪ್ಪೆ ಈ ರೀತಿ ಕಷ್ಟವಾದು ಯಾರಮ್ಮ ಆ ಅಮ್ಮ ಹೆದರಬೇಡ. ಯಾಕಂದ್ರೆ ಯಾವ ರೂಪದಲ್ಲಿ ಯಾವ ಕ್ರಮದಲ್ಲಿ ಯಾರು ಬರ್ತಾರೆ ಅನ್ನೋದು ಗೊತ್ತಾಗುವುದಿಲ್ಲ. ಖಂಡಿತ ಬೆದರಿದ ಜಿಂಕೆಯ ಹಾಗೆ ನನ್ನನ್ನು ನೋಡ್ತಾ ಇದ್ದಿ. ಮನಸ್ಸಿನಷ್ಟು ಭಯ ಸ್ವಾಮಿ. ಭಯಭೀತಗೊಂಡಂತಹ ನೀನು ಆ, ಈ ಗೊಂಡಾರಣ್ಯದಲ್ಲಿ ಒಬ್ಬಳೇ ಇದ್ದುಕೊಂಡು ಕಣ್ಣೀರು ಸುರಿಸ್ತಾ ಇದ್ದಿ. ಜೀವನದ ಪಥ ಗೋಚರಿಸುವುದಿಲ್ಲ, ಗೋಚರಿಸುವುದರೆಂಬುದಾಗಿ ಕೊಯ್ಯಲು ನಿನ್ನದು. ನನ್ನ ಜೀವನವೇ ಕತ್ತಲಾಯಿತು. ಆಶ್ಚರ್ಯವಾಯ್ತಲ್ಲ? ಯಾಕೆ? ಈ ವನಾಂತರದಲ್ಲಿ ಒಬ್ಬಳು ನಾರಿ ನೀನು ಕಣ್ಣೀರು ಸುರಿಸಿಕೊಂಡು ಇರಬೇಕು ಅಂತಾದ್ರೆ ಏನೋ ಕಾರಣ ಇರಬೇಕಲ್ಲ. ಯಾರು ನೀನು? ಏನು ಕಷ್ಟ ಬಂತು ಹೇಳುವೆಯಾ? ಓ ಮೌನಿಪಾಲ, ಕೇಳಯ್ಯ ಮುನಿಬನ ಬೇಳುವೆ ವ್ಯಥೆಯ ಕೇಳಬೇಕು ಸ್ವಾಮಿ, ಕೇಳಬೇಕು. ಜಾಲವಲ್ಲವೋ ಕಷ್ಟಕಾಲದ ಕಥೆಯ ನನ್ನ ಬೆಟ್ಟೆಯ ಕಥೆಯನ್ನು ಕೇಳುವೆಯಾ? ಹೂಳಕ್ಕೆ ಕರರ ಹಾಳು
ಸಂತೈಪುದು ಕೇಳಯ್ಯ ಮುನಿಪ ಮುನಿಪಾದ, ಅಮ್ಮ ಇದೋ ನಿನ್ನ ಪವಿತ್ರ ಪಾದಗಳಿಗೆ ನಮಸ್ಕಾರ ಸಲ್ಲಿಸುತ್ತಾ ಇದ್ದೇನೆ. ಶ್ರೀಹರಿ ಕಾಪಾಡಲಿ. ನನ್ನ ಮನಸ್ಸಿನ ವ್ಯಥೆಯ ಕಥೆಯನ್ನು ಕೇಳುವುದಕ್ಕೆ ಬಯಸುವಿರ ಸ್ವಾಮಿ. ಏನು ಎಂತು ಅಂತ ಗೊತ್ತಾಗಬೇಕಲ್ಲ ನನಗೆ. ನನ್ನ ಕಣ್ಣೀರ ವಿಚಾರವನ್ನು ಯಾವ ರೀತಿ ಬಿತ್ತರಿಸಲಿ ತಂದೆ, ಯಾವ ರೀತಿ ಬಿತ್ತರಿಸಲಿ? ಏನದು ದುಃಖ? ಕಾಡಿನಲ್ಲಿ ಒಬ್ಬಳೇ ತಿರುಗುವಂತಹ ವೇಳೆಯಲ್ಲಿ ಹ್ಮ್ ಕೇಚರರಂತೆ ಹ್ಮ್ 60 ಮಂದಿ ಇದ್ದರು. ನನ್ನ ಜೊತೆ ಮಾತಾಡೋದಕ್ಕೆ ಮುಂದಾದ್ರು. ಹ್ಮ್ ಅವರು ಬರುವುದಕ್ಕೆ ಬಲವಾದ ಕಾರಣ ಉಂಟು. ಆ, ನಾ ತಿರುಗಾಡುವಂತಹ ವೇಳೆ ರಕ್ಕಸನೋರು ನನ್ನ ಪಾಲೆ ಕಷ್ಟ ಬಂತು ಸ್ವಾಮಿ. ಆ, ಕಾಪಾಡಿ ಎನ್ನುವಾಗ ಬಂದಂತಹ ರಕ್ಕಸನ್ನು ಕೊಂದು ಹ್ಮ್ ನನ್ನ ಮಾನವನ್ನು ಉಳಿಸಿದವರವರು ಹೌದೇ? ದೇವರಿಗೆ ಸಮಾನರಲ್ವಾ? ಖಂಡಿತ. ಕೈ ಮುಗಿದು ಬೇಡಿಕೊಂಡೆ, ಆ, ಅಣ್ಣಂದಿರೇ ನನ್ನನ್ನು ಬಿಟ್ಟು ಹೋಗುದು ಬೇಡ, ನನಗೆ ಯಾರು ಇಲ್ಲ ಎನ್ನುವುದಾಗಿ. ಆ, ಆವಾಗ ಅವರ ಮನಸ್ಸಲ್ಲಿ ಹುಟ್ಟಿತ್ತೊಂದು ಆಸೆ, ಏನದು? ನನ್ನ ತನಸುಖವನ್ನು ಪಡೆಯಬೇಕೆನ್ನುವ ಆಸೆ ಸ್ವಾಮಿ. ಹಾ ಹಾ ಬೇಡಿಕೊಂಡೆ, ಅಣ್ಣಂದಿರೇ ಕ್ಷಮಿಸಬೇಕು, ತಪ್ಪು ಮಾತನ್ನ ಆಡಬೇಡಿ ಎನ್ನುವುದಾಗಿ. ಹ್ಮ್ 60 ಮಂದಿ ಕೇಚರು ಸೇರಿ ಹ್ಮ್ ನನ್ನ ಮಾನಹಾರ ಮಾಡಿಬಿಟ್ಟರು ಸ್ವಾಮಿ. ನನ್ನ ಬದುಕನ್ನೇ ಹಾಳು ಮಾಡಿಬಿಟ್ಟರು. ಅಷ್ಟೇ ಅಲ್ಲ, 60 ಮಂದಿ ಮಕ್ಕಳನ್ನು ಕರುಣಿಸುವ ಮೂಲಕ ನನ್ನನ್ನು ಬಿಟ್ಟು ದೂರ ಹೋದರು. ಹೊರಟೆ ಹೋದ್ರ? ಮುನಿಪೋತ್ತಮ, ಹಾ ಜೀವನ ಹಾಳಾಯಿತು, ಹ್ಮ್ ಮಾನ ಹೋಯಿತು. ಹ್ಮ್ 61 ಮಕ್ಕಳನ್ನು ನಾನು ಹಡೆದೆ. ಹ್ಮ್ ನಾನು ಒಬ್ಬಂಟಿಗಳು ಸ್ವಾಮಿ. ಹ್ಮ್ ಮಕ್ಕಳನ್ನು ಸಾಕುವ ವಿಧಾನ ನನಗೆ ಗೊತ್ತಿಲ್ಲ. ಒಟ್ಟು ಚಿಂತೆಯೊಳಗೆ ಮುಳುಗಿದ್ದೇನೆ. ನನಗೊಂದು ದಾರಿಯನ್ನು ನೀರೇ ತೋರಿಸಬೇಕು. ಮರುಗಡೆಯು ಚಿಂತೆಗೈಯದಿರಲೇ ನಾರಿಯೇ ಚಿಂತೆಯ ಗೈಯದಿರೆ ನಾರಿಗೆ ನಾನೆಂಬ ಮಾತ ಕೇಳೋ ಪುತ್ರದಂಗದಿಯನು ಕಳುಹಿನುದೆನ್ನ ವಶಕೀಗ ಎನ್ನ ವಶಕೀಗ ಮಾತ ಕೇಳು ಸ್ವಂತ ಮಕ್ಕಳ ರಸಾಗಿ ಪೋಷಿಸುವೆನು ನನ್ನ ಮಾತ ಕೇಳು ಭಕ್ತಿವಂತರಾಗಿವೆ ನಾನು ವಿದ್ಯೆ ಬೋಧಿಸುತ್ತಲಿ ಮಾತ ಕೇಳು ಚಿಂತೆಯ ಕೈಯದಿರಲೇ ನಾರಿಯೇ ಆ ಅಮ್ಮ, ಮುನಿಪೋತ್ತಮ, ನಿನ್ನ ಮಾತನ್ನು ಕೇಳಿದಾಗ ಬಹಳ ದುಃಖವಾಗ್ತಾ ಇದೆ, ಸಂಕಟವೂ ಆಗ್ತಾ ಇದೆ ನೋಡು. ನಿಮಗಾದರೂ ಯಾವ ನೋವಾಗ್ತಾ ಹೆಣ್ಣಿಗಾದ್ರೂ ಇಂತಹ ಸ್ಥಿತಿ ಬರಬಾರದು ಸ್ವಾಮಿ. ಒಂಟಿಯಾದಂತಹ ನಾರಿ ಕಷ್ಟ ಬಂದ ಸಂದರ್ಭದಲ್ಲಿ ಅವರು ಬಂದು ಕಾಪಾಡಿದರು ಖೇಚರರು. ನಿಜ, ಹಾ, ಕಾಪಾಡಿದವರು ತಂದೆಗೂ ಅಣ್ಣನಿಗೂ ಸಮಾನರಾಗ್ತಾರೆ. ಖಂಡಿತ ಆದ್ರೆ ಇಲ್ಲಿ ಹಾಗಲ್ಲ. ಅಲ್ಲ. ಅಲ್ಲಿಯ ಸುಖ ಭೋಗವನ್ನು ಉಂಡಂತಹ ಅವರು ಭೂಲೋಕದಲ್ಲಿ ಬಂದು ಇಂಥ ಕೆಟ್ಟ ಕೆಲಸವನ್ನು ಮಾಡಿದ್ದಾರೆ. ನಿಜ ಸ್ವಾಮಿ. ಆದ್ರೆ ಒಂದುಂಟು ಮಗಳೇ, ಯಾವುದು ತಂದೆ? ಯಾವುದು ಇದ್ರೂ ಕೂಡ ಅದಕ್ಕೊಂದು ನಿರ್ಧಾರ ಅಂತ ಇರ್ತದೆ. ನನ್ನ ಬದುಕಿನಲ್ಲಿ ಯಾಕೆ ಹೀಗಾಯಿತು? ವಿಧಿ ನಿರ್ಣಯ ಇರಬಹುದು, ಅಥವಾ ಪೂರ್ವ ಜನ್ಮದಲ್ಲಿ ನಾವಾಗೆ ಬರೆಸಿಕೊಂಡಂತಹ ಕಾರಣವೂ ಇರಬಹುದು. ಹೇಳಲಿಕ್ಕೆ ಸಾಧ್ಯತೆ ಉಂಟೇ? ಪೂರ್ವ ಜನ್ಮದ ಕರ್ಮವೇ ಇರಬಹುದು. ನೋಡು, ಪಾಪ ಪುಣ್ಯ ಅಂತ ಇದೆಯಲ್ಲ. ಖಂಡಿತ. ಯಾರು ಪಾಪವನ್ನು ಎಸಗ್ತಾರೋ ಅವರಿಗೆ ಕೆಲವು ರೀತಿಯ ಜನ್ಮಗಳು ಒದಗಿ ಬರ್ತದೆ. ಅದು ಸತ್ಯ. ಹಾಗೆ ಎಲ್ಲ ಪುಣ್ಯ ಮಾಡಿದವರಿಗೆ ಮೋಕ್ಷ ಪದವಿ ಲಭ್ಯವಾಗ್ತದೆ. ಇಲ್ಲಿ ಏನು ಕರ್ಮವು ಯಾರು ಬಲ್ಲರು? ಹಾಗಿದ್ರೆ ಪ್ರಪಂಚದಲ್ಲೆಲ್ಲ ಹೆಣ್ಣು ಮಕ್ಕಳೇ ಕಷ್ಟ ಎನ್ನುವುದು ಉಂಟೆ? ಇಲ್ವೇ ಇಲ್ಲ. ಅಲ್ಲಿ ಆರ್ಜಿಸಿದಂತಹ ಏನು ಉಂಟು ಉಂಟು. ಪೂರ್ವ ಜನ್ಮದಲ್ಲಿ ಅದರ ಹಾಗೆ ನಡೀತದೆ. ಅದು
ವಿಧಿ ನಿರ್ಣಯದ ಮುಂದೆ ನಾವು ಇಷ್ಟ ನನ್ನವರು ಎಂತ ತಪ್ಪು ಮಾಡಿದರೆ ಯಾರಿಗೂ ಗೊತ್ತು? ಅಲ್ವೇ ಇಲ್ಲಿ ಆದರೆ ಪಡೆದಂತಹ ಮಕ್ಕಳನ್ನು ಏನ ಮಾಡಲಿ, ನಾ ಯಾವ ಹೇಗೆ ರೀತಿ ಸಾಕಲಿ? ಸಾಕಲಿ ಎಂಬುದಾಗಿ ದುಃಖಿಸ್ತಾ ಸತ್ಯ ಇದ್ದು ತಂದೆ. ದುಃಖಿಸಾದಿರು. ಯಾಕೆ ತಂದೆ? ಎಲ್ಲವೂ ಹರಿಮಯ, ಎಲ್ಲ ಹರಿ ನಿಯಮ. ಹುಟ್ಟಿಸಿದಂತಹ ದೇವ ಹುಲ್ಲನ್ನು ಮೇಯಿಸ್ತಾನೆ, ಅದು ಖಂಡಿತ. ಒಬ್ಬೊಬ್ಬರಿಗೊಂದು ದಾರಿ ತೋರಿಸ್ತಾನೆ. ಹ. ಇಲ್ಲಿ ಕೂಡ ಹಾಗೆ ಹ. ನೀನು ಪಡೆದಂತಹ ಮಕ್ಕಳೇನಿದ್ದಾರೆ ಅವರನ್ನು ನನ್ನ ವಶಕ್ಕೂ ಅವರು ಆಳುವ ಸ್ಥಿತಿಯನ್ನು ನಾನು ಸಾಕ್ತೇನೆ, ನಾನು ಸಲಕ್ತೇನೆ, ನನ್ನ ಮಕ್ಕಳಂದದಿ ಪೋಷಿಸ್ತೇನೆ. 60 ಮಂದಿ ಮಕ್ಕಳನ್ನು ನಾನು ಸಾಕ್ತೇನೆ, ನನಗೇನು ಹೆಚ್ಚುವರಿ ಆಗುವುದಿಲ್ಲ. ನನ್ನ ಆಶ್ರಮದಲ್ಲಿ ಇಟ್ಟುಕೊಂಡು ನಾನು ಸಾಕ್ತೇನೆ. ಅವರಿಗೆ ಏನು ವಿದ್ಯೆ ಬೇಕು, ಏನು ಬುದ್ಧಿ ಬೇಕು, ಎಲ್ಲವನ್ನು ನಾನು ಒದಗಿಸಿ ಕೊಡ್ತೇನೆ. ಸುಖವಾಗ್ತದೆ. ದುಃಖಿಸದಿರು. ಹಾಗಂತ ನಿನ್ನನ್ನು ನನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗುವುದಕ್ಕಾಗುವುದಿಲ್ಲ. ಮತ್ತೆ ನಾನು ಎಲ್ಲಿಗೆ ಅದು ಯಾಕೋ ನನ್ನ ಮನಸ್ಸು ಒಡಂಬಡುವುದಿಲ್ಲ, ಒಪ್ಪುವುದಿಲ್ಲ. ನೀನು ಇಷ್ಟಕ್ಕೆ ಸೀಮಿತ ಅಂತ ನನಗೂ ಅನಿಸುವುದಿಲ್ಲ. ಇನ್ನು ಬೇರೆ ಬೇರೆ ಪಥದಲ್ಲಿ ಹೋಗಬೇಕು, ಬೇರೆ ಬೇರೆ ರೀತಿಯ ಜೀವನ ಮಾಡಬಹುದು ಅನ್ನುವಂಥ ಒಂದು ಏನೋ ಜ್ಞಾನ ಹೊಳೆಯುತ್ತಾ. ಹಾಗಿದ್ರೆ ಕರ್ಮನನ್ನು ಇನ್ನೂ ಬಿಟ್ಟಿಲ್ವ? ಇಲ್ಲ ನಾನು ಇಟ್ಟುಕೊಂಡು ಇಲ್ಲೇ ನಾನು ಇರಿಸಿಕೊಂಡ್ರೆ ಮಕ್ಕಳಿಗೆ ತೊಡಕಾಗ್ತದೆ. ಹಾಗಾಗಿ ಈ ಪಥವನ್ನು ಅನುಸರಿಸಿ ಮುಂದೆ ಹೋಗು. ನಿನಗೆ ಸುಖ ಮಪ್ಪುದು. ನಿನ್ನ ಮಕ್ಕಳನ್ನು ನನ್ನ ಜೊತೆ ಕಳಿಸಿಕೊಡುವೆಯಾ? ನನಗೆ ದಾರಿ ತೋರಿಸಿದ ದೇವರು ನೀವು ಸ್ವಾಮಿ. ಮಕ್ಕಳನ್ನು ನೀವು ಕಾಪಾಡ್ತೀರಿ. ಖಂಡಿತ. ಇದು ದೊಡ್ಡ ಸೌಭಾಗ್ಯ ಅಂತ ನಾನು ಭಾವಿಸಿದ್ದೇನೆ. ಹೌದೇ? ನಿಮ್ಮೊಂದು ಆಶೀರ್ವಾದ ಇರಲಿ. ನಾನು ಹರಿ ನಿಯಮದಂತೆ ಬಂದಿದ್ದೇನೆ ಎಂಬುದಾಗಿ ಭಾವಿಸಿಕೋ. ಸರಿ ಸ್ವಾಮಿ. ಒಳ್ಳೆಯದು. ಮಕ್ಕಳನ್ನು ಕರ್ಕೊಂಡು ನನ್ನ ಆಶ್ರಮ ಸೇರ್ತೇನೆ. ಶುಭವಾಗಲಿ. ದೇವರಿದ್ದರಂತ ನನಗೆ ಅರ್ಥ ಆಯ್ತು ಸ್ವಾಮಿ. 60 ಮಕ್ಕಳನ್ನ ಪಡೆದರೂ ಕೂಡ ಇವರು ಬಂದು ದೇವರಂತೆ ಬಂದು ನಾ ಕಾಪಾಡುತ್ತೇನೆ ಎಂದು ಹೇಳಿಬಿಟ್ಟರು. ನಾನು ಒಬ್ಬಂಟಿಗಳೇ. ಎಲ್ಲಿ ಏನು ಬರೆದಿದ್ದಾರೆ ಯಾರಿಗೆ ಗೊತ್ತುಂಟು? ಬ್ರಹ್ಮಲಿಖಿತ ಮೀರುವುದಕ್ಕೆ ಸಾಧ್ಯವೇ ಇಲ್ಲ. ಬ್ರಹ್ಮನೇ ನನಗೊಂದು ದಾರಿ ತೋರಿಸ್ಯಾರ. ಬ್ರಹ್ಮನೇ ದಾರಿ ತೋರಿಸ್ಯಾರ. ಕನ್ಯಾಗುಪ್ತಕ್ಕೆ ಯಾರೆಂದು ಕೇಳಿದ್ದೀರಿ? ಹಾಗೆಂದು ಹೇಳಬಹುದು. ಅನೇಕ ಇವೆ. ವಿಶಾಲ ವಿಶ್ವದ ಅನಂತಕೋಟಿ ಜೀವರಾಶಿಗಳ ಜೀವನ ಸಂಗ್ರಾಮವನ್ನು ಕಂಡು ಬೆಸತ್ತನೋ ಎಂಬಂತೆ ಕರ್ಮಸಾಕ್ಷಿಯಾದಂತಹ ಭಗವಾನ್ ಸೂರ್ಯನಾರಾಯಣನು ಪಡುಗಡಲ ದಡದಲ್ಲಿ ಮುಳುಗಿದ. ಆದರೆ ಕರ್ತವ್ಯ ಪ್ರಜ್ಞಾತನನ್ನು ಬಿಡದ ಕಾರಣ ಮೂಡುಗಲ್ಲಿನ ಕಲ್ಲನ್ನೇರಿ ಮತ್ತೆ ಆಕಾಶದಲ್ಲಿ ಬೆಳಗಿದ.
ಜನಜೀವನವು ಮತ್ತೆ ಆರಂಭವಾಯಿತು. ಅದೇ ರೀತಿ ಕರ್ತವ್ಯ ಪ್ರಜ್ಞೆ ಉಳ್ಳಂತಹ ಈ ತಾಳಧ್ವಜ ನಿತ್ಯ ವಿಧಿಗಳನ್ನೆಲ್ಲ ಪೂರೈಸಿ ಸಭಾಸ್ಥಾನವನ್ನು ಪ್ರವೇಶ ಮಾಡಿದ್ದೇನೆ. ನೋಡಬಾರದೆ, ಈ ಭವ್ಯವಾದಂತ ಈ ಸಭೆಯನ್ನು ಕಂಡಾಗ ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ. ಹೆಸರಿಗೆ ತಕ್ಕಂತೆ ತಾಳಧ್ವಜ, ಎತ್ತರವಾದಂತಹ ಧ್ವಜ ಅಂತಲೇ ಅರ್ಥ ಅದು. ನಮ್ಮ ಹಿರಿಯರು ಆಳಿ ಬಾಳಿದ ಈ ಊರಿನ ಯಶಕುಸುಮವನ್ನು ದಿಗಂತಕ್ಕೇರಿಸಿದಂತಹ ಪ್ರಾತಸ್ಮರಣೀಯರಾಗಿದ್ದಾರೆ. ಅಂತವರ ನಡೆ ನುಡಿ ಆದರ್ಶಗಳನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಬಂದವನಿದ್ದೇನೆ. ಆದ್ದರಿಂದ ಪ್ರಜೆಗಳು ವರ್ಣಾಶ್ರಮ ಧರ್ಮಕ್ಕೆ ಅನುಗುಣವಾಗಿ ತಮ್ಮ ತಮ್ಮ ಕರ್ತವ್ಯದಲ್ಲಿ ನಿರತರಾಗಿಕೊಂಡು ಸಜ್ಜನರಿಸಿ ವಿದ್ಯಾವಂತರೆನಿಸಿಕೊಂಡಿದ್ದಾರೆ. ಇಂತಹ ಪ್ರಜಾಜನರನ್ನು ಪಡೆದಂತಹ ನನ್ನ ಜೀವನವೇ ಧನ್ಯ ಅಂತ ಅನಿಸ್ತಾ ಉಂಟು. ಯಾರಲ್ಲಿ ಏನು ವಂದಿಸಿಕೊಂಡಿದ್ದೆ. ಎದ್ದೇಳಿ. ನನ್ನನ್ನು ಕಾಣಬೇಕೆಂಬಂತ ಉದ್ದೇಶದಿಂದ ಅವಕಾಶಕ್ಕಾಗಿ ಹಾತೊರೆಯುವವರು ನೀವೇ. ಹೌದೌದು. ಆವಾಗ ನಾವು ಅಲ್ಲಿಂದ ಬಂದು ಕಾಯ್ತಾ ಇದ್ದೀವಿ. ಆವಾಗ ಅವ್ರು ಹೇಳಿದ್ರು ಇವಾಗ ಮಹಾರಾಜನ ದರ್ಶನ ಆಗ್ಲಿಲ್ಲ, ಕಾರ್ಯಕಲಾಪದಲ್ಲಿದ್ದಾರೆ. ಹೌದೌದು. ಇವಾಗ ಒಬ್ರು ಓಡಿಕೊಂಡು ಬಂದ್ರು. ಮಹಾರಾಜನ ದರ್ಶನ ಪ್ರಾರಂಭ ಆಯ್ತು, ಎಲ್ಲರೂ ಹೋಗಿದ್ರು. ಈಗ ನಿಮಗೆ ದರ್ಶನ ದೊರೆಯಬಹುದು ಮಹಾರಾಜ. ಎಲ್ಲರೂ ಒಳಗೆ ಹೋಗಿದ್ರು. ಆಗ್ಲಿ, ನೀವು ಯಾರು, ಬಂದ ಉದ್ದೇಶವೇನು? ಪೊಲೀಸಬೇಕು. ಎಂತದು? ಪೊಲೀಸಬೇಕು, ಪಾಲಿಸಬೇಕು. ರಾಜ ಮಹಾರಾಜ ಬರಕು ಇಷ್ಟು ಮಂದಿಯ ಒಬ್ಬಳಿ ಅಲ್ಲಪ್ಪ, ನಮ್ಮ ಪಂಗಡ ಹರಿಜನ ಗಿರಿಜನ ಅಲ್ಲ. ಓ, ಗಿರಿಜನ ಮಕ್ಕಳು. ಹೌದೌದು. ನೀವೆಲ್ಲ ಒಂದಾಗಿ ಬರುವುದೇ ಕಾರಣ? ನೀವು ತಲೆಯಲ್ಲಿ ಜಾಗ ಕೊಟ್ಟದ್ದು ಯಾರ ತಲೆಯಲ್ಲಿ? ಗುಡ್ಡದ ತಲೆ. ಗುಡ್ಡದ ತಲೆ. ಹೌದೌದು. ಹೌದು. ನೀವೆಲ್ಲ ಸೋಮಾರಿಗಳಾಗಬಾರದು. ಹೌದು, ನೀವೇ ಹೇಳಿದ್ರಿ. ನೀವು ಸೋಮವಾರ ಆಗಬಾರ್ದು. ಸೋಮವಾರ ಅಲ್ಲ, ಮಂಗಳವಾರ. ದುಡ್ಡು ಸೋಮಾರಿ. ದುಡ್ಡು ತಿನ್ನಬೇಕು. ದುಡಿದು ತಿನ್ಬೇಕು. ಕೈ ಮೊಸರಾದ್ರೆ ಬಾಯಿ ಕೆಸರು ಅಂತ ಹೇಳಿದ್ರು. ಕೈ ಕೆಸರಾದ್ರೆ ಬಾಯಿ ಮೊಸರು. ನಿನಗೆ ಬರುದಿಲ್ಲ ಅಂತ ಆದ್ರೆ ಬಿಟ್ಟು ಬಿಡು. ಅದು ಮತ್ತೆ ಚಪಾತಿ ಗಸಿ ಎಂತದ ಅದು ಅವರು ದೊಡ್ಡವರು ಹೇಳಿದ್ದಾರೆ. ಚಪಾತಿ ಗಸಿ ಮಾತಾಡಿ ನಿನಗೆ ಬರಬಾರದ ಶಬ್ದಗಳೆಲ್ಲ ಉಪಯೋಗ ಮಾಡಬೇಡ. ನಿಮಗೆ ಸಂಕಷ್ಟ ಏನಂತ ಹೇಳು. ಅಲ್ಲ, ನಮ್ಗೆ ದೇವ್ರೆ, ನೀವು ಗುಡ್ಡದ ತಲೆಯಲ್ಲಿ ಜಾಗ ಕೊಟ್ಟಿದ್ದೀರಿ. ಈ ಸಲ ಗುಡ್ಡ ತಲೆಯಲ್ಲಿ ಜಾಗ ಕೊಟ್ಟ ಬಳಿಕ ಏನಾದ್ರೂ ಒಂದು ಕೃಷಿ ಮಾಡ್ಬೇಕೋ ಬೇಡ ಹಾಗಂತ ನಾವೆಲ್ಲ ಯೋಚನೆ ಮಾಡಿದೆವು. ಯೋಚನೆ ಮಾಡುವಾಗ ಏನ್ ಮಾಡುವುದು? ಹೊಸ ಮಣ್ಣಿಗೆ ಭತ್ತದ ಬೆಳೆ ಅಂತೂ ಆಗುವುದೇ ಇಲ್ಲ. ಅದಕ್ಕೆ ಬೇರೆ ಏನಾದ್ರೂ ಕೃಷಿ ಆಗ್ಬೇಕು ಬೇಡ. ಹಾಗಂತ ನಾವೆಲ್ಲೊಂದು ಉಪಾಯ ಮಾಡಿದೆವು. ಏನು? ಈ ಆಸನದ ಮಣ್ಣು ಮಾಡಿದ್ರೆ ಎಂತದು? ಆಸನದ ಮಣ್ಣು ಅಂದ್ರೆ ಗುಡ್ಡವನ್ನು ಹಸನ ಮಾಡಿ ಹೀಗೆ ಒಂದೆರಡು ಜಾತಿದಲ್ಲ, ನಾನಾ ಜಾತಿದಲ್ಲ ಬೆಳೆಯನ್ನು ಬೆಳೆಸಿದೆ. ಬೆಂಡೆ, ತೊಂಡೆ, ಅಲಸಂಡೆ, ಹೀರೆ, ಬದನೆ, ಕುಂಬಳ ಮೊದಲಾದ ಬೀಜಗಳ. ನೀನು ಯಾವ ಪಾಠಶಾಲೆಗೆ ಹೋದದ್ದು? ಯಾವುದು? ಪಾಠಶಾಲೆಗೆ ಹೋದದ್ದಲ್ಲ. ಮತ್ತೆ ಅದೆಲ್ಲ ನಾವು ಈಗ ಒಂದೊಂದೇ ಬೇರೆ ಬೇರೆಯಾಗಿ ನಾವು ಹೇಳಿದ್ರೆ ಅದು ಉದ್ದ ಆಗುದಿಲ್ಲ. ಅದು ಉದ್ದ ಆಗಬಾರ್ದು, ಗಿಡ್ಡ ವಿಧ ವಿಧದ ಬೆಳೆಗಳನ್ನೆಲ್ಲ ಬೆಳೆಸಿದೆವು. ಅಲ್ಲ, ಅದು ಬಿಡು. ಅಷ್ಟೆಲ್ಲ ಬೆಳೆಸಿದಂತ ನೀವು ಏನು ಬರಿಗೆಯಲ್ಲಿ ಬಂದದ್ದು? ದೇವ್ರೆ, ನಾವು ಯೋಚನೆ ಮಾಡ್ತೇವೆ ಈ ಸಲ ನಿಮಗೆ ಏನಾದ್ರು ಒಂದು ಕುಂಬಳಕಾಯಿ ತರಬೇಕು. ಅರಸನ ಬಳಿಗೆ ಹೋಗುವಾಗ ಕುಂಬಳಕಾಯಿ ಕೊಂಡೋಗುದ? ಹಾಗೆ ಗ್ರಹಿಸಬಾರ್ದು. ಈಗ ಗರ್ಭಿಣಿ ಸ್ತ್ರೀಯರ ಬಳಿಗೆ, ಮಹಾರಾಜರ ಬಳಿಗೆ, ಸಣ್ಣ ಮಕ್ಕಳಿರುವವರ ಬಳಿಗೆ ಹೀಗೆಲ್ಲ ಹೋಗುವಾಗ ಏನಾದ್ರು ಹೊತ್ತುಕೊಂಡು ಹೋಗುವುದೊಂದು ಉಂಟು ರೂಢಿ. ಇಷ್ಟೆಲ್ಲ ಗೊತ್ತಿದ್ದವ ಬರಿಗೆಯಲ್ಲಿ ಯಾಕೆ ಬಂದದ್ದು?
ದೇವ್ರೆ ನಾವು ಗೊತ್ತಿದ್ದು ಬರಿಗೈಯಲ್ಲಿ ಬರುವುದಕ್ಕೆ ಕಾರಣ ಏನು? ಏನು? ಕಾಡಮಿಗಗಳ ಬಾಧೆ ಕೈಗೆ ಸಿಕ್ಕಿದ್ದು ಬಾಯಿಗಿಲ್ಲ ಅಂತ ಆಗಿ ಹೋಗಿದೆ ಅಂತ. ಹೌದಾ? ಹೌದಪ್ಪ. ಕಾಡಮೃಗ. ಕಾಡಮಿಗಗಳು ಒಂದೆರಡು ಜಾತಿದ್ದಲ್ಲ, ಹಲವು ಜಾತಿದ್ದಲ್ಲ ನಮ್ಮಲ್ಲಿ ಬಂದು ನಮ್ಮನ್ನು ಎಲ್ಲಾ ಬೆಲೆಯನ್ನು ಹಾಳು ಮಾಡಿ ನಮಗೆ ಬದುಕುವುದಕ್ಕೆ ದಾರಿ ಇಲ್ಲದ ಹಾಗೆ ಮಾಡಿ ನಾವು ಈ ಸಲ ಊರು ಬಿಟ್ಟು ಹೋಗುವ ಯೋಚನೆ ಮಾಡ್ತಿದ್ದೀವಿ. ಕೇಳುತ್ತಲೇ ಧರಣೀಶನಿಂದನು ಪೂರ್ಣ ಮೃಗ ಸಂತತಿಯ ತಿಳಿದು ಬಾಳುವೆಗೆ ಭದ್ರತೆಯನ್ನು ಬಿಗಿಬೇದ ಜವದಿಂದ ವನಪಾಲಕರೇ, ವನ್ಯ ಪ್ರಾಣಿಗಳಿಂದ ನಿಮ್ಗೆ ಕಷ್ಟವಾಗಿದೆ. ನಿಜ. ನೀವು ಬೆಳೆಸಿದಂತಹ ಬೆಳೆಗಳಿಗೆ ಅವುಗಳಿಂದಲೇ ಹಾನಿಯಾಗಿದೆ ಎಂಬ ಮಾತು. ನಾನು ಸುಮ್ಮನೆ ಉಳಿಯುವನಲ್ಲ. ನನ್ನ ರಾಜ್ಯದ ಬೆನ್ನೆಲುಬುಗಳೇ ನೀವು. ನಾನು ಹೆಂಡತಿಯಲ್ಲಿ ಹೇಳಿದ್ದೇನೆ, ಏನು? ನಾನು ಬರ್ತೇನೆ ಅಂತ. ನಾನು ಊರು ಬಿಟ್ಟು ಹೋಗುವ ಯೋಚನೆ ಮಾಡಿ ಅವರು ಹೇಳಿದ್ದೇನೆ. ಮತ್ತೆ ಇಲ್ಲಿ ಅವರಲ್ಲಿ ಅಗತ್ಯವೇ ಇಲ್ಲ. ನಿಮ್ಮ ದೂರುಗಳನ್ನು ನಾನು ಸ್ವೀಕರಿಸಿದ್ದೇನೆ. ಬೇಡ ಮಾರೋದು ಬೇಡ ಅಂತ ಹೇಳಿದ್ದಾರೆ ಆಯ್ತಾ. ಅವಳನ್ನಲ್ಲಿ ಯಾಕೆ ಬಿಟ್ಟು ಬಂದದ್ದು? ಅವಳು ಹೇಳಿದ್ದೇನೆ, ಅವಳು ಜೋರು ಸ್ವಲ್ಪ ನನಗೆ ಸ್ವಲ್ಪ ಜೋರು ಮಾಡುದು. ನೀವು ಚಿಂತೆ ಮಾಡಬೇಡಿ, ಯಾವಾಗಲೂ ಬೇಟೆಯಾಡುವ. ಈ ಸಾರಿ ಬೇಟೆ ಆಡ್ಲಿಲ್ಲ. ಏನು ನೀವು ರಾಜಕೀಯ ಒತ್ತಡ ಬೇರೆ ಇತ್ತು, ಹೌದೌದು. ಬೇಟೆಗೆ ಬರುವುದಕ್ಕೆ ಆಗ್ಲಿಲ್ಲ. ಹೌದೌದು, ಇರ್ಬೋದು. ಹಾ. ನಿಮ್ಮ ಸಮಸ್ಯೆ ಅಂತಲ್ಲ. ಹೌದೌದು. ಕಿರೀಟ ಹೊತ್ತ ತಲೆಗೆ ಕಿರುಕುಳ ತಪ್ಪುವುದಿಲ್ಲ. ಅಷ್ಟು ಗೊತ್ತುಂಟಲ್ಲ. ಅದು ಗೊತ್ತುಂಟಪ್ಪ. ಇನ್ನು ನಾನು ಕರ್ತವ್ಯದಲ್ಲಿ ಹಿಂದೆ ಉಳಿಯುತ್ತೇನೆ. ಹೌದೌದು. ಆದಷ್ಟು ಶೀಘ್ರವಾಗಿ ನಿಮ್ಮ ಜೊತೆಗೆ ಬೇಟೆಗೆ ಬರ್ತೇನೆ. ಹೋಗುವ. ತರಿದ ಹಾಗಾಯ್ತು. ನಿಜ. ಸದ್ಯಕ್ಕೆ ನಿಮಗೆ ಒದಗಿ ಬಂದಂತಹ ಕಷ್ಟ ನಿವಾರಣೆ. ಕೆಲವು ಗೋಣಿಗೆ ಪೆಟ್ಟಾಗಿದೆ. ಏನು? ಕೆಲವು ಗೋಣಿಗೆ ಪೆಟ್ಟಾಗಿದೆ ಅಂದ್ರೆ ಗೋಣಿ ಆಗ್ಲಿ. ನಿಮಗೆ ಬೇಕಾದಂತ ಪ್ರಾಣಿಗಳನ್ನೆಲ್ಲ ಎತ್ತಿಕೊಂಡು ಹೋಗಿ ಉಳಿದದ್ದು ಶಬರಿಗಿರಲಿ. ಆಯ್ತು, ನೀವೆಲ್ಲ ಹೋಗಿ ಆಯ್ತಾ? ನೀವು ನಾನು ಸ್ವಲ್ಪ ಇಲ್ಲಿ ವಿಶ್ರಾಂತಿ ಮಾಡ್ತೇನೆ. ಸ್ವಲ್ಪ ನಮ್ಮ ಕುದುರೆ ಉಂಟಲ್ಲ, ನಮ್ಮ ಕುದುರೆಯಲ್ಲಿ ಈಗ ಒಂದು ಹೋಯ್ತಲ್ಲ. ನೀವು ಹೋಗಿ. ಘನದರದಿ ವರದಲ್ಲಿ ಜನಮ ಸಂಚರಿಸಿ ಧನಿವು ನೀಗಲಿಗಿಳಿದು ಗಿನಿದು ವಿಶ್ರಮಿಸಿ ಇರಲಾಗಕ್ಕೆ
ಅನುಸರಿಸಿ ನಡೆದನ ಧ್ವನಿ ಮೊರೆವ ಕಡೆಗೆ ಇರಲಾಗ ಕೇಳಿಸಿತು ಕ್ಷೀಣ ಧ್ವನಿಯೊಂದು ಆ ಬೇಟೆಗಾರರನ್ನು ಬೀಳ್ಕೊಂಡ ಬಳಿಕ ಒಂದಷ್ಟು ಹೊತ್ತು ಈ ವನದ ಸಂಚಾರ ಮಾಡುವಂತ ತಿಳಿದು ಸಾಗುತ್ತಾ ಮುಂದೆ ಬರುವಾಗ ಈ ಅರಣ್ಯ ಮಧ್ಯದಲ್ಲಿ ರೋದನವೊಂದು ಕೇಳಿ ಬರುತ್ತಾ ಉಂಟು. ಅತಿ ದೂರದಲ್ಲಿ ಕ್ಷೀಣವಾದಂತಹ ಧ್ವನಿ ಬಹುಶಃ ಹೆಣ್ಣಿನ ಧ್ವನಿಯಾಗಿ ಕೇಳುತ್ತಾ ಉಂಟು. ಏನೇ ಆಗಲಿ ಏನೋ ಒಂದು ಸಂಕಷ್ಟದಲ್ಲಿ ಸಿಲುಕುಕೊಂಡಿದ್ದಾಳೆ ಎಂಬುದು ಸ್ಪಷ್ಟ. ಆ ಕಡೆಗೆ ನಡೆಯೋಣ. ಯಾರಿದ್ದಾರೆ ಕಾಣೆನ ಆರದು ಹುಡುಕುತ್ತ ನೆರಳಿಗಾರಿಗರೆಲ್ಲನು ಸಲಹಲು ಕಾರಣವಿಯ ಹೊರಪೋಗಲು ದಾರಿಯು ಎಲ್ಲಿಹುದೋ ಇಲ್ಲಿ ತೆಗಿ ವಿಧಿಗೆಲ್ಲನು ವನವಾಸಗಿ ನೂಕಿಪ್ಪನು ವಿಧಿಯೇ ಬ್ರಹ್ಮದೇವರೇ, ನನ್ನನ್ನು ಕ್ಷಮಿಸಬೇಕು ಸ್ವಾಮಿ. ಬಾರಿ ಬಾರಿಗೆ ನಿಮ್ಮನ್ನೇ ಬೈಯುತ್ತಾ ಇದೆ, ತಪ್ಪು ತಿಳಿಯಬಾರದು. ನಾವು ನಿಮ್ಮಲ್ಲೇ ಪ್ರಶ್ನೆಯನ್ನು ಮಾಡಬೇಕು ಸ್ವಾಮಿ. ಈ ಜನ್ಮ ಅಂತ ಕೊಡುದಿದ್ರೆ ನೀವು ಮಾತ್ರ, ಬೇರೆ ಯಾರಿಗೂ ಸಾಧ್ಯವಿಲ್ಲ. ಆದುದರಿಂದ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ. ಹಡೆದ ತಂದೆ ತಾಯಿರದ ಅವರ ಪ್ರಶ್ನೆಯನ್ನು ಮಾಡುತ್ತಾ ಇದೆ ಸ್ವಾಮಿ. ಯಾರಂತೂ ನನಗೆ ಗೊತ್ತಿಲ್ಲ. ಯಾಕೆ ಬ್ರಹ್ಮದೇವರೇ ಈ ಕಾರಣಕ್ಕೆ ನನ್ನ ತಳ್ಳಿಬಿಟ್ಟೆ ನೀನು? ಪೂರ್ವ ಜನ್ಮದಲ್ಲಿ ನಾನು ಏನು ತಪ್ಪು ಮಾಡಿದ ಕಾರಣಕ್ಕಾಗಿ ನನಗಿಂತ ಶಿಕ್ಷೆ. ನನ್ನ ಜೀವನವೇ ಬರಿದಾಗಿ ಹೋಯಿತಲ್ಲ. ಮನಸ್ಸಿನಲ್ಲಿ ಆಸೆಯನ್ನು ಇಟ್ಟುಕೊಂಡು ಈ ದಾರಿಯಲ್ಲಿ ನಡೆಯುತ್ತಾ ಬಂದವಳು ನಾನು. ನನಗೊಂದು ದಾರಿ ತೋರಿಸುವ ಸಿಗುತ್ತಾ ಅನ್ನೋ ಕಾರಣಕ್ಕಾಗಿ ಆಸೆಪಟ್ಟು ನಾ ಬಂದೆ ಅಂತಾದ್ರೆ ದಾರಿ ತೋರಿಸುವವರು ಯಾರಿಲ್ಲ ಸ್ವಾಮಿ. ಪಾಪದ ಕೂಪವನ್ನೇ ತೋರಿಸಕ್ಕಿರುವವರಿಲ್ಲ, ತನಗೆ ಅರ್ಥವಾಯಿತು. ಹಾಗೆ ನನ್ನ ನಾಥನಾಗಿ ಪೊರೆಯುವವರು ಯಾರಿದ್ದಾರೆ ಈ ಪ್ರಪಂಚದಲ್ಲಿ? ಈ ಕಾನನವೇ ನನಗೆ ಹೋಗುವುದಕ್ಕೆ ದಾರಿ ಕೂಡ ತೋಚುತ್ತಾ ಇಲ್ಲ. ಎತ್ತ ಕಡೆ ಹೋಗಲಿ? ನಾನೇನು ಮಾಡ್ಲಿ? ನಾ ಯಾರಲ್ಲಿ ಹೇಳಲಿ? ವನಿತೆಯೋ ದುಃಖದೊಳಿರಲ ವನಿತೆಯು ದುಃಖದೊಳಿರಲ ಜನಪದು ಕಾಣುದರಿಗೆ ಮನದ ದುಗುಡದ ಬಗೆಯೋ ವಿನಯದಿಯು ಕೇಳ್ತಬೇನುದಲಿ ಮಾನನಿದೆ ಮಾನಿನಿಯ ಮಾನದಿ ಕರೆದಿಂದ ನಾರಿ ನಾರೋ ನಾರೇ ನಾರೋ ನಾರಿ ನೀನಾರೋ ಈ ದಾರಿಯಲಿ ರೋಧಿಸುತ್ತಾ ಭೂರಿ ದುಃಖದೊಳಿರಲು ಕಾರಣರು ಯಾರು? ಸಂದೇಹವನ್ನು ತೊರೆದು ಬಂದ ಪರಿಭವ ಬೇಳೆ ಮುಂದೇನು ದಾರಿ ನಿನಗೆಲ್ದು ಬೀಳುವಿನು ಮುಂದೇನು ದಾರಿ ನಿನಗೆಲ್ದು ಬೇಳು
ಮಾಡುವಂತ ಅಗತ್ಯ ಇಲ್ಲ. ಸರಿ. ಭಯಂಕರವಾದಂತ ಈ ಕಾಡಿನ ಮಧ್ಯದಲ್ಲಿ ಹೆಣ್ಣಾಳುವರ ಆರ್ತನಾದವನ್ನು ಕೇಳಿ ಯಾರಿರಬಹುದೆಂದು ಗ್ರಹಿಸಿ ಆ ಅಳು ಕೇಳುವನ್ನೇ ಪಥವಾಗಿರಿಸಿಕೊಂಡು ಇಲ್ಲಿವರೆಗೆ ಬಂದವ. ಇಲ್ಲಿ ಬಂದು ನೋಡಿದಾಗ ಭೂರಿ ಕಣ್ಣೀರನ್ನು ಸುರಿಸ್ತಾ ಇದ್ದಿ, ನಾನೇ ಸ್ವಾಮಿ. ರೋಧಿಸ್ತಾ ಇದ್ದಿ. ಸತ್ಯ. ಬಹುಶಃ ನನಗೆ ಕೇಳಿದ್ದರಿಂದ ಇದು ಅರಣ್ಯ ರೋದನ ಆಗ್ಲಿಲ್ಲ. ಇಲ್ಲದಿದ್ರೆ ನಿನ್ನ ಅಳು ಯಾರಿಗೂ ಮುಟ್ಟಿಸ್ತಿರ್ಲಿಲ್ಲ. ಖಂಡಿತ. ಏನೇ ಆಗಲಿ ನಿನ್ನ ಅಳುವನ್ನು ಕೇಳಿ ಹತ್ತಿರಕ್ಕೆ ಬಂದವ ನಾನು. ನಿನ್ನನ್ನು ಕಂಡಾಗ ಯಾವುದೋ ಒಂದು ರೀತಿಯ ಸಂಕಷ್ಟದಲ್ಲಿ ನೀನು ಸಿಲುಕಿದೆ ಎಂಬುದನ್ನು ನಿನ್ನ ಮುಖಭಾವದಿಂದ ನಾನು ಅರ್ಥೈಸಬಲ್ಲೆ. ಈ ಕಾಡಲ್ಲಿ ಸೌಂದರ್ಯವತಿಯಾದಂತಹ ಹೆಣ್ಣು ನೀನು ಈ ರೀತಿಯಾಗಿ ರೋಧಿಸುವುದಕ್ಕೆ ಕಾರಣವೇನು? ಏನು ಪರಿಭವ ಬಂತು? ಒಂದು ವೇಳೆ ನೀನು ಅದನ್ನು ತಿಳಿಸಿದೆ ಅಂದಾದ್ರೆ ನಿವಾರಿಸುವಂತಹ ಬಗೆಯನ್ನು ನಾನು ಹೇಳಿಕೊಡ್ತೇನೆ. ಸತ್ಯ. ಧರಣಿ ಬರದೆ ತೋರುವ ಧರಣಿ ಬನದೆ ತೋರುವ ನಿನ್ನ ಪರಿಚಯ ಅರುಹೆ ನಿನ್ನ ಪರಿಚಯ ಗರುಹೆ ನಾ ಧೈರ್ಯದುಳು ಒರೆವಿನು ಎನ್ನ ಸಂಕಷ್ಟದ ಬಗೆಯನು ಮರೆಯ ಮಾತಲ್ಲವಿದು ಧರಣಿಪನ ತೋರುವ ನಿನ್ನ ಪರಿಚಯ ಗರುಹೆ ಆ ಓ ಧರಣಿಪ, ಹ? ನೋಡಿದಾಗಲೇ ಅರ್ಥೈಸಿಕೊಂಡೆ ನೀನು. ತಪ್ಪು ತಿಳಿಯಬಾರದು. ನೀವು ಧರಿಸಿಕೊಂಡಿರುತ್ತ ಆಭರಣ, ಬಟ್ಟೆ ಬರೆ, ತಲೆಯಲ್ಲಿ ಕಿರೀಟ, ಕೈಯಲ್ಲಿ ಧನಸ್ಸು, ಹ. ಇದನ್ನೆಲ್ಲ ನೋಡಿದಾಗ ಅರ್ಥವಾಯಿತು, ಒಂದು ಊರನ್ನು ಆಳುವ ಅರಸ ನೀನಾಗಿರಬಹುದು. ನೀನು ವಿದ್ಯಾವಂತೆ ಎಂಬುದು ಸ್ಪಷ್ಟವಾಗಿ ಅರ್ಥವಾಯಿತು. ಧೈರ್ಯ ಬಂತು ಸ್ವಾಮಿ. ಆದರೂ ಒಂದು ಏನು? ಕೆಲವೆಲ್ಲ ವಿಷಯಕ್ಕೆ ಗೊಂದಲಮಯವಾಗಿ ಇದ್ದಂಥ ನಾನು ಪರಿಚಯ ಹೇಳಿಕೊಳ್ಳುವುದೋ ಬೇಡುವಂತ ಯೋಚನೆ ಮಾಡುತ್ತಾ ಇದ್ದೇನೆ. ಹ. ಆದರೊಂದು ಮಾತು, ಏನು? ಧರಣಿಪಾಲನಾದಂತಹ ನೀನು ನಿನ್ನ ಪರಿಚಯವನ್ನು ಹೇಳಿದ್ರೆ ಆಮೇಲೆ ನನ್ನ ಮನಸ್ಸಲ್ಲಿ ವಿಶ್ವಾಸ ಬಂದ್ರೆ ನನ್ನ ಕಷ್ಟದ ಕಥೆ ಎಲ್ಲವನ್ನು ಹೇಳುತ್ತೇನೆ. ಇದು ಸತ್ಯ, ನಂಬಬೇಕು. ಒಟ್ಟು ನೀವು ಯಾರು? ಗೊಂದಲಕ್ಕೆ ನೀನು ಬಿದ್ದಿದ್ದೆ. ನಿಜ. ತರುಣಿ ಕೇಳಿ ರಾಜ್ಯದರ ಸುತಲ ಧ್ವಜ ಇರುವೆ ಬೇಡೆಯ ನೆವದಿ ಪರೋತವೇ ಶ್ರಮಿಸಲು ರೋದನವನ್ನು ಕೇಳಿ ಪರದೆ ಬಂದೆನು ಜವದಿ. ನಿನ್ನನ್ನು ಕಂಡಾಗ ಒಳ್ಳೆಯ ಸಂಸ್ಕಾರ ಇದ್ದಳು, ವಿದ್ಯಾವಂತೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಧನ್ಯಳಾದೆ. ನೀನಾಡಿದಂತಹ ಮಾತು, ಹ. ವ್ಯಕ್ತಪಡಿಸಿದಂತಹ ವಿಷಯ, ಇದನ್ನು ತಿಳಿದಾಗ ಈ ಹಂದಿಯಿಂದ ಹೊಡೆಸಿಕೊಂಡವರು ಬಂಡೆಗಲ್ಲನ್ನು ಕಂಡು ಹೆದರಿದ ಹಾಗೆ ಅದು ಸತ್ಯ. ಗೊಂದಲದ ಬೀಡಾದಂತಹ ನಿನ್ನ ಮನಸ್ಸಲ್ಲಿ ಜೀವನವೇ ಗೊಂದಲಮಯವಾಯಿತು. ಹಾಗಾಗಿ ಹ. ತನ್ನ ಕಷ್ಟವನ್ನು ಹೇಳಿಕೊಳ್ಳುವಲ್ಲಿ ನಾನು ಯಾರು ಎಂಬುದು ತಿಳಿಯುವುದು ನಿನಗೆ ಅಷ್ಟೇ ಮುಖ್ಯವಾಗಿದೆ. ಸತ್ಯ. ಏನೇ ಆಗಲಿ ಹ. ನೀನು ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ಯಾಕೆ? ನೋಡು, ಏನು? ಈ ಊರಿನ ರಸ ನಾನು, ಕನ್ಯಾಕುಬ್ಜದ ದೊರೆ, ಹ. ತಾಳಧ್ವಜನೆಂದರೆ ನಾನು. ಕನ್ಯಾಕುಬ್ಜ ದೊರೆ ತಾಳಧ್ವಜ ಅಂದ್ರೆ ನಾನು ಒಳ್ಳೆಯದು. ವನಪಾಲಕರ ದೂರನ್ನು ಕೇಳಿ ಹ. ಬೇಟೆಗಾಗಿ ಬಂದವನು ಸ್ವಲ್ಪ ಹೊತ್ತು ವಿರಮಿಸುವಂತ ಕಾಡ ಮಧ್ಯದಲ್ಲಿ ಇದ್ರೆ ಹ. ನಿನ್ನ ರೋದನ ಕೇಳಿಸಿತು. ಆದ್ದರಿಂದ ನಿನ್ನ ಯಾರಿರ್ಬಹುದು ಎಂಬ ಸಂದೇಹದೊಂದಿಗೆ ನಾನು ಬಂದಿದ್ದೇನೆ. ಒಳ್ಳೆಯ ಊಹೆ. ಈಗಲಾದ್ರೂ ಹೇಳು, ನೀನು ಯಾರು, ನಿನ್ನ ಹೆಸರೇನು, ನಿನ್ನ ತಂದೆ ಯಾರು, ನಿನ್ನ ತಾಯಿ ಯಾರು, ಇಲ್ಲಿಗೆ ಬರುವುದಕ್ಕೆ ಕಾರಣ ಏನು? ವಂದಿಸುವೆನೆಲೆ ನೃಪನೆ ಗುಣದೇನೋ ವಂದಿಸುವೆನೆಲೆ ನೃಪನೆ ಗುಣದೇನೋ ಹತಭಾಗ್ಯಳಾಗಿಗೆ ಬಂದ ಭವಟಿಯ ಕೇಳಬೇಕಿದನು ತನ್ನ
ಪರಿಚಯ ಹೇಳಿಬಿಟ್ಟಿರಲ್ಲ ಒಂದು ಊರಿನ ಅರಸನಾಗಿ ನೀವು. ಹೌದು. ನಿಮ್ಮ ಮನಸ್ಸು ಹ್ಮ್ ಏನನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡವಳು ನಾನು. ನಡೆ ನುಡಿ ಹಾ ವರ್ಚಸ್ಸು ಹಾ ಇದನ್ನು ಕಂಡಾಗಲೇ ಅರ್ಥ ಮಾಡಿಕೊಂಡೆ. ಹಾ ಬಹುಶಃ ಒಳ್ಳೆಯ ಮನೆತನದಲ್ಲಿ ಹುಟ್ಟಿಕೊಂಡವರು ನೀವು. ಬಹುಶಃ ನಿಮ್ಮ ಪರಂಪರೆ ಹೀಗಾಗಿರಬೇಕು. ಹೆಣ್ಣು ಮಕ್ಕಳು ಮಾತನಾಡಿಸುವ ಕ್ರಮವನ್ನು ನಾನು ಚಂದವಾಗಿ ಕಂಡವಳು ಸ್ವಾಮಿ. ಮನಸ್ಸಿಗೆ ತುಂಬಾ ಆನಂದವಾಯಿತು. ಹಾ. ನಿಮ್ಮಲ್ಲಿ ನಮ್ಮ ಕಷ್ಟವನ್ನು ಹೇಳಿಕೊಂಡ್ರೆ ಅದಕ್ಕೆ ದಾರಿ ಸಿಗ್ತದೆ ಅನ್ನೋ ವಿಶ್ವಾಸ ಇಟ್ಟುಕೊಂಡೇ ಆಡುತ್ತಾ ಇದ್ದೇನೆ. ಅರಸನಾಗಿ ಅದು ನನಗೆ ಕರ್ತವ್ಯವೂ ಆಗಿದೆ. ನೊಂದು ಬೆಂದು ಹೋದವಳು ಜೀವನದಲ್ಲಿ ನಾನು. ಹ್ಮ್ ಯಾಕಂತ ಹೇಳಿದ್ರೆ ಹಾ. ತಂದೆ ತಾಯಿ ಯಾರು ಅಂತ ಗೊತ್ತಿಲ್ಲ, ಗೊತ್ತಿಲ್ಲ. ಬಂಧು ಬಳಗ ನನಗಿಲ್ಲ, ಹಾ. ನನ್ನನ್ನು ಕೇಳುವವರು ಈ ಪ್ರಪಂಚದಲ್ಲಿ ಯಾರು ಇಲ್ಲ. ಹಾ. ಒಟ್ಟಿನಲ್ಲಿ ಹೇಳುವುದಾದ್ರೆ ನಾನೊಬ್ಬಳು ಅನಾಥೆ. ಅನಾಥೆಯಾದ್ರೂ ಕೂಡ ನಿಮಗೆ ಹೆಸರೊಂದು ಇರ್ತದೆ. ಖಂಡಿತ ಹಾ. ಹೆಸರನ್ನು ಇಟ್ಟಿಸಿಕೊಂಡವಳು ನಾನೇ. ಹಾ. ಸೌಭಾಗ್ಯ ಸುಂದರಿ ಎನ್ನುವುದಾಗಿ ನನ್ನ ಹೆಸರು. ಸೌಭಾಗ್ಯ ಸುಂದರಿ. ಇದು ನನ್ನ ಪರಿಚಯ. ಹಾ. ಹೇಳಿಕೊಳ್ಳುವುದಕ್ಕೆ ಸೌಭಾಗ್ಯ ಸುಂದರಿ. ಹಾ. ಆದ್ರೆ ನಾನು ಮಾತ್ರ ನತದೃಷ್ಟಿಯಾಗಿ ಹೋದೆ. ಜೀವನದಲ್ಲಿ ಪೊರೆಯುವ ನಾಥ ಎನ್ನುವುದು ನನಗೆ ಯಾರು ಇಲ್ಲ. ನನ್ನನ್ನು ಪೊರೆಯುವವರು ಯಾರಿದ್ದಾರೆ? ಭಯಪಡಬೇಡ. ತರುಣಿ ನಂಬಿದೆ ನಿಲ್ಲ ವಚನವ. ಆ, 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 ತರುಣಿ ನಂಬಿದೆ ನಿಲ್ಲ ವಚನವ. ಬರಿದೆ ದುಃಖಿಸಬೇಡ ಸಹಿಸೋ. ಬರಿದೆ ದುಃಖಿಸಬೇಡ ಸಹಿಸೋ. ನಾನೇ ಹೊರವರಕ್ಕೆ ಕರೆದೊಯ್ವಾನೀಗಲೇ ಕರುಣದಿಂದ. ಪರಿಗಣಿಸಿ ಶುಭ ದಿನ ಮುಹೂರ್ತದೆ. ವಾರಿಸಿ ಮೆರೆಸುವೆ ಅರಸಿ ಎನ್ನುತ್ತ. ವಾರಿಸಿ ಮೆರೆಸುವೆ ಅರಸಿ ಎನ್ನುತ್ತ. ಪುರಜನರು ತಿಳುವಂಗದಲ್ಲಿ ಡಂಗುರವ ಹೊಡೆಸಿ. ಕರುಣೆ. ಓ ಸೌಭಾಗ್ಯ ಸುಂದರಿ, ದೊರೆಯೇ. ನಿನ್ನ ಕಷ್ಟವನ್ನು ನೀನು ತಿಳಿಸಿದೆ. ಒಂದು ರೀತಿಯ ಖೇದವಾಯಿತು. ಹೆಸರು ಸೌಭಾಗ್ಯ ಸುಂದರಿ. ನೀನು ನಾನೇ ಸ್ವಾಮಿ. ತಂದೆ ತಾಯಿ ಅಂತ ಗೊತ್ತಿಲ್ಲ, ಇಲ್ಲ, ಬಂಧು ಬಳಗ ಎಲ್ಲಿದ್ದಾರೆಂದು ತಿಳಿಯೇ ನಾ ಕಾಣೆ. ಅನಾಥೆಯಾಗಿ ನೀನಿದ್ದೀಯಂತ. ಹಾ. ಒಬ್ಬ ಅರಸನೆದುರಿಗೆ ಬರುವಾಗ ಯಾರಲ್ಲಿ ಅನಾಥಾಭಾವ ಉಂಟು ಹಾ. ಅದನ್ನು ಅವ ದೂರೀಕರಿಸಬೇಕು. ಯಾಕೆ? ಯಾಕೆ? ಅರಸನಾದವ ಅನಾಥ ರಕ್ಷಕ. ಹಾ. ನೀನು ಹೇಳಿದೆಯಲ್ಲ, ಏನು ಸ್ವಾಮಿ? ಹೆಸರು ಮಾತ್ರ ಸೌಭಾಗ್ಯ ಅಂತ. ಜೀವನದಲ್ಲಿ ಸೌಭಾಗ್ಯವನ್ನು ಕಂಡವಳು ನಾನಲ್ಲ. ಯಾರು ಹೇಳಿದ್ದು? ಈಗ ಕೆಲವರೆಲ್ಲ ಯೋಚನೆ ಮಾಡುದು, ಯಾವುದು? ಬೇಕಾದಷ್ಟು ಧನಕನಕ ಇದ್ರೆ ನಾನು ಸೌಭಾಗ್ಯವಂತೆ ಅಂತ. ಹಾ. ಬೇಕಾದಷ್ಟು ಸಂಪತ್ತು ಬೇರೆ ಇದ್ದರೆ ಅವರು ಸೌಭಾಗ್ಯವಂತೆ ಅಂತ ಹೇಳ್ತಾರೆ. ನಿಜ. ನಿಜವಾಗಿಯೂ ನನಗೆ ಯಾವುದೂ ಇಲ್ಲ ನೋಡಿ. ನಿನ್ನ ಸೌಂದರ್ಯವೇ ನಿನಗೆ ಸೌಭಾಗ್ಯ. ಅದೇ ನನಗೆ ಮಾರಕ ಅಂತ ಅರ್ಥವಾಯಿತು. ಅಲ್ಲ, ಏನು? ಹೇಳುವವರು ಹೇಳ್ತಾರೆ ಹಾ. ಬಹುರೂಪವತಿ ಭಾರ್ಯ ಶತ್ರು ಅಂತ. ಸರಿ. ಅನಾಥೆಯಾದಂತ ನಿನಗೆ ನಾನು ರಕ್ಷಕನಾಗಬೇಕೆಂಬಂತ ಬಯಕೆ ಉಂಟಾಯ್ತು. ಯಾಕೆ? ಯಾಕೆ? ನಿನ್ನದಾದಂತ ಈ ದಿವ್ಯ ರೂಪ. ಹಾ. ಹಾಗೆಂದು ಕಾಮುಕತನದಿಂದ ನಿನ್ನನ್ನು ಬಯಸಿದ್ದು ಖಂಡಿತ. ನೀವು ಆಡಿದ ಮಾತಿನಿಂದಲೇ ಅರ್ಥವಾಯಿತು ಸ್ವಾಮಿ. ಅನಾಥೆಯಾದ ನನಗೆ ನೀವು ನಾಥನಾಗುವುದಕ್ಕೆ ಬಯಸುವುದಾ? ಹೌದು. ಕಾರಣ ಇಷ್ಟೇ. ಏನು? ಕೇವಲ ನಮ್ಮ ಸಂಬಂಧ ಕೇವಲ ನಮ್ಮೊಳಗೆ ಮಾತ್ರವಲ್ಲ, ಮತ್ತೆ ಬಹಿರಂಗವಾಗಿ ನನ್ನ ಪಟ್ಟದ ಅರಸೆಯಾಗಬೇಕು ಎಂಬಂತ ಬಯಕೆಯನ್ನು ಹೊಂದಿದ್ದೇನೆ. ಈಗ ನನಗೆ ಅರ್ಥ ಆಯ್ತು. ಹಾ. ಜೀವನದಲ್ಲಿ ಸೌಭಾಗ್ಯ ಇಲ್ಲ ಅಂತ ನಾನು ಚಿಂತಿಸಿರುವಂತಹ ವೇಳೆಯಲ್ಲಿ ಹಾ. ನನ್ನನ್ನು ನೀವು ವರಿಸುತ್ತೇನೆ ಅಂತ ಹೇಳಿದಿರಿ ಸ್ವಾಮಿ. ಹಾ. ಇದಕ್ಕಿಂತ ದೊಡ್ಡ ಸೌಭಾಗ್ಯ ನನಗೆ ಇನ್ನೇನು ಬೇಕು? ಪುರಜನರನ್ನು ಸೇರಿಸ್ತೇನೆ. ಹಾ. ನಿನ್ನನ್ನು ದಿವ್ಯವಾದಂತಹ ರಥದಲ್ಲಿ ಕೊಂಡೋಗಿ ಹಾ. ಸರ್ವರ ಸಮ್ಮುಖದಲ್ಲಿ ನಿನ್ನನ್ನು ಮದುವೆಯಾಗಿ ನನ್ನ ಸತಿ ಅಂತ ಒಪ್ಪಿಕೊಳ್ತೇನೆ. ಜೀವನದುದ್ದಕ್ಕೂ ನೀನೇ ನನ್ನ ಪತಿಯಾಗಿ ಇರ್ತೀರಲ್ಲ ಸ್ವಾಮಿ? ಖಂಡಿತವಾಗಿ. ವಿಶ್ವಾಸ ನಂಬುತ್ತೇನೆ.
ಏನಪ್ಪ? ನಿನ್ನನ್ನು ವರಿಸಿದ್ದೇ ತಡ. ಹಾ. ನನ್ನ ಜೀವನದಲ್ಲಿ ಒಂದು ಒಂದು ರೀತಿಯ ಬದಲಾವಣೆ ಆಯ್ತು ನೋಡಿ. ಅದು ನನ್ನ ಯೋಗ ಅಂತ ನಾ ಭಾವಿಸಿಕೊಂಡಿದ್ದೇನೆ. ಕಾಲ ಕಳೆದದ್ದೇ ಗೊತ್ತಾಗಲಿಲ್ಲ. ಖಂಡಿತ ಯುಗ ಒಂದು ಕ್ಷಣವಾಗಿ ಮಾತಾಡ್ತು. ಅದು ಮಾತಾಡಿದ್ದೇ ಹೋಯ್ತು, ಗೊತ್ತೇ ಆಗಲಿಲ್ಲ. ಗೊತ್ತೇ ಆಗಲಿಲ್ಲ ಇಷ್ಟೊತ್ತಾಯ್ತಂತ. ಅವಳಿ ಅಳುದು ನೋಡಿ. ಅಯ್ಯೋ ದೇವರೇ, ಮಕ್ಕಳೇ ಅಳಬೇಡಿ, ಸ್ವಲ್ಪ ನಿಲ್ಲಿ. ಈಗ ಒಂದೆರಡಲ್ಲ ಹಾ. 20 ಮಕ್ಕಳಾಗಿದೆ ನಮ್ಗೆ. 20 ಮಕ್ಕಳು. ತುಂಬಿದ ಸಂಸಾರ. ಮಕ್ಕಳಿಗೆ ಸರಿಯಾದ ಸಂದರ್ಭದಲ್ಲಿ ಹಾ. ಉಪಸಂಸ್ಕಾರನ್ನೆಲ್ಲ ಮಾಡಿಸಿ ಹೆಸರು? ವಿದ್ಯಾಭ್ಯಾಸ ನಿಜ ಎಲ್ಲ ಇರಿಸಿದ್ದಾಯ್ತು. ಆಯ್ತು. ಇನ್ನು ತಡ ಮಾಡುದಲ್ಲ, ನಾವು ಮಕ್ಕಳ ಆಟ ಪಾಠ ಆ ಮಾಡಿ ಸುಧಾನ್ವ ಕರೀತಾ ಇದ್ದಾರೆ. ಮಗ ಬಂದೆ. ಪರಾಕ್ರಮ ಕಂಠೀರ ಹೇಳುವೇನಯ್ಯ? ಇರುವಂತಹ ಸ್ಥಳ ಸಿಂಹಳ ದೇಶಕ್ಕೆ ಆನಂದಕೊಂಡೆ ಭದ್ರಸೇನೆ ಎಂಬುದಾಗಿ ಹೇಳಿದೆ. ನಾನೇ ಸರಿ. ಹೊರಟು ಬಂದ ಕಾರ್ಯ ಅನೇಕವಿದೆ ಅಲಿಸಬೇಕು. ಎತ್ತಲೇ ತೆರೆದೆನ್ನ ನೀನೇ ಪರಿಪಾಲಿಸುವುದೇ ಪರಿಪಾಲಿಸು. ಒಂದು ಊರಿನ ಅರಸನಾಗಿ ಮೆರೆಯುತ್ತಾ ಇದ್ದೇನೆ. ಯಾವ ಅರಸ ಅಂತ ಕೇಳಿದ್ರೆ ಭದ್ರಸೇನ ಎಂಬುದಾಗಿ ನನ್ನ ಹೆಸರು. ಸಿಂಹಳ ದೇಶಕ್ಕೆ ಅರಸನಾಗಿ ಮೆರೆಯುತ್ತಾ ಇದ್ದೇನೆ ಎಂಬ ಸಂತೋಷ ನನ್ನ ಪಾಲಿಗಿದೆ. ಎಂದಿನಂತೆ ಇಂದು ಕೂಡ ಸಭೆಯನ್ನು ಪ್ರವೇಶ ಮಾಡಿದ್ದೇನೆ. ಎಲ್ಲರೂ ಜಯಘೋಷವನ್ನೇ ಕೂಗುತ್ತಾ ಇದ್ದಾರೆ. ಆದರೆ ಕೆಲವರಿಗೆ ಹಿಂದಿನಿಂದ ಮಾಡಿದಂತಹ ತಂದೆ ತಾಯಿಯಂದಿರು ಮಾಡಿದಂತಹ ಪುಣ್ಯದ ಫಲದಿಂದ ಅರಸನಾಗುವಂತಹ ಭಾಗ್ಯ. ಆದರೆ ನನ್ನ ಪಾಲಿಗೆ ಹಾಗಲ್ಲ. ಯೋಗವೂ ಹೌದು, ಭಾಗ್ಯವೂ ಹೌದು. ಸಾಧನೆಯ ಮೂಲಕ ನಾನು ಮಾಡಿದಂತಹ ಸಾಧನೆಯಿಂದ ನನಗೆ ಸಿಕ್ಕಂತಹ ಅರಸ. ಹಾಗಾಗಿ ಎಲ್ಲರನ್ನೂ ಕೂಡ ಸಂತೋಷದಿಂದ ಕಾಣುತ್ತಾ ಇದ್ದೇನೆ. ಮಕ್ಕಳಂತೆ ಕಾಣುವಂತಹ ರೀತಿಯಲ್ಲಿ ನಾನು ಇದ್ದೇನೆ. ಆದರೆ ಪ್ರಜೆಗಳೆಲ್ಲರೂ ನನ್ನನ್ನು ಕೂಡ ಪ್ರತ್ಯಕ್ಷ ದೇವರು ಎಂಬುದಾಗಿ ಎಲ್ಲರೂ ಕೊಂಡಾಡುತ್ತಾ ಇದ್ದಾರೆ. ಅವರ ಸಂತೋಷವನ್ನು ಕಾಣುವಾಗ ನನಗೂ ಸಂತೋಷವಾಗುತ್ತಾ ಇದೆ. ಆದರೆ ರಾಜಕೀಯದ ವಿಷಯದಲ್ಲಿ ಇರುವಾಗ ಯಾರದೂ ಬರುತ್ತಾ ಇದ್ದಾರಲ್ಲ. ಏನಪ್ಪ ಇದು ನಾನು ನೀನಂದ್ರೆ ಗೋಡೆ. ಎಂತದ ಗೋಡೆ? ಗೂಢಾಚಾರಿ. ಹೌದೌದು, ಹಾ, ನೀವು ಹೇಳಿದ್ದಾರೆ. ಅಲ್ಲಿದ್ದವನು ಇಲ್ಲೇ ಯಾಕೆ ಬಂದ? ನೀವೊಂದು ನೇಮ ಕೊಟ್ಟು ನನ್ನನ್ನು ಕಳಿಸಿಕೊಟ್ಟವರು. ಯಾವುದಕ್ಕೆ ನೇಮ ಕೊಟ್ಟದ್ದು ನೀನು? ನನಗೆ ಒಂದು ಉದ್ಯೋಗ. ಉದ್ದೇಶವಾಗಿ ಉದ್ಯೋಗ ಕೊಟ್ಟು ಉದ್ಯೋಗ? ಹೌದೌದು. ಹಾ, ಹಾ, ಹಾ. ಇದು ಏನಾಯ್ತು? ತಿರುಗಾಟ ಮಾಡಬೇಕು ಅಂತ ಹೇಳಿದ್ದೀರಿ. ಎಂತ ತಿರುಗಾಟ ಮಾಡಿದೆ ಈ ನೀನು? ಸಲ ನಾನು ಹೊಸ ತಿರುಗಾಟಕ್ಕೆ ಪ್ರಾರಂಭ ಮಾಡಿ. ಹೊಸ ತಿರುಗಾಟಕ್ಕೆ? ಹೌದೌದು. ಯಾವ ರೀತಿಯಾದ ಹೊಸ? ಯಾವುದೇ ರೀತಿ ನಮಗೆ ನೀವು ಕೊಟ್ಟಂತ ಉದ್ಯೋಗದಲ್ಲಿ ಹಾ. ನಿಷ್ಠೆಯಲ್ಲಿ ನಾನು ಇದ್ದವ. ಎಲ್ಲಿದ್ದದು ನೀನು? ಇನ್ನಮ್ಮಲ್ಲಿ ಊರಲ್ಲಿ ಹಾ, ತಿರುಗಾಟ ಮಾಡಿ ನಿಷ್ಠೆಯಿಂದ ಇದ್ದವ. ಹೌದೌದು ಹೌದೌದು. ಹಾಗೆ ಹಾ. ಒಂದು ವಿಶೇಷವಾದ ವರ್ತಮಾನ ಉಂಟು. ಏನಾದ್ರು? ಹೇಳೆಯ ಭದ್ರಸೇನೆ ಭದ್ರಸೇನ
ಹೇಳಿ ನಮಸ್ಕಾರ. ಅದು ಗೊತ್ತಾಗ್ಲಿಲ್ಲ. ಎಲ್ಲ ಒಂದೇ ಅಲ್ವಾ? ಅಲ್ಲ ನನಗೆ ಗಡಿಬಿಡಿಯಲ್ಲಿ ಗೊತ್ತಾಗ್ಲಿಲ್ಲ. ನಿನಗೆ ಗಡಿಬಿಡಿ. ಅದು ಆಚೆ ಇದ್ದು ಈಚೆ ಇದ್ದದ್ದು ಗೊತ್ತಾಗ್ಲಿಲ್ಲ. ನೇರವಾಗಿ ವಿಷಯಕ್ಕೆ ಬರಬೇಕು. ನೇರ ನಾವು ವಿಷಯದಲ್ಲಿ ಇದ್ದೇವೆ. ಹಾ. ಆಚೆ ಇಲ್ಲ ನಾವು ಇಲ್ಲಿ ಈ ಕಡೆ. ಹೌದೌದು. ಏನಾಯ್ತು? ಇದು ಈ ಸಲ ತಿರುಗಾಟ ಮಾಡುವಾಗ ನಮ್ಮ ಊರಿನಿಂದ ಹೊರಗೆ ನಾನು ಎಂತದ್ದು? ಊರಿನಿಂದ ಹೊರಗೆ ಹೋದ್ದು ಅಂತ. ಊರಿಂದ ಹೊರಗೆ ಅಂದ್ರೆ ಯಾವ ರಾಜ್ಯಕ್ಕೆ? ಇದು ಹ. ಈ, ತಾಲ ಹ? ತಾಲ ಎಂತದ್ದ ತಾಳ? ಅರಸ ತಾಳಧ್ವಜ. ಹಾ. ಅವನ ಊರು ಉಂಟಲ್ಲ ಕನ್ಯಾಕುಬ್ಜ. ಅದು ಯಾವ್ದು ಆ ಊರಿಗೆಲ್ಲ ತಿರುಗಾಟ ಮಾಡಿ ಆ ಊರಿಗೆ ಹೋದ್ಯಾ? ಹೌದಪ್ಪ. ನೀನು ಹೋಗಲೇಬೇಕಾದ. ಅಲ್ಲ ಹೋಗದ ಊರಿಲ್ಲ. ಹೌದೌದು. ಆದ್ರೆ ಆ ಊರಿಗೆ ಹೊಸದಾಗಿ ಪ್ರವೇಶ ಮಾಡಿದ್ರು. ಏನಾಯ್ತು ಅಲ್ಲಿ ವಿಷಯ? ಹೋಗುವಾಗ ಹ. ಈಗ ಅಲ್ಲಿ ಒಂದು ವಿಶೇಷವಾದ ಒಂದು ವರ್ತಮಾನ ನಮಗೆ. ಏನದು? ಈಗ ಅವನು ಒಂದ್ಸಲ ಭೇಟಿ ಗೊತ್ತಂತೆ. ಎಂತದ್ದು? ಅವನು ಬೇಟೆಗೆ ಬೇಟೆಗೆ ಹೋದದ್ದು. ಬೇಟೆಗೆಲ್ಲ ಬೇಟೆಗೆ ಅದು ಎಲ್ಲರೂ ಹೋಗುವುದೇ. ಹೌದೌದು. ಏನದು ವಿಷಯ? ಬೇಟೆಗೆ ಹೋದವರು ಹ. ಕಾಡಿನಲ್ಲಿ ಮೃಗಮೀಟ ಎಲ್ಲ ಮುಗಿಸಿ ಹ. ಆಮೇಲೆ ಈ ಕಾಡಿನಲ್ಲಿ ಸ್ವಲ್ಪ ವಿಶ್ರಾಂತಿಯಾಗಿ ಇದ್ರಂತೆ. ಹ. ಇದ್ದಂತ ವೇಳೆಯಲ್ಲಿ ಒಂದು ನಾರಿಮಣಿ. ನಾರಿಮಣಿ? ಹೌದೌದು. ಕಾಡಿನಲ್ಲಿ? ಕಾಡಿನಲ್ಲಿ ಅಪ್ಪ. ನಮಗೇನು ಗೊತ್ತು? ಬಹುಶಃ ನೀನು ಬೇರೆ ಕಂಡಿರ್ಬೇಕು. ಇಲ್ಲಪ್ಪ. ಸರಿಯಾಗಿ. ಅದೇ ವಿಷಯ ಅದೇ. ಹ. ವಿಷಯ ಅದೇ. ಹ. ಅವ್ರು ನೋಡಿದ್ರ ನೋಡಿದ ಬಳಿಕ ಅವನು ಮಾಡಿದ. ಎಂತದು? ಇದ್ದದ್ದು ಅದು ಯಾರು ಏನು ಅಂತ ಗೊತ್ತಿಲ್ಲ ಇವರಿಗೆ. ಹ. ಹುಡುಗಿ ಯಾರು ಅಂತ ಗೊತ್ತಾಗ ಕೇಳಲಿಲ್ಲ. ಹ? ಒಂದು ಯೋಚನೆ ಮಾಡಿ ಒಬ್ಬ ಊರಿನ ಅರಸನಾಗಿ ಇವರು ಯಾರು ಏನು ಅಂತ ತಿಳಿಯದೆ ಒಟ್ಟು ಒಂದು ಹೆಣ್ಣು ಅನ್ಕೊಂಡು ಮದುವೆ ಆಗುದ? ಮದುವೆ ಆಗುದು? ಮದುವೆ ಆಗ್ಲಿಪ್ಪ. ಮದುವೆ ಆಗ್ಲಿಕ್ಕೆ ವಿಷಯ ದೊಡ್ಡ ಸಂಗತಿ ಅಲ್ಲ. ಒಂದು ಗೊತ್ತು ಅಂತ ಕೇಳ್ಬೇಕು. ಹೌದು. ಅವರ ನೀತಿ ಅಂತ ಗೊತ್ತು. ಅವರ ವಿಚಾರವನ್ನು ಕೇಳಬೇಕು. ಅದು ಯಾವುದಿಲ್ಲ. ಒಂದು ಕಾಡಿನಲ್ಲಿ ಸಿಕ್ಕಿದಂತ ಒಂದು ಹೆಣ್ಣನ್ನು ತಂದು ಮದುವೆ ಅದು. ಮದುವೆ ಆದ? ಹೌದಪ್ಪ. ಮದುವೆ ದೊಡ್ಡ ಸಂಗತಿ ಅಲ್ಲ. ಮದುವೆ ಆದದ್ದು ಸಂಗತಿ ಅಲ್ಲ. ಮತ್ತೆಂತಾಯ್ತು? ಮಕ್ಕಳು ಮಾಡಿದ್ದು. ಮದುವೆ ಆದ್ಮೇಲೆ ಮಕ್ಕಳು ಮಾಡುತ್ತೆ ಅಲ್ವಾ? ಅಲ್ಲ, ಮದುವೆ ಆದ್ರೂ ದೊಡ್ಡ ಸಂಗತಿ ಅಲ್ಲ. ಮತ್ತೆ ಸಂಗತಿ ದೊಡ್ಡದು ಮಕ್ಕಳು ಮಾಡಿದ್ದು ಅಂತ. ಮಕ್ಕಳು ಮಾಡಿದ್ದು? ಹೌದಪ್ಪ. ಅದು ಹೇಗೆ? ನಿಮ್ಮಿಂದ ಆಗ್ಲಿಕ್ಕಿಲ್ಲ ಸಾಧನೆ. ಎಂತದ್ದು? ವರ್ಷಕ್ಕೊಂದು. ವರ್ಷಕ್ಕೆ ಒಂದು? ಹೌದಪ್ಪ. ಈಗ ಮದುವೆ ಆಗಿ ವರ್ಷಕ್ಕೆ ಒಂದು. ರಾಜಕೀಯದ ವಿಚಾರವೇ ಇಲ್ಲ. ರಾಜಕೀಯದ ವಿಚಾರ? ರಾಜಕೀಯದ ವಿಷಯವಿಲ್ಲ. ಹೌದಾ? ಈಗ ಯೋಚನೆ ಮಾಡಿ. ಎಂತದ್ದು ಯೋಚನೆ? ಒಂದು ರಾಜಕೀಯ ಮಾಡುವವರು ನೀವು ಒಂದು ಅಂದಾಜು ಮಾಡಬೇಕು. ನಾನೆಂತದ ಅಂದಾಜು? ಇನ್ನ ಮುಸುಳಿಗೆ ವಾಯಿಸ್ತೇನೆ. ಎಂತದ ಅಂದಾಜು ಮಾಡು? ನೀವು ಒಂದು ಅಂದಾಜು ಮಾಡಬೇಕು. ಇವ ಯಾರ್ಯಾರು ಅಂದಾಜು ಮಾಡಿದ ನನಗೆ ಹೇಳ್ತಾನ? ಇಲ್ಲಿವ ಅಲ್ಲ ಇಲ್ವ? ಅವರೊಂದು ಎಂತದ್ದು ಅಂದಾಜು ಮಾಡಿ? ಅಲ್ಲ, ನೀವು ಅಂದಾಜು ಮಾಡಬೇಕು. ಎಂತದ ಅಂದಾಜು? ಅವರೊಂದು ಮಕ್ಕಳು ಮಾಡಿದ್ದನ್ನು ನೋಡಿ. ಇವ ನೀನು ವಿಷಯಕ್ಕೆ ಬರಬೇಕು. ಅದು ವಿಷಯ. ಮಕ್ಕಳು ಮಾಡಿದಂತಲ್ಲ, ಮಕ್ಕಳು ಹೇಗೆ ಮಾಡಿದಂತ ಕೇಳಿ. ಅದವರನ್ನೇ ನಾವು ಕೇಳಬೇಕು. ಅದು ನಿನಗೆ ಗೊತ್ತಿಕ್ಕಿಲ್ಲ. ಮತ್ತಿನ ವಿಚಾರ ಈಗ ವರ್ಷಕ್ಕೊಂದು ಮಕ್ಕಳು ಅಂತ ಇದೆ. ವರ್ಷಕ್ಕೊಂದು ಮಕ್ಕಳು ಆಗ್ತಾ ಉಂಟು. ನೀನು ಆ ಮಕ್ಕಳು ಮಾಡೋದನ್ನು ಹೋಗಿ ನೋಡಿದ್ಯಲ್ಲ ನೀ? ನಾನು ನೋಡಿದ್ದಲ್ಲ. ನಿಮ್ಮ ಕಾಲು ಬಿಡಿ. ಮತ್ತೆ ನಾನು ನೋಡಿದ್ದಲ್ಲ. ಮತ್ತೆ ಊರವರು ಹೇಳಿದ್ದು. ಊರವರಿನ ಹೇಳಿದ್ದು. ಊರವರು ಹೇಳಿದ್ದು. ಈಗ ಅಧಿಕಾರವನ್ನು ಬಿಟ್ಟು ಒಬ್ಬರು ಅಧಿಕಾರದಲ್ಲಿರುವಾಗ ಅಧಿಕಾರದಲ್ಲಿರುವಂತ ವ್ಯಕ್ತಿ ಏನು ಮಾಡಬೇಕು? ಏನು ಮಾಡ್ಬೇಕಂತ? ಪ್ರಜೆಗಳನ್ನು ಚೆನ್ನಾಗಿ ನೋಡಬೇಕು. ಅವರಿಗೆ ಕಷ್ಟ ಬಾರದ ರೀತಿಯಲ್ಲಿ ನೋಡಿಕೊಂಡು ಬರಬೇಕು. ಇವರೆಲ್ಲ ಇಲ್ಲಿ ಬಂದು ಕೂಗಿದ್ರು ನಾವು ಅದಕ್ಕೆ ಪರಿಹಾರ ಕೊಡಬೇಕು. ಅವರಿಗೆ ಪರಿಹಾರ ನೀನು ಕೊಡು. ಅವರೆಲ್ಲ ಕೇಳಿದ ಅದನ್ನು ಕೊಡಬೇಕು. ಮಕ್ಕಳು ಕೇಳಿದನ್ನು ಕೊಡಬೇಕು. ರಾಜನಾದವನ ಕರ್ತವ್ಯ. ಅದೆಲ್ಲ ಕೊಡದೆ ಇವರು ಇಷ್ಟಕ್ಕೆ ಇವರು ಸೀಮಿತವಾಗಿದ್ರೆ ಏನಾಗ್ತದೆ? ಹೆಣ್ಣು ಮಕ್ಕಳ ಜೊತೆ ಆಗ್ತದೆ. ಒಂದು ಹೇಳ್ಬೇಕ, ನೀವು ಇಲ್ಲಿ ಇಲ್ಲ, ನೀವು ಇನ್ನು ಇಲ್ಲಿ ನಿಲ್ಬಾರ್ದು. ಇಲ್ಲಿ ನಡಿಬೇಕು. ಹೇಳುವ ವಿಚಾರವನ್ನು ಯಾವಾಗ ಒಂದು ಬಿಸಿ ಆಗುದು. ಎಂತದ್ದು ನೀನು? ನಿಮ್ಗೆ ಯಾವಾಗ ಒಂದು ಬಿಸಿ. ನಾನು ಇಲ್ಲಿರಬಾರ್ದು, ನಡಿಬೇಕು ಅಂತ ಆದ್ರೆ ಇಲ್ಲಿನ ಅಧಿಕಾರ ನಾನು ಆ ಭಾವನೆ ಇಟ್ಟದಲ್ಲ. ಮತ್ತೆ ಯಾವ? ಈಗ ಇಲ್ಲಿಂದ ನೀವು ಹೋಗ್ಬೇಕಂತ ಹೇಳಿದ್ದೆ ಯಾಕೆ? ನೇರವಾಗಿ ಅವರಿಗೆ ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹೋಗಿ ಅವನ ಊರಿಗೆ ಹೋಗಿ. ನಿಮಗೆ ಒಂದು ಕಾಲ ಬಂದಿದೆ. ಈಗ ನನಗೆ ಕಾಲ ಯಾವಾಗ ಬಂದದ್ದು? ಯಾವ ಕಾಲ ಬಂದಿದೆ ಅಂತ ನನಗೆ ಕಾಲ ಅಂತ ಹೇಳಿದ್ರೆ ಹಾಗಲ್ಲ. ನೀವು ಒಟ್ಟು ತಿಳ್ಕೊಳ್ಳೋದು ತಪ್ಪಾಗ್ತದೆ. ಏನಾಯ್ತು? ನಿಮಗೊಂದು ಅಧಿಕಾರದಲ್ಲಿ ಇರುವಂತದ್ದು ದೊಡ್ಡ ಹುದ್ದೆ ಬರ್ತದೆ. ನಿಮಗೊಂದು ಗೌರವ ಹೆಚ್ಚಾಗ್ತದೆ. ನೀವು ಹೇಳುದು ನಾನು ಆ ರಾಜ್ಯಕ್ಕೆ ಹೋಗಿ ಅವರನ್ನು ಏನಾದ್ರೂ ಹಾಕಬೇಕು ಎಂಬುದಾಗಿ ಹೇಳುದಪ್ಪ.
ಸ್ವಾಧೀನ ಪಡಬೇಕು. ನಮ್ಮಲ್ಲಿ ಸುಮ್ಮನೆ ಅವರನ್ನು ಕುಳಿತುಕೊಳ್ಳು ಸುಮ್ಮನೆ ಎಂತದ್ದು ಮಾಡುದು ಅವರು ಅಲ್ಲಿ ಬಲಗುದಿಗೆ ಈಗ ಅವರಿಗೆ ಕೆಲಸ ಆಗ್ಬೇಕಂತ ಹೇಳಿ ನೀನು ಹೇಳು. ಅವರು ಸುಮ್ಮನೆ ಅಲ್ಲಿರುವುದಲ್ಲ ದುಡೀರಿ ಗೂಢಾಚಾರ್ಯ ನೀನು ಹೇಳಿದ್ದನ್ನು ಆಚಾರ್ಯ ಎಲ್ಲ ಮತ್ತೆ ಅಲ್ಲ ನೀವು ಗೂಢಾಚಾರ್ಯ ಹಾಗೆ ನಿನ್ನನ್ನು ಕರೆಯುವುದು ಪ್ರೀತಿಯಿಂದ. ನೀನು ಹೇಳಿದ ಮಾತು ಅರ್ಥವಾಯ್ತು. ಈಗ ನಾನು ಆ ರಾಜ್ಯಕ್ಕೆ ಹೋಗಿ ಆ ರಾಜ್ಯವನ್ನ ಸ್ವಾಧೀನಪಡಿಸಬೇಕು. ಸರಿಯಾದಂತಹ ಮಾತು ನೀನು ಹೇಳಿದ್ದು ಹೌದು. ನಾನು ಇದಕ್ಕೆ ವಿಚಾರವನ್ನು ತಿಳಿದುಕೊಂಡೆ. ಈಗ ನಾನು ಅಲ್ಲಿರ್ತೇನೆ, ನೀವು ಬೇರೆ ವಿಚಾರವನ್ನು ಇದ್ರೆ ನನಗೆ ತಿಳಿಸು. ಬೇರೆಯವ್ರದ್ದು ಇದ್ರೆ ಸರಿ ಸರಿ, ಇವನು ಆಡಿದಂತಹ ಮಾತನ್ನು ಕೇಳುವಾಗ ಈಗ ಅರ್ಥವಾಯಿತು. ಹಾಗಾದ್ರೆ ಸ್ವಾಧೀನ ಪಡಬೇಕಂತಾದ್ರೆ ಇದೇ ಮುಕ್ತವಾದಂತಹ ಸಮಯ. ನಾನು ಹೋಗುವುದಲ್ಲ, ಸೇನಾಧಿಪತಿ ಮುಂದೆ ಬರದೇನೆ ಹುದು ಯುದ್ಧಗೈದಿ ರಾಜ್ಯದುದ್ಧಾರ ಮಾಡುವರೆ ಸಿದ್ಧರೇನೆಂದ ಸೇನಾನಿ. ಪವಿತ್ರವಾದ ಪಾದಗಳಿಗೆ ಹೊಂದಿಸ್ತಾ ಇದ್ದೇನೆ. ಹೇಳು. ಇದ್ದಕ್ಕಿದ್ದ ಹಾಗೆ ದೀರ್ಘವಾದ ಕರೆ, ನಿಮ್ಮ ಕರೆಯನ್ನು ಆಲಿಸಿ ಓಡೋಡಿಕೊಂಡು ಬಂದವನಿದ್ದೇನೆ. ಬಂದು ನೋಡಿದ್ರೆ ರೋಷಾಭರಿತರಾಗಿದ್ದೀರಿ. ಯಾರಿಂದ ಕಷ್ಟ ಒದಗಿ ಬಂತು ಎಲ್ಲವನ್ನು ಸೇನಾಪತಿ ನಿನ್ನನ್ನು ಕರೆಸುವುದಕ್ಕೆ ಬಲವಾದಂತಹ ಕಾರಣ ಉಂಟು. ಏನು? ಗೂಢಾಚಾರಿ ಹೇಳಿದಂತಹ ಮಾತನ್ನು ಕೇಳಿದೆ. ಕನ್ಯಾಕುಬ್ಜದ ಅರಸನಾದಂತವನು ತನ್ನ ಕೆಲಸದಲ್ಲಿ ಕಾರ್ಯನಿರತರ ಆಗಿರಬೇಕಾದವನು. ಅದನ್ನು ಬಿಟ್ಟು ಹೆಣ್ಣು ಮಕ್ಕಳ ಜೊತೆಯಲ್ಲಿ ಸರಸವಾಡುತ್ತಾ ಇದ್ದಾನೆ. ವರ್ಷಕ್ಕೊಂದು ಮಕ್ಕಳನ್ನು ಮಾಡ್ತಾ ಇದ್ದಾನೆ. ಇದೇ ಸರಿಯಾದಂತಹ ಸಮಯ. ಅವನ ರಾಜ್ಯವನ್ನು ಸ್ವಾಧೀನಪಡಿಸಬೇಕು. ಇದರ ಉದ್ದೇಶವನ್ನಿರಿಸಿಕೊಂಡು ನಿನ್ನನ್ನು ಕರೆಸಿದ್ದೇನೆ. ಏನು ನಿನ್ನ ಅಭಿಪ್ರಾಯ? ತಡೆ ಯಾಕೆ? ಹೋಗುವ ಹೋಗುವ ಹೋಗುವ.
ಮಾವ ನಮ್ಮ ರಾಜ್ಯಕ್ಕೆ ಅಭಿಯೋಗ ಮಾಡಿದ್ದಾರೆ. ಯಾಕೆ ನೀವು ಯುದ್ಧಕ್ಕೆ ಹೊರಟಿದೆ? ಇಲ್ಲ, ನಿಮ್ಮ ಭುಜದೆತ್ತರಕ್ಕೆ ಬೆಳೆದಂತಹ ನಾವಿದ್ದೇವೆ, ನಮ್ಮನ್ನು ಕಳುಹಿಸಿಕೊಡಿ, ಆಶೀರ್ವದಿಸಿ. ಬಂದವರಿಗೆ ಸರಿಯಾದಂತಹ ಶಿಕ್ಷೆಯನ್ನು ನಾನು ಒದಗಿಸುತ್ತೇನೆ, ಬೀಳಿಸುತ್ತೇನೆ. ಮಕ್ಕಳೇ, ಬೇಡ ಬೇಡೆಲ್ಲ ಕಂದ ರಣಕೈವ ಮೋಡ ನೀನಲ್ಲ ಮುಗುದ ಕಾಡ ಬಲವಂತ ನಿಗನು ಭದ್ರಾಜ್ಯ ಸೇಡಿನಲ್ಲಿ ಬಂದಿರ್ಬನು. ಬೇಡ ಬೇಡೆನ್ನ ಕಂದ. ಓ ನನ್ನ ಮುದ್ದು ಮಕ್ಕಳೇ, ವೈರಿಗಳ ಅಭಿಯೋಗವಾಗಿದೆ ಎಂದು ತಿಳಿದು ಯುದ್ಧಕ್ಕೆ ಸನ್ನದ್ಧರಾದಂತ ಹೊತ್ತಿನಲ್ಲಿ ನೀವೆಲ್ಲರೂ ಬಂದು ಅಪ್ಪ ನೀವು ಹೋಗುವುದು ಬೇಡ, ನಾವು ಹೋಗ್ತೇವೆ ಎಂದು ಕರದಲ್ಲಿ ಆಯುಧವನ್ನು ಧರಿಸಿಕೊಂಡು ಬಂದಿದ್ದೀರಿ. ಮಕ್ಕಳೇ, ಸ್ವಾರ್ಥ ಬುದ್ಧಿಯಿಂದ ನಮ್ಮ ರಾಜ್ಯವನ್ನು ವಶಪಡಿಸುವುದಕ್ಕಾಗಿ ಬಂದಿರುವಂತಹ ಆ ಕೂಳ ಭದ್ರನು ಮಹಾ ಅಹಂಕಾರಿಯೂ ಆಗಿದ್ದಾನೆ. ಆದ್ದರಿಂದ ನಾನು ಹೇಳುತ್ತು ಮಕ್ಕಳೇ, ಯುದ್ಧವೆಂದರೆ ಆಟದ ಬಯಲಲ್ಲ ಮಕ್ಕಳೇ, ನಿಮಗೆ ಸಲ್ಲಬೇಕಾದಂತ ವಿಷಯ ಅಲ್ಲ, ನಾನ್ ನೋಡ್ಕೊಳ್ತೇನೆ. ನಾವು ಹೊರಟಿರುವಾಗ ನಾವು ಹೋಗುವುದು ಬೇಡ ಎನ್ನುತ್ತಾ ಇದ್ದೀರಲ್ಲ ಜನಕ, ಅದೆಷ್ಟೋ ಶಸ್ತ್ರ ವಿದ್ಯೆಗಳನ್ನು ಕಲಿತವರಲ್ವೇ ನಾವು. ನಮಗೆ ಒಂದು ಆಶೀರ್ವಾದ ನಿಮ್ಮದು ಇದ್ದರೆ ಸಾಕು, ಬಂದಂತಹ ಆ ದುಷ್ಟರನ್ನು ಓಡಿಸುತ್ತೇವೆ. ಮಕ್ಕಳೇ, ಯುದ್ಧ ಮಾಡುವಂತ ಉಲ್ಲಾಸದಲ್ಲಿ ನೀವಿದ್ದೀರಿ. ನಿಮ್ಮ ಆಸೆಗೆ ತಣ್ಣೀರೇ ಹಚ್ಚುವನು ನಾನಲ್ಲ. ನಿಮ್ಮ ಜೊತೆಗೆ ನಾನು ಕೂಡ ಚದುರಂಗ ಸೇನಾ ಸಮೇತನಾಗಿ ಯುದ್ಧರಂಗಕ್ಕೆ ನಡೆಯುವ.
ಇದು ನಮ್ಮ ರಾಜ್ಯ ದಕ್ಕುವುದೇ ಇಲ್ಲ ನಿಮಗೆ. ಯಾಕೆ? ಯಾಕೆ ಬಲ್ಲೆಯ? ಹಾ. ಇದು ಏನು? ನಾನು ನೋಡ್ಲಿಕ್ಕೆ ಚಿಕ್ಕ ಬೆಳಕಿನಂತೆ ಇರಬಹುದು, ಹಾ. ಆದರೆ ಹಾ. ಬೆಳಕು ಬೆಂಕಿಯಾಗಬಹುದು. ಓಹೋ. ಬಾಯುವುದಕ್ಕೆ ಸೇಡಲಿ ಸುಬ್ಬಳಗೆ ಸೇಡಲಿ ಸುಬ್ಬಳಗೆ ಕೇಳಲಿಲ್ಲ ಕೊಡುಗೆ ಹಾರಿಗಳು ನಿಮ್ಮವನು ಜಯಮಾನಿಗಳಿನ ಇದುವೇನು ನಿಮ್ಮದಾದಂತ ರಾಜ್ಯವನ್ನು ಪಡೆಯುವ ಉದ್ದೇಶದಿಂದ ಹಾ. ಬಂದವರಿದ್ದೇವೆ. ಓಹೋ. ತಡೆಯುವುದಕ್ಕೆ ಮುಂದಾದ್ರೆ ಹಾ. ನಿನ್ನ ಸಿರ ಹೋದಿ. ಒಂದೆಯ ಸಮರಕ್ಕಿದ್ದು ಮತ್ತೆ ಸಮರಕ್ಕಿದ್ದು ಸೇವೆಗೊಳಿ ಸಂದರ್ಭವೇನೆಂದು ಎಲ್ಲವೋ ಏನವರೆಲ್ಲ ಕೂಡಿಕೊಂಡು ನಮ್ಮ ರಾಜ್ಯಕ್ಕೆ ದಾಳಿ ಮಾಡಿದ್ದೀರಿ. ನಿಜ. ಒಳ್ಳೆಯ ಮಾತಿನಲ್ಲಿ ಬಂದ ಹಾಗೆ ಹಿಂದೆ ಲೆಸು. ಹಾ. ಇಲ್ಲವಾದ್ರೆ ನಾನೇನು ಅಂತ ನೋಡಿ. ಅಮ್ಮನಿಂದ ಕುಹಕ ಬುದ್ಧಿಯ ಬೇಡುವೆ ತಲಗು ಬೇಗನೆ ಅದರ ಒಳಿಯು ಎಲ್ಲವೂ ಭದ್ರಸೇನ, ಏನು? ವಿನಾಕಾರಣವಾಗಿ ಹೋ, ನಮ್ಮ ಊರಿಗೆ ಅಭಿಯೋಗ ಮಾಡಿದವ ನೀನು. ನಿಜ. ದೂರದಲ್ಲಿ ಹೋ, ನನ್ನ ಮಕ್ಕಳನ್ನು ಕೆಡಹಿ ಬಿಟ್ಟೇನ. ಹೌದು. ಎಲ್ಲ ಪಾಪಿ, ಓ. ನಿನ್ನ ತಲೆಗನ್ನು ಕತ್ತಿಯನ್ನು ಮೂವರು ಬೆಂದರಗಿರಿಂದ ಹೋಗುವರು ಬೆಂದರಗಿ ನಿರ್ಣಯ ನಾಗವೇಣಿ ಸಹಿತ ಭೂಮಿಯ ಭಾಗ ಪೂರ್ಣವು ಎನ್ನದಾಗಲಿ ಬೇಗ ಜವದಿ ಎಲ್ಲವೂ ತೋರುತ್ತದೆ. ಏನು? ನಿನ್ನದಾದಂತ ರಾಜ್ಯದಲ್ಲಿ ಪ್ರಜೆಗಳನ್ನು ಕ್ಷೇಮವಾಗಿ ನೋಡಬೇಕಾದವನು ನೀನು. ಹೌದು. ಈ ಹೊತ್ತಲ್ಲಿ ಹಾ. ಯಾವುದೋ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಹೆಣ್ಣು ಮಕ್ಕಳ ಜೊತೆ ನನ್ನ ಹೆಂಡತಿಯ ಜೊತೆ ನಿನ್ನ ಹೆಂಡತಿ ಹೌದು. ಕಾಡಲ್ಲಿ ಸಿಕ್ಕಿದಂತ ಹೆಣ್ಣನ್ನು ಕಾಡಲ್ಲಿ ಸಿಕ್ಕಿದಳು. ಕೊಟ್ಟೆ. ನಾನು ಮಣ್ಣಲ್ಲಿ ಅವನು ಕೊಟ್ಟಿದ್ದೇನೆ. ಹಾಗಾಗಿ ವರುಷಕ್ಕೊಂದು ಮಕ್ಕಳನ್ನು ಮಾಡ್ತೀಯ ಇದ್ದಂತೆ. ಅದು ನಿನಗೆ ಯಾಕೆ? ನಿನ್ಗೆ ಅದರಲ್ಲಿ ಕಷ್ಟ ಅಂತ. ರಾಜ್ಯವನ್ನು ನೋಡಬೇಕಾದವನು ಹಾ. ಈ ರೀತಿಯಾದಂತ ವ್ಯವಹಾರಕ್ಕೆ ಅಲ್ಲ, ರಾಜ್ಯವನ್ನು ಹೌದು. ನೋಡುವವರಿಗೆ ಮಕ್ಕಳಾಗಬಾರ್ದು ಅಂತ ಯಾರು ಹೇಳಿದ್ರು? ಯಾರ ಹೇಳಿದಲ್ಲ? 20 ಮಕ್ಕಳ 20 ಮಕ್ಕಳು, ಸಾವಿರಾರು ಮಕ್ಕಳು ಸಾವಿರಾರು ಇದ್ದಾರೆ. ಮಕ್ಕಳು. ಒಬ್ಬ ಅರಸನಾದವನು ಹಾ. ಯಾವ ರೀತಿಯಲ್ಲಿ ನೋಡಬೇಕಿತ್ತು ಹಾ. ಮಕ್ಕಳನ್ನು ಹಾಗೆಲ್ಲ ಮಾಡುದ? ಏನು? ಈ ಸಿಕ್ಕಿ ಅಲ್ಲೆಲ್ಲ ಅಯ್ಯೋ, ಏನು ಮಾತಾಡ್ದೆ ಬಂದ ಪ್ರಜ್ಞೆ ನಿನಗಿಲ್ಲ. ಹೌದು. ನಿನಗೆ ಬಾಣದಲ್ಲೇ ಉತ್ತರ. ನಿನಗೂ ಮಾಡ್ತೇನೆ.
ಸಾಕವೇ ಗತಿಯಿಲ್ದೋ ಹರದೇ ಹರನೇ ಶಂಕರನೇ, ಏನಾಯ್ತು ನನ್ನ ಸ್ಥಿತಿ? 20 ಮಕ್ಕಳನ್ನು ಪಡೆದಂತ ನಾನೇ ಧನ್ಯ ಎಂದು ಭಾವಿಸಿದರೆ ಶತ್ರುಗಳ ಹಾವಳಿಯಿಂದಾಗಿ ನನ್ನ ಮಕ್ಕಳನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ನನ್ನ ಪಾಲಿಗಾಯ್ತಲ್ಲ. ಅಯ್ಯೋ, ಏನು ಮಾಡಲಿ? ಈ ವಿಷಯವನ್ನು ನನ್ನ ಮಡದೇ ಆದಂತಹ ಸೌಭಾಗ್ಯವತಿಯಲ್ಲಿ ಹೇಗೆ ಹೇಳಲಿ? ಶಿವನೇ ಶಿವನೇ, ನಾನೇ ದೊರೆತವ ಚಿಲ್ದಿಸಿ ಕೊರಗಲೆ ಅಂತ ಕರೆದಾಗ ಎಲ್ಲರೂ ಬಂದದಿ ಶಿಕ್ಷಿಪನು ಶಿವ ಶಿವ ಶಿವನೇ. ಓ ಪ್ರಾಣೇಶ, ಸೌಭಾಗ್ಯ 20 ಮಕ್ಕಳನ್ನು ಪಡೆದು ನೆಮ್ಮದಿ ಜೀವನ ನಡೆಸ್ತಾ ಇದ್ದವರು ನಾವು. ಯಾಕೆ ಸ್ವಾಮಿ ಕಣ್ಣೀರು? ನಾನೇನಾದ್ರೂ ತಪ್ಪು ಮಾತಾಡಿಬಿಟ್ಟೇನೆ? ಮಕ್ಕಳಿಂದ ಏನಾದ್ರು ಸಮಸ್ಯೆ ಐತೆ? ಏನು ಪ್ರಭು, ಏನು ವಲ್ಲಭ? ಸೌಭಾಗ್ಯವತಿ, ಪ್ರಾಣೇಶ, ಏನೆಂದು ಹೇಳಲಿ? ಏನಾಯ್ತು ಪ್ರಿಯ? ವಿರೋಧಿಗಳೇ ನಮ್ಮಲ್ಲಿಗೆ ಹ, ಮುತ್ತಿಗೆಯನ್ನು ಹಾಕಿದಾಗ ಹ, ಯುದ್ಧಕ್ಕೆ ಹೊರಡಲು ಆಗುವಾಗ ಮಕ್ಕಳಾದಂತ ವೀರವರ್ಮ ಸುಧನ್ವಾದಿಗಳೆಲ್ಲ ಬಂದು ಹ. ಅಪ್ಪ ಯುದ್ಧಕ್ಕೆ ನಾವು ಬರ್ತೇವೆ ಅಂತ ಹೇಳಿದ್ರು. ನಿಮ್ಮವೇ ರಕ್ತವನ್ನು ಹಂಚಿಕೊಂಡು ಬಂದಂತ ಮಕ್ಕಳು ಯುದ್ಧ ಮಾಡಿದರೆ ತಪ್ಪೇ? ತಪ್ಪಲ್ಲ. ಮತ್ತೇನು? ಇನ್ನು ಬೆಳೆಯಬೇಕಾದವರು ಹ. ಅವರಿಗೆ ನಾನು ಹ, ಅನುಮತಿ ಕೊಟ್ಟದ್ದೇ ಈಗ ತಪ್ಪಾಯ್ತಂತ ಅನಿಸ್ತಾ ಉಂಟು. ಯಾಕೆ ಸ್ವಾಮಿ, ಏನಾಯಿತು? ರಣ ಕಣದಲ್ಲಿ ಕಣಕಣದಲ್ಲಿ ದುರುಳರ ಬಾಣಕ್ಕೆ ಸಿಕ್ಕಿ ನಮ್ಮ 20 ಮಕ್ಕಳು ಅಸುನಿ. ಪ್ರಭಾ ಪ್ರಭಾ, ಎಂತಹ ದುರ್ವಾರ್ತೆಯನ್ನು ಕೇಳುತ್ತಾ ಇದ್ದೀರಿ ಸ್ವಾಮಿ. ಸೌಭಾಗ್ಯ ಸುಂದರಿಯ ಜೀವನದಲ್ಲಿ ಸೌಭಾಗ್ಯ ಬಂತಂತ ನಾನು ಭಾವಿಸಿದ್ರೆ ಹಡೆದ 20 ಮಕ್ಕಳನ್ನು ನಾ ಕಳೆದುಕೊಂಡೇನೆ. ನನ್ನ ಕರುಳನ್ನೇ ಹಿಂಡಿದಷ್ಟು ನೋವಾಗುತ್ತಾ ಉಂಟು ನನಗೆ. ಪ್ರಭು, ಮಕ್ಕಳನ್ನು ಕಳೆದುಕೊಂಡ ಮೇಲೆ ನಾವು ಬದುಕಿದ್ದು ಪ್ರಯೋಜನ ಏನು ಸ್ವಾಮಿ? ನಿನ್ನ ಮುಖ ನೋಡುವಂತ ನೈತಿಕ ಹಕ್ಕನ್ನೇ ಕಳೆದುಕೊಂಡಿದ್ದೇನೆ. ನೀವು ಹೇಳಬಾರದು. ನಾವಿಬ್ಬರು ಬದುಕಿನ ಪ್ರಯೋಜನ ಇಲ್ಲ. ನಮ್ಮ ಕಷ್ಟವನ್ನು ನಾವು ಯಾರಲ್ಲಿ ಹೇಳಲಿ? ಏನು ಮಾಡಲಿ? ಶಿವನೇ ಶಿವನೇ, ಸೊರಗರೆಗಿದನರಿದ ಮುನಿಪನರು ಬದಿ ಬರದಿರು ಬನಡೆದೈದಲ್ದೋ ಆರೋಗ್ಯರೆ ಕಾರಣ ನಿಮ್ಮಯದು ಗುಡದ ಚಿಲ್ದೆಯರದಿಯಲ್ದೋ ಆ ನೀವು ಆರಾಧಿಸಿಕೊಂಡು ಬಂದಂತಹ ಸತ್ಯತತ್ವವೇ ನಿಮ್ಮ ಮುಂದೆ ಮೈದೋರಿ ನಿಂತಿದ್ದೇನೆ. ದುಃಖವನ್ನಾವರಿಸಿ ನಿಂತಿದ್ದೀರಲ್ಲ, ನಿಮ್ಮ ದುಃಖಕ್ಕೆ ಕಾರಣವೇನು? ಯಾಕೀ ವ್ಯಾಕುಲತೆ? ಓ ಇಂದಿರಾರಮಣ, ಓ ಮುಂದನಾದರನೇ, ಮರುಗಿದು ಗದಿಯೇ ಮುನಿನಾದನೆ ಪರಗೆಸೆ ಪರಮ ಪಾದಗೆಯಾದೆನಯ್ಯ ದೇವಾದಿದೇವನೇ, ನಿನ್ನ ಪುಣ್ಯ ದರ್ಶನದಿಂದ ನಾವು ಪುನೀತರಾದರೂ ಕೂಡ ಆ ಸಂತೋಷವನ್ನು ಅನುಭವಿಸುವಂತಹ ಭಾಗ್ಯವನ್ನು ಕಳೆದುಕೊಂಡವರು ನಾವು. ದುಷ್ಟರ ಹಾವಳಿಯಿಂದಾಗಿ ಹಣದಂತ 20 ಮಕ್ಕಳನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ಬಂತು.
ನಾನು ನತದಷ್ಟನಾದಿ ದೇವರೇ. ಹಡೆದ ಮಕ್ಕಳನ್ನು ಕಳೆದುಕೊಂಡ ಮೇಲೆ ಚಿಂತೆ ಎನ್ನುವುದು ಕಾಡುತ್ತಾ ಇರುತ್ತೆ ಸ್ವಾಮಿ. ಪುತ್ರ ಶೋಕ ನಿರಂತರವಲ್ವೇ? ನನ್ನ ಜೀವನದಲ್ಲಿ ಕಷ್ಟವನ್ನು ಅನುಭವಿಸ್ತಾ ಬಂದವಳು ನಾನು. ಇವರ ಕೈ ಹಿಡಿದ ಮೇಲೆ ಜೀವನ ಪಾವನವಾಯ್ತು ನಾ ಭಾವಿಸಿದ್ರೆ ನರಕ ಯಾತನೆ ಜೀವನ ನನ್ನದು, ನರಕ ಯಾತನೆ ಜೀವನ ನನ್ನದು. ಯಾಕೆ ಸ್ವಾಮಿ ಇದೆಲ್ಲ ಯಾಕೆ? ಆವರಿಸಿಕೊಂಡದ್ದು ಅಜ್ಞಾನ, ಅಂದ್ರೆ ಈಗ ನಾನು ನೀಡುವುದು ಸುಜ್ಞಾನ. ಪಲ್ಲಗಾರಿ ಧ್ವಜನದು ಜ್ಞಾನದಿಯು ತಿಳಿದು ಅಲ್ಲೆಗೋ ಪರಿತಪಿಸಿ ಶ್ರೀರೂಪನಾರದ ಸರ್ವ ಪರಾಧವನು ಹರಿಬದ ಗೆರಗಲಂದು. ಯಾಕೆ ಸ್ವಾಮಿ ಹೀಗೆಲ್ಲ? ಇನ್ನು ನೀ ಶೀಘ್ರದ್ಯೋ ಶ್ವೇತ ದ್ವೀಪಕ್ಕೆ ಸಾರ್ದು ಮುನ್ನಿನ ರೂಪ ಬಡಿ ತೀರ್ಥದುಳು ಬಿಲ್ದು ನಿನ್ನ ಮಡದಿಗ ಪುತ್ರರೆಲ್ಲರೂ ನಾಕದೊಳಂಬರಮೈಕ್ಯ ಪಡೆವರೆಂದು ನಿಮ್ಮ ಪುತ್ರರು ನಿನ್ನ ಮಡಿದಿಗ ಪುತ್ರರೆಲ್ಲರೂ ನಾಕದೊಳು ಪರಮೈಕ್ಯ ಪಡೆವರೆಂದು ಇನ್ನು ನೀ ಶೀಘ್ರದ್ಯು ಶ್ವೇತ ದ್ವೀಪಕ್ಕೆ ಸಾರ್ದು ಆ ಬದುಕನ್ನು ಆವರಿಸಿದಂತಹ ನೋವಿನಿಂದ ತತ್ತರಿಸಿ ಹೋದಂತಹ ನೀನು ಹಾ, ಯಾಕೆ ಹೀಗೆ ಎಂದು ದುಃಖಿಸುತ್ತಾ ಇದ್ದೆ. ಸತ್ಯ ಸ್ವಾಮಿ. ದೀರ್ಘವಾದ ಬದುಕಿನಲ್ಲಿ ಬರುವ ಸಂಘರ್ಷಗಳು, ಹಾ. ಬದುಕಿನ ಸಂಕೀರ್ಣತೆಯ ಪರಿಣಾಮ ಪರಿಮಾಣಗಳೆಲ್ಲವನ್ನು ಕೂಡ ಅರಿತುಕೊಂಡು ಬದುಕನ್ನುತ್ತರಿಸಲಾಗದೆ ತತ್ತರಿಸಿ ಹೋದಂತಹ ಸಂದರ್ಭದಲ್ಲಿ ಹಾ, ನನ್ನನ್ನು ಸ್ಮರಿಸಿಕೊಂಡಾಗ ಮೈದೋರಿದವನಿದ್ದೆ. ಸತ್ಯ. ಈ ಸಂಸಾರದ ನಡೆಯಲ್ಲಿ ಮುಳುಗಿದಂತಹ ನೀನು ನಾನು ಅದಲ್ಲಿ ಒದ್ದಾಡುವಂತಹ ಸ್ಥಿತಿಯಲ್ಲೇ ನಿನ್ನನ್ನು ನೀನು ಕಳೆದುಕೊಂಡು ಬಿಟ್ಟೆ. ಯಥಾರ್ಥಕ್ಕೆ ನೀನಾರು ಎನ್ನುವುದೇ ನಿನಗೆ ಮರೆತು ಹೋಗಿದೆ. ನಿನಗೆ ಸುಜ್ಞಾನವನ್ನು ಭರಿಸುವುದಕ್ಕೆ ಬೇಕಾಗಿಯೇ ಇದೋ ನಿನ್ನನ್ನು ಸ್ಪರ್ಶಿಸಿದ್ದೆ. ಈಗಲಾದರೂ ಯೋಚನೆ ಮಾಡು. ಬಹಳ ಹಿಂದೆ ನನಗೊಂದು ಸ್ತ್ರೀ ಜನ್ಮ ಬೇಕು ಎನ್ನುವ ಹಾಗೆ ವೈಕುಂಠದಲ್ಲಿದ್ದಂತಹ ನನ್ನ ಬಳಿಗೆ ಬಂದು ನಾನು ಬೇಡವೆಂದು ಹೇಳಿದ್ರು ಅತ್ತು ಗೋಗರೆದು ಆ ರೂಪವನ್ನು ಪಡೆದವನು ನೀನು. ಆ ಜನ್ಮವನ್ನು ಪಡೆದಂತಹ ನಾರದನೇ ನಾರದಿಯಾಗಿ ಹೊತ್ತಿಗೆ ಹಾಗಿದ್ರೆ ರೂಪದಲ್ಲಿ ಬದಲಾವಣೆ ಕಾಣುವುದಿಂತು ನಾನು. ಅದಕ್ಕೆ ಪ್ರಬಲವಾದಂತಹ ನಡೆವು ಯಾವುದು? ದೀರ್ಘವಾದ ಬದುಕು, ಸ್ತ್ರೀ ಜನ್ಮ ಎದುರಿಸಬೇಕಾದಂತಹ ಸಮಸ್ಯೆಗಳು, ಸ್ತ್ರೀ ಜನ್ಮ ಮಾಡಬೇಕಾದಂತಹ ತ್ಯಾಗಗಳು, ಇವುಗಳೆಲ್ಲವನ್ನು ಅರಿತ ಬಳಿಕ ಇನ್ನು ಈ ಸ್ತ್ರೀ ಜನ್ಮವೇ ಸಾಕು ಎನ್ನುವಂತಹ ನಿರ್ಧಾರವನ್ನು ಪಡೆದಿದ್ದ. ನನಗೆ ಸಾಕಾಗಿದೆ. ಒಳ್ಳೆಯದು. ಏನು? ಮೊದಲಿನ ರೂಪವನ್ನೇ ನೀನು ಪಡೆಯಬೇಕು ಅಂತಿದ್ರೆ ಇದ್ರೆ ಯಾವ ಕೊಳದಲ್ಲಿ ಸ್ತ್ರೀ ಜನ್ಮಕ್ಕಾಗಿ ನೀನು ಮುಳುಗಿದ್ಯೋ ಮತ್ತದರಲ್ಲೇ ಮುಳುಗಬೇಕು. ಮತ್ತೆ ಏಳುವಾಗ ನೀನು ಮೊದಲಿನ ನಾರದನಾಗಿಯೇ ಇರುತ್ತೆ. ಹಾಗಂತ ನನ್ನ ಸನ್ನಿಧಾನದಲ್ಲಿ ಈರ್ವರೂ ಮಾಡಿಕೊಂಡಂತಹ ಪ್ರಾರ್ಥನೆ ಎದೆಯತ್ತರಕ್ಕೆ ಬೆಳೆದು ನಿಂತಹ ಮಕ್ಕಳನ್ನು ಕಳೆದುಕೊಂಡೆವು ಎನ್ನುವ ಹಾಗೆ ಚಿಂತಿಸದಿರಿ. ಅವರು ನಾಕಲೋಕದಲ್ಲಿ ಪರಮೈಕ್ಯ ಪದವಿಯನ್ನು ಪಡೆಯುತ್ತಾರೆ. ಧನ್ಯರಾದರು. ಆ ಪದವಿಯನ್ನು ಪಡೆದಿದ್ದಾರೆ ಎನ್ನುವುದನ್ನು ತಿಳಿದ ಬಳಿಕ ಮತ್ತೆ ಚಿಂತಿಸುವುದಕ್ಕೆ ಅರ್ಥವಿಲ್ಲ ತಾನೆ. ಸರಿ. ಆದ್ದರಿಂದಲೇ ವಿದ್ಯೆ ವಿವಾದಕ್ಕಾದೀತು, ಸಂಪತ್ತು ದುರ್ವ್ಯಯಕ್ಕಾದೀತು, ಶರೀರದಲ್ಲಿರುವ ತ್ರಾಣ ಮದವನ್ನು ತೀರಿಸಿಕೊಳ್ಳುವುದಕ್ಕಾದೀತು ಅಂತಾದ್ರೆ ಭಗವತ್ ಪ್ರಸಾದಕ್ಕೆ ಅರ್ಥ ಇಲ್ಲ ಅಂತ ಆಗಿ ಹೋಗುತ್ತದೆ. ಸರಿ. ಹಾಗಾದ್ರೆ ದೇವರ ಸಾನ್ನಿಧ್ಯವನ್ನು ಪಡೆಯಬೇಕು ಅಂತಿದ್ರೆ ನಡೆಯಬೇಕಾದಂತ ಬಗೆ ಹೇಗೆ ಎನ್ನುವುದನ್ನು ಯೋಚಿಸಿದ್ರೆ ಎಲ್ಲವನ್ನು ಕಳಚಿಟ್ಟು ಹೊರಡಿ ಆಗ ಉಡಲು ಬೆಳಕೇ ಸಿಕ್ಕೀತು. ನೀವೇ ಯೋಚನೆ ಮಾಡಿ. ನಾನು ಹೋದೆ, ನಾನು ಬಂದೆ, ನಾನು ತಿಂದೆ ಅಂತ ಹೇಳುವಾಗ ನಿಮ್ಮ ಕೈ ನಿಮಗೆ ಅರಿವಿಲ್ಲದ ಹಾಗೆ ನಿಮ್ಮ ಎದೆಯನ್ನೇ ಮುಟ್ಟಿಕೊಳ್ಳುತ್ತದೆ. ಒಳಗಿರುವಂತಹ ಪರಮಾತ್ಮನಿಗೆ ಒಳ್ಳೆಯದನ್ನು ಆಡುತ್ತಾ, ಒಳ್ಳೆಯದನ್ನು ಕೇಳುತ್ತಾ, ಒಳ್ಳೆಯದನ್ನು ಆಘ್ರಾಣಿಸುತ್ತಾ, ಒಳ್ಳೆಯದನ್ನೇ ನೋಡುತ್ತಾ ಪ್ರತಿನಿತ್ಯ ಅಭಿಷೇಕವನ್ನು ಮಾಡಿದಿರಿಂತಾದರೆ ಈ ವ್ಯಾಕುಲತೆಯಿಂದ ಹೊರಗೆ ಬರುವುದಕ್ಕಾಗುತ್ತದೆ. ಆದ್ದರಿಂದಲೇ ಇಷ್ಟು ಸಮಯ ಎಲ್ಲಿದ್ದ ದೇವರೇ ಅಂತ ನೀನು ಯೋಚಿಸಿರಬಹುದು. ಈ ಹಿಂದೆ ಬ್ರಾಹ್ಮಣ ರೂಪನಾಗಿ ಬಂದು ಅಲ್ಲಿಗೆ ಹೋಗುವಂತ ಒಂದು ಪಥ ನಿರ್ದೇಶನ ಮಾಡಿದೆ ನಾನೇ. ಇನ್ನಾರು ಗತಿ ಅಂತ ಹೇಳುವ ಹಾಗೆ ಆ ಊರಿಗೆ ಹೋಗುವುದಕ್ಕೊಂದು ಪಥ ನಿರ್ದೇಶನ ತೋರಿದ ಬ್ರಾಹ್ಮಣ ಬಂದಲ್ಲ. ಹೌದು. ಅವರು ಯಾರು? ನಾನೇ ಬಂದ. ನೀನು ಬರುವಾಗ ನಿನ್ನನ್ನು ಮದುವೆ ಆಗಬೇಕು ಎನ್ನುವ ಹಾಗೆ ಅವನ ಚಿತ್ತವೃತ್ತಿಗೆ
ಬೋಧೆಯನ್ನು ಕೊಟ್ಟದ್ದು ಯಾರು ಅಂತ ಭಾವಿಸಿದ್ದೆ? ಯಾರು ಸ್ವಾಮಿ? ನಾನೇ ಇದ್ದೆ. ಯಾಕೆ? ನಿತ್ಯ ಶರಣನಾದಂತಹ ನಾರದ ಯಾವತ್ತೂ ಸೋಲಕೂಡದು ಎನ್ನುವ ಹಾಗೆ. ಆದ್ದರಿಂದಲೇ ಎಷ್ಟು ಕಷ್ಟ ಬಂದರೂ ಕೂಡ ಒಮ್ಮೆ ಹರಿನಾಮ ಸ್ಮರಣೆಯನ್ನು ಮಾಡಿದರು ಅಂತಾದ್ರೆ ಪ್ರತಿ ಹೆಣ್ಣು ಮಗುವಿಗೂ ಆ ಕಷ್ಟವನ್ನು ಎದುರಿಸುವಂತಹ ಸ್ಥೈರ್ಯವನ್ನು ನಾನೇ ಒದಗಿಸಿಕೊಡುತ್ತೇನೆ. ಆದ್ದರಿಂದಲೇ ಅವನಲ್ಲಿ ಹೇಳಿ ಹೋಗುವ ಕ್ಷಣ ನಿನಗೆ ಹತ್ತಿರ ಬಂತು. ಒಂದು ಮಾತು ಹೇಳಿ, ಇದು ತನಕ ನಿನ್ನ ಜೊತೆ ಬಾಳ್ವೆಯನ್ನು ನಡೆಸಿದ್ದಂತಹ ನಾರದ ಹೆಣ್ಣಾಗಿದ್ದ, ಮತ್ತೆ ಗಂಡಾಗುವುದಕ್ಕೆ ಅವನನ್ನು ಕಳಿಸಿಕೊಡುವಂತಹ ಹೊತ್ತು ಹತ್ತಿರ ಬರುತ್ತಾ ಇದೆ. ಮಾತಾಡಿಸಿ ಕಳಿಸಿಕೊಡು, ಮುಳುಗು, ಏಳುವಾಗ ಮತ್ತೆ ನಿನ್ನೆದುರಿಗೆ ನಾನೇ ಕಾಣಿಸಿಕೊಳ್ಳಿಕ್ಕೆ. ಎಲ್ಲವೂ ಚಿತ್ರಪಟದಲ್ಲಿ ತರಂಗವಾಗಿ ಬರುತ್ತಾ ಇದೆ. ಸತ್ಯ, ಪರಮ ಸತ್ಯವನ್ನು, ಪರಮ ತತ್ವವನ್ನು ಪರರಿಗೆ ಬೋಧಿಸಿ ಅವರ ಜೀವನ ಸಾರ್ಥಕತೆಗೆ ಹಾದಿಯಾಗುವಂತಹ ನಾರದ ಮಹಾಮಣಿಗಳು ಹೆಣ್ಣಾಗಿ ನನ್ನೊಡನೆ ಅದೆಷ್ಟೋ ಸಂಪದದಲ್ಲಿ ಸಂಸಾರ ಮಾಡಿ. ಇದೆಲ್ಲವೂ ಮಾಯೆ ಸ್ವಾಮಿ. ಜಗತ್ತನ್ನೇ ರಂಗಸ್ಥಳವನ್ನಾಗಿಸಿ ಸೂರ್ಯ ಚಂದ್ರರನ್ನೇ ದೀಪವನ್ನಾಗಿ ಬೆಳಗಿಸಿ ನಿಗಮ ಆಗಮಗಳೆಂಬ ಪರದೆಯನ್ನು ಕಟ್ಟಿ ಜಗದ ಜೀವನಶನ್ನು ಕುಣಿಸುವಂತಹ ಸೂತ್ರಧಾರಿ ಯಾರಂತ ಕೇಳಿದ್ರೆ ಆ ಪರಮಾತ್ಮ. ನಾರದರೆ, ಪರಮ ದಿವ್ಯ ದರ್ಶನವನ್ನು ನನಗೆ ತೋರಿಸಿದಂತ ನಿಮ್ಮನ್ನು ನಾನು ಎಷ್ಟು ಪ್ರಾರ್ಥಿಸಿಕೊಂಡರೂ ಅಷ್ಟೇ. ಹೇಳಬಾರದು. ಹೇಗಿದ್ರು ಮಾಯೆ ಆವರಿಸ ನಾನು ಹೆಣ್ಣಾಗಿದ್ದೇನೆ. ಇನ್ನು ನಾನು ನಾರದನಾಗಿ ಹೋಗ್ಬೇಕಂತಾದ್ರೆ ನನಗಿರುವುದು ದಾರಿ ಒಂದೇ. ಮತ್ತೊಮ್ಮೆ ಆ ಕೊಳದಲ್ಲಿ ನಾವು ಮುಳುಗಬೇಕು, ಆಮೇಲೆ ಹೇಳಬೇಕು. ಬಳಿಕ ಸುರಮುನಿ ತಾನು ಬಲ್ತೀರ್ಥದಲ್ಲಿ ಮುಳುಗಿ ಮೇಲೆದ್ದು ಪೂರ್ವದ ರೂಪದಲ್ಲಿ ಬಂದು ವೈಗುಂಠದಲ್ಲಿ ಹರಿಯ ದರ್ಶಿಸುವುದನಿಲ್ಲ ಶರಣಕ್ಕೆ ಬಡಿದು ಮನದಿನ ಜುತ ಪ್ರಭು, ನಿಮ್ಮ ಪಾದ ಪದ್ಮಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ ದೇವರೇ. ಇಷ್ಟರ ತನಕ ನಾನು ಏನು ಅನ್ನುವಂಥದ್ದು ನನ್ನೊಳಗೆ ಏನಿದೆ ಅನ್ನುವುದನ್ನು ನಾನು ತೋರಿಸುವುದಕ್ಕಾಗಿ ಹೋದ್ರೆ ಈ ಸ್ಥಿತಿಯಾಗಿ ಹೋಯಿತು. ದೇವಾ, ನೀನಾಡುವ ನಾಟಕ ರಂಗದಲ್ಲಿ ನಾನೇ ಪಾತ್ರಧಾರಿಯಾಗಿದ್ದೇನೆ. ಪಾತ್ರಧಾರಿಯಾಗಿಸಿದ್ದೇ ನೀನಾದ ಖಂಡಿತವಾಗಿ ಸತ್ಯ ಇವಾಗ ಅರಿವಾಗಿದೆ ಪ್ರಭು. ಆದ್ರಿಂದ ನನ್ನನ್ನು ಕ್ಷಮಿಸಬೇಕು ಅಂತ ಹೇಳಿಕೊಡ್ತಾ ಇದ್ದೀನಿ ಮಹರ್ಷಿ. ಕೇಳು ಸುರಮುನಿಗೆಲ್ಲ ವಚನವನು ತರುವವೆಂಬುದು ಹಾಳು ಕೈವುದು ನಮ್ಮ ತನವನ್ನು ಕೀಳು ಬಯಕೆಯ ತಾಳಿ ನೀನತೆ ಸೋಲುಗಳ ಸೊಳ್ಳೆಯೊಳಗೆ ಸಿಲುಕುತ್ತ ತಾಲ ಕಳೆದೆಯ ಲೋಕಕ್ಕೆ ಬಾಲ ಮಾಡವಿದ ನಗುದಲೇ ಕೇಳೋ ಸುರಮುನಿಯಲ್ಲ ವಚನವನು. ಸುರಮುನಿ ದೇವ್ರೇ. ಬಗೆ ಬಗೆಯಿಂದ ಪಾದಕನಾಥನಾಗಿ ಮನ್ನಿಸನ್ನ ಅಪರಾಧವ ಅಂತ ಕೇಳುತ್ತಾ ಇದ್ದ. ಪ್ರಪಂಚ ಅಂತ ಹೇಳಿದ್ರೆ ಪಂಚಭೂತಗಳಿಂದ ಆವೃತವಾದದ್ದು. ನಿಜ. ಆ ಪ್ರಪಂಚದಲ್ಲಿ ಎಲ್ಲವನ್ನು ಧರಿಸಿಕೊಂಡು ಬದುಕುವುದು, ಸಂಸಾರವನ್ನು ಸಾಗಿಸುವುದು ಅಷ್ಟು ಸುಲಭದ ಮಾತಲ್ಲ. ಖಂಡಿತವಾಗಿ. ನನ್ನೊಳಗೆ ನೀನು ಅವತ್ತು ಹೇಳಿದೆ, ಸಂಸಾರ ನಡೆಸುವುದಕ್ಕೆ ಏನು ಕಷ್ಟವಿದೆ? ಹೌದು. ಏನಿಲ್ಲ, ಭೋಗವೇ ಅಂತ. ಭಗವಂತ, ಅಲ್ಲವೇ ಅಲ್ಲ. ನಾನು ಎನಿಸಿಕೊಂಡದ್ದು ಹಾಗೆ ಅಂತ ಇವಾಗ ನನಗೆ ಅರಿವಾಗಿದೆ. ಸಂಸಾರ ಅಂತ ಹೇಳಿದರೆ ಬರೀ ಭೋಗವಲ್ಲ, ಅದರ ಹಿಂದೆ ದೊಡ್ಡ ತ್ಯಾಗವಿದೆ. ಹೌದು. ಭೂಮಿಯನ್ನು ಕರ್ಮಕ್ಷೇತ್ರ ಅಂತ ಕೊಂಡಾಡುತ್ತಾರೆ. ನಿಜ. ಅಲ್ಲಿ ಸತ್ಕರ್ಮಗಳನ್ನು ಮಾಡಿದರೆ ಮಾತ್ರವೇ ಭೋಗ ಭೂಮಿಯಲ್ಲಿ ವಾಸಿಸುವುದಕ್ಕೆ ಆಗುತ್ತದೆ. ಹೌದು. ಪುಣ್ಯ ಸಂಪಾದನೆ ಹೆಚ್ಚಾಗಿ ಭೋಗ ಭೂಮಿಯನ್ನು ಅನುಭವಿಸಿ ಪಾಪ ಪುಣ್ಯಗಳನ್ನು ಸಂಪೂರ್ಣ ಕಳೆದುಕೊಂಡ ನಂತರವೇ ನನ್ನಲ್ಲಿಗೆ ಬರುವುದಕ್ಕಾಗುತ್ತದೆ. ನಿಜ. ತ್ಯಾಗವೇ ಮೂಲಭೂತ ತತ್ವವಾಗಿರುವಂತಹ, ಅದೇ ಅಧಿಷ್ಠಾನವಾಗಿರುವಂತಹ ಕರ್ಮಕ್ಷೇತ್ರದಲ್ಲಿ ಜೀವನವನ್ನು ಯಜ್ಞದಂತೆ ಸವಿಸಿದ್ರೆ ಮಾತ್ರವೇ ಇಲ್ಲಿಗೆ ಬರುವುದಕ್ಕೆ ಸಾಧ್ಯವಾಗಿದೆ. ಖಂಡಿತವಾಗಿ. ಹೆಣ್ಣು ಜೀವ ಅಂತ ಹೇಳಿದ್ರೆ ಹಾಗೆ
ಕೇವಲ ಭೋಗವಸ್ತು ಎನ್ನುವುದರಿಂದ ಹೆಣ್ಣನ್ನು ನೋಡಕೂಡದು. ಖಂಡಿತವಾಗಿ. ಹೆಣ್ಣು ಮಕ್ಕಳು ಭೋಗಿಸುವುದು ಹೇಗೆ, ಆ ವಾಂಚೆ ಹೇಗೆ ಎನ್ನುವಂತ ಮನವುಳ್ಳವನಾಗಿ ನೀನು ಸ್ತ್ರೀ ರೂಪವನ್ನು ಧರಿಸುವುದಕ್ಕೆ ಮುಂದಾದೆ. ಒಳಿತಲ್ಲ ನೋಡು. ಹೆಣ್ಣು ಒಂದು ಜೀವನವನ್ನು ಮುಂದಕ್ಕೆ ಕೊಂಡೊಯ್ಯುವಲ್ಲಿ ಅಥವಾ ಮೋಕ್ಷ ಪದವನ್ನು ಮುಟ್ಟುವಲ್ಲಿ ಬೇಕು ಬೇಕಾದ ಹಾಗೆ ಎಲ್ಲ ಒದಗಿ ಬರುತ್ತಾಳೆ. ಖಂಡಿತವಾಗಿ. ಎಷ್ಟು ಕಷ್ಟವನ್ನು ಅನುಭವಿಸುತ್ತಾಳೆ, ಎಷ್ಟು ನೋವನ್ನು ಉಣ್ಣುತ್ತಾಳೆ. ನಿಜ. ತ್ಯಾಗದ ಪ್ರತಿರೂಪದಂತೆ ತನ್ನನ್ನು ತಾನು ಸವೆಸಿಕೊಳ್ಳುತ್ತಾಳೆ ಎನ್ನುವುದರ ಯಥಾರ್ಥ ದರ್ಶನ ನಿನಗೆ ಆಯಿತು. ಖಂಡಿತವಾಗಿ. ಇನ್ನಾದರೂ ಹೆಣ್ಣಿನ ಬಗ್ಗೆ ಕೇವಲವಾಗಿ ಯೋಚನೆ ಮಾಡುವುದನ್ನು ಬಿಟ್ಟು ಬಿಡು. ಆ ಗರ್ವದ ಭಾವವನ್ನೆಲ್ಲ ಬದಿಗೆ ಸರಿಸು. ದೇವಾ, 20 ಜನರಿಗೆ ಮೋಕ್ಷ ಅಂತ ನಾನು ಹೇಳಿ ಆಯ್ತು. ನಿಜ. ಹೆಣ್ಣಾಗಿ ನೀನಿರುವಂತ ಹೊತ್ತು ಕಚರರೆಲ್ಲರೂ ಬಂದು ನಿನ್ನನ್ನು ಅನುಭವಿಸಿದರು. ಖಂಡಿತ. 60 ಜನರು ಬಂದು ನಿನ್ನ ಮೇಲೆ ಕಾಮವಾಂಛನೆ ಉಳ್ಳವರಾಗಿ ತೊಡಗಿಸಿಕೊಂಡ್ರು. ನಿಜ. ಆಗ ಹುಟ್ಟಿದ 60 ಮಕ್ಕಳು ಗಂಧರ್ವರಿಂದ ಹುಟ್ಟಿದವರು. ಈ 60 ಮಕ್ಕಳನ್ನೂ ಈಗ ಇಲ್ಲಿ ನಿಲ್ಲಿಸಿದ್ದೀರ ನೋಡು. ಖಂಡಿತ. ಈ 60 ಮಕ್ಕಳೇ 60 ಸಂವತ್ಸರಗಳು. ಅದು ಅವ ಪ್ರಭವ, ವಿಭವ, ಶುಕ್ಲ, ಪ್ರಮೋದ, ಪ್ರಜೋತ್ಪತ್ತಿ, ಆಂಗೀರಸ, ಅಲ್ಲಿಂದ ಈಶ್ವರ ಕೊನೆಗೆ ಅಕ್ಷಯದ ತನಕ 60 ಜನರನ್ನೂ ಕೂಡ ನೆಟ್ಟಗೆ ನಿಲ್ಲಿಸಿದ್ದೇನೆ. ಖಂಡಿತವಾಗಿ. ಒಬ್ಬೊಬ್ಬರಿಗೂ ಒಂದೊಂದು ಯೋಗ್ಯತೆಯನ್ನು ಹೇಳಿದ್ದೇನೆ. ಪ್ರಭವದಲ್ಲಿ ಸೃಷ್ಟಿ, ವಿಭವದಲ್ಲಿ ಸಂತೋಷ, ಶುಕ್ಲದಲ್ಲಿ ಶುದ್ಧತೆ, ಪ್ರಮೋದದಲ್ಲಿ ಆನಂದ, ಪ್ರಜೋತ್ಪತ್ತಿಯಲ್ಲಿ ಸೃಷ್ಟಿ, ಆಂಗೀರಸದಲ್ಲಿ ಐಶ್ವರ್ಯ, ಧಾತುವಿನಲ್ಲಿ ಧಾತುಪುಷ್ಟಿ, ಈಶ್ವರದಲ್ಲಿ ನಾಯಕತ್ವ, ಕೊನೆಗೆ ಅಕ್ಷಯದಲ್ಲಿ ಅಕ್ಷಯ ತೃಪ್ತಿ. ಇವಿಷ್ಟನ್ನೂ ಕೂಡ ಒದಗಿಸಿಕೊಟ್ಟಿದ್ದೇನೆ. ಒಂದೊಂದು ಸಂವತ್ಸರಕ್ಕೆ, ಒಂದೊಂದು ವರ್ಷಕ್ಕೆ ಒಂದೊಂದು ಯೋಗ್ಯತೆಯನ್ನು ಕೂಡ ವರ್ಣಿಸಿದ್ದೇನೆ. ಕೇವಲ ಅಷ್ಟು ಮಾತ್ರವಲ್ಲ, ಒಂದು ಅವಧಿಗೆ ಅಂದರೆ ಭೂಮಿಯ ಮಾಪನದಲ್ಲಿ 365 ದಿವಸಗಳ ಕಾಲ ಒಬ್ಬನಿಗೆ ಅವನ ಸಂವತ್ಸರ ಅಧಿಕಾರ. ಈ ಅವನ ಸಂವತ್ಸರದಲ್ಲಿ ದೇವತೆಗಳು ಎಲ್ಲೆಲ್ಲಿ ಇರ್ತಾರೆ ಎನ್ನುವುದರಿಂದ ಆ ವರ್ಷ ಭೂಮಿಗೆ ಏನಾಗುತ್ತದೆ ಎನ್ನುವುದರ ನಿರೂಪಣೆ ಆಗುತ್ತದೆ. ಒಂದೊಂದು ವರ್ಷಕ್ಕೆ ಒಬ್ಬ ನಾಯಕ. ಸೂರ್ಯ ನಾಯಕನಾದ್ರೆ ಆಗ ಭೂಮಿಗೆ ಏನು, ಕುಜ ನಾಯಕನಾದ್ರೆ ಏನು, ಬುಧ ನಾಯಕನಾದ್ರೆ ಏನು, ಯಾರು ಮಂತ್ರಿ ಆದರೆ ಏನು, ಯಾರು ಸೇನಾಧಿಪತಿ ಆದರೆ ಏನು, ಎಲ್ಲ ಲಕ್ಷಣಗಳನ್ನು ವಿವರಿಸಿದ್ದೇನೆ. ಆದರೆ ಏನು ಸ್ವಾಮಿ, ಇದರಿಂದ ನಮಗೆ ಬಿಡುಗಡೆ ಹೇಗೆ ಅಂದರೆ ಈ ಸಂವತ್ಸರದಲ್ಲಿ ನಾವು ಹುಟ್ಟಿದ ಕ್ಷಣಕ್ಕೆ ನಮಗೆ ಒಳ್ಳೆಯದೇ ಇಲ್ಲ ಅಂತಾದ್ರೆ ಇದಕ್ಕಿಂತ ಪರಿಹಾರ ಹೇಗೆ ಎನ್ನುವಂತಹ ಪ್ರಶ್ನೆ ಹುಟ್ಟಿದ ಕಾಲಕ್ಕೆ ಪ್ರತಿ ಸಂವತ್ಸರದಲ್ಲಿಯೂ ಸಂವತ್ಸರ ಹಿಡಿಯುವ ದಿವಸ ಅವತ್ತಿನ ತಿಥಿ, ವಾರ, ನಕ್ಷತ್ರ, ಕರಣ, ಯೋಗಗಳ ಜೊತೆಗೆ ಹರಿನಾಮ ಸ್ಮರಣೆಯನ್ನು ಮಾಡಿದರೆ ಆ ಸಂವತ್ಸರದ ಉದ್ದಕ್ಕೂ ಆ ಸಂವತ್ಸರದ ಅಧಿಪತಿ ಅಂದ್ರೆ 60 ಜನರಲ್ಲಿ ಒಬ್ಬೊಬ್ಬರು ಇದ್ದಾರಲ್ಲ ಅವರು ಆ ವ್ಯಕ್ತಿಯನ್ನು ರಕ್ಷಿಸ್ತಾರೆ. ಮತ್ತು ಪ್ರತಿದಿನವೂ ತಿಥಿವಾರ ನಕ್ಷತ್ರ ಕರಣ ಯೋಗವನ್ನು ಆ ಸಂವತ್ಸರದಲ್ಲಿ ಮಾಡುತ್ತಾ ಇದ್ರೆ ತಿಥಿ ನೋಡಿದ್ರೆ ಪಂಚಾಂಗದಲ್ಲಿ ಒಂದು ಯೋಗ, ವಾರ ನೋಡಿದ್ರೆ ಒಂದು ಶುಭ, ನಕ್ಷತ್ರ ನೋಡಿದ್ರೆ ಒಂದು ಶುಭ, ಕರಣ ಯೋಗಗಳನ್ನು ನೋಡಿದ್ರೆ ಒಂದು ಶುಭವನ್ನು ನಾನೇ ನೀಡುವವನಿದ್ದೇನೆ. ಅಂದರೆ ಪ್ರತಿ ಸಂವತ್ಸರದಲ್ಲಿಯೂ ಕೂಡ ಒಂದು ಹೆಣ್ಣನ್ನು ಗೌರವಿಸುತ್ತಾ ಹೆಣ್ಣಿನ ಬಗ್ಗೆ ಪೂಜ್ಯ ಭಾವನೆಯನ್ನು ಹೊಂದಿತ್ತಾ ನನ್ನನ್ನು ಲಕ್ಷ್ಮೀ ರಮಣ ಅಂತ ಸ್ಮರಿಸಿ ಕೊಂಡಾಡಿದ್ರೆ ಅವರಿಗೆ ಆ ಸಂವತ್ಸರದ ಉದ್ದಕ್ಕೂ ಏನೂ ಚಿಂತೆ ಬಾರದ ಹಾಗೆ ನೋಡುತ್ತೇನೆ. ಮತ್ತೆ ಪ್ರತಿ ಸಂವತ್ಸರದಲ್ಲಿ ನನ್ನನ್ನೇ ಸ್ಮರಿಸಿಕೊಂಡ್ರೆ ಸಂವತ್ಸರದ ಅಧಿಪತಿ 60 ಜನರಿದ್ದಾರಲ್ಲ 60 ಜನರು ಆ ವ್ಯಕ್ತಿಗೆ ಏನೂ ತೊಂದರೆ ಆಗದಾಗೆ ನೋಡ್ತಾರೆ. ಆದ್ರಿಂದ ನಾರದ ಹೆಣ್ಣಾಗಿ ಅಯ್ಯೋ ಹೀಗಾಯ್ತಲ್ಲ ಅಂತ ನೀನು ವ್ಯತ್ಯಾಸ ನೀನು ನಾರದಿ ಆದದ್ದರಿಂದಲೇ ವರ್ಷಕ್ಕೊಬ್ಬರು ಸಂವತ್ಸರ ದೇವತೆಗಳು ಅಂತ ಹುಟ್ಟಿಕೊಂಡ್ರೆ ಇಲ್ವಾ ಅವರ ಮೂಲಕವಾಗಿ ಲೋಕಕ್ಕೆ ಒಳಿತಾಯಿತು. ಕಷ್ಟಪಡುವಂತಹ ಹೆಣ್ಣು ಮಕ್ಕಳಿಗೆ ಆ ಮೂಲಕವಾಗಿ ಒಂದು ಅಭಯ ಕೊಟ್ಟಾಗೆ ಆಯ್ತು. ಪ್ರಭು, ಈ ಸಂದರ್ಭದಲ್ಲಿ ಒಂದು ಲೋಕಕ್ಕೆ ಒಂದು ಪಾಠ ಆದದ್ದು ಹೇಗೆ ಕೇವಲ ಒಂದು ಹೆಣ್ಣಿಗಾಗಿ ಒಬ್ಬ ಆಸೆ ಪಡುವುದು ತಪ್ಪಲ್ಲ, ಆಸೆ ಪಡುವುದು ದೊಡ್ಡ ವಿಚಾರವಲ್ಲ. ಆ ಹೆಣ್ಣಿನ ಬಗ್ಗೆ ಮೌಲ್ಯ ಎಷ್ಟು ಅನ್ನುವುದನ್ನು ಲೋಕಮುಖಕ್ಕೆ ತಿಳಿದುಕೊಳ್ಳುವುದಾಗಿ ಒಂದು ನಾಟಕ ರಂಗ ಇಲ್ಲಿ ನೀವು ಇಲ್ಲಿ ನಿರ್ಮಾಣ ಮಾಡಿದ್ದೀರಿ ಪ್ರಭು. ಸ್ತ್ರೀಯ ಕುರಿತಾಗಿ ಪೂಜ್ಯ ಭಾವನೆಯನ್ನು ಹೊಂದಿರಬೇಕು. ಅಷ್ಟು ಮಾತ್ರವಲ್ಲ, ಯಾವಾಗಲೇ ಒಬ್ಬ ಸ್ತ್ರೀಗೆ ಕಷ್ಟ ಬಂದ ಕಾಲದಲ್ಲಿ ಲಕ್ಷ್ಮೀರಮಣ ಎನ್ನುವುದಾಗಿ ದಿನನಿತ್ಯ ಪಠನ ಮಾಡಿದ್ದೆ ಅವನಿಗೆ ಬರುವಂತ ಕಷ್ಟ, ಅವತ್ತಿನ ದಿವಸಕ್ಕೆ ಯಾವ ಕಷ್ಟ ಉಂಟು ಅದು ಖಂಡಿತವಾಗಿ ಲಕ್ಷ್ಮೀರಮಣನಾಗಿ ನೀವು ನಿವಾರಿಸಿಕೊಡ್ತೀರಿ ಅನ್ನೋದು ಸ್ಪಷ್ಟವಾಗಿ ಲೋಕಕ್ಕೆ ಪಾಠವಾಯಿತು. ತಥಾಸ್ತು. ಹಾಗೆ ನಿನ್ನ ಆಶಯದಂತೆ ಆಗಲಿ. ಪ್ರತಿ ಸಂವತ್ಸರದ ದಿವಸ
ಸಂವತ್ಸರದಲ್ಲೂ ಪ್ರತಿ ದಿವಸ ಲಕ್ಷ್ಮೀನಾರಾಯಣ ಸ್ಮರಣೆಯೊಂದಿಗೆ ಆ ದಿನ, ಆ ವಾರ, ಆ ನಕ್ಷತ್ರ, ಆ ಕರಣ, ಆ ಯೋಗವನ್ನು ಪ್ರತಿಯೊಬ್ಬರು ನೆನೆಸಿಕೊಳ್ಳಲಿ. ಪ್ರತಿ ಹೆಣ್ಣಿಗೆ ಶುಭವಾಗಲಿ, ಶುಭವಾಗಲಿ. ನಿಶೆಯು ಕಳೆಯುತ್ತ ದಶಶಿರ ದುರವಾರ್ತೆಗಳು ಕುಶಲದಿ ತಿಳಿಯಲು ಮೆಸದು ಹರಿಪೀಠವೇರ್ದು ಯೋಚಿಸುವುದೆಂದ ರಾವಣೇಶ್ವರ ಎಂಬುದಾಗಿ ಹೇಳಿದ್ದೇವೆ. ನಾನೇ ಸರಿ, ನಾನೇ ಸರಿ. ಹೊರಟು ಬಂದ ಕಾರ್ಯಕಾರಣ ಅನೇಕ ವಿಧೇಯರಿಸಿ ಆ ಸಮಯ ಶಕ್ರಜಿತು ಮರಣದಿ ಮೋಸವಾಯಿತೆನ್ನೋ ಮನದಲ್ಲಿ ಬೇಸರದಿ ರಾತ್ರಿಯಲ್ಲಿ ನೆನೆಬುತ್ತ ಸುರೇಂದ್ರ ಆ ಸಮಯ ಶಕ್ರಜಿತು ಮರಣದಿ ಜಯ ಶಿವ ಶಂಭ ಶಂಕರ ಕಾಪಾಡು ಸ್ವಾಮಿ ಕಾಪಾಡು ಎಂದಿನಂತೆ ಪ್ರಾತಃ ಕಾಲದಲ್ಲಿ ಎದ್ದು ನಿತ್ಯ ವಿಧಿಗಳನ್ನು ಪೂರೈಸಿದೆ. ಲಂಕಾ ರಾಜ್ಯದ ರಾಜ್ಯ ಚಾವಡಿಯನ್ನು ಪ್ರವೇಶ ಮಾಡಿದ್ದೇನೆ. ನೋಡಿದ್ದೀರ ಇಂದಿನ ಸಭೆಯನ್ನು ಪ್ರವೇಶ ಮಾಡಿದ ಕ್ಷಣದಲ್ಲೇ ಎಲ್ಲರೂ ರಾವಣೇಶ್ವರನಿಗೆ ಜಯವಾಗಲಿ ಶುಭವಾಗಲಿ ಎನ್ನುವಂತಹ ಜಯಘೋಷವನ್ನು ಆಡುತ್ತಾ ಇದ್ದಾರೆ. ತ್ರಿಕುಟಾಚಲವಾಗಿರುವಂತಹ ಪ್ರದೇಶ ನೋಡಿ, ಸಿರಿ ತುಂಬಿದ ಲಂಕೆಯಾಗಬೇಕಾದ್ರೆ ಮೂಲ ಕಾರಣ ನಾನು. ವಿಶ್ವವಸ್ತು ಕೈಕಾಸಾದೇವಿ ಅವರ ದಾಂಪತ್ಯ ಫಲದಿಂದ ಹುಟ್ಟಿಕೊಂಡವರು ನಾವು 4 ಮಂದಿ. ಹಿರಿಯವರಾದ ರಾವಣ, ತಮ್ಮಂದಿರು ಕುಂಭಕರ್ಣ, ತಮ್ಮ ವಿಭೀಷಣ, ಪ್ರೀತಿಯ ತಂಗಿ ಶೂರ್ಪನಖಿ. ಆದರೆ ಏನು ಮಾಡೋಣ ಹೇಳಿ, ತ್ರಿಭುವನಲ್ಲದ ನನ್ನ ಪಾಲಿಗೆ ಚಿಂತಿಸುವಂತ ಒಂದು ಕಾಲ ಒದಗಿ ಬಂತಲ್ಲ. ನನ್ನ ತಂಗಿಯಾದ ಶೂರ್ಪನಖಿ ನೋಡಿ, ಮೊದಲೇ ಗಂಡನನ್ನು ಕಳೆದುಕೊಂಡವಳು,
ಪಂಚಟ್ಟರಿ ಸುತ್ತಾಡಿಸಿರುವ ಸಂದರ್ಭ ರಾಮ ಲಕ್ಷ್ಮಣನ ಅಪಮಾನಗಾಗಿ ಕಿವಿ ಮೂಗುಗಳನ್ನು ಕತ್ತರಿಸಿಕೊಂಡಿದ್ದಾಳೆ. ತಂಗಿಗಾದ ಅಪಮಾನವನ್ನು ಸೇಡಿಗಾಗಿ ಸೇಡನ್ನು ತೀರಿಸಿಕೊಳ್ಳುವ ಉದ್ದೇಶದಿಂದ ರಾಮನ ಮಡದಿಯಾದ ಸೀತೆಯನ್ನು ತಂದು ಅಶೋಕವನದಲ್ಲಿ ಇರಿಸಿದ್ದೇನೆ. ಯುದ್ಧ ನಡೆಯುತ್ತಿರುವ ಸಂದರ್ಭ ಇದನ್ನು ತಿಳಿದಂತ ರಾಮ ವಿಶಾಲವಾದ ಶರದಿಗೆ ಸೇತುವೆಯನ್ನು ಬಳಿದು ಲಂಕಾಪುರವನ್ನು ಪ್ರವೇಶ ಮಾಡಿದ. ಯುದ್ಧ ನಡೆಯಿತು. ಆದರೆ ಏನು ಮಾಡೋಣ, ಜಯವನ್ನು ಪಡೆಯಬೇಕೆನ್ನುವ ಉದ್ದೇಶದಿಂದ ನನ್ನ ತಮ್ಮಂದಿರು ಮಕ್ಕಳು ಎಲ್ಲರನ್ನು ಕಳುಹಿಸಿಕೊಟ್ಟಿದ್ದೇನೆ. ಯುದ್ಧದಲ್ಲಿ ಅತಿಕಾಯ ಮಕರಾಕ್ಷ ಎಲ್ಲರೂ ಅಳಿದು ಹೋಗಿದ್ದಾರೆ. ಆ ವೇಳೆಯಲ್ಲಿ ನನಗೆ ಜಯವನ್ನು ತರುತ್ತೇನೆ ಹೇಳಿದವ ನನ್ನ ಮಗನಾದ ಇಂದ್ರಜಿತ್. ಆದರೆ ಏನು ಮಾಡೋಣ, ನಡೆದಂತ ಘಟನೆಯನ್ನು ಆಲೋಚಿಸಿರುವಾಗ ಮೈಯಲ್ಲಿ ಒಮ್ಮಿಂದೊಮ್ಮೆ ಬಿಸಿ ರಕ್ತ ಸಂಚಾರವಾಗುತ್ತದೆ. ನನ್ನ ಮಗನಾದ ಇಂದ್ರಜಿತನ್ನೂ ಕೂಡ ಕಳೆದುಕೊಂಡವ ನನಗೆ. ಹಾಗಾದ್ರೆ ಇನ್ನು ಮುಂದೆ ನನಗೆ ಯಾರಿದ್ದಾರೆ ಎಂದು ಯೋಚಿಸುವಾಗ ಬೇರೆ ಯಾರು ಅಲ್ಲ, ನನಗೆ ಸಹಾಯವನ್ನು ಮಾಡಬೇಕಾ ಪಾತಾಳವಾಸಿ ಮಾಯಾವಿಯಾಗಿಂತ ಮೈರಾವನನ್ನು ಕಲಿಸಿಕೊಟ್ರೆ ಮೈರಾವನ ಅಲಿವಾಗಿ ಹೋಗಿದ್ದೆಂಬ ವಿಚಾರವು ನನ್ನ ಪಾಲಿಗೆ ಇತ್ತು. ಮೈರಾವನ ಎಲ್ಲರೂ ಅಳಿದು ಹೋಗಿದ್ದಾರೆ. ಹಾಗಾದರೆ ಮಾನವನಾಗಿರುವಂತಹ ರಾಮನಲ್ಲಿ ಗೆಲ್ಲಬೇಕೆನ್ನುವ ಉದ್ದೇಶದಿಂದ ಯೋಚಿಸ್ತಾ ಇದ್ದವ. ಮಾನವನಾಗಿರುವಂತಹ ರಾಮನಲ್ಲಿ ಗೆಲ್ಲುವಂತ ಬಗೆ ಹೇಗೆ ನಾನು ಯೋಚಿಸ್ತಾ ಇದ್ದೇನೆ. ಏನದು ಕೇಳ್ದೆಲ ಈದನು ಜೇಂದ್ರ ಸುರ ಕುಲ ತಿಲಕ ಶ್ರೀಯಾಳ್ದಪಂ ಜನಿಸಿದವು ಧರೆಯೊಳಗೆ ನರರೂಪಿನೊಳ್ ಧುರವು ಸಲ್ಲದೈ ಜ್ಞಾನಿಗಳ ಮತವರಿದುದವು ಬೇಳ್ವೆಗೆ ಏಳೆಂದನು ಕಳರಾಯ ಮನದೊಳಗೆ ಬಳಲೆಯ ಗಳಿಲಾದೆವು ಬೇಳೆ ನೀನ ಕುಲಜರ ಭೂರಾಮ ಸಾಕ್ಷಾತ್ ವಿಷ್ಣು ಅವನೀಕ್ಷಿತಿಗಿಳಿದ ರಾಮ ನಿಶ್ಚಯವು ಮಹಾಶೇಷ ಲಕ್ಷ್ಮಣಾಂಕಿತರು ಖಳರಾಯ ಮನದೊಳಗೆ ಬಳಲ್ವೆಯಾಗೆ ಮೊದಲಾಗಿ ಪದಮೂಲಕ್ಕೆ ಎರಗಿಕೊಳ್ತಾ ಇದ್ದೇನೆ. ಎದ್ದೇಳಪ್ಪ. ಶಚಿವಜ್ರನ ಪ್ರಣಾಮಗಳು ತಮಗೆ. ಹಾ ಈಗ ನಾನು ಬರಬೇಕು ಅಂತ ಆದ್ರೆ ಮಹತ್ತರವಾದ ಕಾರಣವಿದೆ. ಏನಪ್ಪದು? ತಾವಾದರೂ ಅಂತರಂಗದಲ್ಲಿ ಬಹಳ ಕೊರಗ್ತಾ ಇದ್ದೀರಿ. ನಿಮ್ಮವರನ್ನೆಲ್ಲ ಕಳಕೊಂಡು ಏನ ಮಾಡಲಿ ಎಂಬುದಾಗಿ ಪಥಗೋಚರಿಸದೆ ಚಿಂತಿಸುತ್ತಿದ್ದೀರಿ. ಕಣ್ಣೀರು ಸುರಿಸುವುದಕ್ಕೆ ಪ್ರಾರಂಭ ಮಾಡಿದ್ದೀರಿ ನಿಮ್ಮವರಿಗಾಗಿ. ದೇವ, ಇದನ್ನು ಕಂಡಂತಹ ನಾನು ನೊಂದು ಬೆಂದು ತಮ್ಮೆಡೆಗೆ ಬಂದಿದ್ದೇನೆ. ಒಂದೆರಡು ಮಾತಿಗೆ ಅವಕಾಶ ಉಂಟು? ಖಂಡಿತವಾಗಿ ಅವಕಾಶ ಉಂಟು. ಏನದು ಹೇಳು ನೋಡೋಣ. ದೇವ, ಹೊರಗಿನ ಪ್ರಪಂಚಕ್ಕೆ ರಾವಣೇಶ್ವರ ಮಹಾಪ್ರಭುಗಳು ಹೇಗೋ ಏನೋ ನಮಗೆ ವೇದ್ಯವಲ್ಲ. ಆದರೆ ಪ್ರಜೆಗಳನ್ನು ಯಾವ ರೀತಿ ನೋಡಿಕೊಂಡು ಬರ್ತಾ ಇದ್ದೀರಿ, ನಮ್ಮನ್ನು ಯಾವ ರೀತಿ ಕಾಪಾಡಿಕೊಂಡು ಬರ್ತಾ ಇದ್ದೀರಿ ಎಂಬುದು ಇಲ್ಲಿ ಮುಖ್ಯವಾಗ್ತದೆ. ನಮಗೆ ನೀವು ದೇವರು ಚಿಂತೆಗೊಳಗಾಗಬಾರದು. ರಾಜನಾದವ ಕಂಗೆಟ್ಟರೆ ಪ್ರಜೆಗಳ ಗತಿ ಏನು ಪ್ರಭುವೇ? ಅರಾಜಕತೆ ಉಂಟಾಗ್ತದಲ್ಲ. ತಾವು ಧೈರ್ಯ ತಂದುಕೊಳ್ಳಬೇಕು ಅಂತ ತಮ್ಮ ಮುಂದೆ ನಿವೇದನೆ ಮಾಡ್ತಾ ಇದ್ದೇನೆ. ಹಾಗಂತ ತಾವು ಈ ಪರಿಸ್ಥಿತಿಗೆ ಒಡ್ಡುವರೆ ಮುಖ್ಯವಾದ ಒಂದು ಕಾರಣ ಇದೆಯಲ್ಲ. ಹೌದಪ್ಪ. ಶೂರ್ಪನಖಾದೇವಿಯವರು ಹೇಳಿದ ವಿಚಾರವನ್ನು ಕೇಳಿದಂತಹ ತಾವು ಅಶೋಕವನದಲ್ಲಿ ಸೀತೆಯನ್ನು ತಂದಿರಿಸಿದ್ದೀರಿ. ಅದೇ ನೇಮನದಿಂದ ಆ ಶ್ರೀರಾಮಚಂದ್ರಮ ಸೇತುವೆಗೆ ಶರಧಿಯನ್ನು ಕಟ್ಟುವ ಮುಖಾಂತರವಾಗಿ ಕಪಿಸೇನೆಯ ಏನು ಗಣನ ಉಂಟು ಅದನ್ನೆಲ್ಲ ಕರೆತಂದು ನಮ್ಮ ಲಂಕಾ ರಾಷ್ಟ್ರವನ್ನೇ ತಾನ ಹಾನಿ ಮಾಡಿದನಲ್ಲ. ಎಲ್ಲವೂ ಹಾಳಾಗಿ ಹೋಯ್ತು ನೋಡಿ. ಎಲ್ಲವೂ ನಾಶ ಹೊಂದಿದೆ ಅಲ್ವೇ? ಹಾಗಾದ್ರೆ ಇದರ ಅರ್ಥ ಏನು? ಸಾಮಾನ್ಯ ಪಾಮರನಾದಂತಹ ನಾನು ಕೇಳ್ತಿಡಿದಂತಹ ವಿಚಾರ ಏನದು? ಪ್ರಾಜ್ಞರು ಹೇಳಿದಂತಹ ಮಾತು ಯಾವುದು? ಶ್ರೀರಾಮ ಸಾಮಾನ್ಯನಲ್ಲ, ಏನದು? ಮಹಾವಿಷ್ಣುವೆ ರಾಮನಾಗಿ ಅವತರಿಸಿದ ಆತ ಶ್ರೀಹರಿ ಪವಡಿಸುವಂತಹ ಆದಿಶೇಷನೇ ಲಕ್ಷ್ಮಣನಾಗಿ ತಮ್ಮನಾಗಿ ಒದಗಿ ಬಂದಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಸಾಮಾನ್ಯ
ಕಪಿಗಳಿಗೆ ಅಷ್ಟು ದೊಡ್ಡ ಬಂಡೆ ಕಲ್ಲು ಅಥವಾ ಪರ್ವತ ಹೊರುವಂತ ಶಕ್ತಿ ಸಾಮರ್ಥ್ಯ ಉಂಟೆ? ಏನು? ಶರದಿಗೆ ಸೇತುವೆಯನ್ನು ಬಿಗುವುದಕ್ಕೆ ಆಗ್ತದೆ? ಆ. ಹಾಗಾದ್ರೆ ಅವರು ಯಾರು? ಒಟ್ಟಾಗಿ ಅವತರಿಸಿ ಬಂದರು ದೇವತೆಗಳು ಎಂಬುದಾಗಿ ಪ್ರಾಜ್ಞರು ಹೇಳಿದಂತಹ ಮಾತು. ಅವರನ್ನೆಲ್ಲ ಸೇರಿಸಿಕೊಂಡು ಲಂಕಾರಾಷ್ಟ್ರಕ್ಕೆ ಬಂದು ಈ ರೀತಿ ಎಸಗಬೇಕು ಅಂತಾದ್ರೆ ಆತ ಬೇರೆ ಯಾರು ಅಲ್ಲ, ಪರಮಾತ್ಮನೇ ಆಗಿದ್ದಾನೆ. ಅಷ್ಟಕ್ಕೆ ಸೀಮಿತ ಅಲ್ಲ, ಹಿಂದೆ ಅನೇಕ ಮಂದಿ ಹೇಳಿರಬಹುದು. ಅಂಗದನಿಂದ ಕೇಳಿದಿರುವಂತ ಆ ವಿಚಾರ ಅವ್ರು ಹೇಳಿದಂತ ಮಾತು ಒಂದೇ ಅಲ್ವೇ? ರಾಮ ಅವತರಿಸಿ ಬಂದವ ಶ್ರೀಹರಿ ಆಗಿದ್ದಾನೆ, ಅಂತವನೊಡನೆ ವೈರತ್ವ ಕಟ್ಟಿಕೊಂಡು ಲೋಕಮುಖದಲ್ಲಿ ಉಳಿದವರುಂಟೆ, ಬಾಳಿ ಬದುಕಿದವರುಂಟೆ ತಂದೆ. ಹಾಗಾಗಿ ಇನ್ನು ಮುಂದಕ್ಕೆ ತಮಗೆ ಇರುವುದು ಒಂದೇ ದಾರಿ, ಅದು ಬೇರೆ ಯಾವುದು? ಏನದು? ಶ್ರೇಷ್ಠ ನಿನಗ ಬೇಡಲೆಷ್ಟು ಬಲ್ಲವನಿಗೆ ಕಷ್ಟಗಳ ನೀಗಲಿಗೆ ಬಿಟ್ಟ ಖಳ ಚಂದ್ರ ವಾರಿರುಹನೇತ್ರೆಯನ್ನು ಶ್ರೀರಾಮನಿಂಗಿತ್ತು ವೀರ ಶರಣನ ಕರೆಸಿ ರಸೆಯ ನಾಳು ಶ್ರೇಷ್ಠ ದಿನ ನಾನು ಬೇಳಲೆಷ್ಟು ಶಸ್ತ್ರ ಬಲ್ಲಿದರು ತಾವು ಪಂಡಿತರಿದ್ದೀರಿ, ನಿಮಗೆ ಹೇಳುವುದಕ್ಕೆ ನಾನೆಷ್ಟರವ. ಹಾಗಂತ ರಾಜನಿಗೆ ಕಷ್ಟ ಒದಗಿ ಬಂದಾಗ ಪ್ರಜೆಗಳು ಕಣ್ಣೀರು ಸುರಿಸುವುದು ಸಹಜ. ನಮ್ಮ ರಾಜ ಉಳಿದರೆ ರಾಜ್ಯ ಉಳಿತದೆ, ಪ್ರಜೆಗಳಿಗೆ ಏಳಿಗೆ ಆಗ್ತದೆ. ಆ ವಿಚಾರವನ್ನು ಮನಗಂಡಂತಹ ತಾನು ತಮ್ಮ ಎದುರು ನಿವೇದಿಸಿಕೊಳ್ಳುವುದು ಇಷ್ಟೆಲ್ಲ ನಡೆದುದು ಆ ಸೀತೆಯ ಬಗ್ಗೆ ಅಲ್ವೇ? ಇನ್ನಾದರೂ ತಾವು ಯೋಚಿಸಿ ಮುಂದಡಿ ಇಟ್ಟು ಆ ಸೀತಾದೇವಿಯನ್ನು ರಾಮನಿಗೆ ಒಪ್ಪಿಸಿ ಅಲ್ಲಿರತಕ್ಕಂತಹ ಶರಣ ವಿಭೀಷಣ ದೇವರನ್ನ ಇಲ್ಲಿಗೆ ಕರೆತಂದು ಒಮ್ಮತ್ತಿನ ಬಾಳಿ ಬದುಕಿ ಸುಖದಿಂದಿರಬೇಕು ಎಂಬುದಾಗಿ ಇನ್ನೊಮ್ಮೆ ತುಟಿ ಬಿಚ್ಚಿದ್ರೆ ಜಾಗ್ರತೆ, ನಿನ್ನ ನಾಳೆಗೆ ಕೊಯ್ದು ಬಿಡ್ತೇನೆ. ಅಧಿಕ ಪ್ರಸಂಗಿ ಚಾರಕನೆನ್ನುವಂತ ಸಲುಗೆ ಕೊಟ್ರೆ ಬಹಳ ಮಾತಾಡ್ತಾ ಇದ್ಯಾ. ಏನೋ ರಾಮನ ಬಗ್ಗೆ ನೀನು ಬಹಳವಾಗಿ ಹೊಗಳ್ತಾ ಇದ್ಯಲ್ಲ. ರಾಮನೇನು ದೇವನೆಂದು ತಿಳಿದುಕೊಂಡಿದ್ಯಾ ನೀನು? ಎಲ್ಲ ಮಾನವನಾಗಿರುವಂತ ರಾಮ ನನಗೆ ಯಾವತ್ತೂ ಲೆಕ್ಕವಲ್ಲ. ಅಂತ ರಾಮನನ್ನು ಹೊಗಳ್ತಾ ಇದೆಯಲ್ಲ, ಅದಕ್ಕಾಗಿ ಏನ್ ಮಾಡ್ತೇನೆ ಗೊತ್ತುಂಟ? ಹೀಗೆ ಬಿಡುದಿಲ್ಲ. ತುಂಬಿದಂತ ಸಭೆ ಇದು ಯಾವುದು? ಇದು ರಾವಣನ ಸಭೆ. ಇಲ್ಲಿ ರಾಮನ ಬಗ್ಗೆ ಹೇಳಿದ್ರೆ ನಿನ್ನ ಶಿರತೆಗೆ ಎಚ್ಚರ. ನಿನ್ನಂತವನು ಇಲ್ಲಿ ನೋಡುವ. ಸರಿ ಸರಿ ಸರಿ, ಚಾರಕ ಹೇಳಿದಂತ ಮಾತಿನಲ್ಲಿ ಕೂಡ ಒಂದು ವಿಚಿತ್ರ ಉಂಟು. ಏನೇ ಆಗಲಿ ಈ ವೇಳೆಯಲ್ಲಿ ನಾನು ಅದೆಲ್ಲ ಯೋಚನೆ ಮಾಡು. ಈ ವೇಳೆಯಲ್ಲಿ ಚಿಂತಾಗ್ರತೆಯಾಗಿರುವಂತ ನನ್ನ ಮಡದಿಯಾದ ಮಂದೋದರಿ ಆಕೆಯನ್ನು ಸಂತೈಸಬೇಕು. ಅದಕ್ಕಾಗಿ ತಡ ಮಾಡು, ಸರಿಯಲ್ಲ ಅಂತ ಪ್ರೌಢ. ಸರಿದಿರುಳುತ್ತಾ ಕಂಡದು ಸ್ವಪ್ನವನೆನ್ನಿಸುತ್ತ ಭರಿತ ಶೋಕ ತುರದಿಮಯ ತನುಜೆ ಇರುತ್ತಿರಲು ಕರವಾಳ ಝಳಪಿಸುತ್ತ ಬದ್ಧರಸಿಯವು ಕಂಡು ವಿಸ್ಮಿತದೋಳಿತೆಂದನು.
ಊ ಊ ಊ. ಶಿವನೇ ಶಿವನೇ ಶಿವನೇ, ಸ್ವರ್ಣ ಲಂಕೆಯೇ ಹೊತ್ತಿ ಉರಿಯುವಂತಹ ಪರಿಸ್ಥಿತಿ ಒದಗಿ ಬಂತಲ್ಲ ನನ್ನ ಸ್ವಾಮಿ. ದುಸ್ವಪ್ನ ನಿನ್ನೆ ರಾತ್ರಿ ಕಂಡಂತಹ ಕನಸು, ರಕ್ತ ವಸನವನ್ನುಟ್ಟು ಕತ್ತೆಯ ಮೇಲೆ ಕುಳಿತು ಹಿಮ್ಮುಖವಾಗಿ ದಕ್ಷಿಣಾಭಿಮುಖವಾಗಿ ಹೋಗುವಂತಹ ದೃಶ್ಯವನ್ನು ಕಂಡವಳು ನಾನು. ಆ ಕನಸನ್ನು ಯೋಚಿಸುವಾಗ ಮನಸ್ಸೆಲ್ಲವೂ ತಲ್ಲಣಗೊಳ್ಳುತ್ತಾ ಇದೆ. 4ನೇ ಜಾವದಲ್ಲಿ ಕಂಡಂತಹ ಕನಸು ನಿಜವಾಗುವುದಂತೆ. ಬೇಡ ದೇವರೇ, ಶಿವನೇ, ನನ್ನ ಸ್ವಾಮಿಗೆ ಏನಾಗಕೂಡದು, ನನ್ನ ಸ್ವಾಮಿಗೆ ಏನಾಗಕೂಡದು ಶಿವನೇ. ಏನೇನೋ ಆಶ್ಚರ್ಯ ಏನಾಶ್ಚರ್ಯ? ಪ್ರಾಣೇಶ್ವರಿ ಹೀಗೆ ಏನಿದೇನು? ಏನಿದೇನೋ ಆಶ್ಚರ್ಯ ಪ್ರಾಣೇಶ್ವರಿ ಹೀಗೆ ಮೌನಾದು ಮಾನವೇ ಬೇಳೆಗೆ ನಾನೀಗ ಮಾನವರ ದುರಗೆ ದುರಗೆ ಬಲು ಸೇನೆಯೊಡ ಮೋಪೆ ನೀನೇಳು ಏನಿದೆ ಶಾಮ ಪ್ರಾಣೇಶ್ವರಿ ಹಳದಿ ಮಂಡೋದರಿ ಪ್ರಭು ಪ್ರಾಣಕಾಂತೆ, ಸ್ವಾಮಿ, ಏನೇ 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 ಯುದ್ಧಕ್ಕಾಗಿ ಸಿದ್ಧನಾಗಿರುತ್ತಿರುವಂತಹ ಸಂದರ್ಭ ಈ ವೇಳೆಯಲ್ಲಿ ಅಂತಃಪುರವನ್ನು ಸೇರಿದ್ರೆ ಚಿಂತಾಗ್ರತಲಾಗಿದ್ದೆ ನೀನು. ತಲೆಯನ್ನು ಸಗ್ಗಿಸ್ತಾ ಇದ್ವೇನೆ, ಕಣ್ಣೀರು ಸುರಿಸ್ತಾವಿದ್ದಿ. ವಿಚಾರ ಏನೆಂದು ಎಲ್ಲವನ್ನೂ ನಾನು ತಿಳಿದುಕೊಂಡಿದ್ದೇನೆ. ಮಂಡೋದರಿ, ಯಾಕೆ ನಿನ್ನ ಪಾಲಿಗೆ ಈ ಚಿಂತೆ? ಏನಾಯ್ತು ಹೇಳಿ, ನನ್ನಲ್ಲಿ ಹೇಳು. ಕಾಂತ ನೀಲಾಲಿಸಯ್ಯ ಹೇಳುವೆ ನಿನ್ನೋಳಾತ ಸ್ವಪ್ನದ ವಾರ್ತೆಯ ಹೇಳು, ಹೇಳು. ಕಂತು ಜನಕರಾಮನು ನಿಮ್ಮನು ಕೊಂದು ಇಂತಹ ಲಂಕೆಯನು ಮೆರೆವ ವಿಭೀಷಣಗೆ ಪಾಲಿಸುತ್ತ ಮೇಲಿರುತಿಹ ಸುಮನ ಸರ್ಗೆ ಹೊರೆವಾನಾತನ ಕೃಪೆಯು ಸೇರಿದ ಮೇಲೆ ಬರುವುದುಂಟೆ ಚ್ಯುತಿಯು ಕಾಂತ ನೀಲಾಲಿಸಯ್ಯ. ಪ್ರಭು, ಮಂಡೋದರಿ, ಪವಿತ್ರವಾದಂತಹ ಪಾದಾರವಿಂದಗಳಿಗೆ ಮತ್ತೊಮ್ಮೆ ವಂದಿಸಿಕೊಂಡಿದ್ದೇನೆ. ಎದ್ದೇಳೆ ಎದ್ದೇಳೆ, ಏನಾಯ್ತು? ಪ್ರಭು, ಏನು ನನ್ನ ಮನಸ್ಸಿನ ತಳಮಳ ಏನೆಂದು ನಿಮ್ಮಲ್ಲಿ ಹೇಳಲಿ ಪ್ರಭು. ಏನಾಯ್ತು? ನನ್ನಲ್ಲಿ ಹೇಳಬಾರದೆ? ಪ್ರಭು, ಹ ನಿನ್ನೆ ರಾತ್ರಿ ಕಂಡಂತಹ ಕನಸು, ಹ ಆ ಕಂತು ಜನಕ ಹ ಸುಗ್ರೀವನ್ನು ಕೂಡಿಕೊಂಡು ಬಂದದ್ದು ನಿಜ ಅಲ್ಲವೇ? ಹ ಏನಾಯ್ತು? ಹ ಬಂದವನು ಹ ನಿಮ್ಮನ್ನು ಕೊಂದು ಹ ತಮ್ಮನಾದಂತಹ ವಿಭೀಷಣನಿಗೆ ಪಟ್ಟವನ್ನು ಕಟ್ಟಿದಂತಹ ಕನಸನ್ನು ನಾನು ಕಂಡವಳು. ಹ ಅಷ್ಟು ಮಾತ್ರವಲ್ಲ, ಏನು? ಕದ್ದು ತಂದಂತಹ ಸೀತೆಯನ್ನು ಮತ್ತೆ ಮರಳಿ ಅಯೋಧ್ಯೆಗೆ ಕೊಂಡೊಯ್ಯುವಂತಹ ದೃಶ್ಯವನ್ನು ನಾನು ಕಂಡೆ. ಆಸುರರಿಗೆ ಬರದ ತೆರದಲ್ಲಿ ಕಾಪಾಡುವವನು ಆ ಕಂತು ಜನಕ. ಪ್ರಭು, ಏನು? ಒಂದು ವಿಚಾರವನ್ನು ನಾನು ಹೇಳಲಿ. ಏನು? ಕಾಲಿಡುವ ಬದಲಾಗಿ ಕಣ್ಣನ್ನಿರಿಸಬೇಕಂತೆ ನಾವು. ತಣ್ಣೀರನ್ನು ಅದು ನಾವು ತಣಿಸಿ ಕುಡಿಯಬೇಕಂತೆ. ಇದು ಪ್ರಾಜ್ಞರ ನುಡಿ. ಹೌದೇನೆ? ಹಾಗಾಗಿ ಒಂದು ಮಾತು ನಿಮ್ಮಲ್ಲಿ ಹೇಳಲಿ ಪ್ರಭು. ಏನು? ಏನದು? ಏನು? ಮಂದೀಸ ಶ್ರೀರಾಮನ ಮಂದೀಸ ಶ್ರೀರಾಮನ ಸೀತೆಯ ನಿತ್ತು ಅವನಿಗೆ ಬರಲಿ ಇನ್ನಾದರರಿಗಳನ್ನ
ಚೆನ್ನಾಗಿ ಕಳುಹಿದರೆ ನಾವೆಲ್ಲರೂ ಧನ್ಯರಾಗುವೆವಲ್ಲವೇ ಕಾಂತನಿ ಲಾಲಿಸಯ್ಯ. ಪ್ರಭು, ಏನೇ ನಾನು ಆಡುವಂತಹ ಮಾತುಗಳು ನೀವು ಚಿತ್ತವಿಟ್ಟು ಕೇಳಬೇಕು. ಯಾವುದದು? ಶ್ರೀರಾಮನ ಪತ್ನಿಯಾದಂತಹ ಸೀತೆಯನ್ನು ತಂದವರು ತಾವುಗಳು ಹಾ, ಅಶೋಕವನದಲ್ಲಿ ಇರಿಸಿದ್ದೇನೆ. 4ನೇ ಜಾವದಲ್ಲಿ ಕಂಡಂತಹ ಕನಸು ಸತ್ಯವಾಗುವುದಂತೆ. ಓಹೋ, ಆ ಕನಸು ಯಾವತ್ತೂ ಕೂಡ ಸತ್ಯವಾಗಬಾರದು ಪ್ರಭು, ಸತ್ಯವಾಗಬಾರದು. ಹಾ, ಆ ಕಂತು ಆ ಶ್ರೀರಾಮನ ಸತಿಯಾದಂತಹ ಸೀತೆಯನ್ನು ಹಾ, ಮತ್ತೆ ಅವನ ಪಾದಕ್ಕೆ ಒಪ್ಪಿಸಿದರೆ ಹಾ. ಒಳಿತಾಗುತ್ತದೆ, ನಮ್ಮೆಲ್ಲವರಿಗೂ ಕೂಡ ಒಳಿತಾಗುತ್ತದೆ ಪ್ರಭು. ಏನೇ ಬಂದಾದರಿ? ಕಾಮಿನಿ ರಂದಳೆ ಸತ್ತವನೆಂದಿಸಿ ಇಲ್ಲದನ್ನು ಯೋಚನೆ ಮಾಡುವಂತ ಕೆಲಸವೇ ನಿನಗಾಯ್ತು. ಸರಿಯಾಗಿ ನಿದ್ದೆಯನ್ನು ಮಾಡದಿದ್ದರೆ ಇಲ್ಲದ ಕನಸುಗಳೆಲ್ಲವನ್ನು ನೀನು ಕಂಡವಳಿದೆ. ಏನೇ ನನ್ನ ಯೋಗ್ಯತೆ ಏನು, ನನ್ನ ಪರಾಕ್ರಮ ಏನು, ನಾನು ಗೆದ್ದಂತವೇನು ಎಲ್ಲವನ್ನು ಯೋಚಿಸ್ತಿ ಕೂಡ ನಿನಗೆ ಕನಸಲ್ಲಿ ಯಾವುದಾದ್ರು ಕನಸನ್ನು ನೀನು ಕಂಡಾಕ್ಷಣ ನನ್ನ ಪಾಲಿಗೆ ಆಪತ್ತು ಹೋದಾಗಿದೆ ಎಂಬುದಾಗಿ ಹೇಳ್ತಾ ಇದ್ದಿ. ಏನೇ ಕನಸಿನಲ್ಲಿ ಆದ ವಿಷಯ ಯಾವತ್ತೂ ಅದನ್ನು ಯೋಚನೆ ಮಾಡು. ಕನಸು ಯಾವತ್ತು ನನಸಾಗುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಆ ವಿಚಾರವನ್ನು ನೀನು ಬಿಡಬೇಕು. ನಾನೇನು ಸಾಮಾನ್ಯನ ಭಾವಿಸಿಕೊಂಡೆಯ ಸ್ವರ್ಗಲೋಕವನ್ನು ಗೆದ್ದಂತ ಇಂದ್ರನನ್ನು ಗೆದ್ದವಂತ ನನ್ನ ವಿಚಾರ ನೀನು ತಿಳಿಯದಾಗಿ ಹೋದೆಯ. ಹಾಗಿರುವಾಗ ಅಂತ ರಾಮನನ್ನು ಹೊಗಲ್ಬೇಕಂತ ಅವಶ್ಯಕತೆ ಇಲ್ಲ. ಇಲ್ಲದನ್ನು ಯೋಚನೆ ಮಾಡಬೇಡ, ಸುಮ್ಮನೆ ಬಣ್ಣಗೆಡೋದರು ನಮ್ಮವರೆಲ್ಲರ ಹೆಣ್ಣಾನೆ ವದಿ ಸುಮ್ಮನೆ ಬಣ್ಣಗೆಡಾದರು ನಮ್ಮವರೆಲ್ಲರ ಹೆಣ್ಣಾನೆ ವದಿ ಸುಮ್ಮನೆ ಬಣ್ಣಗೂಡಿಸುವ ದೈತ್ಯಾನ್ವಯವ ರಾಮ ಮುಕ್ಕಣ್ಣನ ಸಖನಾಥನೇ. ಬಣ್ಣಗೆಡಾದರು ನಮ್ಮವರೆಲ್ಲರ ಆ ಆ ಆ ಆ ಆ ಪ್ರಭು, ಮಂಡೋದರೇ, ನಿಮ್ಮ ಮಾತೇನು ಸತ್ಯ. ಸುರರನ್ನು ಗೆದ್ದವರು ನೀವು ಅಲ್ವೇ? ಲೋಕವನ್ನು ಸ್ವಾಧೀನ ವಿಚಾರ ಗೊತ್ತುಂಟಲ್ವೇ ನಿನಗೆ? ಕೇವಲ ಹ, ರಾಮನೊಬ್ಬ ಮನುಷ್ಯ ಅಂತ ನೀವು ಭಾವಿಸಿಕೊಳ್ಳಬೇಕು. ಯಾಕೆ? ಆತನ ಯೋಗ್ಯತೆಯನ್ನು ಅಳೆಯುವುದಕ್ಕೆ ನಮ್ಮಿಂದ ಸಾಧ್ಯವೇ ಇಲ್ಲ. ಹ, ಕಲ್ಲಾಗಿ ಬಿದ್ದಂತ ಹಲ್ಲಿಗೆ ಪರಬ್ರಹ್ಮನಾಗಿ ಕಾಣಿಸಿಕೊಂಡವನು, ಹೌದೇ? ಶಬರಿಗೆ ಮೋಕ್ಷವನ್ನು ಕೊಟ್ಟವನು, ಆಗಲಿ. ಶೂರನಿದ್ದಾನೆ, ವೀರನಿದ್ದಾನೆ. ಹ, ಪ್ರಭು, ಏನು? ಕೇವಲ ಕಾಡಾಡಿಯಾಗಿ ಬದುಕಿದವನು ಶ್ರೀರಾಮನಲ್ಲ, ಮತ್ತೆ? ದುರುಳರ ದಮನಕ್ಕೆ ಹೇತುವಾದವನು ಶ್ರೀರಾಮಚಂದ್ರ. ಹ, ಇಷ್ಟನ್ನು ತಿಳಿದೂ ಕೂಡ ಹ, ಮತ್ತೆ ಮತ್ತೆ ನೀವು ಛಲವನ್ನು ಮಾಡುತ್ತಾ ಇದ್ದೀರಲ್ಲ. ಹ, ಆ ಮುಕ್ಕಣ್ಣನ ಸಕನಲ್ಲಿ ಹ, ಹೋರಾಟವನ್ನು ಮಾಡಿದರೆ ಹ, ಬಣ್ಣಗೇಡಾಗಿ ಹೋದರೆಲ್ಲ ನಮ್ಮೆಲ್ಲರೂ ಹ. ಆಲೋಚನೆ ಮಾಡಿ ಪ್ರಭು. ಏನನ್ನು? ಕೊಲ್ಲುವವನಾದರೆ ಹುಲುಕಿ ಸಾಧ್ಯನ
ಮಂಡೋದರಿ! ಸಾಕು ಮಾಡೆ ನನ್ನ ಯೋಗ್ಯತೆ ಏನೆಂಬುದನ್ನು ತಿಳಿದು ಕೂಡ ತಿಳಿಯದೆ ನೀನು ಕೇವಲ ಮಾನವನಾಗಿರುವಂತಹ ರಾಮನನ್ನು ಬಹಳವಾಗಿ ಹೊಗಳ್ತಾ ಇದೆಯಲ್ವೇನೆ. ಏನೇ ರಾಮನೆಂಬವನು ದೇವರೆಂದು ಹೇಳ್ತಾ ಇದೆಯಲ್ಲ, ಹಾಗಾದ್ರೆ ಮಾನವನಾಗಿರುವಂತಹ ರಾಮ ದೇವರಾದ್ರೆ ಅವನಿಗೆ ಮತ್ತೆ ಯಾಕೆ ಅವನ ಜೊತೆಯಲ್ಲಿ ಕಪಿಗಳು, ಸುಗ್ರೀವ, ತಮ್ಮ ವಿಭೀಷಣನ ಸಹಾಯವೆಲ್ಲವು ದೇವನಾಗಿದ್ರೆ ಅಂಥವರನ್ನು ಬಿಟ್ಟು ಮತ್ತೆ ಯಾಕೆ ಅವನಿದ್ದವರು ಮಾಡಿಸಬೇಕು? ಮತ್ತೆ ಏನಿಲ್ಲದೆ ನಮ್ಮವರೆಲ್ಲರೂ ಅಳಿದು ಹೋದ ವಿಚಾರವನ್ನು ನೀವು ತಿಳಿಯದೆ ಹೋಗಿದ್ದೀರಿ ಎಂಬುದಾಗಿ. ಅಳಿದರೆ ಏನಾಯ್ತು? ಸುಮ್ಮನೆ ಯುದ್ಧವನ್ನು ಮಾಡಿ ಅಳಿದವರಲ್ಲ, ವೀರ ಮರಣವನ್ನು ಪಡೆದಂತ. ಅಂಥ ಮರಣ ಪಡಬೇಕಿದ್ರೆ ಪೂರ್ವಜನ್ಮದ ಪುಣ್ಯ ಮಾಡಬೇಕು. ಅಂಥ ಮರಣವನ್ನೇ ನಮ್ಮವರು ಪಡೆದಿದ್ದಾರೆ. ಆದರೆ ನಿನ್ನಲ್ಲಿ ಹೇಳ್ತೇನೆ, ಅಂಥ ರಾಮನನ್ನು ಹೊಗಳಿದರೆ ವಿಕ್ರಮಶಾಲಿ ನೀನಾದರೆ ಕೇಳ್ಮಗ ಚಕ್ರಾರಿ ಅಳಿದ ಹೇಗೆ? ವಿಕ್ರಮಶಾಲಿ ನೀನಾದರೆ ಕೇಳ್ಮಗ ಚಕ್ರಾರಿ ಅಳಿದ ಹೇಗೆ? ಸುಕ್ಕಿದನುಜ ಕುಂಭಕರ್ಣನ ರಾತಕ ಮಕ್ಕಳ ಗೋರೆನಗೆ. ಸುಕ್ಕಿದನುಜ ಕುಂಭಕರ್ಣನ ರಾತಕ ಮಕ್ಕಳ ಗೋರೆನಗೆ. ವಿಕ್ರಮಶಾಲಿ ನೀನಾದರೆ ಕೇಳ್ಮಗ ಚಕ್ರಾರಿ ಅಳಿದ ಹೇಗೆ? ಪ್ರಭು ಮಂಡೋದರಿ! ವಿಕ್ರಮಿಗಳು ನೀವು, ನಾನು ಒಪ್ಪಿಕೊಳ್ಳುತ್ತೇನೆ. ಆದ್ರೆ ವಿಕ್ರಮವನ್ನು ಮೆರೆಸುವುದಕ್ಕೆ ಹೋದಂತವರು ಯಾರಾದ್ರೂ ಮರಳಿ ಬಂದವರಿದ್ದಾರೆಯೇ? ಖಂಡಿತವಾಗಿ ಇಲ್ಲ. ಮಗನಾದಂತ ಇಂದ್ರಜಿತ್ ಹುಟ್ಟಿದ ಆವಾಗ ಮೇಘನಾಥ್ ಎನ್ನುವಂತ ಹೆಸರವನಿಗೆ. ಇಂದ್ರನ ಬಂಧನದಿಂದ ನಿಮ್ಮನ್ನು ಬಿಡಿಸಿದ ಕಾರಣವಾಗಿ ಇಂದ್ರಜಿತ್ ಎನ್ನುವಂತ ಹೆಸರನ್ನು ಪಡೆದವನು. ಅಂತ ಪರಾಕ್ರಮಶಾಲಿಯಾದಂತ ಮಗನೇ ಮರಳಿ ಬರಲಿಲ್ಲ. ನಿಮ್ಮ ತಮ್ಮನಾದಂತ ಕುಂಭಕರ್ಣ ಏನು ಸಾಮಾನ್ಯದವನೇ ಹೇಳಿ, ಅವನನ್ನು ಕೊಂದು ಕಳೆದಿದ್ದಾನೆ ಶ್ರೀರಾಮಚಂದ್ರಮ. ಕ್ಷತ್ರಿಯರಲ್ಲಿ ಯಾರಾದ್ರೂ ಶ್ರೀರಾಮ ಎನ್ನುವಂತ ಹೆಸರನ್ನು, ಶ್ರೀ ಎನ್ನುವಂತ ಹೆಸರನ್ನು ಪಡೆದವರು ಇದ್ದಾರೆಯೇ ಹೇಳಿ? ಇರುವುದಕ್ಕೂ ಇಲ್ಲ, ಇನ್ನು ಬರುವುದಕ್ಕೂ ಇಲ್ಲ. ಯಾಕೆ? ಹಾಗಾದ್ರೆ ಶ್ರೀರಾಮನು ದೇವನಿದ್ದಾನೆ ಪ್ರಭು, ಒಪ್ಪಿಕೊಳ್ಳಬೇಕು ನೀವು. ವೀರ ಮರಣವದು ಯೋಧರಿಗರಿಯ ನನ್ನ ಮಕ್ಕಳು, ನನ್ನ ತಮ್ಮಂದಿರು ಕುಂಭಕರ್ಣ, ಅತಿಕಾಯ, ಇಂದ್ರಜಿತ್ ಮೊದಲಾದ ಎಲ್ಲವರು ಅಲಿದು ಹೋಗಿದ್ದಾರೆ ಎಂಬ ವಿಚಾರವನ್ನು ನೀನು ಹೇಳಿದ್ಯಲ್ಲ. ಯಾರಾದ್ರೂ ಮರಳಿ ಬಂದಿದ್ದಾರೆ. ಆದರೆ ಏನು ಮಾಡೋಣ, ಸತ್ತವರ ಬಗ್ಗೆ ನಾನು ಯಾವತ್ತೂ ಆಲೋಚಿಸುವುದಿಲ್ಲ. ಯಾಕೆಂದ್ರೆ ಜಯವನ್ನು ಪಡೆದುಕೊಂಡು ಬರುತ್ತೇನೆ ಎಂಬುದಾಗಿ ಧೈರ್ಯದ ಮಾತನ್ನು ಹೇಳಿದವರು. ಆದರೆ ಏನು ಮಾಡೋಣ, ಅಂಥವರು ಹೀಗೆ ಸಾಯಿಲ್ಲ, ವೀರ ಮರಣವನ್ನು ಪಡೆದುಕೊಂಡಿದ್ದಾರೆ. ಆದರೆ ಅಂಥವರ ಬಗ್ಗೆ ನಾವು ಹೆಮ್ಮೆಯನ್ನು ಪಡಬೇಕು ನೋಡು. ಅದಕ್ಕಾಗಿ ನಿನ್ನಲ್ಲಿ ಹೇಳ್ತೇನೆ, ಅಂಥವರ ಬಗ್ಗೆ ನೀನು ಯೋಚನೆ ಮಾಡಬೇಡ. ಮಾನವನಾಗಿರುವಂತಹ ರಾಮ ನನಗೆ ಯಾವ ಲೆಕ್ಕವಲ್ಲ. ಬಲ್ಲದನದಿ ನೀನು ತಂದಿಟ್ಟಂಗನೆಯ ನಮ್ಮೆಲ್ಲರ ವಧಿಸಲೆಂದು. ಬಲ್ಲದನದಿ ನೀ ತಂದಿಟ್ಟಂಗನೆಯು ನಮ್ಮೆಲ್ಲರ ವಧಿಸಲೆಂದು. ಕಲ್ಲೆದೆ ಮಾಡದೆ ಯುದ್ಧ ಮರೆತು ರಾಮನಲ್ಲಿ ನೀ ಶರಣನಾಗು. ಮಂಡೋದರಿ,
ಸೀತಾಪಾರದ ಬಳಿಕ ಈ ಲಂಕೆಯಲ್ಲಿ ನಡೆದಂತಹ ದುರ್ಘಟನೆಗಳು ಕರ್ಣಾಕರ್ಣಿಕೆ ನಾವು ನೋಡುತ್ತಾ ಇದ್ದೇವೆ. ಎಲ್ಲವೂ ತಿಳಿದುಕೊಂಡಿದ್ದೇನೆ. ಏನು ನಿಮ್ಮ ತಂಗಿ ಶೂರ್ಪನಿಕೆಯಿಂದಲಾಗಿ ಆ. ಇಂತಹ ದುರ್ಘಟನೆಗಳೆಲ್ಲ ನಡೆದು ಹೋಯಿತು. ಆ ಅವಳು ಮಾಡಿದ ತಪ್ಪನ್ನು ಅಡಗಿಸಿಟ್ಟು ಆ. ಸೀತೆಯನ್ನು ತರುವಾಗೆ ಪ್ರೇರೇಪಿಸಿದಳು. ಹೌದಲ್ಲವೇ? ಆ ಸೀತೆಯನ್ನು ತರುವಂತಹ ವಿಚಾರದಲ್ಲಿ ಎಷ್ಟು ಮಂದಿ ನಿಮಗೆ ಬುದ್ಧಿವಾದದ ಮಾತನ್ನು ಹೇಳಿದ್ದಾರೆ. ಮಾರೀಚ ಮಾವ ಹೇಳಿದ್ರು, ಆ. ಕುಸುಡ ಕಂಡರೆ ರಾಮಶರ ಖಂಡಿಸದೆ ಬಿಡದು ನಮ್ಮ ನಕಟ. ಆ ಒಂದು ಶರವನ್ನು ಪ್ರಯೋಗಿಸಿದವಾಗ ಒಬ್ಬ ವ್ಯಕ್ತಿಯನ್ನು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಹೋಗಿ ಬೀಳುತ್ತಾನಂತಾದ್ರೆ ಅಂತ ಯೋಗ್ಯತೆಗಳಿರುವಂತಹ ಬಾಣಗಳು ಅವಳನ್ನು ಎಷ್ಟಿವೆ ಹೇಳುವುದಕ್ಕೆ ಸಾಧ್ಯವಿಲ್ಲ. ಆ ಯಾಕೆ? ಏನು ನಿಮ್ಮ ತಮ್ಮನಾದಂತಹ ವಿಭೀಷಣ ಬುದ್ಧಿವಾದದ ಮಾತನ್ನು ಹೇಳಿಲ್ವೇ? ಆ ನಿಮ್ಮಲ್ಲಿ ಕಿರಿಯವನಾದರೂ ಕೂಡ ಪ್ರಾಜ್ಞತೆಯಲ್ಲಿ ಆತ ಹಿರಿಯವ. ಬೇಡ ಅಣ್ಣ, ನಮಗೆ ಕೆಡುಕಾಗ್ತದೆ, ಸೀತೆಯನ್ನು ತರುವುದು ಬೇಡ ಅಂತ ಹೇಳಿದ್ರು. ಆ ಹೆಚ್ಚೇಕೆ ನಿಮ್ಮ ತಾಯಿ ಕೈಕಸಾದೇವಿ ವಿಶ್ವಾಸ ಮುರಿಗಳ ಮೂಲಕ ನಿಮ್ಮನ್ನು ಪಡೆದವಳು ಮಹಾಸಾಧ್ವಿ. ಆ. ಕಣ್ಣೀರಿಟ್ಟೇ ಹೇಳಿದ್ದಾಳೆ ನಿಮ್ಮಲ್ಲಿ ಆ. ಸೀತೆಯನ್ನು ತರುವುದು ಬೇಡ ಮಗನೇ, ಯಾ. ಕೆಡುಕಾಗುತ್ತದೆ ಕೆಡುಕಾಗುತ್ತದೆ. ತಾಯಿಯ ಮಾತಿನ ರೀತಿ ಸಾಯಕದ ಮನೆಯಾಯಿತು ನಿಮಗೆ. ಮಾಯಗಾತಿಯ ಮಾತು ಕರ್ಣಂಗೆ ರಸಾಯನವಾಯಿತು ಪ್ರಭು. ಶೂರ್ಪನಖ ಹೇಳಿದ ಕ್ಷಣದಲ್ಲಿ ತರಬೇಕು ತರುಡಿಯಳ ಅಂತೇಳಿ ನೀವು ಸೀತೆಯನ್ನು ತರುವುದಕ್ಕೆ ಹೋದಿರಲ್ಲ. ಆ ಸೀತೆಯನ್ನು ತಂದ ಬಳಿಕ ಆದಂತಹ ದುರ್ಘಟನೆಗಳು ಎಷ್ಟೆಲ್ಲ ಇವೆ ಪ್ರಭು. ಹೌದೇ ಪ್ರಭು, ಏನು ನಿಮ್ಮಲ್ಲಿ ಒಂದು ಭಿನ್ನಹ ಏನು ಜೋಡಿಸಿ ಬೇಡಿಕೊಳ್ಳುತ್ತಾ ಇದ್ದೇನೆ. ಏನನ್ನು ಮದುವೆಯಾಗಿ ಇಷ್ಟು ವರ್ಷಗಳು ಕಳೆದರೂ ಕೂಡ ಯಾವತ್ತೂ ನಿಮ್ಮಲ್ಲಿ ಯಾವ ಮಾತನ್ನು ನಾನು ಕೇಳಿದವಳಲ್ಲ. ಶ್ರೀರಾಮ ಮನುಷ್ಯ ಎನ್ನುವನ್ನು ಮರೆತು ಬಿಡಿ, ಆ ದೇವನಿದ್ದಾನೆ, ಆ. ದೇವರ ಕಾಲಿಡಿಯುವುದಂತ ನಾವು ಯೋಚಿಸೋಣ. ಆ ಅದೆಷ್ಟು ಸಾಧನೆಯನ್ನು ಮಾಡಿದವರು ತಾವುಗಳು. ಆತ್ಮಲಿಂಗವನ್ನೇ ತಂದು ಭೂ ಕೈಲಾಸವನ್ನೇ ಮಾಡಿದವರು ತಾಯಿಗೆ ಬೇಕಾಗಿ. ಆ ಮದನಾರಿ ಪರಮೇಶ್ವರನ್ನೇ ಮೆಚ್ಚಿಸಿ ಚಂದ್ರಹಾಸವನ್ನು ಪಡೆದವರಲ್ಲ. ಸರಿ ಎಲ್ಲವೂ ಸಾಧನೆಯು ಬಣ್ಣವು ಮಸಿನುಂಗಿದಂತೆ ಎಲ್ಲವೂ ನಿರರ್ಥಕವಾಗಿ ಹೋಯಿತು ಪ್ರಭು. ಆ ದಮ್ಮಯ್ಯ ಪ್ರಭು, ನಿಮ್ಮಲ್ಲಿ ಕೈ ಜೋಡಿಸಿ ಬೇಡಿಕೊಳ್ತಾ ಇದ್ದೇನೆ. ಏನನ್ನು ಸೀತೆಯನ್ನು ರಾಮನಿಗೆ ಮರಳಿಸಿ ಆತನನ್ನು ಕಾಲಿಡಿಯುವುದು ಆ. ಮಾಡೋಣ. ಆ. ಉಳಿದಂತ ಒಬ್ಬ ಮಗ ವಿರೂಪಾಕ್ಷ, ಆ. ಅವನ ಮುಖವನ್ನು ನೋಡಿ ಎಲ್ಲವನ್ನು ಮರೆಯೋಣ ಪ್ರಭು. ದಮ್ಮಯ್ಯ ಹರಳೆಯೋ ಹೊಡೆದೆಯ ಬೇಡ ಪ್ರಭು. ಅರಸಿಯ ನಡೆ ನಡೆ ಸಾಕು ಮಾಡು ಸಾಕು ಮಾಡು. ಇನ್ನೊಮ್ಮೆ ತುಟ್ಟಿ ಬಿಚ್ಚಿದ್ರೆ ಜಾಗ್ರತೆ. ಈ ಸಭೆಯಲ್ಲಿ ಎದುರಾಗಿ ನನಗೆ ನಿಂತು ಮಾತಾಡುವಷ್ಟು ಧೈರ್ಯವಂತೇನೆ ನೀನು ಮಂಡೋದರೇ. ಕೇವಲ ಮಾನವನಾಗಿರುವಂತಹ ರಾಮನನ್ನು ನೀನು ಬಹಳವಾಗಿ ಹೊಗಳ್ತಾ ಇದ್ದಿ. ಮೂರು ಲೋಕವನ್ನೇ ಗೊತ್ತಂತ ಈ ರಾಮನ ಪರಾಕ್ರಮ ಏನೆಂಬುದನ್ನು ಇದನ್ನು ತಿಳಿಯದೆ ಹೋಗಿದೆ ನೀನು. ಈ ವೇಳೆಯಲ್ಲಿ ನಿನ್ನ ನೀತಿ ನೀತಿ ಮಾತನ್ನು ಯಾವತ್ತು ಕೇಳುವವ ನಾನು. ನೀನು ಬಿಡು. ನಮ್ಮ ಅಮ್ಮನಾಗಿರುವಂಥ ಕೈಕಾಸದೇವಿ ಬಂದು ವಿಚಾರವನ್ನು ಹೇಳಿದ ಕ್ಷಣದಲ್ಲಿ ಮಾತೆಯ ಮಾತನ್ನು ನಿರ್ಲಕ್ಷ್ಯ ನಾನಾಗಿದ್ದೇನೆ. ಮತ್ತೆ ನನ್ನ ತಮ್ಮ ವಿಭೀಷಣ ತುಂಬಿದಂತಹ ಸಭೆಯಲ್ಲಿ ಏನೆಲ್ಲ ಹೇಳಿದ್ದಾರೆ ನೀತಿ ಮಾತು, ಆತನ ನೀತಿ ಮಾತನ್ನು ಕೇಳದೆ ಆತನನ್ನು ಇಲ್ಲಿಂದಲೇ ಅಟ್ಟು ಬಿಟ್ಟವ ನಾನಾಗಿದ್ದೇನೆ. ಹಾಗಾದರೆ ಈ ಮಾನವನಾಗಿರುವಂಥ ರಾಮ ನನಗೆ ಯಾವ ಲೆಕ್ಕವಲ್ಲ. ಬಂದೊಂದೆರಡು ಬರಲಿ, ಹಿಡಿದ ಛಲವನ್ನು ಯಾವತ್ತೂ ಬಿಡುವನಲ್ಲ. ಪರಮೇಶ್ವರ ಅನುಗ್ರಹ ನನ್ನ ಪಾಲಿಗಿರುವಾಗ ಮಾನವನಾಗಿರುವಂಥ ರಾಮ ನನಗೆ ಯಾವುದೇ ಲೆಕ್ಕವಿಲ್ಲ. ಯುದ್ಧಕ್ಕೆ ನಾನು ಸಿದ್ಧನಾಗಿದೆ. ಛಲವನ್ನು ಬಿಡ, ಒಳಗಿತ್ತುಕೋ. ಸರಿ ಸರಿ, ಈ ವೇಳೆಯಲ್ಲಿ ಯುದ್ಧಕ್ಕೆ ಸಿದ್ಧನಾಗುವ ಸರಿಯಾದ ಸಂದರ್ಭ. ಅದಕ್ಕಾಗಿ ತಡ ಮಾಡುವುದು ಸರಿಯಲ್ಲ. ಅಳಿದುಳಿದ ಸಕಲ ಸೇನೆ ಇದೆ, ಎಲ್ಲ ಸೇನೆಯನ್ನು ಸಿದ್ಧಗೊಳಿಸ್ತೇನೆ. ಮಾನವನಾಗಿರುವಂಥ ರಾಮನ ಯುದ್ಧಕ್ಕಾಗಿ
ಯಾರಾದ್ರೂ ಸಾಧನೆಯನ್ನು ಮಾಡಿದರೆ ಅದನ್ನೇ ಶ್ರೇಷ್ಠ ಎಂಬುದಾಗಿ ಹೊಗಳುವವರಿದ್ದಾರೆ. ಆದ್ರೆ ನಾವೆಲ್ಲ ಹೊಗಳುವುದಿಲ್ಲ. ಬಾಹ್ಯ ದೃಷ್ಟಿ ಇಲ್ಲದೆ ಅಂತಃಶಕ್ತಿಯನ್ನೇ ಕಣ್ಣಾಗಿ ಹೊಂದುವುದರ ಮುಖೇನವಾಗಿ ಮೇಲೇರಿದವರು ಯಾರಾದ್ರೂ ಇದ್ದರೆ ಅಂತವರನ್ನು ನಾವು ಮಾತ್ರ ಹೊಗಳುವುದು. ಹುಡುಕುವುದಕ್ಕೆ ಹೋದಾಗ ನಮ್ಮವರೇ ಅಂಧಕಾಸುರ ಪ್ರಭು ಪರಮೇಶ್ವರನಲ್ಲಿ ಯುದ್ಧವನ್ನು ಮಾಡುವಂತಹ ಸಂದರ್ಭ ಒದಗಿದರು. ಹೆದರದೆ ಯುದ್ಧಕ್ಕಾಗಿ ಸಿದ್ಧರಾದವರು ದೇವರನ್ನು ಕಂಡಾಗ ನನಗೆ ಹೊರಗಿನ ಕಣ್ಣು ಕೊಡು ಎಂಬುದಾಗಿ ಪ್ರಾರ್ಥಿಸಬಹುದಿತ್ತು. ಆದ್ರೆ ಪ್ರಾರ್ಥನೆ ಮಾಡಲಿಲ್ಲ, ತಲೆಯನ್ನು ತಗ್ಗಿಸಲಿಲ್ಲ. ದೇಹವೇ ಕಣ್ಣಾಗಿ ಹೊಂದಿ ಹೋರಾಟಕ್ಕೆ ಸಿದ್ಧರಾದಂತ ಅಂಧಕಾಸುರನೇ ನಮಗೆ ಜೀವನಕ್ಕೆ ಆದರ್ಶರಾಗಿದ್ದಾರೆ. ಅವರ ನುಡಿ ಏನಿದೆ, ಅವರ ನಡೆ ಏನಿದೆ, ಅದು ನನಗೂ ಕೂಡ ಪಾಠವಾಗಿದೆ. ಭೂಮಿಯ ಕೆಳಗೊಂದು ಲೋಕ ವಿತಳ, ಇಲ್ಲಿಗೆ ಸರ್ವಾಧಿಕಾರಿಯಾಗಿ ನಾನು ಬೆರೆಯುತ್ತಾ ಇದ್ದೇನೆ. ಈ ವೇಳೆಗೆ ಮಾರಿ ಮುಖ ಹೆಸರು ಕೇಳಿದ್ರೆ ಸಾಕು ವಿರೋಧಿಗಳು ನಡುಗುತ್ತಾ ಇದ್ದಾರೆ. ನಮಗೆ ಇದೇ ಬೇಕಾಗಿರುವುದು. ಅಂಧಕಾಸುರನ ಮಗ ವೃತ್ರಾಕ್ಯ, ಅವರ ಮಗ ನಾನೊಬ್ಬನೇ ಮಗನಲ್ಲ, ಇಬ್ಬರು ಸಹೋದರರಿದ್ದಾರೆ. ರಾಜಕೀಯದಲ್ಲಿ ಸಹಾಯಕರಾಗಿದ್ದಾರೆ. ಒಬ್ಬ ಪವಿಮುಖ, ಇನ್ನೊಬ್ಬ ಪ್ರಲಂಬ ಮುಖ. ಈರ್ವರನ್ನ ನಾಸ್ತಿಯನ್ನು ಪಾಲಿಸುವುದಕ್ಕೆ ಸಿದ್ಧರಾಗಿರುವಂತ ಸಂದರ್ಭ ನಮಗೆಲ್ಲ ಆನಂದವಾಗ್ತಾ ಉಂಟು. ನಾವು ಮೆರೆಯುವುದಕ್ಕೆ ಕಾರಣ ಉಂಟು. ಅವನಿಂದ ವರಬಲಾನ್ವಿತನಾಗಬೇಕು ಎಂಬಂತಹ ಬಯಕೆಯೊಂದು ನನಗೆ ಹುಟ್ಟಿಕೊಂಡದ್ದು. ಕಾರಣ ಉಂಟು. ಹಿಂದೆ ಅಸುರ ವೀರರೆಲ್ಲರೂ ಮೆರೆದಿದ್ದಾರೆ, ಆದ್ರೆ ಪ್ರಯೋಜನವಾಗಲಿಲ್ಲ. ಅವರ ಕಾಲ ಮುಗಿದು ಹೋಯಿತು. ಕಾಲಕ್ಕೆ ಅಧೀನರಾಗಿ ಕಾಲನ ಅತಿಥಿಯಾಗಿ ಹೋಗಿದ್ದಾರೆ. ನಾವು ಹಾಗಾದ್ರೆ ನಮ್ಮ ಬದುಕಿನಲ್ಲಿ ನಾವೇನನ್ನು ಸಾಧಿಸಿದ ಹಾಗಾಗ್ತದೆ. ಅದಕ್ಕೆ ಬೇಕಾಗಿ ಬ್ರಹ್ಮನನ್ನು ಮೆಚ್ಚಿಸಿ ವರವನ್ನು ಸಂಪಾದಿಸಬೇಕು. ಯಾರಿಂದಲೋ ಮರಣ ಇಲ್ಲದ ವರವನ್ನು ಪಡೆದರೆ ಹೇಗೆ? ಆವಾಗ ನನಗೆ ಹೊಳೆದದ್ದು ಬ್ರಹ್ಮದೇವಂತದ್ದನ್ನೆಲ್ಲ ಕೊಡುವುದಿಲ್ಲ. ಯಾಕೆಂದರೆ ಹಿಂದೆ ಕೂಡ ಇದೇ ರೀತಿ ಅಸುರರು ವರವನ್ನು ಪಡೆಯುವುದಕ್ಕೆ ಮುಂದೆ ಹೋದದ್ದು. ಆದ್ರೆ ಬ್ರಹ್ಮದೇವ ಅಸ್ತು ಎಂಬುದಾಗಿ ಹೇಳಿದ್ದಿಲ್ಲ. ಹಾಗಾದ್ರೆ ನಾನು ಕೇಳಿದ್ರೆ ಕೊಡ್ತಾನ? ಅದಕ್ಕೆ ಬೇಕಾಗಿ ಅವನನ್ನು ಪ್ರತ್ಯಕ್ಷೀಕರಿಸಿಕೊಂಡು ನನ್ನ ಹೃದಯದಲ್ಲಿ ಆತ್ಮಜ್ಯೋತಿ ನಿತ್ಯವೂ ರಂಜಿಸ್ತಾ ಇರಬೇಕು. ಅದು ನಂದಿ ಹೋಗಬಾರದು. ನನ್ನಂತ ವ್ಯಕ್ತಿ, ನಂದಿಸುವ ವ್ಯಕ್ತಿಯು ಕೂಡ ನನ್ನ ಮುಂದೆ ಬರಬಾರದು ಎಂಬುದಾಗಿ ಹೇಳಿಕೊಂಡಾಗ ಅಸ್ತು ಎಂಬುದಾಗಿ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಒಂದು ಮಾತು ಬಂತು. ಬ್ರಹ್ಮಾಸ್ತ್ರ ಪ್ರಯೋಗಿಸಲ್ಪಟ್ಟಾಗ ನೀನು ಎಚ್ಚರ ತಪ್ಪಿದ್ರೆ ನಿನ್ನ ಹೃದಯದಲ್ಲಿ ಬೆಳಗುತ್ತಿರುವಂತಹ ಆತ್ಮಜ್ಯೋತಿ ನಂದಿ ಹೋದೀತು ಎಂಬುದಾಗಿ. ಹಾಗಾದ್ರೆ ನನ್ನ ಮರಣ ಹೀಗೆ ಎನ್ನುವುದು ಸ್ಪಷ್ಟವಾಯ್ತಾ ಇಲ್ವಾ? ಒಂದು ವೇಳೆ ಅದೇ ಅಸ್ತ್ರ ಬಂದಾಗ ನಾವು ಎದೆ ಉಬ್ಬಿಸಿ ನಿಲ್ಲಬಾರದು, ತಲೆಯನ್ನು ತಗ್ಗಿಸಬೇಕು. ಯಾವುದೇ ಒಂದು ಅಸ್ತ್ರಕ್ಕೆ ನಾವು ತಲೆಯನ್ನು ತಗ್ಗಿಸಿದ್ರೆ ಆ ಅಸ್ತ್ರ ಮನು ಘಾತಿಸುವುದಿಲ್ಲ ಎನ್ನುವಂತ ಸತ್ಯವನ್ನು ತಿಳಿದುಕೊಂಡಿದ್ದೇನೆ. ಹಾಗಾದ್ರೆ ಮರಣವನ್ನು ಗೆಲ್ಲುವುದಕ್ಕೆ ಇದಕ್ಕಿಂತ ಹೆಚ್ಚಿನದಿನ್ನೇನು ಬೇಕು? ಹೀಗೆ ಮೆರೆತಿರುವಂತಹ ಸಂದರ್ಭದಲ್ಲಿ ಒಂದು ಘಟನೆ ನಡೆದು ಹೋಯಿತು. ನನ್ನ ಮಿತ್ರ ಅಹಿರಾವಣ ಮತ್ತೊಬ್ಬ ಮಹಿರಾವಣ ಎಂಬುದಾಗಿ ಅವರಿರುವರು ಈ ವೇಳೆಗೆ ಅಳಿದು ಹೋಗಿದ್ದಾರಂತೆ. ಯಾಕೆ, ಹೇಗೆ ಎಂಬುದಾಗಿ ಕೇಳಿದಾಗ ಅವರ ಮಡದಿಯಾಗಿರುವಂತ ಕಟೋಸರಿ ಬಂದು ನನಗೆ ಸಮಸ್ತ ವಿಚಾರವನ್ನು ಹೇಳಿತು. ರಾವಣ ಹಾಗೂ ರಾಮನಲ್ಲಿ ಯುದ್ಧವಾಗ್ತಾ ಉಂಟು. ಅದರ ಪರಿಣಾಮ ನನ್ನ ಪತಿದೇವರು ಅಳಿದು ಹೋಗಿದ್ದಾರೆ ಎಂಬುದಾಗಿ ಅವಳಿಗೆ ಧೈರ್ಯವನ್ನು ಅರಿತಿದ್ದೇನೆ. ರಾವಣನು ನನ್ನ ಮಿತ್ರನಾಗಿದ್ದಾನೆ. ಹಾಗಾಗಿ ಸದ್ಯಕ್ಕೆ ಅವನ ಸ್ಥಿತಿ ಏನಾಗಿದೆ ಇದನ್ನು ನನಗೆ ನೋಡಬೇಕು. ಅದಕ್ಕೆ ಬೇಕಾಗಿ ಲಂಕೆಯ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾನೆ.
ಪುರವನ್ನು ಪ್ರವೇಶ ಮಾಡಿ ಹೌದು. ಬಂದಂತ ನಿನಗೆ ಮೊದಲಾಗಿ ನಮಸ್ಕಾರವನ್ನು ಮಾಡಿದ್ದೇನೆ. ಪ್ರತಿ ನಮಸ್ಕಾರ. ಬಂದಂತ ಅತಿಥಿಗಳನ್ನು ಉಪಚಾರ ಮಾಡಬೇಕಾದ್ದು ನನ್ನ ಕರ್ತವ್ಯ. ಸರಿ. ಬಾ, ಕುಳಿತುಕೊಳ್ಳಬೇಕು, ಕುಳಿತುಕೊಳ್ಳಬೇಕು, ಕುಳಿತುಕೊಳ್ಳಬೇಕು. ನಿನಗೆ ಉಪಚಾರವನ್ನು ಮಾಡಿದ್ದೇನೆ. ಸರಿ. ನಮ್ಮ ಪುರವನ್ನು ಪ್ರವೇಶ ಮಾಡಿದಿ, ಬಹಳ ಸಂತೋಷವಾಯ್ತು. ಮಿತ್ರರಾಗಿರುವಂತಹ ಬಾರಿ ಮುಖಾಸುರ ಇಲ್ಲಿ ಬಂದಿದೆಯಲ್ಲ, ನಿನ್ನ ಕ್ಷೇಮ ಸಮಾಚಾರ ವಿಚಾರಿಸಬೇಕಾದ್ದು ನನ್ನ ಕರ್ತವ್ಯ. ಸರಿ. ನಿನ್ನ ಎಲ್ಲರೂ ಕ್ಷೇಮವೇ, ನಿನ್ನ ಪರಿವಾರ ಕ್ಷೇಮವೇ, ಅಷ್ಟು ಮಾತ್ರವಲ್ಲದೆ ನಿನ್ನ ಮಡದಿ ಮಕ್ಕಳು ಎಲ್ಲರೂ ಕ್ಷೇಮವೇ, ಪುರ ಜನರೆಲ್ಲರೂ ಕ್ಷೇಮವಾಗಿದ್ದರೆ ಎಲ್ಲ ವಿಚಾರವನ್ನು ಕೇಳಬೇಕಾದ್ದು ನನ್ನ ಕರ್ತವ್ಯ. ಸವಿಸ್ತರವಾಗಿ ತಿಳಿಸುವೆ. ಇಂದು ಧರನಾದಯದಿಂದ ಕ್ಷೇಮಿಗಳಾವುವು, ಇಂದು ಧರನಾದಯದಿಂದ ಕ್ಷೇಮಿಗಳಾವು, ಒಂದಾಗಿರುವ ರಾವಿದಳದೊಳಗೆ ಚಂದದಲ್ಲಿ ನಾವಿಹೆವು ಕಂದರೆಲ್ಲರೂ ಸಹಿತ ಇಂದು ಪರ್ಯಂತವಿದೆ ಕುಶಲವೆನಲೆಂದ. ಆತಿಥ್ಯವನ್ನು ನೀಡುವಂತಹ ಸಂದರ್ಭದಲ್ಲಿ ಮುಖದಲ್ಲಿ ಹೊರಗಿನಿಂದ ನಗು ಕಾಣುತ್ತಾ ಉಂಟು. ಹೌದೇ? ಮನಸ್ಸಿನೊಳಗೆ ಬೇಸರವಿದೆ ಎನ್ನುವುದು ಅಡಿಗರಿಗೆ ನಿನ್ನ ತಗುವಂತಹ ಮುಖದ ಚಹರೆ ಸರಿ ಅಥವಾ ಛಾಯೆ ಬದಲಾಗುವಾಗ ನಾನು ಗುರುತಿಸಿಕೊಂಡಿದ್ದೇನೆ. ಸಮಸ್ಯೆ ಅಡಗಿದೆ ಎನ್ನುವುದು ಸ್ಪಷ್ಟವಾಯಿತು. ಸರಿ. ನೀನು ಕೇಳಿದಂತೆ ಪ್ರಶ್ನೆಗೆ ಉತ್ತರವಾಗಿ ನಾವೆಲ್ಲ ಕ್ಷೇಮವೇ ಸರಿ. ಆದರೆ ನಿನಗೆ ಬಂದ ಕಷ್ಟ ಏನು ಇದನ್ನು ತಿಳಿಯುವ ಕುತೂಹಲ ನನಗುಂಟು. ಏನಾಯ್ತು ಹೇಳು. ಧುರವೀರ ಮಾರಿ ಮುಖನೇ, ಧುರವೀರ ಮಾರಿ ಮುಖನೇ, ಕಳೆದ ದುರದರಿತೆಗಳ ಕೇಳು ನೀನೇ, ಪರಿಕಿಸಾರ ಭುರಾಮನು ವೀರಗಿ ಜನೊಳ ಖಳವಾಹಿನಿಯನು, ಧುರವೀರ ಮಾರಿ ಮುಖನೇ. ಮಿತ್ರನಾಗಿರುವಂತಹ ಮಾರಿ ಮುಖರೇ, ರಾವಣ ನನ್ನ ಕ್ಷೇಮ ಸಮಾಚಾರವನ್ನು ವಿಚಾರಿಸ್ತಾ ಇದ್ದಿ. ಸರಿ. ಏನೆಂದು ಹೇಳಲಿ ಮಿತ್ರ? ಏನಾಯ್ತು? ನನಗೆ ಬಂದಿರುವಂತಹ ಆಪತ್ತನ್ನು ಯಾರಲ್ಲೇ ಹೇಳಲಿ? ಅಯ್ಯೋ ಮಿತ್ರ, ಏನೆಂದು ಹೇಳಬೇಕೆಂಬುದೆಂಬುದು ಗೊತ್ತಾಗುವುದಿಲ್ಲ. ಬಂದಂತ ಆಪತ್ತನ್ನು ನಿನ್ನಲ್ಲಿ ಹೇಳಲೇಬೇಕಾದ ನನ್ನ ಕರ್ತವ್ಯವಾಗಿ. ನಮ್ಮ ತಂಗಿಯಾದ ಶೂರ್ಪನಖೆ ನೋಡು, ಮೊದಲೇ ಗಂಡನನ್ನು ಕಳೆದುಕೊಂಡವಳು, ಅವಳಿಗೊಂದು ವ್ಯವಸ್ಥೆ ಆಗಬೇಕೆನ್ನುವ ಉದ್ದೇಶದಿಂದ ಉತ್ತರಾಖಂಡ ಜನಸ್ಥಾನ ಪಂಚವಟಿ ಅವಳಿಗೆ ನೆಲೆಸುವುದಕ್ಕೆ ಸುತ್ತಲವಾಗಿ ಸ್ಥಳವನ್ನು ಯೋಚಿಸಿ ಮಾಡಿಕೊಟ್ಟಿದ್ದೇನೆ. ಆದರೆ ಏನು ಮಾಡೋಣ, ಗಂಡನಿಲ್ಲದವಳು ಏನು ಮೊದಲು ಕಳೆದುಕೊಂಡವಳು ಪಾಪ ಸುತ್ತಾಡುತ್ತಿರುವ ಸಂದರ್ಭ ಕೇವಲ ಮಾನವನಾಗಿರುವಂತಹ ರಾಮನಿಂದ ಅಪಮಾನಗೊಳಗಾಗಿ ಕಿವಿ ಮೂಗುಗಳನ್ನು ಕತ್ತರಿಸಿಕೊಂಡಿದ್ದಾರೆ. ಏನು ಮಾಡೋಣ, ತಪಾಪ ತಂಗಿಗಾದ ಅಪಮಾನ ಅದನ್ನು ಹೆಣ್ಣಿನಿಂದ ತೀರಿಸಿಕೊಳ್ಳೆ ಉದ್ದೇಶದಿಂದ ರಾಮನ ಮಡದಿಯಾದ ಸೀತೆಯನ್ನು ತಂದು ಅಶೋಕವನದಲ್ಲಿ ಇರಿಸಿದವ ನಾನಾಗಿದೆ. ಆದರೆ ಏನು ಮಾಡೋಣ, ಯುದ್ಧವು ನಡೆಯುತ್ತಾ ಇದೆ. ಇದನ್ನು ತಿಳಿದಂತಹ ರಾಮ ಲಕ್ಷ್ಮಣ ಕಪಿಗಳು ವಿಶಾಲವಾದ ಶರದಿಗೆ ಸೇತುವೆಯನ್ನು ಬಳಿದು ಲಂಕಾಪುರವನ್ನು ಪ್ರವೇಶ ಮಾಡಿದರು. ಯುದ್ಧ ನಡೆಸಿರುವ ಸಂದರ್ಭ, ಯುದ್ಧದಲ್ಲಿ ಅತಿಕಾಯ ಮಕರಾಕ್ಷ ಮೊದಲಾದ ವೀರರನ್ನು ಕಲಿಸಿಕೊಟ್ಟಿದ್ದೇನೆ. ಎಲ್ಲರೂ ಅಳಿದು ಹೋಗಿದ್ದಾರೆ. ಆದರೆ ಏನು ಮಾಡೋಣ, ಕುಂಭಕರ್ಣನು ಅಳಿದು ಹೋಗಿದ್ದಾನೆ. ಕೊನೆಯದಾಗಿ ಧೈರ್ಯದ ಮಾತನ್ನು ಹೇಳಿದವ ನನ್ನ ಮಗನಾದ ಇಂದ್ರಜಿತ್. ಆದರೆ ಏನು ಮಾಡೋಣ ಹೇಳು, ನಡೆದಂತಹ ಘನಘೋರ ಸಂಗ್ರಾಮದಲ್ಲಿ ನನ್ನ ಮಗನಾದ ಇಂದ್ರಜಿತುವಿನ ಅಳಿವಾಗಿದೆ ಎಂಬ ವಿಚಾರವನ್ನು ನಾನು ತಿಳಿದುಕೊಂಡಿದ್ದೇನೆ. ಆದರೆ ಏನು ಮಾಡೋಣ, ಮಾನವನಾಗಿರುವಂತಹ ರಾಮನನ್ನು ಗೆಲ್ಲಲೇಬೇಕೆನ್ನುವ ವಿಚಾರವನ್ನು ತಿಳಿದು ನನ್ನ ಮಿತ್ರರ ಸಹಾಯವನ್ನು ಪಡೆದುಕೊಂಡಿದ್ದೇನೆ. ಪಾತಾಳವಾಸಿಯಾಗಿರುವಂತಹ ಮೈರಾವನ ಆತನಲ್ಲಿ ವಿಚಾರವನ್ನು ಹೇಳಿದ ಕ್ಷಣದಲ್ಲೇ ನನಗೆ ಧೈರ್ಯವನ್ನು ಕೊಟ್ಟುಕೊಳ್ಳಿಸಿದ್ದಾನೆ. ಆದರೆ ಏನು ಮಾಡೋಣ, ನಡೆದಂತಹ ಘನಘೋರ ಸಂಗ್ರಾಮದಲ್ಲಿ ಮೈರಾವನ ಐರಾವನ ಎಲ್ಲರೂ ಅಳಿದು ಹೋಗಿದ್ದಾರೆ ಎಂಬ ವಿಚಾರವನ್ನು ತಿಳಿದುಕೊಂಡವ ನಾನಾಗಿದ್ದೇನೆ. ಚಿಂತಿಸುವಂತಹ ಸಂದರ್ಭ ಮಿತ್ರ, ನೀನಾಗಿ ಬಂದಿದ್ದಿ. ನಿನ್ನಲ್ಲಿ ಎಲ್ಲ ವಿಚಾರವನ್ನು ಸವಿಸ್ತರವಾಗಿ ನಾನು
ಇಲ್ಲ. ಸತ್ತವರಿಗಾಗಿ ಅತ್ತರೆ ಅತ್ತವರು ಸಾಯಬೇಕೇ ಹೊರತು ಸತ್ತವರು ಎದ್ದು ಬರುವುದಿಲ್ಲ ಎನ್ನುವುದು ಸತ್ಯತೆ. ಆ ಕಾರಣದಿಂದ ನೀನೊಬ್ಬ ವೀರನಾಗಿ ಧೀರನಾಗಿ 3 ಲೋಕದ ವಿಜಯಿ ಎಂಬಂತ ಹೆಸರನ್ನು ಪಡೆದವ. ಈ ವೇಳೆಗೆ ನೀನು ಕಣ್ಣೀರು ಸುರಿಸುವುದು ಬೇಡ. ನಿನ್ನ ವಿರೋಧಿಗಳನ್ನು ಸದೆಬಡಿಯುವ ಸಾಮರ್ಥ್ಯ ನನಗುಂಟು. ನಾನು ಹೋಗ್ತೇನೆ. ಬಲಿರೆ ಶಹಬಾಷ್ ಮಿತ್ರ, ನನ್ನ ಆಪತ್ತಿಗೆ ಒಳಗಾದವನೇನಾಗಿದ್ದಿ ಮಿತ್ರ. ಈ ವೇಳೆಯಲ್ಲಿ ನನಗೆ ಬಂದಂತ ಕಷ್ಟವನ್ನು ಪರಿಹರಿಸಕ್ಕೆ ನೀನಲ್ಲದೆ ಮತ್ತೆ ಯಾರಿಲ್ಲ. ಹಾಗಾದ್ರೆ ಮಾನವನಾಗಿರುವಂತಹ ರಾಮನನ್ನು ಕೊಂದು ಜಯವನ್ನು ನನಗೆ ತರುತ್ತೇನೆಂಬುದಾಗಿ ಮಾತನ್ನು ಕೊಟ್ಟಿದ್ದಿ. ಸಂತೋಷವಾಯ್ತು. ಯುದ್ಧಕ್ಕೆ ಸಿದ್ಧನಾಗು. ಈ ಜಯದ ನಿರೀಕ್ಷೆಯಲ್ಲೇ ನಾನಿರ್ತೇನೆ. ಹೋಗಿ ಬಾ ಮಿತ್ರ. ದುರುಳನಿಂದ ಧುರವೀಳ್ಯ ಕೈಗೊಟ್ಟು ತಿರುಗಿ ವಿಧಾನಕ್ಕೆ ಹೋದವನ ನಡೆದದ್ದು ನರಹಿ ಚತುರಂಗ ಬಲ ಕೂಡಿ ಬರುಗಳಾದ ನಿತ್ಯನನು ಭಯಗೊಳ್ಳುತ್ತ ನೊಂದವರಿಗೆ ಸಾಂತ್ವನದ ನುಡಿಯನ್ನು ಹೇಳುವುದು ದೊಡ್ಡ ವಿಷಯವಲ್ಲ. ಹೇಳಿದ ಮೇಲೆ ಅಂತೆಯೇ ನಡೆಯಬೇಕಾದ್ದು ಮಾತು ಕೊಟ್ಟವನ ಕರ್ತವ್ಯವಾಗ್ತದೆ. ರಾಮನಲ್ಲಿ ಹೋರಾಟ ಮಾಡಬೇಕಿದ್ರೆ ಬೇಕಾದ ಸಿದ್ಧತೆ ಅಗತ್ಯ ಉಂಟು. ಅದಕ್ಕಾಗಿ ಸೇನೆಯನ್ನು ಸೇರಿಸುವುದಕ್ಕಾಗಿ ನನ್ನ ಪುರವನ್ನು ಸೇರುತ್ತೇನೆ. ಸ್ವಾಮಿ, ಓ, ಮೊದಲಾಗಿ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಎದ್ದೇಳು. ಸಂತೋಷವಾಯಿತು. ನಿನಗೆ ಮಾತ್ರವಲ್ಲ, ನಿನ್ನನ್ನು ಕಂಡಾಗ ನನಗೂ ಕೂಡ ಸಂತೋಷವಾಯ್ತು. ಹೌದಾ? ಯಾಕೆಂದರೆ ಮುಖದಲ್ಲಿ ಸುಖ ಎನ್ನುವುದು ಎದ್ದು ಕಾಣುತ್ತಾ ಉಂಟು. ಅದಕ್ಕಾಗಿ ಸಾಕ್ಷಿಯೇ ನಗು. ಆದರೂ ನನ್ನ ಎದುರಿಗೆ ಬಂದು ನಿಲ್ಲುವರೆ ಏನು ಕಾರಣ ಅಂತ ಗೊತ್ತಿಲ್ಲ. ಹೀಗೆ ಬನ್ನಿ, ಹೀಗೆ ಬರಬೇಕು ನೀವು. ಮೊದಲಾಗಿ ಆಸೀನರಾಗಿ. ವಲ್ಲಭ ವಲ್ಲಭ, ನೀನೆನ್ನ ಬಿಟ್ಟು ಹೋಗುವುದೆಂದು ಮತ್ತೆ ಮತ್ತೆ ನಮಸ್ಕಾರ. ಹೌದು. ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಏನೋ ಚಮತ್ಕಾರ ಇದೆ ಎಂಬ ಹಾಗೆ ಭಾವಿಸಿಕೊಳ್ಳಬಾರದು. ಖಂಡಿತ. ಆದರೆ ಒಂದು ರೂಢಿಯಲ್ಲಿ ಒಂದು ಮಾತುಂಟು. ಹೇಗೆ? ಅತಿ ವಿನಯವಾಗ್ಲಿ ಅತಿಯಾದ ನಮಸ್ಕಾರವಾಗ್ಲಿ ಅರ್ಪಿಸಬಾರದು ಎಂಬುದಾಗಿ. ಆದರೆ ಒಂದು ಏನು? ಪತಿಯಾದವನಿಗೆ ನಮಸ್ಕರಿಸುತ್ತಾ ಇದ್ರೆ ಅವನನ್ನು ಪೂಜನೀಯ ಭಾವದಿಂದ ಕಾಣಬೇಕಾದ್ದು ಸತ್ಯ ಧರ್ಮ. ಹೌದು. ಹಾಗಾಗಿ ಯಾವುದೇ ಒಂದು ಮಾತನ್ನು ಆಡುವುದಕ್ಕಿಂತ ಮುಂಚಿತವಾಗಿ ನನ್ನ ಧರ್ಮವನ್ನು ಮೀರಿ ನಡೆಯಕೂಡದು ಎಂಬಂತಹ ಭಾವನೆ ನನ್ನದು. ಸರಿ. ಹಾಗಾಗಿ ನಮಸ್ಕರಿಸಿದೆ. ಆಯ್ತು. ಸ್ವಾಮಿ, ಏನು ನೀವು ಸುಮ್ಮನಿದ್ದೀರಾ? ನಾನು ಆಶೀರ್ವಾದವನ್ನು ನಾನು ನಿಮಗೆ ನಮಸ್ಕರಿಸಿದಾಗ ಒಂದು ಕೈ ಎತ್ತಿ ಆಶೀರ್ವಾದ ಮಾಡುವುದಲ್ವಾ? ನಿನಗೆ ಬೇಕಾದದ್ದು ಸಿಕ್ಕಿದೆ. ಇನ್ನು ನಿನ್ನದ್ದಾಗಿರುವಂತಹ ಬಯಕೆ ಏನೂ ಇಲ್ಲ ಎನ್ನುವುದು ನನಗೆ ಸ್ಪಷ್ಟವಾಗುತ್ತಾ ಉಂಟು. ಅದರ ಜೊತೆಯಲ್ಲಿ ನೀನು ಯಾವುದೇ ರೀತಿಯದ್ದಂತ ಕಾಮನೆ ನಿರೀಕ್ಷಿಕೊಂಡು ಅಂದ್ರೆ ಆಸೆ ನಿರೀಕ್ಷಿಕೊಂಡು ನನ್ನಿಂದ ಆಶೀರ್ವಾದ ಪಡೆಯುವುದಲ್ಲ. ಇದು ನಿನ್ನ ಧರ್ಮ ಎಂಬುದಾಗಿ ಹೇಳಿದೆ ಅಲ್ಲ. ಆ ವೇಳೆಗೆ ನನ್ನ ಆಶೀರ್ವಾದ ಬೇಕಾ? ನಾನೇ ಜೊತೆಯಲ್ಲಿದ್ದೇನಲ್ಲ. ಹೌದೌದು, ಅದು ಹೌದು.
ಪತಿಯಾದವ ಯಾವ ಕಾರಣಕ್ಕೂ ಆಶೀರ್ವಾದ ಮಾಡುವುದಕ್ಕಿಂತ ಗಂಡ ಸದಾಕಾಲ ಮಡದಿಯ ಜೊತೆಗೆ ಇರ್ತೇನೆ ಎಂಬಂತಹ ಧೈರ್ಯದ ಮಾತನ್ನ ಆಡಿದ್ರೆ ಅದೇ ಆಕೆಗೆ ಒಂದು ಶ್ರೀರಕ್ಷೆಯಾಗಿರುತ್ತದೆ ಅಲ್ವಾ? ಸಂತೋಷವಾಯಿತು. ಸತ್ಯಾರ್ಧ ಪತಿ ಅತ್ಯರ್ಧ ಸತಿ ಸ್ವಾಮಿ. ಬೇರೆ ಬೇರೆ ಅಲ್ಲ. ಇಲ್ಲವೇ? ಈಗ ದೇಹಾರ್ಧ ಅರ್ಧ ಅಂತ ಹೇಳಿದ್ದಲ್ಲ, ಅದರ ಅರ್ಥ ಬೇರೆ. ಹೌದೌದು. ಮನಸ್ಸು ಒಂದಕ್ಕೊಂದು ಹೊಂದಿಕೊಂಡಿದೆ. ಹಾಗಾಗಿ ಯೋಚನೆಯಲ್ಲಿ, ಕಾರ್ಯದಲ್ಲಿ, ಆಡುವ ಮಾತಿನಲ್ಲಿ, ನಡೆಯಲ್ಲಿ ಎಲ್ಲದರಲ್ಲೂ ಇರುವರು ಸಮಾನ ಭಾಗಿಗಳು ಹೌದು ಎಂಬ ಕಾರಣಕ್ಕೆ ಬೇಕಾಗಿ ಖಂಡಿತ. ಈಗ ಹೆಂಡತಿನ ಅರ್ಧಾಂಗಿ ಅಂತ ಕರೆಯುವ ಕ್ರಮ ಉಂಟು. ಗಂಡನನ್ನು ಅರ್ಧಾಂಗ ಅಂತ ಇಲ್ಲಪ್ಪ, ಹೇಳಲಿಕ್ಕಿಲ್ಲ. ಹಾಗೆ ಇಲ್ಲ. ಯಾಕೆ ಗಂಡನನ್ನು ಅನುಸರಿಸಿಕೊಂಡು ಮಡದಿಯಾದವಳು ಹೋಗುವುದೇ ಹೊರತು ಮಡದಿಯಾದವಳನ್ನು ಅನುಸರಿಸಿಕೊಂಡು ಗಂಡ ಬರುವವನಲ್ಲ. ಹಾಗಾಗಿ ಅರ್ಧಾಂಗಿ ಯಾರು? ಹೆಂಡತಿ. ಯಾಕೆ? ಅರ್ಧ ಶರೀರ ಅಂತ. ಹೌದು, ಪ್ರತ್ಯೇಕ ಅಲ್ಲದು. ನಿಮ್ಮ ವಾಮಭಾಗವನ್ನು ಅಲಂಕರಿಸಿದವಳು, ನಿಮ್ಮ ಮನಸ್ಸಿನಲ್ಲಿ ಸದಾ ಇರುವವಳು. ಆ ಕಾರಣದಿಂದ ನಾನು ಆಶೀರ್ವಾದ ಮಾಡಿದ್ರೆ ಅದು ನಿನಗೆ ಅಂತ ಆಗೋದಿಲ್ಲ. ನನಗೆ ನಾನು ಆಶೀರ್ವಾದ ಮಾಡಿದ ಹಾಗಾಗ್ತದಾ ಇಲ್ವಾ? ಹಾಗಲ್ಲ, ಆದ್ರೂ ಗಟ್ಟಿಯಾದಂತಹ ಒಂದು ಧೈರ್ಯಕ್ಕೆ. ಹೌದೌದು. ಬೇಡ, ಸರಿ ಸ್ವಾಮಿ, ಸಂತೋಷವಾಯಿತು. ನಿಮ್ಮ ಮುಖ ಯಾವಾಗ ಕಾಣುತ್ತೇನೆ, ನಿಮ್ಮ ಜೊತೆ ಯಾವಾಗ ಮಾತನಾಡುತ್ತೇನೆ ಎಂಬ ಹಾಗೆ ನಾನು ಕಾದು ಕುಳಿತವಳು. ಹೌದಾ? ಆದ್ರೆ ನೀವು ಹಾಗಲ್ಲ, ಮುಖದಲ್ಲಿ ಏನೋ ಯೋಚನೆಯನ್ನೇ ಮಾಡುತ್ತಾ ಇದ್ದೀರಿ. ಹೌದು. ಒಂದು ಮಾತುಂಟು ಸ್ವಾಮಿ, ಏನು? ಮುಖವೆಂಬುದು ಮನಸ್ಸಿನ ಕೈಗನ್ನಡಿ ಇದ್ದಂತೆ. ಸತ್ಯ. ಮನಸ್ಸಿನೊಳಗಿರುವಂತಹ ಬದಲಾವಣೆ ಮುಖದಲ್ಲಿ ಎದ್ದು ಕಾಣುತ್ತದೆ ಅಂತ. ನೀವು ಹೆಂಡತಿಯಲ್ಲಿ ಮಡದಿಯಲ್ಲಿ ಮುಂದೆ ನಿಂತು ಮಾತನಾಡುತ್ತಿದ್ದೀರಾ, ಆದ್ರೆ ನಿಮ್ಮ ಗಮನ, ನಿಮ್ಮ ಯೋಚನೆ ಎತ್ತವೋ ಸಾಗುತ್ತಾ ಇದೆ. ಕಣ್ಣು ಕೆಂಪಾಗಿದೆ. ಹೌದೌದು. ಆದರೂ ಈ ಸಂದರ್ಭದಲ್ಲಿ ನೀವು ಬಂದಿದ್ದೀರಿ. ನಿಮ್ಮಲ್ಲಿ ನನ್ನ ಮನಸ್ಸಿನ ಇಂಗಿತವನ್ನು ಹೇಳಿಕೊಳ್ಳಬೇಕು ಅಂತ ಆಸೆ ಆಗಿದೆ. ಹೇಳಬಹುದು. ಆದ್ರೆ ನೀವು ಹೊರಟಿರುವುದಾದ್ರೂ ಏನು ವಿಚಾರ? ಈ ವಿಚಾರವನ್ನು ನಾ ತಿಳಿದಿದ್ದೇನೆ. ಯುದ್ಧ ನೀವೇ ಆಡಿದ್ದಲ್ಲ. ಅರ್ಧಾಂಗಿ. ಅರ್ಧಾಂಗಿ ಯಾವ ರೀತಿ? ಮಂತ್ರಿಯ ಸ್ಥಾನದಲ್ಲೂ ಇರುತ್ತಾಳೆ, ಹೆಂಡತಿಯ ಕಾರ್ಯವನ್ನು ನೆರವೇರಿಸುತ್ತಾಳೆ. ಗಂಡ ಏನು ಮಾಡುತ್ತಾನೆ ಆ ವಿಚಾರವನ್ನು ಕೇಳಿಸಿಕೊಳ್ಳುವಂತಹ ತವಕದಲ್ಲಿ ಆಕೆ ಸದಾ ಇರುವವಳು. ಹಾಗಾಗಿ ಎಲ್ಲಾ ವಿಚಾರವನ್ನು ಬಲ್ಲವಳೆ. ಆದ್ರೆ ಒಂದು ಸ್ವಾಮಿ, ಏನು? ಈ ಸಂದರ್ಭದಲ್ಲಿ ನೀವು ನಿಮ್ಮ ಮಿತ್ರನಿಗಾದಂತಹ ಅನ್ಯಾಯವನ್ನು ಕೇಳುವುದಕ್ಕಾಗಿ ಆತನಿಗೆ ಸಹಾಯವನ್ನೆಸಗುವುದಕ್ಕಾಗಿ ಮುಂದುವರೆದು ನಿಂತಿದ್ದೀರಿ. ಹೌದು. ಆದರೆ ಒಂದು ಏನು? ಮಿತ್ರನಿಗಿಂತಲೂ ಮಡದಿ ಮುಂದೆ ಅಲ್ವಾ? ಖಂಡಿತ ಸ್ವಾಮಿ, ನಾನು ಪುಷ್ಪವತಿ. ಮಿಂದೈದನೇ ದಿವಸ ಇನ್ನು. ಈ ಸಂದರ್ಭದಲ್ಲಿ ಗಂಡನಾದವನಿಂದ ಹೆಂಡತಿಯಾದವಳು ಬಯಸುವುದಾದರೆ ಏನನ್ನು? ಆತನ ಜೊತೆಗಿರಬೇಕು, ಸುಖದ ಜೀವನದ ಬಗ್ಗೆ ಮಾತನಾಡಬೇಕು, ತನ್ಮೂಲಕವಾಗಿ ಆತನ ಜೊತೆಗೆ ರತಿಕೇಳಿ ಸುಖವನ್ನು ಅನುಭವಿಸಬೇಕು ಎಂಬ ಹಾಗೆ. ಮತ್ತು ಒಂದು ಹೆಣ್ಣಾದವಳು ಫಲವನ್ನು ಕೊಡುವಂತಹ ಒಂದು ಸಂದರ್ಭ ಯಾವುದು ಅಂತ ಕೇಳಿದ್ರೆ ಇದೇ ಒಂದು ಸುಸಂದರ್ಭವಂತೆ. ಆ ಗಂಡನಿಂದ ತನ್ನ ದಾಂಪತ್ಯ ಜೀವನವನ್ನು ಅನುಭವಿಸುವ ಮುಖೇನವಾಗಿ ಪ್ರಪಂಚಕ್ಕೆ ಇನ್ನೊಂದು ಕೊಡುಗೆಯಾಗಿ, ಅಂದ್ರೆ ಗಂಡನಿಗೆ ತನ್ನ ವಂಶವನ್ನು ಉದ್ಧಾರಪಡಿಸುವುದಕ್ಕಾಗಿ ಆಕೆ ಮತ್ತೊಂದು ಜೀವಕ್ಕೆ ಜೀವವನ್ನು ಕೊಡುವುದಕ್ಕಾಗಿ ಮುಂದಾಗುತ್ತಾಳಂತೆ. ಒಬ್ಬ ಕೃಷಿಕ ನೋಡಿ, ಮಳೆ ಬಂದಂತಹ ಸಂದರ್ಭದಲ್ಲಿ ಆ ಬಂಜರು ಭೂಮಿ ಯಾವ ರೀತಿಯಾಗಿ ಹಚ್ಚ ಹಸಿರಾಗಿ ಬೆಳೆಯುತ್ತದೆ, ಕೃಷಿಕನೋರ್ವ ಅದಕ್ಕೆ ಬಿತ್ತನೆಯನ್ನು ಮಾಡುವುದಕ್ಕಾಗಿ ಹೌದಲ್ವಾ? ಆ ಸಂದರ್ಭ ಯಾಕೆ ಆ ಮಳೆ ಬಂದಾಗ ಆತನಿಗೆ ಅದು ಸೂಕ್ತ ಸಮಯ ಎಂಬ ಹಾಗೆ ಅರ್ಥವಾಗುತ್ತದೆ. ಅದೇ ರೀತಿ ಹೆಣ್ಣಾದವಳು ಋತುಸ್ನಾತಿಯಾದಂತಹ ಸಂದರ್ಭ, ಆಕೆ ಮಂಗಳ ಸ್ಥಾನವನ್ನು ಪೂರೈಸಿ ತದನಂತರ ಗಂಡನ ಜೊತೆಗೆ ಸುಖದ ಜೀವನವನ್ನು ನಡೆಸಬೇಕು ಎಂಬ ಹಾಗೆ ಕಾಯ್ತಾ ಇರುತ್ತಾಳೆ. ಪತಿಯ ಸಾಮೀಪ್ಯವನ್ನು ಪಡೆದರೆ ಅಪರಾಧವಲ್ಲ, ಅಲ್ವೇ ಅಲ್ವಲ್ಲ? ಹಾಗಾಗಿ ಇಂದು ನಾನು ಮಿಂದೈದನೇ ದಿವಸ ಈ ಹೊತ್ತಿಗೆ ಗಂಡನ ಜೊತೆಗಿರಬೇಕು ಎಂಬಂತಹ ಆಸೆ ನಿಮ್ಮನ್ನು ಗಟ್ಟಿಯಾಗಿ ಆಲಂಗಿಸುವ ಮುಖೇನವಾಗಿ ನಿಮ್ಮ ಜೊತೆಗೆ ಸುಖದ ಜೀವನವನ್ನು ಅನುಭವಿಸಿ ಕರ್ಪೂರ, ತಾಂಬೂಲ ಇತ್ಯಾದಿಗಳನ್ನು ಸವಿಯುತ್ತಾ ನಿಮ್ಮ ಜೊತೆಗೆ ಮಾತನಾಡುತ್ತಾ ಸ್ವಾಮಿ ಸಂತೋಷವನ್ನು ಅನುಭವಿಸಬೇಕೆಂಬಂತಹ ಆಸೆ ನನಗೆ. ನಿನ್ನ ಭಾವನೆಯನ್ನು ವ್ಯಕ್ತಪಡಿಸಿದೆ. ಈ ಭಾವ ವ್ಯಕ್ತವಾಗುವುದು ಯಾವಾಗ? ಭಾವಗೆ ನೀನೆಂಬ ನುಡಿಗೆ ದೇವಾಸುಧಾರು
ವ್ಯಕ್ತವಾಗುವುದು ಆಸೆ ಎಂಬಂತ ಹಕ್ಕಿಯೊಂದು ಗರಿಯನ್ನು ಹೊಂದಿ ಹಾರಾಡುವುದಕ್ಕೆ ಪ್ರಾರಂಭ ಮಾಡಿದಾಗ. ಹೌದು, ಸದ್ಯಕ್ಕೆ ನಿನ್ನ ಮನಸ್ಸಿನಲ್ಲಿಯೂ ಕೂಡ ಹಾಗಾಗಿದೆ. ಹಲವು ಆಸೆಗಳು ಹುಟ್ಟಿಕೊಂಡಿದೆ. ಇರುವುದು ತಪ್ಪಲ್ವಲ್ಲ? ಆ ಕಾರಣಕ್ಕೆ ಬೇಕಾಗಿ ತನ್ನ ಗಂಡನಿಂದ ಇಂಥದ್ದನ್ನೆಲ್ಲ ಪಡೆಯುವುದಕ್ಕೆ ನೀನು ಮುಂದಾದ್ರೆ ಅಪರಾಧ ಅಂತ ಹೇಳುವುದಿಲ್ಲ. ಹೌದು, ಅಗತ್ಯವೇ ಅದು. ಆದರೆ ಸಮಯ ಸಂದರ್ಭದ ಕಡೆಗೆ ನಾವು ಗಮನವನ್ನು ಹರಿಸಿದ್ರೆ ಇದು ತಕ್ಕುದಾಗಿರುವಂತ ಸಮಯ ಅಲ್ಲವೇ ಅಲ್ಲ. ಅದ್ಯಾಕೆ? ಮಿತ್ರನಿಗೆ ನಾನು ಮಾತು ಕೊಟ್ಟಿದ್ದೇನೆ, ಯುದ್ಧವನ್ನು ಮಾಡುವುದರ ಮುಖ್ಯವಾಗಿ ವೈರಾಳ ರೊಂಡ ಮುಂಡವನ್ನು ಚೆಂಡಾಡಿ ಜಯವನ್ನು ಸಂಪಾದಿಸ್ತೇನೆ ಎಂಬುದಾಗಿ. ಆದ್ರೆ ಏನು ಮಾಡೋಣ, ಸಿದ್ಧತೆಯನ್ನು ಮಾಡಿ ಹೊರಡುವ ಸಂದರ್ಭಕ್ಕೆ ನೀನು ಬಂದೇ ಅಲ್ಲ. ಇದು ಸರಿಯಾದ ಸಂದರ್ಭ ಅಲ್ಲ. ಒಂದು ವೇಳೆ ನಾನು ಮಿತ್ರನಿಗೆ ಕೊಟ್ಟಂತ ಮಾತನ್ನು ಮರೆತು ನಿನ್ನೊಂದಿಗೆ ಈ ದಿವಸ ಕಳೆದೆ ಎಂದಿದ್ದರೆ ದೇವಾನು ದೇವತೆಗಳು ಬೇಡ ನಮ್ಮ ವರ್ಗದವರು ಅಥವಾ ಅಳಿದಂತ ವೀರ ಅಧಿವೀರರೆಲ್ಲರೂ ನನ್ನ ನಡೆಯನ್ನು ನೋಡಿ ನಗಾಡಿಯಾರು, ಅಪಹಾಸ್ಯ ಮಾಡಿಯಾರು. ಅದರೊಂದಿಗೆ ಬದುಕುತ್ತಿರುವಂತಹ ವೀರರು ಕೂಡ ನಾನೊಬ್ಬ ದುರ್ಬಲ ಎಂಬುದಾಗಿ ಹೇಳಿಕೊಂಡು ಅಪಹಾಸ್ಯವನ್ನು ಮಾಡ್ಯಾರು. ಇಂತಹ ಸ್ಥಿತಿಗೆ ಒಳಗಾಗುವುದು ಸರಿಯೇ? ಒಂದು ವೇಳೆ ಯುದ್ಧ ಮುಗಿದ ಮೇಲೆ ಬಂದು ನಿನ್ನನ್ನು ಸೇರಿದ್ರೆ ಅಪರಾಧವಾಗುವುದಿಲ್ಲ. ಆದ್ದರಿಂದ ಆ ದಿನದ ಬಗ್ಗೆ ನಿರೀಕ್ಷೆಯಲ್ಲಿರು, ಈಗ ಬೇಡ. ವಲ್ಲಭ, ನಲ್ಲ ನೀನೇ ನರಿಯದವನೇ, ನಿಮಗೆ ಅರಿಯದಿರುವಂತಹ ವಿಚಾರವೇ? ನಲ್ಲ ನೀನೇ ನರಿಯದವನೇ. ಪ್ರಾಣಕಾಂತ ಎಂಬ ಹಾಗೆ ಕೊಂಡಾಡುತ್ತಾರೆ. ಯಾಕೆ? ಹೆಣ್ಣಾದವಳು ತನ್ನ ಪ್ರಾಣಕ್ಕಿಂತಲೂ ಅಧಿಕವಾಗಿ ಗಂಡನನ್ನು ಪ್ರೀತಿಸುವ ಕಾರಣದಿಂದಲೇ ಆತನನ್ನು ಪ್ರಾಣಕಾಂತ ಎಂಬ ಹಾಗೆ. ಒಂದೊಮ್ಮೆಗೆ ತನ್ನ ಪ್ರಾಣವನ್ನು ಬೇಕಾದರೂ ಬಿಟ್ಟು ತನ್ನ ಗಂಡನ ಪ್ರಾಣವನ್ನು ಉಳಿಸುವುದಕ್ಕಾಗಿ ಮುಂದಾಗುತ್ತಾಳಂತೆ. ಕಷ್ಟ ಎದುರಾದರೂ ಕೂಡ ತನ್ನ ಗಂಡನನ್ನು ಯಾವ ಕಾರಣಕ್ಕೂ ಬಿಟ್ಟು ಕೊಡುವುದಕ್ಕೆ ಆಕೆ ಮುಂದಾಗುವುದಿಲ್ಲ. ಹಾಗೆಯೇ ಸ್ವಾಮಿ, ಮಡದಿಯಾದವಳ ಕರ್ತವ್ಯವದು. ಬಾಲ್ಯದಲ್ಲಿ ಹೆತ್ತವರ ಪ್ರೀತಿಯನ್ನು ಅನುಭವಿಸಬೇಕು, ಯೌವನದಲ್ಲಿ ಗಂಡನ ಪ್ರೀತಿಯನ್ನು ಆಕೆಗೆ ಸಿಗಬೇಕು, ತನ್ಮೂಲಕವಾಗಿ ಮುಪ್ಪಿನಲ್ಲಿ ಮಕ್ಕಳ ಪ್ರೀತಿಯನ್ನು ಆಕೆ ಪಡೆದುಕೊಳ್ಳಬೇಕು. ಈಗ ನನ್ನ ಜೀವನದಲ್ಲಿ ಎಲ್ಲವೂ ಲಭ್ಯವಾಗಿದೆ ಸತ್ಯ. ಆದರೆ ಗಂಡನಿಂದ ಯಾವ ಸಂದರ್ಭದಲ್ಲಿ ಆಕೆಗೆ ಯಾವ ಸುಖ ಬೇಕು ಅದೆಲ್ಲವೂ ಅನುಭವಿಸುವಂತಹ ಹೊತ್ತಿಗೆ ಆ ಗಂಡ ಒದಗಿಸಲೇಬೇಕಲ್ವಾ? ನೀವೇನು ಈ ವಿಚಾರವನ್ನು ಅರಿಯದಿರುವವರೇ? ಎಲ್ಲವನ್ನು ನೀವು ಬಲ್ಲವರೇ. ಕಾಲಕಾಲಕ್ಕೆ ಯಾವುದನ್ನು ಮಾಡಬೇಕು, ಯಾವ ಸಂದರ್ಭದಲ್ಲಿ ಯಾವುದನ್ನು ಒದಗಿಸಬೇಕೆಂಬ ಹಾಗೆ ನಿಮಗೆಲ್ಲವೂ ತಿಳಿದಿದೆ. ಹಾಗಿರುವಾಗ ನೀವು ಈ ರೀತಿಯಾಗಿ ಮಾತನಾಡುವುದು ಸರಿಯೇ ಹೇಳಿ? ಒಂದೊಮ್ಮೆಗೆ ಹೆಂಡತಿಯ ಮಾತನ್ನು, ಈ ಸತಿಯ ಮಾತನ್ನು ನೀವು ನಿರಾಕರಿಸಿ ಹೋದಿರಿ ಎಂದಾದರೆ ಅದರಿಂದ ನಿಮಗೆ ಗೆಲುವು ಬರುತ್ತದೆ ಎಂಬ ಹಾಗೆ ಭಾವಿಸಿಕೊಳ್ಳುತ್ತೀರಾ ನೀವು? ಈಗ ನೀನ್ ಇಷ್ಟು ಮಾತಾಡುವುದಕ್ಕೆ ಕಾರಣ ನಿನ್ನಲ್ಲಿ ಮಮತೆ ಇಲ್ಲ ಅಂತ ಭಾವನೆಯ? ಹಾಗೇನಿಲ್ಲ, ಮತ್ತೆ ಪ್ರೀತಿ ಉಂಟು. ಆದವನ ನುಡಿಯ ಮೀರಿ ಬಾದವಾಳ ಮಾತ ಕೇಳಿ ನಿರಾಕರಿಸುವುದಕ್ಕೆ ಕಾರಣ ಬೇಕಲ್ವಾ? ಆದವನ ನುಡಿಯ ಬಾದವಾಳ ಮಾತ ಮೀರಿ ಬಾಳ್ಗೇಡಿಗನೆಂದು ದುರರು ಮುಗುಳ್ದು ಚರೆಯನೆ. ಆದವನ ನುಡಿಯ ಮೀರಿ ಬಾದವನ ಮಾತ ಕೇಳಿ
ಅಪರಾಧ ಅಂತ ನಾನು ಹೇಳುವುದಿಲ್ಲ. ಮತ್ತೆ ಒಪ್ಪಬೇಕದು ನನ್ನ ಕರ್ತವ್ಯ. ಸರಿ. ಆದರೆ ಆದರೆ? ಒಪ್ಪುವುದಕ್ಕೆ ನನ್ನ ಮನಸ್ಸು ಒಡಂಬಡುವುದಿಲ್ಲ. ಯಾಕೆ ಎನ್ನುವುದಕ್ಕೆ ಕಾರಣ ಕೊಟ್ಟ ಮಾತು. ಯಾವುದದು? ನನ್ನ ಮಿತ್ರನಿಗೆ ಕೊಟ್ಟಿದ್ದೇನೆ ಮಾತು. ಆ ಕಾರಣದಿಂದ ಅದನ್ನು ನಡೆಸಿ ಆಮೇಲೆ ಹಿಂದೆ ಬಂದರೆ ಖಂಡಿತ ನಿನ್ನ ಬಯಕೆಯನ್ನು ಈಡೇರಿಸುವುದಕ್ಕೆ ನಾನು ಸದಾ ಸಿದ್ಧನಾಗಿದ್ದೇನೆ. ಇಷ್ಟರವರೆಗೆ ನಮ್ಮ ದಾಂಪತ್ಯ ಜೀವನದ ಪ್ರತೀಕವಾಗಿ ಗಂಡು ಮಕ್ಕಳಿಗೆ ನಾನು ತಂದೆ ಆಗಿದ್ದೇನೆ, ನೀನು ತಾಯಿಯಾಗಿದ್ದೀಯ. ಆ ಸಂತೋಷದಲ್ಲಿ ನಾನು ಈಗಲೂ ಕಾಲವನ್ನು ಕಳೆಯುತ್ತಾ ಇದ್ದೇವೆ. ಮುಂದಕ್ಕೂ ಕೂಡ ಸಂತೋಷದಿಂದ ಸಂತಾನವನ್ನು ಪಡೆಯುವುದಕ್ಕೆ ಅವಕಾಶ ಇಲ್ಲ ಎಂಬುದಾಗಿ ನೀನು ಭಾವಿಸುವುದು ಬೇಡವೇ ಬೇಡ. ಅವಕಾಶ ಎನ್ನುವುದು ಮತ್ತೆ 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 ನಮಗೆ ಒದಗಿ ಬಂದೇ ಬರ್ತದೆ. ಆದ್ರೆ ಈ ವೇಳೆಗೆ ಯುದ್ಧಕ್ಕೆ ಹೋಗದೆ ಹಿಂದುಳಿಯುವುದಕ್ಕೆ ಆಗುವುದಿಲ್ಲ ಎಂಬ ಕಾರಣಕ್ಕೆ ಬೇಕಾಗಿ ನಿನ್ನಲ್ಲಿ ಸದ್ಯಕ್ಕೆ ಬೇಡ ಅಂತ ಹೇಳಿತು. ಈ ಮಾತನ್ನು ಕೇಳಿ ನೀನು ತಲೆ ತಗ್ಗಿಸಬೇಕಿತ್ತು. ಯಾಕೆ ತಲೆ ತಗ್ಗಿಸುವುದಿಲ್ಲ? ನಿನ್ನನ್ನು ಆಳುವವ ನಾನು. ಆಳುವವನ ಮಾತಿಗೆ ಬೆಳೆಯನ್ನು ಕೊಡಬೇಕಾದ್ದು, ಆಳುವವನ ನುಡಿಗೆ ಮಾನ್ಯತೆಯನ್ನು ಕೊಡಬೇಕಾದ್ದು, ಅಥವಾ ಅವನದ್ದಾಗಿರುವಂತಹ ನಡೆಗೆ ಬೆಲೆಯನ್ನು ಕೊಡಬೇಕಾದ್ದು ಮಡದಿ ಆದವಳ ಕರ್ತವ್ಯ. ಹೌದು ಅಲ್ವಾ? ಹಾಗಿರುವಾಗ ನೀನು ಆ ಮಾತನ್ನು ಮೀರಿದೆ ಎಂದಿದ್ದರೆ ನನಗೆ ಮಾತ್ರ ಕೆಟ್ಟ ಹೆಸರಲ್ಲ, ನಿನಗೂ ಕೂಡ ಕೆಟ್ಟ ಹೆಸರು ಬರ್ತದೆ. ಗಂಡನ ಮಾತನ್ನು ಮೀರಿದವಳು ಎಂಬುದಾಗಿ ಅಂತದೆಲ್ಲ ಬೇಕಾ? ಇಷ್ಟರವರೆಗೆ ಅಸುರ ಕುಲದಲ್ಲಿ ಆದರ್ಶವಾಗಿರುವಂತ ಜೀವನವನ್ನು ಸಾಗಿಸಿದವರು ನಾವು. ಈಗ ನಾವೇ ಇಲ್ಲಿ ಜಗಳ ಮಾಡಿದ್ರೆ ನೋಡಿದವರು ಏನು ಹೇಳ್ಯಾರು? ಒಂದ ನಿನ್ನ ಮಾತಿಗೆ ನಾನು ಒಪ್ಪಬೇಕು, ಇಲ್ಲದಿದ್ರೆ ನನ್ನ ಮಾತಿಗೆ ನೀನು ಒಪ್ಪಬೇಕು. ಇವೆರಡನ್ನು ಬಿಟ್ಟರೆ ಪ್ರತ್ಯೇಕ ನಿನ್ನದ್ದು ನೀನೇ ನನ್ನದು ನಾನೇ ಅಂತ ಹೇಳಿದ್ರೆ ಅದು ಆಗುವುದಿಲ್ಲ. ಆ ಕಾರಣದಿಂದ ಇಲ್ಲಿ ಧರ್ಮದ ಕಡೆಗೆ ನಾವು ಯೋಚನೆ ಮಾಡಿದ್ರೆ ನನ್ನದೇ ಶ್ರೇಷ್ಠ ಧರ್ಮ ಅಂತ ಆಗ್ತದೆ. ಆ ಕಾರಣದಿಂದ ನೀನು ನನ್ನ ದಾರಿಗೆ ಬರಬೇಕು ಸ್ವಾಮಿ. ಈಗ ಬೇಡ. ಈಗ ನಿಮಗೆ ಮಾನ್ಯತೆ ಕೊಡುವುದಿಲ್ಲ ಅಂತ ಆಡಿದ್ದು, ಮಾನ್ಯತೆ ಕೊಡುತ್ತೇನೆ, ಆದ್ರೆ ಸರಿಯಾಗಿ ಒಮ್ಮೆ ಯೋಚಿಸಿ ನೋಡಿ ಅಂತ. ನಾ ಹೆಣ್ಣು ಸ್ವಾಮಿ. ಹೆಂಗುಸಿನ ಮಾತಂದು ಮೀರಿ ಸಂಗಡಿಗಳನ್ನು ಹೆಂಗುಸಿನ ಮಾತು ಮೀರಿ ಸಂಗಡಿಗನು ಒಮ್ಮಾಗಿ ಹೋಗಿ ಹೌದು, ಹತ್ತಿಗನೇನಾಗೆ ಮಾನ ಭಂಗವೆಟ್ಟಿದು. ಹೆಂಗುಸಿನ ಮಾತಂದು ಮೀರಿ ಪ್ರಭು ನೀವೇ ಆಡಿದ್ದು ಮಾನ್ಯತೆಯನ್ನು ಕೊಡಬೇಕು ಅಂತ. ಸಂಸಾರ ಎಂಬಂತಹ ಒಂದು ನೌಕೆ ಸರಿಯಾಗಿ ತೂಗಾಡಿಸಿಕೊಂಡು ಹೋಗಬೇಕು ಎಂದಿದ್ದರೆ ಗಂಡ ಮತ್ತು ಮಡದಿ, ಗಂಡ ಹೆಂಡತಿಯರು ಸರಿಯಾಗಿರಬೇಕು, ಸರಿಯಾದಂತಹ ಯೋಚನೆಯಲ್ಲೇ ಮುಂದರಿಯಬೇಕು. ಗಂಡನಿಗೆ ಹೆಂಡತಿ ಹಿಂಸೆ ಕೊಡಕೂಡದು, ಹೆಂಡತಿಯಾದವಳು ಗಂಡನಿಗೆ ಹಿಂಸೆಯನ್ನು ಕೊಡುವುದಕ್ಕಾಗಿ ಮುಂದಾಗಬಾರದು. ಅದು ನಾನು ಅರಿತಿದ್ದೇನೆ. ಹೆಣ್ಣಾದಂತಹ ನಾನು ನನ್ನ ಮನಸ್ಸಿನೊಳಗಿರುವಂತಹ ಆಸೆಗಳನ್ನ, ನನ್ನ ಮನಸ್ಸಿನೊಳಗಾದಂತಹ ಬದಲಾವಣೆಗಳನ್ನ ನಿಮ್ಮ ಮುಂದೆ ಇರಿಸುವುದಲ್ಲದೆ ಮತ್ಯಾರ ಮುಂದೆ ಇರಿಸುವುದು ಹೇಳಿ? ಹೆಣ್ಣಾದವಳು ಈ ಸಂದರ್ಭದಲ್ಲಿ ಮನಸ್ಸಿನೊಳಗಿರುವಂತಹ ಕಾಮನೆಗಳನ್ನು ಕೈ ಹಿಡಿದಂತಹ ಪತಿಯ ಮೂಲಕವೇ ನೆರವೇರಿಸಿಕೊಳ್ಳುವುದಕ್ಕಾಗಿ ಮುಂದಾಗಬೇಕಲ್ವಾ? ಹೌದು. ಹಾಗಾಗಿ ಈಗ ನೀವು ಹೇಳುವಾಗ ಈಗ ಬೇಡ, ಗಂಡನನ್ನೇ ಅನುಸರಿಸು, ಧರ್ಮದ ದಾರಿಯಲ್ಲೇ ಇರು ಎಂಬ ಹಾಗೆ ಹೇಳಿದ್ರೆ ನಾನು ಏನು ಕೇಳಿದೆ ಸ್ವಾಮಿ? ದೇವಲೋಕವನ್ನೇ ನನಗೆ ತಂದುಕೊಡಿ, ದೇವಲೋಕವನ್ನೇ ನನಗೆ ವಶಪಡಿಸಿಕೊಡಿ ಎಂಬ ಹಾಗೆ ಆಡಿದ್ದೇನಾ? ಅಥವಾ ಆ ನಂದನವನದಲ್ಲಿ ನನಗೆ ವಿಹರಿಸಬೇಕು, ಅಲ್ಲೇ ನನಗಿರಬೇಕು ಎಂಬ ಹಾಗೆ ಕೇಳಿದ್ದ? ಅಲ್ಲವೇ ಅಲ್ಲ. ಅಥವಾ ಮೂರು ಲೋಕವನ್ನು ಸ್ವಾಧೀನಪಡಿಸಿಕೊಳ್ಳುವ ಮುಖೇನವಾಗಿ ಸಂತೋಷವನ್ನು ಅನುಭವಿಸಬೇಕು, ಆ ಕಡೆಗೆ ಮನ ಮಾಡಿ ಎಂಬ ಹಾಗೆ ಆಡಿದ್ದ? ಅಲ್ಲವೇ ಅಲ್ಲ. ಬದಲಾಗಿ ಪ್ರಪಂಚವನ್ನೇ ತಿರುಗಾಟ ಮಾಡಬೇಕು, ಆ ರೀತಿಯಾಗಿ ಹೇಳಿದ್ದಲ್ಲ. ನನಗೆ ಎಲ್ಲಿಗಾದ್ರೂ ಹೋಗಬೇಕು ಅಲ್ಲ. ನಾ ಕೇಳಿದ್ದಾದರೂ ಏನನ್ನು? ನನ್ನ ಮನಸ್ಸಿನೊಳಗಾದಂತಹ ಬದಲಾವಣೆಗೆ ಸುಖ, ಆ ಜೀವನ, ಈ ಸಂದರ್ಭದ ಆ ಸುಖದ ಜೀವನ ನನಗೆ ಬೇಕಾಗಿದೆ, ಅದನ್ನು ಒದಗಿಸಿ ಎಂಬ ಹಾಗೆ ಆಡಿದ್ದು ಸ್ವಾಮಿ. ಅದರಲ್ಲೂ ನೀವು ಆಡಿದ್ದೀರಾ? ಈಗ ಮಿತ್ರನ ಮಾತನ್ನು ನಾ ಮೀರಿದ ಹಾಗಾಗುತ್ತದೆ. ಕೈ ಹಿಡಿದಂತಹ ಸಂದರ್ಭದಲ್ಲಿ ನೀವು ಆಡಿದಂತಹ ಮಾತು ಮರೆತು ಹೋಯ್ತಾ? ಏನು ಹೇಳಿದ್ರಿ? ಪೂರ್ವಕವಾಗಿ ಆಡಿದ ಮಾತೇನು ಸ್ವಾಮಿ? ಅತಿಕ್ರಮಿಸುವುದಿಲ್ಲ ಎಂಬುದಾಗಿ. ಹೌದಲ್ವಾ? ಹೆಂಡತಿಯಾದಂತಹ ನಿನ್ನ ಮಾತನ್ನು ಯಾವ ಕಾರಣಕ್ಕಾದ್ರೂ ನಾನು ನೆರವೇರಿಸಿ ಕೊಡುತ್ತೇನೆ. ಹಾಗಿರುವಾಗ
ಧರ್ಮೇಚ್ಛ ಅರ್ಥೇಚ್ಛ ಕಾಮೇಚ್ಛ ಸರಿ. ಎಲ್ಲದರಲ್ಲೂ ಹೆಂಡತಿಯಾದವಳು ಬಯಸಿದವಳು ಎಂದಾದರೆ ಪತಿಯಾದವ ನೆರವೇರಿಸಿ ಕೊಡಬೇಕಾದ್ದು ಧರ್ಮ. ಹಾಗಿದ್ರೆ ಈ ಧರ್ಮವನ್ನು ನೀವು ಮೀರುವ ಹಾಗಾಯ್ತಲ್ಲ ಸ್ವಾಮಿ. ಓಹೋ, ಅದಕ್ಕಾಗಿ ಹೇಳಿದ್ದು ಆ ಧರ್ಮವನ್ನು ನೀವು ಮೀರದಿರಿ. ಮತ್ತೆ ನಾನು ನಿಮಗೆ ತೊಂದರೆ ಈಗ ಯುದ್ಧ ಏನು ನಾಳೆ ಹೋದ್ರೆ ಆಗ್ತದೆ. ಯುದ್ಧ ಸ್ವಲ್ಪ ಮುಂದೂಡಿದ್ರೆ ಏನಾಗುತ್ತದೆ. ಆದ್ರೆ ನಾವು ಹಾಗಲ್ಲ, ಮನಸ್ಸಿನೊಳಗಿರುವಂತಹ ಆಸೆಗಳನ್ನ ಈಗ ಹದಮಿಟ್ಟುಕೊಂಡವಿ ಎಂದಾದ್ರೆ ಮುಂದೆ ಎಂತಹ ಅನಾಹುತ ಆಗ್ತದೆ, ನಮ್ಮ ಮನಸ್ಸಿನೊಳಗೆ ಎಷ್ಟು ಬೇಸರ ಆಗುತ್ತದೆ. ಅದಕ್ಕೆ ಹೇಳಿದ್ದು. ಬನ್ನಿ ಸ್ವಾಮಿ. ಮಮತೆಯಿಂದ ಬೇಳ್ವೆ ಕೇಳು, ಮಮತೆಯಿಂದ ಬೇಳ್ವೆ ಕೇಳು, ಸಮರದಿ ಗೆದ್ದು ನಾನು ಬಂದು ಶಮಿಪೆ ನಿನ್ನಾದಲ್ಲ ಭೀಷ್ಟ ನಮರಾಗೆ ಸಿರಿ, ಸಮರದಿ ಗೆದ್ದಾನು ಬಂದು ಶಮಿಪೆ ನಿನ್ನಾದೆಲ್ಲ ಭೀಷ್ಟ ನಮರಾಗೆ ಸಿರಿ. ಪ್ರಭು, ನನ್ನ ಬಳಿಗೆ ಬಂದಂತಹ ಮಿತ್ರನ ಹೆಂಡತಿ ಘಟೋಧರಿ ಹೇಳಿದಂತ ಮಾತು ಏನು? ಈಗಲೂ ನನ್ನ ಕಿವಿಯಲ್ಲಿ ಮಾರ್ಥನಿಸ್ತಾ ಉಂಟು. ಯಾವುದು? ಪತಿಯನ್ನು ಕಳ್ಕೊಂಡಿದ್ದೇನೆ, ಎಲ್ಲರನ್ನೂ ಕಳ್ಕೊಂಡು ನಾನು ಅನಾಥೆಯಾಗಿದ್ದಾಳೆ ಎಂಬುದಾಗಿ. ಆ ಮಾತನ್ನು ಕೇಳಿದಾಗ ನನಗೂ ಕೂಡ ನನ್ನ ಮಿತ್ರನನ್ನು ಕೊಂದವರನ್ನು ನಾಶ ಮಾಡಬೇಕು ಎಂಬಂತ ರೋಷ ಉಕ್ಕೇರಿ ಬಂದದ್ದು. ಆಮೇಲೆ ರಾವಣನ ಬಳಿಗೆ ಹೋದಾಗ ಅವನು ಅದೇ ಮಾತನ್ನು ಹೇಳಿದ. ಏನು? ನನ್ನ ಸಂಸಾರ ನಾಶವಾಗುವುದಕ್ಕೆ ಕಾರಣ ರಾಮ ಎಂಬುದಾಗಿ. ಅವನಾಡಿದಂತಹ ಮಾತು ಕೂಡ ಮತ್ತೆ 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 ಮಾರ್ಥನಿಸ್ತಾ ಉಂಟು. ಹಾಗಾದ್ರೆ ಅವರೆಲ್ಲರ ನೋವನ್ನು ಕಂಡು ಅವರ ಸಂಸಾರದಲ್ಲಿ ಆದಂತ ಅನ್ಯಾಯವನ್ನು ನೋಡಿ ನಾವಿಲ್ಲಿ ಸುಖದಿಂದ ಕಾಲವನ್ನು ಕಳೆದ್ರೆ ಮಿತ್ರತ್ವಕ್ಕೆ ನಾವು ದ್ರೋಹ ಮಾಡಿದ ಹಾಗಾಗ್ತದೆ. ಆ ಕಾರಣದಿಂದ ದೈಹಿಕವಾಗಿರುವಂತಹ ಸುಖದ ಕಡೆಗೆ ನಾನು ಗಮನ ಕೊಡುವುದಿಲ್ಲ ಅಂತ ಅಲ್ಲ, ಆದ್ರೆ ಈ ವೇಳೆಗೆ ಅದು ಬೇಡ. ನನ್ನ ಮಿತ್ರನಿಗಾದಂತ ಅನ್ಯಾಯಕ್ಕೆ ತಕ್ಕ ನ್ಯಾಯವನ್ನು ಒದಗಿಸಿ ಆ ರಾಮನೇ ಹಾಗೂ ವಾನರ ವೀರರನ್ನು ನಾಶ ಮಾಡಿ ಆದಷ್ಟು ಬೇಗ ನಿನ್ನ ಬಳಿಗೆ ಬರ್ತೇನೆ. ಆ ವೇಳೆಗೆ ನಿನ್ನ ಜೊತೆಲಿ ನಾನು ಸಂಭ್ರಮಿಸುವುದಕ್ಕೆ ಸದಾ ಸಿದ್ಧನಾಗಿರ್ತೇನೆ. ಆದ್ದರಿಂದ ಈ ವೇಳೆಗೆ ನೀನು ಸ್ವಾಮಿ, ಈಗ ನೋಡಿ, ನಾವು ಹೆಣ್ಣಾದವರು ಕೇಳಿದಾಗ, ಹೆಣ್ಣು ಒಂದು ಮಾತನ್ನು ಬಯಸಿದಾಗ ಗಂಡಾದವ ನಿರಾಕರಿಸಿದ ಎಂದಾದರೆ ಮತ್ತೊಂದು ದೋಷಕ್ಕೆ ನೀವು ಪಾತ್ರರಾಗುತ್ತೀರಿ. ಅದು ನೆನಪಿರಲಿ ಸ್ವಾಮಿ. ಒಂದು ದೋಷವಲ್ಲ 10 ದೋಷ ಬರುವುದಿದ್ದರೂ ಈ ವೇಳೆಗೆ ನಿನ್ನನ್ನು ಸೇರುವುದಕ್ಕೆ ಸಾಧ್ಯವೇ ಇಲ್ಲ. ಈಗ ಹೆಣ್ಣಾದವಳು ಕೇಳಿದಾಗ ಗಂಡಾದವ ನಿರಾಕರಿಸುವುದು ಯಾಕೆ? ಕಾರಣ ಉಂಟು, ಏನು? ಬೇರೆ ಕಾರ್ಯವಿದೆ ಎಂಬ ಕಾರಣಕ್ಕೆ ಬೇಕಾಗಿ ಹೊರತು ಮಿಕ್ಕ ಹೆಣ್ಣಿನ ಕಡೆಗೆ ಕಾಮುಕ ದೃಷ್ಟಿಯನ್ನಿರಿಸಿ ಅಲ್ಲವೇ ಅಲ್ಲ. ಈಗ ಮತ್ತೊಂದು ಹೆಣ್ಣಿನ ಕಡೆಗೆ ನನ್ನ ಗಮನ ಇರುತ್ತಿದ್ದರೆ ಅದು ನನ್ನ ಅಪರಾಧ ಅಂತ ಒಪ್ಪಿಕೊಳ್ಳುತ್ತಿದ್ದೆ. ಅಥವಾ ಬೇರೆ ಯಾವುದೇ ಸ್ವಾರ್ಥದ ಜೀವನದ ಕಡೆಗೆ ನನ್ನ ಮನಸ್ಸು ಹರಿಯುತ್ತಿದ್ದರೆ ಅಲ್ಲಿಯೂ ನಾನು ಅಪರಾಧವನ್ನು ಒಪ್ಪಿಕೊಳ್ಳುತ್ತಿದ್ದೆ. ಇದು ಹಾಗಲ್ಲ, ನನ್ನದಾಗಿರುವ ಕರ್ತವ್ಯ ಇದು. ಕೊಟ್ಟ ಮಾತನ್ನು ಉಳಿಸಬೇಕದು ನನ್ನ ಆದ್ಯ ಕರ್ತವ್ಯ ಇದು. ಆದ್ದರಿಂದ ಹೋಗುದು ಕೊಟ್ಟ ಮಾತಿಗೆ ನೀವು ಬೆಲೆ ಇಲ್ಲ. ಈಗ ಕೊಟ್ಟ ಮಾತಿಗೆ ನೀವು ತಪ್ಪುವುದಿಲ್ಲ, ಅಲ್ಲಿ ತಪ್ಪುವುದಿಲ್ಲ. ಮತ್ತೆ ನನಗೇನು ಕೆಲಸ? ಸುಮ್ಮನೆ ನಾನು ಬಂದು ಕೇಳುವುದು, ನೀವು ನೆರವೇರಿಸ್ತೀರ ಅಂತ ಆಸೆಯಲ್ಲಿ ಬಂದದ್ದು. ನನಗೇನು ಇಷ್ಟರವರೆಗೆ ಆಗಿದೆ ಅಲ್ವಾ? ಅಲ್ಲ, ಮಿತ್ರನಿಗೆ ನಾಳೆ ಆಗುವುದಿಲ್ಲ, ನಾಳೆ ಯುದ್ಧಕ್ಕೆ ಹೋಗ್ಬೋದು ಅಂತ ಆಗುವುದಿಲ್ಲ. ನನಗೆ ಒಂದು ಸೇನೆ ಸಿದ್ಧವಾಗಿದೆ, ನನ್ನ ನಿರೀಕ್ಷೆಯಲ್ಲಿದ್ದಾರೆ ಅವರು. ಸೇನೆ ಮುಂದೆ ಹೋಗಿ ನೀವು ಮತ್ತೆ ಹೋಗಿ ಅಂತ ಆಗುವುದಿಲ್ಲ. ಸೇನಾ ನಾಯಕ ನಾನು, ಈಗ ಮುಂದಿನಿಂದ ನಾನೇ ಹೋಗಬೇಕು. ಆಗುದಿಲ್ವಾ? ಬಿಡಿ, ಹೋಗು. ಅಲ್ಲ ಆದ್ರೂ ಬೇಡ ಸ್ವಾಮಿ. ಆಗುವುದೇ ಇಲ್ಲ. ಏನಾಗುದಿಲ್ಲ? ಆಗುದಿಲ್ಲ. ನಿಮಗೆ ಈಗ ಆಗುದಿಲ್ಲ, ಮತ್ತೆ ನಿಮಗೆ ಬೇಕಾದಾಗ ಓಡಿ ಬರ್ತೀರಾ. ಚಿತ್ರಮಾಲಿನಿ ಅಂತ ಓಡೋಡಿ ಬರ್ತೀರಾ. ಆಗಾಗ್ತದ? ನಮಗೆ ಬೇಡ ಸ್ವಾಮಿ ಅಂತ ಹೇಳಿದ್ರು ನೀವು ಓಡೋಡಿ ಬರ್ತೀರಾ, ಅದಾಗ್ತದ? ಆವಾಗ ಚಿತ್ರ ಚಂದ ಕಾಣ್ತದೆ. ಇದೇ ಗಂಡಸರ ಬುದ್ಧಿ ಇದ್ದಿ, ಗೊತ್ತಾಯ್ತು. ಹೆಣ್ಣಾದವಳು ಆ ಗಂಡನ ಬಳಿಗೆ ಬರುವಾಗ ಆಸೆ ಬೇಕು, ನಮಗೆ ಸುಖ ಬೇಕು ಎಂಬ ಹಾಗೆ ಕೇಳಿದಾಗ ಗಂಡ ಒದಗಿಸುವುದಿಲ್ಲ. ಮತ್ತೆ ಅವನಿಗೆ ಬೇಕಾದಾಗ ನಾ ಬರ್ತೇನೆ ಬಾ ಎಳೆದುಕೊಂಡು ಹೋಗುವುದು. ನೀವು ಸಂತೋಷದಲ್ಲಿ ಮಾತಾಡುವುದೇನು? ನಮಗೇನಾದ್ರೂ ಕೆಲಸ ಇದ್ರು ನೀವು ಕುಳ್ಳಿರಿಸಿ ಮಾತಾಡುದು ಹೇಗೆ? ಅದಾಗ್ತದೆ ನಿಮಗೆ? ಚಿತ್ರಮಾಲಿನಿ ಏನು ವಿಚಿತ್ರವಾಗಿ ವರ್ತಿಸಿದ್ರೆ ಚಂದ ಕಾಣುವುದಿಲ್ಲ. ನೀನು ನಿನ್ನಷ್ಟೀಗ ಒಳಗಿದ್ದಕ್ಕೋ, ನಾನು ಮತ್ತೆ ಬರ್ತೇನೆ. ಈಗ ಆಗುದಿಲ್ಲ ನಿಮಗೆ? ಆಗುದಿಲ್ಲ. ಇನ್ನು ಬನ್ನಿ, ನಾನು ನಿಮ್ಮಲ್ಲಿ ಮಾತಾಡ್ತೇನೆ. ಇನ್ನು ಬನ್ನಿ, ನಾನು ಕಾಯ್ತೇನೆ. ದರಿದ್ರ, ಮೊದಲೇ ಚಿಂತೆಯಲ್ಲಿದ್ದೇವೆ. ಸೇನೆ ಸಿದ್ಧವಾಗಿದೆ, ಉತ್ತಮ ರಥವನ್ನು ನಡೆರಿ ಯುದ್ಧಕ್ಕೆ ನಡೆಯುತ್ತೇವೆ.
ಇರುವವರು ತಾವು ಯಾಕೆ ಏನು ಎಂಬುದನ್ನು ತಿಳಿಯಬೇಕೆಂಬುದಾಗಿ ನೇರವಾಗಿ ಓಡಾಡಿಕೊಂಡು ಬಂದವರು ಈ ಸಮಯದಲ್ಲಿ ನಿಮ್ಮ ಮುಖವನ್ನು ನೋಡಿದಾದ್ರೆ ಕೋಪದಿಂದ ಎದ್ದು ಕಾಣುತ್ತಾ ಇದೆ, ಕಣ್ಣು ಕೆಂಪಾಗಿದೆ. ಮಾತ್ರವಲ್ಲ ಆಯುಧವನ್ನು ಹಿಡಿದು ಹೊರಟವರು ಯುದ್ಧಕ್ಕೆ ಮಗನೇ. ನಮ್ಮದಾದಂತಹ ಪುರವನ್ನು ಪ್ರವೇಶಿಸುವಂತಹ ಪಡುಬಟ್ಟರು ಧೈರ್ಯವುಳ್ಳವರು ಯಾರು ಇರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ವಿರೋಧಿ ವೀರರು ನಮ್ಮ ಸೈನಿಕರಾಗಿದ್ದಾರೆ, ಕಾವಲುಗಾರರಿದ್ದಾರೆ. ಹಾಗಿದ್ದರೂ ಯುದ್ಧ ಎಂಬುದೇ ಹೇಳ್ತಾ ಇದ್ದೀರಿ. ಯಾರ ಯುದ್ಧ? ಕೇಳುವೆ ಕೇಳು ಮಗನೇ, ಕೇಳು ಮಗನೇ, ಕಾಣೋಣವೇ ಕಥೆ ಕೂಳಿ ಗಾಂತೆಗೆ ಮೇಲ್ ಬರಿವೆ. ನಿನ ಕುಲದ ಶ್ರೀರಾಮನ ನದಿಯ ಗಣತಿ ಶಾಪನದ ಶಶಿರನು ಸರೆವನ ದರನರುಡ ಕೂಡಿ ರಾಘವ ವನಧಿಗ ಸೇತುವ ಬದಿಗೂ. ಕೇಳು ಮಗನೇ, ಕೇಳು ಮಗನೇ. ಮಗನೇ, ರಾಮ ಹಾಗೂ ರಾವಣರ ಮಧ್ಯೆ ಯುದ್ಧ ನಡೆಯುತ್ತಾ ಉಂಟು. ನಿಜ. ಮಿತ್ರನಾಗಿರುವಂತಹ ರಾವಣನಿಗೆ ಮಾತು ಕೊಟ್ಟಿದ್ದೇನೆ, ನಿನ್ನ ವೈರಿಯಾಗಿರುವಂತಹ ರಾಮ ಹಾಗೂ ವಾನರ ವೀರರ ತಲೆ ಕಡಿತೇನೆ ಎಂಬುದಾಗಿ. ಅದಕ್ಕೆ ಬೇಕಾಗ ಹೊರಟು ನಿಂತಿದ್ದೇನೆ. ನಾನೇ ರಾಮ ಲಕ್ಷ್ಮಣರು ಮಾತ್ರವಲ್ಲ ವಾನರರು ಈ ಸಮಯದಲ್ಲಿ ನಮ್ಮವರೆಲ್ಲರನ್ನು ಕೊಲಿಸಿದವರಿದ್ದಾರೆ, ಕೊಂದವರಿದ್ದಾರೆ. ಅವರೊಡನೆ ಯುದ್ಧಕ್ಕಾಗಿ ತಾವು ಹೋಗಬೇಕಾದ ಅಗತ್ಯ ಇಲ್ಲ. ನಿಮ್ಮ ಮಗ ಇದ್ದಾನೆ, ಕಳುಹಿಕೊಟ್ಟದ್ದು ಹುದ್ದಿದ್ದಾನೆ. ಯಾವ ರೀತಿ ಹೋಗ್ತೇನೆ ಹೊರಡ್ತಾರೆ ಬಲ್ಲಿರ. ವಿರೋಧಿಗಳಿಗೆ ಬಡಿದ ಹಾಗೆ ಮಳೆ ಗಾಳಿ ಮಾತ್ರವಲ್ಲ ಆ ಬಿಸಿಲು ಸಿಡಿಲು ಎಲ್ಲವೂ ಕೂಡ ಒಂದೇ ಸಮರ. ಮತ್ತು ಇಲ್ಲಾದ್ರೆ ಯಾವ ಸ್ಥಿತಿ ಉಂಟಾಗುತ್ತದೋ ಅದೇ ರೀತಿಯಲ್ಲಿ ಶಾರಾವಳನ್ನು ಪ್ರಯೋಗಿಸುವುದರ ಮುಖೇನ ವಿರೋಧಿಗಳೆಲ್ಲರನ್ನೂ ಕೂಡ ತರೆಗೊರಗಿಸುವುದಕ್ಕಾಗಿ ನಾನು ಬಿದ್ದಾಗ್ತೇನೆ. ನಾನು ಹೋಗ್ತೇನೆ. ಮಗನೇ, ವಿಚಾರ ತಿಳಿದು
ಸಂತೋಷವಾಯ್ತು. ನನ್ನ ಪರಾಕ್ರಮದ ಪ್ರತಿರೂಪ ನೀನು ಎನ್ನುವಲ್ಲಿ ಯಾವ ಅನುಮಾನವೂ ಇಲ್ಲ. ಹೋಗೋ, ಜಯ ಶ್ರೀರಾಮ. ಹೋಗಿ ಬರ್ತೀನಿ. ರಣವೀರ್ಯವನ್ನು ಪಡೆದುಕೊಂಡವ ನಾನು. ಹಾಗಿದ್ರೆ ತಡ ಮಾಡು ಸರಿಯಲ್ಲ. ಆ ನರರನ್ನು ದೂರದಲ್ಲಿ ಸೋಲಿಸುವುದಕ್ಕಾಗಿ ಪಟುಭಟರಾದಂತಹ ವೀರರನ್ನು ಸೈನ್ಯವನ್ನು ಸೇರಿಸಿಕೊಂಡಿದ್ದೇನೆ. ಮಾತ್ರವಲ್ಲ, ಉತ್ತಮವಾದಂತಹ ರಥವನ್ನು ನಡೆರಿಕೊಂಡು
ನಿಜ. ಆದರೆ ಪ್ರಕೃತದಲ್ಲಿ ಕಾಣುತ್ತಿರುವಂತಹ ಈ ಕೋಲಾಹಲಕ್ಕೆ ಯಾವಾತನು ಕಾರಣ, ಯಾರವನು ಎಂಬಿತ್ಯಾದಿಗಳು ನನ್ನನ್ನು ಬಾಧಿಸುತ್ತಾ ಇದೆ. ಹೇಳಬಲ್ಲೆಯ? ರಾಮ ಪಿತಳದ ಬಾಲ ಜನನ ಭೀಮ ಹುಳದ ನನ್ನಗೆ ಜೀವನ ಮಂದ ಪದಾಳದವನಿ ಪಾಳಿ ಹಸೆ ಹವ ರಘುರಾಮ ಪಿತಳದ ಬಾಲ ಜನನ ಭೀಮ. ಮೊದಲಾಗಿ ನಿನ್ನ ಪವಿತ್ರ ಪಾದಕ್ಕೆ ವಂದಿಸಿಕೊಳ್ತಾ ಶ್ರೇಯೋಸ್ತು. ಮುಂದೆ ನೋಡಿದರೆ ಹೌದು ಸೇನವೇ ಬರುತ್ತಾ ಇದೆ. ಉಂಟು. ಯುದ್ಧಕ್ಕಾಗಿ ಮುಂದೆ ಬಂದವನು ಯಾರು ಎಂಬುದಾಗಿ ಹೇಳುತ್ತಾ ಇದ್ದೀರಿ. ಪ್ರಶ್ನೆ ಪ್ರಭು, ಬೇರೆ ಯಾರೂ ಅಲ್ಲ, ಮಾರಿಮುಖನ ಮಗನಾಗಿದ್ದಾನೆ. ಈತನ ಹೆಸರು ಉಗ್ರಕೇತು ಎಂಬುದಾಗಿ. ಇವನಲ್ಲಿ ಹೋರಾಡಿದಂತಾದರೆ ಯಾರಿಗೂ ಜಯವಿಲ್ಲ. ಆದ ಕಾರಣ ಇವನು ಪರಾಕ್ರಮನಾಗಿದ್ದಾನೆ. ಆದರೆ ಇವನ ವಿಷಯ ಮತ್ತೊಂದು ವಿಚಾರ. ಯಾವುದದು? ಚಂದ್ರಶೇಖರ ನಿರ್ಪಶೈಲಕ್ಕೆ ಮಂದಿರ ಕದರೊಡನೆಯಲ್ಲಿ ಬಂದೆಯೋ ಕೆಲ ತೆರಳ ಬೇಗನೆ ಎಂದು ನಗೆ ಸೂಸಿ ಎದ್ದ ನಂದಿಯೇ ಹೋಗು ತೋರದಿರಿಂದು ಮುದಿಯ ಕೋತಿ ಮೊಗೆವೆನು ತಂದು ಹೀಯೋಳಿಸಲು ಕೋಪದಿ ನಂದಿ ಶಪಿಸಿದನು. ಪ್ರಭು ಶ್ರೀರಾಮಚಂದ್ರ ವಿಭೀಷಣ ಉಗ್ರಕೇತು ಎನ್ನುವ ಈ ಹಿಂದೆ ಕೈಲಾಸಕ್ಕೆಂದು ಹೋದಂತಹ ಸಂದರ್ಭದಲ್ಲಿ ನಂದಿ ಅವನನ್ನು ತಡೆದು ನಿಲ್ಲಿಸಿದ. ಈ ಹೊತ್ತಲ್ಲಿ ನಂದಿ ಹೋಗುವುದಕ್ಕೆ ಬಿಡದ ಕಾರಣ ಅವನಿಗೆ ಅಪಹಾಸ್ಯವನ್ನು ಮಾಡಿದ. ಮುದಿ ಕೋತಿ ಎಂಬುದಾಗಿ ಅಪಹಾಸ್ಯವನ್ನು ಮಾಡಿದ. ಇದರಿಂದ ಕೋಪಿತನಾದಂತಹ ನಂದಿ ಶಾಪದ ವಾಕ್ಯವನ್ನೇ ಕೊಟ್ಟಿದ್ದಾನೆ. ಮುಂದಕ್ಕೆ ನೀನು ಅಂಗದನಿಂದಲೇ ಮರಣ ಬರಲಿ ಎಂಬುದಾಗಿ. ಹಾಗಾಗಿ ಅಂಗದನಲ್ಲದೆ ಅವನಿಗೆ ಯಾರಿಂದಲೂ ಮರಣವಿಲ್ಲ ಎಂಬುದಾಗಿ ಹೇಳ್ತಾ ಇದ್ದೇನೆ. ಅರ್ಥವಾಯಿತು, ಅರ್ಥವಾಯಿತು. ಹಾಗಿದ್ದರೆ ತಡ ಮಾಡುವುದೇನುಂಟು? ನಿಮ್ಮಲ್ಲಿ ಯಾರಲ್ಲಿ ಹುಮ್ಮಸ್ಸುಂಟು? ಎಲ್ಲರಿಗೂ ಅವಕಾಶ ಉಂಟು. ಪವಿತ್ರವಾದ ಮಾತುಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಒಳ್ಳೆಯದಾಗಲಿ. ಈ ಹೊತ್ತಿಗೆ ಚಿಂತಿಸುವಂತಹ ಅಗತ್ಯವೇ ಇಲ್ಲ. ಎದುರಾಗಿ ಬರುವಂತಹ ವೀರರನ್ನು ಸೋಲಿಸಿ ನಾವೆಲ್ಲರೂ ಬರ್ತೇವೆ. ಕೊಡಿಯಪ್ಪನೇ. ಬಾಪುರೇ, ಹೋಗಿ ಬನ್ನಿ. ಜಯ ನಮ್ಮೆಲ್ಲರ ಸೋಲಿಗೆ ಕಾರಣರಾದಂತಹ ನೀನು ಇನ್ನು ಬದುಕಿ ಬೆಳೆಯಬಾರದು. ನಿನ್ನ ಶಿರ
ಅಹಂಕಾರದಿಂದ ಮುಂದುವರೆದು ಬಂದೆ ಅಲ್ಲ. ನನ್ನೊಂದಿಗೆ ನಿಂತವ ಸಾಮಾನ್ಯನೆಂದು ಭಾವಿಸಿದೆಯಾ? ಹಕ್ಕಿಗಳ ನಾಯಕ ನಾನೇ ಸುಗ್ರೀವ. ಈ ಸಮಯದಲ್ಲಿ ರಕ್ಕಸ ವೀರರಿಗೆ ದ್ರೋಹಿಯಾದದ್ದು ನಿನ್ನ ಶಿರವನ್ನು ಕತ್ತರಿಸಿ ರಾವಣನ ಪ್ರೀತ ಎಂಬುದಾಗಿ ಭಾವಿಸಿದ್ದೇನೆ. ಆದ್ರೆ ಈ ಹೊತ್ತಿಗೆ ನಿನ್ನ ಸೇನೆಯಲ್ಲಿ ಇರುವಂತಹ ಅದೆಷ್ಟೋ ವೀರರನ್ನು ಕೊಂದವ ನಾನಿದ್ದೇನೆ. ಇರಬಹುದು. ಯಾರನ್ನು ಕೊಂದಿದ್ದಿ? ಮೈರಾವಣನ್ನು ಕೊಂದವ ನಾನಿದ್ದೇನೆ. ಹೌದು. ಈ ಹೊತ್ತಿಗೆ ನೀನು ಕೂಡ ಲೆಕ್ಕಲ್ಲ ನನ್ನ ಬಾಳಿಗೆ. ಈ ಹಿಂದೆ ಬಾಲ್ಯದಲ್ಲಿ ಸೂರ್ಯನನ್ನು ಹಣ್ಣೆಂಬುದಾಗಿ ಭಾವಿಸಿ ಹಾರುವುದಕ್ಕಾಗಿ ಮೇಲೆ ಏರಿದವನಂತೆ ಏರಿದ್ದೇನೆ. ಮೂರ್ಖ, ಸೂರ್ಯ ಸುಡ್ತಾನೆಂಬುದಾಗಿ ತಿಳಿದಿದ್ದರು ಮೇಲೆ ಏರಿದಂತಹ ನಿನಗೆ ದೇವೇಂದ್ರನ ವಜ್ರಘಾತವು ತಾಗಿದವಾಗ ಸತ್ತು ಹೋದವ ಮತ್ತೆ ಬದುಕಿ ಉಳಿದವ ನನ್ನ ಮುಂದೆ ಎದುರಾಗಿ ಮಾತಾಡ್ತಾ ಇದ್ದ ಬಾಲವನ್ನು ಹಿಡಿದು ವಿಭೀಷಣನ ಮಾತು ಸತ್ಯ. ಹಾಗಿದ್ದರೆ ತಡ ಮಾಡುವುದಲ್ಲ, ಬರಲಿ ಕುಮಾರಾಂಗದ. ಕೇಳು ಧುರದಿ ಅದರೊಳಗೆ ದುರುಳನು ಧರಣಿಯ ಹನುಮಂತ ಜಗವೆಲ್ಲ ಗೆಲಿದ ಶರಣನೆ ಮೊದಲೇ ಸೋತ. ಮಗನೇ ಹನುಮಂತ, ಯಾವ ಮಾತನ್ನು ಆತನು ಆಡಿದ್ದಾನೋ ಅದರಂತೆ ಅವನಿಂದ ನಿಭಾಯಿಸುವುದಕ್ಕಾಗಲಿಲ್ಲ. ಹನುಮಂತನು ಸೋತು ಉರುಳಿದ್ದಾನಾದ್ದರಿಂದ ಆ ದುರುಳನನ್ನು ಶಮನಿಸುವುದಕ್ಕೆ ನೀನೇ ಸಮರ್ಥನೆನ್ನುವುದು ವಿಭೀಷಣನ ಮಾತು.
ಯುದ್ಧದಲ್ಲಿ ಮುಂದುವರಿದಿದ್ದೇವೆ. ಆ, ಆದರೆ ಏನು? ಇದು ನಮಗೆ ಬಂದಂತಹ ಭಾಗ್ಯ. ಆ. ಓಹೋ, ಇದಕ್ಕೆ ಯಾರು ಹೇಳಿದ್ದು? ಸರಮೇಶನೇ. ಶರಮೇ ಶರಮೇ ಇದು ಚಿಂತೆ. ಶರಮೇಶನು ಹೇಳಿದ ಹಾಗೆ ನನಗೆ ಬಂದಂತಹ ಭಾಗ್ಯ ಇದು. ಯಾರಿಗೂ ಇಲ್ಲದಿದ್ದರು ಈ ಅಂಗದನಿಗೆ ರಾಮನ ಸೇವೆಯೇ ಮುಖ್ಯ. ಸರಿ. ಹಾಗಾಗಿ ನಿನ್ನೊಂದು ಅಪ್ಪನೇ ಇದ್ದರೆ ತೆರಳುತ್ತೇನೆ ಈಗ. ಆ ದುರುಳನನ್ನು ಮಡಹಿ ಜಯಶಾಲಿಯಾಗಿ ಬಾ. ರಾಮನ ಸೇನೆಯನ್ನು ಸೋಲಿಸುತ್ತಾ ಮುಂದೆ ಮುಂದೆ ಬರುತ್ತಾ ಇದ್ದೀಯಲ್ಲ, ಯಾರೋ ನೀನು? ಬಂದ ಹಾಗೆ ಹೋಗು ಹಿಂದೆ, ಇಲ್ಲವಾದರೆ ಜೊತೆಯನ್ನು ಸೇರಿ ಆರ್ಭಟಿಸುತ್ತಾ ಹೊರತಾ ದೊರಕಿದಿರಾದೆಯ ನೀನು. ಹೌದೇನೋ? ನಿನ್ನ ಎದುರು ಸಾಮಾನ್ಯನಲ್ಲ. ಮಾರಿ ಮುಖನಾಥನಯ್ಯ ಉಗ್ರಕೇತು ನಾನಿದ್ದೇನೆ. ನಿಮ್ಮವರನ್ನು ಸೋಲಿಸಿದ್ದೇನೆ. ನಿನ್ನ ರಿಂಡವನ್ನು ಕತ್ತರಿಸಿದೆ. ಕಾಮರೂಪ ಸುಪ್ರತಾಪಯಾಮಿ ನಿಜರಾದಿಮಾ ಹೇಮವಿಡಿದು ತೆರಳುತ್ತ ಸಂಗ್ರಾಮದಿ ಕತ್ತಿದೆಯ ಕುಲಕ್ಕೆ ರತ್ನ ಸದೃಶನಾಗಿ ಮೆರೆದಂತ ನನ್ನ ಮಗ ಇಂದು ಹಸುವಳಿದು ಹೋದ. ಹಾ ಶಿವನೇ
ಇದ್ದೀರಿ. ಚಿಂತೆ ಅನ್ನುವುದು ಒಬ್ಬನೇ ವ್ಯಕ್ತಿಗೆ ಬರಬೇಕು ಅಂತ ಆದ್ರೆ ಏನೋ ಒಂದು ಕಾರಣ ಇದ್ದೇ ಇರಬೇಕು. ಹಾಗಿದ್ರೆ ನಿಮ್ಮ ಚಿಂತೆಯನ್ನು ಪರಿಹರಿಸುವ ಮಗ ನಾನು ಹೇಳ್ಬೇಕು. ಕಂದ, ನನ್ನೊಬ್ಬ ಮಗ ಅರ್ಥಾತ್ ನಿನ್ನ ಸಹೋದರನನ್ನು ನಾನು ಕಳ್ಕೊಂಡಿದ್ದೇನೆ. ಬ್ರಹ್ಮ ಸೃಷ್ಟಿಯಲ್ಲಿ ನಮ್ಮನ್ನು ಎದುರಿಸಿ ಬದುಕಿದವರು ಒಬ್ಬ ವ್ಯಕ್ತಿ ಇಲ್ಲ. ನನ್ನ ಸಾಮರ್ಥ್ಯ ನಿಮಗೆ ಗೊತ್ತಲ್ಲ ಅಪ್ಪ. ಏನು ದುಗುಡ ಯಾಕೆ? ರಾಮನೊಂದಿಗೆ ಹೋರಾಟ ಮಾಡಿ ಅಪಜಯವಾಗ್ತದೆ ನಮಗೆ. ತಂದೆ ತಾಯಿಗಳ ಆಶೆಯನ್ನು ಈಡೇರಿಸಬೇಕಾದ್ದು ಮಕ್ಕಳಾದವರ ಕರ್ತವ್ಯ. ನಾನು ಹುಟ್ಟಿದ್ದೇನೆ, ಬದುಕಿಯೇ ಇದ್ದೇನೆ, ನಿಮ್ಮ ಆಶೆಯನ್ನು ನಾಡಿ ಈಡೇರಿಸ್ತೇನೆ. ಪಡಿಯಪ್ಪಣೆ. ರಾಮನೊಂದಿಗೆ ಹೋರಾಟ ಮಾಡುವ ಸಮರ್ಥ ನೀನು. ಖಂಡಿತ ಖಂಡಿತ. ಚಿರಂಜೀವಿಯಾಗು. ಚಿರಂಜೀವಿಯಾಗು, ನುಡಿ ಕಲೆಯಲದು ಹೋಗು, ಅರಿಗಳೆಲ್ಲರಗೆಂದು ನಿರತ ಸುಖಿಯಾಗು. ಸೂರ್ಯ ಚಂದ್ರನು ದಿವಿಗಳಿಬ್ಬರಗನೇ ಮುಂದೆ ಪೂರ್ವೆಯಲ್ಲಿ ಮಗನೆ ಗರುವಿದರ ಸರೆದು. ರಾಮನೊಂದಿಗೆ ವಾನರ ವೀರರಿದ್ದಾರೆ, ಅವರನ್ನೆಲ್ಲ ನಾಶ ಮಾಡೋದಕ್ಕೆ ಎದ್ದು ನಿಂತಿದ್ಯಲ್ಲ. ಆಗ ಮಗನೇ, ನಿನಗೆ ಒಳ್ಳೆದಾಗ್ಲಿ. ನಿನ್ನದಾಗಿರುವಂತ ಕೀರ್ತಿ ಸೂರ್ಯ ಚಂದ್ರನಿರುವವರೆಗೆ ಶಾಶ್ವತವಾಗಿ ಉಳಿಯುತ್ತದೆ. ಹೋಗು. ಸರಿ ಸರಿ ಸರಿ. ಮಗನ ಬಿಂದುಗಳ ಮರಳು ಜಗಳ ಸುಂದರ ತೆಗೆದಿಗ ಶಾಸ್ತ್ರಗಳ ಸೇನೆಯ ನಿಜ ರಥವ ನಡೆದಕ್ಕೆ ಸಂಗರಗೆ ಜನಕರಿಂದ ಆಶೀರ್ವಾದವನ್ನು ಪಡೆದ ಹಾಗಾಯಿತು. ಶಸ್ತ್ರಾಸ್ತ್ರಗಳನ್ನು ಧರಿಸಿಕೊಂಡು ರಥ ಏರಿದವಾಗ ನೆನಪಾಗುವುದು ಒಂದೇ, ತಂದೆಯ ಆಶೀರ್ವಾದವನ್ನು ಪಡೆದರೆ ಸಾಲದು, ತಾಯಿಯ ಆಶೀರ್ವಾದವು ಕೂಡ ಪ್ರಾಮುಖ್ಯವಾಗಿ ಬೇಕು. ಇಲ್ಲದೆ ಹೋದ್ರೆ ಜಯ ಲಲನೆ ನನ್ನ ಪಾಲಿಗೆ ಒದಗಿ ಬರುವುದಕ್ಕೆ ಕಷ್ಟ ಸಾಧ್ಯ. ಆದ್ದರಿಂದ ಅಮ್ಮ ಇರುವ ಪುರದೆಡೆಗೆ ನಡೆಯುತ್ತೇನೆ. ಬಂದು ನೋಡಿದ್ರೆ ನನ್ನ ಉತ್ಸಾಹಕ್ಕೆ ತಣ್ಣೀರೇ ಎರಚಿದ ಹಾಗಾಯಿತು. ನೀವು
ನೀವಾದರೂ ಸಂತೋಷದಿಂದಲೇ ಇರುವಿರಿ ಎನ್ನುವಂತಹ ಉದ್ದೇಶದಿಂದ ಇಲ್ಲಿಗೆ ನಾನು ಬಂದವ ತಂದೆಯಿಂದ ಆಶೀರ್ವಾದವನ್ನು ಪಡೆದು ಇಲ್ಲಿ ಬಂದು ನೋಡಿದ್ರೆ ನಿಮ್ಮ ಮುಖವನ್ನು ನೋಡುವುದಕ್ಕಾಗುವುದಿಲ್ಲ. ಕಮಲ ಪುಷ್ಪದಿರುವಂತಹ ಮುಖ ಬಾಡಿ ಹೋಗಿದೆ. ಅಮ್ಮ ಕಂದ, ಇದಕ್ಕೆ ಕಾರಣ ಏನಮ್ಮ? ನಿನ್ನ ಪ್ರೀತಿಯ ಮಗನಲ್ಲಿ ಹೇಳಬಾರ್ದೆ ತಾಯಿ? ಹುದು ಎಲ್ಲ ಕಂದ 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 ಹಿರಿಯ ನರಳನುಗ್ರಗೆದು ನಿನ್ನೆ ಕಂದ ಹರಿಗಳೊಡನೆ ಮಡಿದ ಹವದಿ ಕಂದ ಕಂದ ಮುಂದೆ ಹರಣ ಬಿಡಿದವಗೆ ಫಲಗಳು ಕಂದ ಕಂದ. ಮಗನೇ, ಏನಮ್ಮ ನನಗೊದಗಿದಂತಹ ದುಸ್ಥಿತಿಯನ್ನು ಏನೆಂದು ಹೇಳಲಿ ಕಂದ? ಏನಾಯ್ತು ಹೇಳ್ತಾಯಿ? ಇಂತಹ ಸ್ಥಿತಿಯೊಂದು ನಿನ್ನ ತಾಯಿಗೆ ಬರುತ್ತದೆ ಎಂಬ ಹಾಗೆ ಭಾವಿಸಿಕೊಂಡದ್ದಿಲ್ಲ. ಏನಾಯ್ತು? ತಾಯಿಯಾದವಳು ತನ್ನ ಮಕ್ಕಳ ಕ್ಷೇಮವನ್ನೇ ಬಯಸುತ್ತಾಳೆ ಹೊರತು ಯಾವ ಕಾರಣಕ್ಕೂ ಆಕೆ ಅವರು ಅಳಿದು ಹೋಗಲಿ ಎಂಬ ಹಾಗೆ ಆಶಿಸುವುದಿಲ್ಲ. ಅಂತವಳು ತಾಯಿಯೇ ಆಗುವುದಿಲ್ಲ. ಹೌದಲ್ವೇ? ಆದರೆ ಇಬ್ಬರು ಪುತ್ರರನ್ನು ಪಡೆದಿರುವಂತಹ ನನ್ನ ಜೀವನವೇ ಧನ್ಯ ಎಂಬ ಹಾಗೆ ಭಾವಿಸಿಕೊಂಡು ಸಂತೋಷವನ್ನು ಪಡುತ್ತಾ ಇದ್ದೆ. ಒಳ್ಳೆಯದಮ್ಮ. ಆದರೆ ತನ್ನ ಮಿತ್ರನಿಗಾದಂತಹ ಅನ್ಯಾಯಕ್ಕೆ ಪ್ರತೀಕಾರ ತೀರಿಸಿಕೊಳ್ಳುತ್ತೇನೆ ಎಂಬ ಹಾಗೆ ಯೋಚಿಸಿದಂತಹ ನಿನ್ನ ತಂದೆಗೆ ಬೆಂಬಲವಾಗಿ ನಿಂತವನು ನಿನ್ನ ಅಗ್ರಜ ನನ್ನನ್ನ. ಹೌದು, ಆತ ತಾನು ರಾಮನನ್ನು ಎದುರಿಸುತ್ತೇನೆ ಎಂಬ ಹಾಗೆ ಹೊರಟು ನಿಂತವನು. ಹೋದವನನ್ನು ದುಷ್ಟರು ಹೊಂದಿದ್ದಾರಂತೆ. ಮಗನೇ, ನಾನೆಂತೂ ಸಹಿಸಿಕೊಳ್ಳಲಿ? ಹುಟ್ಟು ಸಾವುಗಳ ನೆನೆದಳುವುದೇ ತಾಯೇ ಇಷ್ಟ ಎಲ್ಲದಕ್ಕೆ ಅಟ್ಟಲೆ ಹರಗಳು ಅನ್ನುವರೆಗೆ ಹುಟ್ಟು ಸಾವುಗಳ ನೆನೆದಳುವುದೇ ತಾಯೇ. ನಿಮ್ಮ ದುಃಖದ ಸ್ಥಿತಿ ಏನು ಅಂತ ನನಗೆ ಈಗ ಅರ್ಥವಾಗುತ್ತಾ ಉಂಟು ತಾಯೇ. ಮಗನನ್ನು ಕಳಕೊಂಡಂತಹ ಚಿಂತೆಯಲ್ಲೇ ನೀವಿದ್ದೀರಿ. ಆದರೆ ಏನು ಮಾಡೋಣ ತಾಯಿ, ಹುಟ್ಟಿದಂತಹ ಮಕ್ಕಳು ಎಲ್ಲರೂ ಬದುಕಿ ಉಳಿತಾರೆ ಅಂತ ಹೇಳುವುದಕ್ಕೆ ಸಾಧ್ಯವಿಲ್ಲ. ಸೃಷ್ಟಿಕರ್ತನಾದಂತಹ ಬ್ರಹ್ಮ ಇಂಥವರಿಗೆ ಇಂತಿಷ್ಟೇ ಆಯುಷ್ಯ ಅಂತ ಬರೆದಿರ್ತಾನಮ್ಮ. ಏನು ಮಾಡೋಣ? ನಿಮ್ಮ ಮುದ್ದು ಮಗ ಯುದ್ಧಕ್ಕೆ ಹೋದ, ಕಾಡಾಕಾಡಿಯಾಗಿ ಭವರವನ್ನು ಕೊಟ್ಟು ಸತ್ತೇ ಹೋದ. ರಣಕ್ಷೇತ್ರದಲ್ಲಿ ಸತ್ತು ಹೋದದ್ದಮ್ಮ, ವೀರ ಮರಣ ಅವನಿಗೆ. ಅಮ್ಮ, ಅವನ ಆಯುಷ್ಯ ಅಷ್ಟೇ ಅಂತ ತಿಳುಕಮ್ಮ. ಇನ್ನು ಬೇಸರ ಮಾಡಬೇಡಮ್ಮ. ಬೇಸರ ಮಾಡಿ ಏನು ಪ್ರಯೋಜನ? ದೇವಾಂಶಂಭೂತರು ಆಹೆಗಳು ಗೋವಿದರಾಗಿ ಹರು ಸಾವೆ ಮಗಲ್ಲವೇ ಜೀವಿಸಿ ಬರಲುಂಟೆ ಯಾವ ಲಾಭವಿದೆ ಹೇಳು? ದೇವಾಂಶಂಭೂತರು. ಮಗನೇ, ತಂದೆಗೆ ಧೈರ್ಯದ ವಚನವನ್ನು ಕೊಟ್ಟು ನಾನೆಲ್ಲ ನೆರವೇರಿಸುತ್ತೇನೆ ಎಂಬ ಹಾಗೆ ದಿಟ್ಟ ನಿರ್ಧಾರವನ್ನೇ ಕೈಗೊಂಡು ಹೊರಟವನಾದ. ಆದರೆ ಅವ ಯೋಚಿಸಿರಲಿಲ್ಲ ನಾ ಎದುರಿಸುವುದಕ್ಕಾಗಿ ಹೊರಟವನು ಹೇಗಿರುತ್ತಾನೆ ಎಂಬ ಹಾಗೆ. ಆದರೆ ಆತ ಕಂಡದ್ದು ನನ್ನ ಪಿತನ ಮುಖದಲ್ಲಿ ಸಂತೋಷವನ್ನು ಕಾಣಬೇಕೆಂಬಂತಹ ಉದ್ದೇಶದಿಂದ ಮಾತ್ರ ಹೊರಟಿರುವುದು. ಮಗನೇ, ಆದ್ರೆ ಏನು ಮಾಡೋಣ ಹೇಳು? ಆತನನ್ನು ಎದುರುಗೊಳ್ಳುವುದಕ್ಕಾಗಿ ಬಂದವರು ಸಾಮಾನ್ಯದವರಲ್ಲ, ದೇವಾಂಶ ಸಂಭೂತರು. ಅಂತವರನ್ನೇ ಎದುರಿಸುವುದಕ್ಕಾಗಿ ಹೋದಂತಹ ಮಗನನ್ನು ನಾ ಕಳೆದುಕೊಳ್ಳುವ ಪರಿಸ್ಥಿತಿ ಬಂತು. ಮಕ್ಕಳಾದವರು ತಾಯಿಯನ್ನು ಸಂತೋಷದಿಂದಲೇ ನೋಡಿಕೊಳ್ಳಬೇಕಂತೆ. ಹೌದಮ್ಮ. ಒಂದೊಮ್ಮೆಗೆ ತಾಯಿಯ ಪ್ರಾಣ ಹೋದಂತಹ ಸಂದರ್ಭದಲ್ಲಿ ಮಕ್ಕಳ ಹೆಗಲ ಮೇಲೆ ಅವರನ್ನು ತಾಯಿಯನ್ನು ಹೊತ್ತುಕೊಂಡು ಹೋಗಬೇಕು ಎಂಬ ಹಾಗೆ ಹೆತ್ತವರು ಆಶಿಸ್ತಾರಂತೆ. ಸತ್ಯ ತಾಯಿ. ಆದರೆ ಈ ಸಂದರ್ಭದಲ್ಲಿ ನಾ ಹೆತ್ತಿರುವಂತಹ ಮಗನ ಪ್ರಾಣವನ್ನೇ ನಾ ಕಾಣುವ ಹಾಗಾಯ್ತಲ್ಲ. ಆತನ ಪ್ರಾಣ ಹೋಗುವುದನ್ನು ನೋಡುವಂತಹ ಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತಲ್ಲ. ಏನು
ಮಗ ಅವ ರಣಕ್ಷೇತ್ರದಲ್ಲಿ ಮಡಿದು ಹೋದ. ಆ ದುಃಖ ಯಾವ ತಾಯಂದರಿಗೂ ಸಹಜವಾಗಿ ಇದ್ದದ್ದೇ ತಾಯೇ. ಆದ್ರೆ ಏನು ಮಾಡೋಣ, ಅಳಿದು ಹೋದವನನ್ನು ಪುನರಪ್ಪಿ ಕರೆದುಕೊಂಡು ಬರುವುದಕ್ಕೆ ಸಾಧ್ಯವಾಗುವುದಿಲ್ಲ. ತಾಯೇ, ನಿನ್ನ ಪ್ರೀತಿಯ ಮತ್ತೊಬ್ಬ ಮಗನಿದ್ದಾನಲ್ಲ, ನಾನು ಜೀವಂತವಾಗಿ ಇದ್ದೇನಮ್ಮ. ನಾನಿರುವಾಗ ಚಿಂತೆ ಯಾಕೆ? ಅಂತಹ ರಿಪುಗಳನ್ನು ತಡೆದು ನಾನು ಬರ್ತೇನಮ್ಮ. ಕೊಡುವ ಆಶೀರ್ವಾದ. ಕಂದನೆ ಮತಿಗೆಟ್ಟುವುದೇನಯ್ಯ, ಕದನ ಕದಿ ನಡೆಯದು ಕೇಳಯ್ಯ. ಮಾತು ಕೇಳು ನೀನು. ಸಿಂಧು ಶಯನನ ಶ್ರೀರಾಮನು, ಪುರಗೇತನೆ ಲಕ್ಷ್ಮಣ ದೇವನು. ಕಳುಹಿಸಿಕೊಡುತ್ತಾಯೆ. ನಿನ್ನ ಮಾತು ಅದೇ. ಹಿರಿಯ ಮಗನಾಡಿದಂತಹ ಮಾತನ್ನೇ ನೀನೇ ನಡೆಸುವುದಕ್ಕಾಗಿ ಮುಂದಾಗುತ್ತಾ ಇದ್ದೀಯ. ಹೌದಮ್ಮ. ನನ್ನ ಅಗ್ರಜನ ಸಾವಿಗೆ ಕಾರಣೀಕರ್ತರಾದವರನ್ನು ನಾ ಹೊಡೆದುರುಳಿಸುವೆ ಎಂಬ ಹಾಗೆ ದಿಟ್ಟ ನಿರ್ಧಾರವನ್ನು ಮಾಡುತ್ತಾ ಇರು. ರಕ್ತ ಕುದಿಯುತ್ತಾ ಉಂಟು ತಾಯೇ. ಮಗನೇ ಮಗನೇ, ಅವರನ್ನು ಸಾಮಾನ್ಯದವರು ಎಂಬ ಹಾಗೆ ನೀನು ಭಾವಿಸಿಕೊಳ್ಳಕೂಡದು. ಏನು ಮಹಾ? ಒಮ್ಮೆ ಯೋಚಿಸಿ ನೋಡಂತೆ. ರಾಮ ಒಬ್ಬ ಕಪಿಸೇನೆಗಳನ್ನೆಲ್ಲ ಕೂಡಿಕೊಂಡು ಸಾಮಾನ್ಯ ವ್ಯಕ್ತಿ ನಮ್ಮದಾದಂತಹ ಲಂಕೆಗೆ ಪ್ರವೇಶ ಮಾಡಿದ್ದಾನೆ ಎಂಬ ಹಾಗೆ ನಾವು ಯೋಚಿಸುವುದೇ ಹೌದಾದ್ರೆ ಒಮ್ಮೆ ಯೋಚಿಸಂತೆ. ರಾವಣ ಸೇನೆಯಲ್ಲಿ ಯಾವ ವೀರರು ಉಳಿದಿಲ್ಲ, ಎಲ್ಲರೂ ಅಳಿದು ಹೋಗಿದ್ದಾರೆ ಎಂದಾದರೆ ಅವನಲ್ಲಿರುವಂತಹ ಸೇನೆಯ ಪರಾಕ್ರಮ ಎಂತದ್ದು ಎಂಬ ಹಾಗೆ ಯೋಚಿಸಿ ನೋಡು. ಮಾತ್ರವಲ್ಲ, ಏನಮ್ಮ, ಆತ ದೇವಾಂಶ ಸಂಭೂತ ಎಂಬ ಹಾಗೆ ಆಡಿದೆನಲ್ಲ. ಹೌದು, ಮಹಾವಿಷ್ಣುವೇ ರಾಮಾವತಾರಿಯಾಗಿ ಬಂದಿದ್ದಾನ. ಆತನನ್ನು ಸದಾಕಾಲ ಹೊತ್ತು ಕುಳಿತಿರುವಂತಹ ಶೇಷನೇ ಲಕ್ಷ್ಮಣನಾಗಿ ಆತನಿಗೆ ತಮ್ಮನಾಗಿ ಬಂದವನಂತೆ. ಕಾಲ ನೊತ್ತುತ್ತಾ ತನ್ನ ಸೇವೆಯನ್ನು ಮಾಡುತ್ತಿರುವಂತಹ ಲಕ್ಷ್ಮೀ ದೇವಿ ಈ ಸಂದರ್ಭದಲ್ಲಿ ರಾವಣ ಕದ್ದು ತಂದಿರುವಂತಹ ಸೀತೆ ಮಗನೇ. ಹಾಗಿರುವಾಗ ಅಂತವರನ್ನು ಕೆಣಕುವುದಾಗಿ ಹೋಗುತ್ತಾ ಇರುವುದು. ಅವರನ್ನೇ ಅನುಸರಿಸಿಕೊಂಡು ಬಂದಂತಹ ಕಪಿಗಳನ್ನು ಸಾಮಾನ್ಯದವರು ಎಂಬ ಹಾಗೆ ಭಾವಿಸಿಕೊಂಡೆ. ಅವರೇನಮ್ಮ? ಮರದಿಂದ ಮರಕ್ಕೆ ಹಾರುವಂತಹ ಸಾಮಾನ್ಯ ಕಪಿಗಳಲ್ಲ ಮಗನೇ. ಯಾರವರು? ಸುಮನಸರೇ. ಸುಮನಸರು? ಈ ಸಂದರ್ಭದಲ್ಲಿ ಆ ಸುರರೇ ಕಪಿಗಳಾಗಿದ್ದಾರೆ. ದೇವತಾ ಅಂಶ ರೂಪವೇ. ಹೌದು ಮಗನೇ. ಹಾಗಿರುವಾಗ ಅಂತಹ ದೇವಾಂಶವನ್ನು ಹೊಂದಿರುವಂತಹ ಸೇನೆಯನ್ನು ನಾನು ಬಗ್ಗು ಬಡಿಯುವೆ ಎಂಬ ಹಾಗೆ ಹೊರಟಿರುವೆ. ಸಾಧ್ಯವೇ ಮಗನೇ? ತಂದೆಯಾದರೂ ನಾ ಮಿತ್ರನಿಗೆ ಕೊಟ್ಟ ಮಾತನ್ನು ಉಳಿಸಬೇಕೆಂಬಂತಹ ಉದ್ದೇಶದಿಂದಲೇ ನಿನ್ನ ಅಗ್ರಜನನ್ನು ಕಳುಹಿಸಿಕೊಟ್ಟರು. ನೀನು ಅದೇ ದಾರಿಯನ್ನು ಹಿಡಿಯುತ್ತಾ ಇರುವೆ ಮಗನ್. ಇದು ಬೇಡ ಮಗನ್. ಒಮ್ಮೆ ಯೋಚಿಸಿ ನೋಡಂತ. ರಾಮ ಮಾಡಿದಂತಹ ಕಾರ್ಯವಾದರೂ ಏನು? ಗುರುಗಳಿಗೆ ಬಂದಂತಹ ಕಷ್ಟವನ್ನು ಹೋಗಲಾಡಿಸುವುದಕ್ಕಾಗಿ ಹೆಣ್ಣು ಎಂಬಂತಹ ಭಾವನೆಯನ್ನು ಮರೆತು ಆ ತಾಟಕಿಯನ್ನೇ ಸಂಹರಿಸಿದ. ತನ್ನ ಮಕ್ಕಳು ಎದುರಿಸುವುದಕ್ಕಾಗಿ ಬಂದಾಗ ತಾನೇನೆಂಬುದನ್ನು ತನ್ನ ಬಾಣದ ಮುಖೇನವಾಗಿ ತೋರಿಸಿಕೊಟ್ಟ. ಮಗನೇ, ಏನಮ್ಮ, ಒಂದು ಕಲ್ಲನ್ನಾದರೂ ಕೂಡ ಹೆಣ್ಣಾಗಿಸುವಂತಹ ಸಾಮರ್ಥ್ಯ ರಾಮನಿಗಿದೆ. 14,000 ಸೇನೆಗಳನ್ನು ವಧಿಸುವಂತಹ ಸಾಮರ್ಥ್ಯ ಆತ ಹೊಂದಿಕೊಂಡಿದ್ದಾನೆ. ಎತ್ತಿದಂತಹ ಬಾಣವನ್ನು ತಾನು ಇಳಿಸುವಂತಹ ಸಂದರ್ಭದಲ್ಲಿ 14,000 ಸೇನೆಯೇ ನಾಶವಾಗಿ ಹೋಗಿದೆಯಂತೆ. ತನ್ನ ಬೆವರ ಹನಿಯೂ ಹರಿದಿದ್ದಿಲ್ಲವಂತೆ. ಹಾಗಿದ್ರೆ ಆತನ ಪರಾಕ್ರಮ ಎಂತದ್ದು? ಹಾಗಿರುವಾಗ ಅಂತಹ ರಾಮನನ್ನು ನಾ ಎದುರಿಸುತ್ತೇನೆ ಎಂಬ ಹಾಗೆ ನೀನು ಹೋಗಬೇಡ ಮಗನೇ, ನೀನು ಹೋಗಬೇಡ. ದೇವಾಂಶ ಸಂಭೂತರು ರಾಮ ಲಕ್ಷ್ಮಣರು. ನಿಜ. ಸೀತಾಮಾತೆ ಲಕ್ಷ್ಮೀ ದೇವಿ ಅನ್ನುವ ಹಾಗೆ. ಅಮ್ಮ, ಕಪಿಗಳು ಎಷ್ಟೇ ಮಂದಿಗಳಿರಲಿ, ದೇವಾಂಶ ಸಂಭೂತರಾದ್ರೆ ನನಗದು ಲೆಕ್ಕವೇ ಇಲ್ಲ. ತಾಯೇ, ತಂದೆ ಕೊಟ್ಟಂತಹ ಮಾತನ್ನು ಉಳಿಸಿಕೊಳ್ಳುವುದಕ್ಕೆ ತಂದೆಗೆ ಆಗಲಿಲ್ಲ. ತಂದೆಯ ಮಗನಾಗಿ ಇವನಿದ್ದಾನೆ ನಿನ್ನ ಪ್ರೀತಿಯ ಮಗ. ಅಮ್ಮ, ನಾನು ಹೋಗ್ತೇನೆ. ಮಗನೇ, ಬೇಡ. ಹೋಗುತ್ತೇನೆ. ಹೋಗಿ ಕಪಿಗಳನ್ನು ಸಂಧಿ ಮಾಡಿದು
ರಾಮ ಲಕ್ಷ್ಮಣರ ತಲೆ ಕಡಿದು ಬರ್ತೇನಮ್ಮ. ಹಾಗೆ ಮಾಡಬೇಡ ಮಗನೇ, ಅವರ ದಾಸನಾಗು, ಅವರ ಸೇವಕನಾಗು. ಅಮ್ಮ ಒಳ್ಳಿಸುತ್ತಾನೆ ಮಗನೇ. ಇಲ್ಲ ಮಗನೇ, ಹೋಗಬೇಡ ಮಗನೇ. ಅಮ್ಮಯ್ಯ, ಹೋಗಬೇಡ ಮಗನೇ. ನನ್ನ ತಾಯಿಯ ಮಾತು. ರಾವಣನ ಸುಖ ಕಷ್ಟಗಳನ್ನು ಕೇಳಬೇಕಾದ ನೀನು ಇದೀಗ ನಮ್ಮ ಮುಂದೆ ಸಮರಕ್ಕೆ ನಿಂತೆಯಲ್ಲ. ಹೌದು, ನನ್ನ ಕೊಂದು ಕಡೆ ಹೋಗ್ತೇನೆ. ಯಾರು ಅಂತ ಕೇಳಿದ್ರೆ ಸುಗ್ರೀವ. ಹೌದು, ನಾನು ಮೊದಲೇ ತಿಳಿದುಕೊಂಡೇ ಬಂದವ. ನಿನ್ನ ಕಪಾಲವನ್ನು ಒತ್ತಿ ರಕ್ತವನ್ನು ಕುಡಿಯುತ್ತೇನೆ ಅಂತ. ನಿನ್ನ ಕಥೆ ನನಗೆ ಗೊತ್ತಿಲ್ವಾ? ನಿನ್ನ ಹೆಂಡತಿಯನ್ನು ನೀನು ಕಳೆದುಕೊಂಡೆ, ತದನಂತರದಲ್ಲಿ ಹೆಂಡತಿಯನ್ನು ಪಡೆಯುವುದಕ್ಕೆ ಬೇಕಾಗಿ ರಾಮ ಸೇವಕನಾದೆ. ತದನಂತರದಲ್ಲಿ ಹಾಗೆ ಬಿಡ್ಲಿಲ್ಲ. ನಿನ್ನ ಅಣ್ಣ ವಾಲಿ ಅಣ್ಣ ಅನ್ನುವಂತಹ ಮಮಕಾರವನ್ನು ಬಿಟ್ಟು ಅವನನ್ನು ಕೊಲ್ಲಿಸಿದಂತಹ ಪಾಪಿ ನಿನ್ನ ತಲೆ ಕಡಿತೇನೆ. ಎದುರಾಗಿ ನಿಂತವ ಹನುಮಂತ, ನಿನ್ನನ್ನು ಈ ಹೊತ್ತಿಗೆ ನಾನು ಕೊಲ್ತೇನೆ. ಆಂಜನೇಯ ಏನೋ ಲಂಕೆಗೆ ಬಂದವ ನಿನ್ನ ಬಾಲಕ್ಕೆ ಬೆಂಕಿಯನ್ನು ಕೊಟ್ಟಾವಾಗ ತಡೆಯುವುದಕ್ಕೆ ಸಾಧ್ಯವಾಗದೆ ಮೂಲೆ ಮೂಲೆ ಎಲ್ಲಿ ಲಂಕೆಯ ಮೂಲೆ ಮೂಲೆಗೆ ಹೋಗಿ ಬೆಂಕಿಯನ್ನು ಕೊಟ್ಟು ಮತ್ತೆ ಸಮುದ್ರಕ್ಕೆ ಬಿದ್ದದು ಅಂತಹ ನೀನು ಪಾಪಿ ನನ್ನಲ್ಲಿ ಹೋರಾಟ ಹೌದು ಸಾಧ್ಯವೇನೋ
ಪಾಲಿಗೆ ಸೋಲಾಯ್ತೆ. ಇಬ್ಬರು ಮಕ್ಕಳನ್ನು ಕಳ್ಕೊಂಡಿದ್ದೇನೆ. ಇನ್ನು ಯಾಕೆ ಕಾಲಾವಕಾಶ? ಎಲ್ಲಿ ತಮ್ಮಂದಿರು? ಇದ್ದಕ್ಕಿದ್ದ ಹಾಗೆ ದೀರ್ಘವಾದ ಕರೆ ನಾಳಿಸಿ ಓಡಾಡಿಕೊಂಡು ಬಂದವರಿದ್ದೇವೆ. ನನ್ನಿಂದಲೇ ಆಜ್ಞೆ ಪಡೆದು ಹೋದಂತ ನನ್ನ ಮಕ್ಕಳನ್ನು ಆ ರಾಮ ಲಕ್ಷ್ಮಣರು ಕೊಂದಾಕಿದ್ದಾರೆ. ನಮ್ಮ ಪಾಲಿಗೆ ಸೋಲು ಬರ್ತಾ ಇದೆ. ಏನ್ ಮಾಡುವ? ಸರಿಯಾದಂತಹ ಶಿಕ್ಷೆ ನಾನು ಒದಗಿಸ್ತೇನೆ. ಹೋಗಿ ಜಯಶ್ರೀ. ಸರಿಯಾಗಿ ನಿಲ್ಲುವುದಕ್ಕಾಗುವುದಿಲ್ಲ. ನನ್ನೊಡನೆ ಯುದ್ಧಕ್ಕಾಗಿ ಬಂದೆಯಾ? ಯಾರು ನೀನು? ಯಾಕೆ ಬಂದೆ? ಮಾತಾಡೋದಕ್ಕೆ
ಇವಾಗ ನಾನು ಸಾಂಬವನಾಗಿ ಬಂದಿದ್ದೇನೆ. ಆದ್ರಿಂದ ಹೇಳ್ತಾ ಇದ್ದೇನೆ, ಏನು? ಮರ್ಯಾದೆಯಲ್ಲಿ ಜಾಗ ಖಾಲಿ ಮಾಡಿ ಹೋದ್ರೆ ಇದ್ದಾದ್ರೆ ಬದುಕು ಕೂಡ ನೋಡುವ ಯುದ್ಧಕ್ಕಾಗಿ ಬಂದಿದೀಯಾ? ಒಳ್ಳೆಯ ಮಾತಿನ ಹೋದರೆ ರೇಸು ಯಾರು ನೀನು ಗೊತ್ತೀಯಾ? ನನ್ನಣ್ಣ ನೋಡುವ ಮುಂದೆ ಒಂದು ಮುಷ್ಟಿಯಿಂದ ನಿನ್ನನ್ನು ಕೊಲ್ಲುವಾಗ ನನ್ನ ಪಾಲಿಗೆ ಅಜಯಗಾಡಿಗೆ ಸೋಲು ಉಂಟಾಗ್ತಾ ಇದೆ. ರಾವಣೇಶ್ವರನಿಗೆ ಧೈರ್ಯದ ಮಾತನ್ನು ಹೇಳಿದ್ದೇನೆ. ರಾಮ ಲಕ್ಷ್ಮಣ ಕೊಂದು ನಮ್ಮ ಪಾಲಿಗೆ ಜಯ ತರ್ತಾರೆ ಅಂತೇಳಿ. ಓಹೋ, ಯಾರಿದ್ದಾರೆ? ಓಹೋ, ನನ್ನ ಮಗಳಿದ್ದಾಳೆ, ಅವಳನ್ನೇ ಕರೀತಾರೆ. ಘಟೋದ್ಗರಿ
ಹೋಗಿ ಪವಿತ್ರ ಪಾದಗಳಿಗೆ ಹೊಂದಿಸಿಕೊಂಡಿದ್ದೇನೆ. ಎದ್ದು ಹೇಳು ಘಟೋತ್ಕಚ. ಕಳೆ ಕುಂದಿದ ಮುಖ ಯಾಕೆ ಹೀಗೆ? ಏನಾಯಿತು ಹೇಳಿ ಮಗಳೇ. ಹರಿಗಳನ್ನು ಕೆಳಗೆ ವಂಶಾಂಕುರವ ಕಳೆದರೆ ಎಲ್ಲರನ್ನು ಕಳ್ಕೊಂಡೆ. ಮಗಳೇ ಹಿತನುಡಿಗೆ ನಗವಾಗದೆ ಹೋಯ್ತು ಹಾಯನುತಾ ಮಗಳೇ ಘಟೋತ್ಕಚಿ, ಅಪ್ಪಾಜಿ ಯಾವತ್ತು ಬರುವಾಗ ನಾನು ಸಂತೋಷದಲ್ಲಿದ್ದವ. ಹೌದು. ಇಂದೀಗ ಬರುವಾಗ ಮುಖವನ್ನು ಕೆಳಮುಖ ಆಗಿ ತಲೆ ಮೇಲೆ ಕೈಯನ್ನಿಟ್ಟು ನಾನು ಆಲೋಚನೆ ಮಾಡುವಾಗ ನಿಜಪ್ಪ. ಸಹಜ ಪ್ರಶ್ನೆಯನ್ನು ಕೇಳ್ತಾ ಇದ್ದೆ. ಹೌದು ಜನಕ. ನನ್ನ ಮಕ್ಕಳನ್ನು ಕಳ್ಕೊಂಡೆ, ಆ? ಅಷ್ಟಲ್ಲದೆ ಮತ್ತೆ? ನನ್ನ ತಮ್ಮಂದ್ರನ್ನು ಕಳ್ಕೊಂಡೆ. ಆ? ರಾಮನೇಶ್ವರಿಗೆ ಮಾತನ್ನು ಹೇಳಿದ್ದೇನೆ. ಆ? ಆ ರಾಮ ಲಕ್ಷ್ಮಣನನ್ನು ಕೊಂದು ನಿನ್ನ ಪಾಲಿಗೆ ಜಯವನ್ನು ನಾನು ತರ್ತೇನೆ ಅಂತೇಳಿ ಇಲ್ಲಿವರೆಗೆ ಆ ಕೆಲಸ ನನ್ನಿಂದ ಆಗ್ಲಿಲ್ಲ. ಅದಕ್ಕಾಗಿ ನಾನು ಚಿಂತೆಯಲ್ಲಿದ್ದೇನೆ. ಇದಕ್ಕೆಲ್ಲ ಕಾರಣ ಯಾರು ಗೊತ್ತುಂಟ? ಎಲ್ಲ ನಿನ್ನಿಂದ. ಯೋಚನೆಯನ್ನು ಬಿಡು. ನಿನ್ನದಾದಂತಹ ಚಿಂತೆ ಸಹೋದರರನ್ನು ತಮ್ಮಂದಿರನ್ನು ಎಲ್ಲರನ್ನೂ ಕಳೆದುಕೊಂಡೆ. ಎಲ್ಲವನ್ನು ಕಳ್ಕೊಂಡೆ. ಅಣ್ಣ ತಮ್ಮ ಎಲ್ಲರನ್ನು ಕಳೆದುಕೊಂಡಂತಹ ಈ ಹೊತ್ತಿನಲ್ಲಿ ಬಿಡು ಚಿಂತೆ. ಬಿಡುವಪ್ಪಣೆ ಹೋಗ್ತೇನೆ. ಹೋಗಿ ಜಯಶೀಲನಾಗಿ ಬಾ. ಹೆಣ್ಣು ಮೌಳಿ ರಾವಣನ ಪಕ್ಷದಲ್ಲಿ ಬಂದವರನ್ನೆಲ್ಲ ಕೊಂದಿದ್ದೇವೆ. ಈಗ ನೀನು ಬಂದಿದ್ದೆ, ನೆಗಸ ಅದೇ ಗತಿ ಬಾ. ಕಾನೂನಲ್ಲಿ ನರವಾಸನೆಯನ್ನು ಕಂಡಾಗಲೇ ಚೇತರಿಸಿಕೊಳ್ಳಬೇಕಂತ ನಿಮ್ಮನ್ನು ವಧೆ ಮಾಡುವುದಕ್ಕಾಗಿ ಬಂದವಳು ಈ ಹೊತ್ತಿನಲ್ಲಿ ಮುಂದೆ ಬಂದಂತಾದ್ರೆ ನಿನ್ನನ್ನು ತಿನ್ನುವಾಗ ಪಾಲಿನ
ಮಾಡಿದೆ ಅಂತ ಮಾತ್ರಕ್ಕೆ ಎಲ್ಲರನ್ನು ಹಾಗೆ ಮಾಡಬೇಕು ಬಹುದೇನು ತಿಳಿದೆ ಅಂತ ಆದ್ರೆ ಎಲ್ಲವನ್ನು ಮುಕ್ಕಿ ತಿನ್ನುವಾಗ ತಡೆಯುವವರು ಯಾರಿದ್ದಾರೆ ಬಾ ನೋಡು. ಸೀತೆಯನ್ನು ಕದ್ದುಕೊಂಡಂತ ರಾವಣನ ಪಕ್ಷ ವಹಿಸಿಕೊಂಡು ಬಂದಂತ ನಿನ್ನ ಎಣ್ಣೆ ಮುಡಿ ಕಟ್ಟಿ ಶಿರವನ್ನು ಕತ್ತರಿಸುವಾಗ ನಗು ಬರ್ತಾ ಇದೆ. ಮುದ್ದಿಯ ಏ ಚಾಂಬಾವ ಎದ್ದು ನಿಲ್ಲಕ್ಕಾಗುದಿಲ್ಲ. ನಿನ್ನ ಕೈಕಾಲು ಮುರಿತೇನೆ. ರಾಮನ ಸೇನೆಯನ್ನು ಸೋಲಿಸುತ್ತಾ ಮುಂದೆ ಬರುತ್ತಾ ಇದ್ದೀರಿ. ಬಂದ ಹಾಗೆ ಹೋಗು, ಇಲ್ಲವಾದರೆ ಎಲ್ಲರನ್ನು ಸೋಲಿಸುತ್ತಾ ಮುಂದೆ ಬರುತ್ತಾ ಇದ್ದೀಯಲ್ಲ, ನಾನು ಯಾರು ಹೇಳೋರು ಕೇಳೋರು ಇಲ್ಲ ಅಂತ ಭಾವಿಸಿದ್ಯಾ? ಅದಕ್ಕೆ ಸರಿಯಾದ ಶಾಸ್ತ್ರ ನಾನು ಮಾಡ್ತೇನೆ. ನಿನ್ನ ಮರ್ಯಾದೆಯನ್ನೇ ನನ್ನ ಮಗದ ತೆಗೆದು ಬಿಟ್ಟಿದ್ದಾರೆ. ಆದ್ರೆ ಅದನ್ನು ತಿಳಿಯದೆ ಮುಂದೆ ಮುಂದೆ ಬರ್ತೀಯಲ್ಲ. ಹೌದು.
ಎದುರಾಗಿ ಬಂದು ನಿಂತವ ಹನುಮಂತ. ಹೌದೌದು. ಈಗ ನಿನ್ನ ಮುಂದೆ ಬಂದಿರೋನು ಸಾಮಾನ್ಯಲ್ಲ. ರಾಮನ ತನ್ನ ಲಕ್ಷ್ಮಣ ಬಂದ್ಯಾನ ನಾಚಿಕೆ ಕೆಟ್ಟವನೇ ರಾಮನ ತಮ್ಮ ಲಕ್ಷ್ಮಣ. ಹೌದೇನು? ನನ್ನ ಮಗಳ ನಾಸಿಕವನ್ನೇ ಚೇತಿಸಿದ್ಯಾ, ಮಗಳನ್ನೇ ಕೊಂದು ಹಾಕಿದ್ಯಾ. ನಿನ್ನನ್ನು ಬಿಡುದಿಲ್ಲ, ನಿನ್ನನ್ನು ಕೊಂದೇನು. ಮನಕರಗಿ ಮುಂಬರಲು ಗುಣವಂತ ಶರಣನನು ಕಣದಿ ನೋಡುತ್ತ ತಾಪದಲ್ಲಿ ವಿಭೀಷಣ ಇನ ಕುಲಜ ಮುಂದೆ ಬರಿಸಲಿಹದಲ್ಲಿ ಲಕ್ಷ್ಮಣನ ತನು ನೋಡಿ ದುಃಖಿಸುತ್ತಲೆಂದ. ಏನಿದು ಇಂಥ ದುರ್ಯೋಗವು ನನಗೆ ಪ್ರಾಪ್ತವಾಗಿದೆ. ಒಂದೆಡೆಯಲ್ಲಿ ರವಿಜ, ಈ ಕಡೆಯಲ್ಲಿ ಶರಣ, ಹಾಗೆಯೇ ಅಂಗದ ಹನುಮಂತಾದಿಗಳೆಲ್ಲರೂ ಸಹ ದರಗೊರಗಿದ್ದಾರೆ. ಅಮ್ಮಮ್ಮ ಲಕ್ಷ್ಮಣನನ್ನು ಕಾಣುವಾಗ ಏನೆಂಬುದಾಗಿ ಬಣ್ಣಿಸಲಿ. ಅಯ್ಯೋ, ಇದರಿಂದ ಬರುವಾಗ ನಾವು ಮೂವರಿದ್ದೆವು, ಈಗ ಹಿಂತಿರುಗಿ ನಾನೊಬ್ಬನೇ ಹೋಗಿ ಅಂತೂ ಏನು ಉತ್ತರವನ್ನು ಕೊಡಲಿ? ಶಿವನೇ 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 ಶಿವನೇ. ದೇವದಾಂಶ ಕುಲ ಸಂಭೂತ ದೇವರ ರಾಮ ಯಾವ ನಾಟಕದ ಗೂಢ ವಿವಿಧ ಸೀಮ ಯಾವ ಗಳನೆ ಸಗಿದರು ರವಿ ಕಣಗೆ ಜೀವನ ಸನ್ಮಾಸನ್ ಜೀವನೌಷಧವ ದೇವದಾಂಶ ಕುಲ ಸಂಭೂತ ದೇವ ಶ್ರೀರಾಮ. ಸುಷೇಣ, ದುಃಖಿಸುವಂತ ಅವಶ್ಯಕತೆಯೇ ಇಲ್ಲ. ನಡೆದಂತಹ ಕಾಳಗದಲ್ಲಿ ಎಲ್ಲರೂ ದರಾಶಾಹಿಗಳಾಗಿದ್ದಾರೆ. ಹೌದು. ಆದರೆ ನಾವು ಈ ಹಿಂದೆ ಸಂಗ್ರಹಿಸಿದಂತಹ ಸಂಜೀವಿನಿ ಮೂಲಿಕೆ ಇದೆ, ಆ ಮೂಲಿಕೆಯನ್ನು ಉಪಯೋಗಿಸಿ ಅವರೆಲ್ಲರನ್ನೂ ಎಬ್ಬಿಸೋಣ. ನೀವೆಲ್ಲರೂ ಸ್ವಲ್ಪ ಬದಿಗೆ ಸರಿಯಿರಿ, ನಾನೇ ಅವನನ್ನು ವಿಚಾರಿಸಿಕೊಳ್ಳುತ್ತೇನೆ.
ನಿನ್ನ ನಾಶಕ್ಕಾಗಿಯೇ ಧನುಷರಗಳನ್ನು ಹಿಡಿದು ಬಂದಿದ್ದೇನೆ. ರಾವಣದ ಬೆಂಗಾಲಿಗನಲ್ಲವೇ? ನೋಡೋಣ ಬಾ. ಕೇಳಿ ತಿಳಿದಿದೆ ನಾನು. ಏನು? ಅಯೋಧ್ಯೆ ಅಧಿಪತಿ ರಾಮಚಂದ್ರ ನೀನೆಯ? ಹೌದೇನೋ? ಏನೋ? ನಮ್ಮ ಪಾಲಿಗೆ ಕಂಟಕನಾಗಿ ನೀನು ಮೆರೆಯುತ್ತಾ ಇದ್ದಿ. ಉಂಟು. ಓಹೋಯ್, ರಾವಣೇಶ್ವರನಿಗೆ ಧೈರ್ಯದ ಮಾತನ್ನು ಹೇಳಿದ್ದೇನೆ. ನಮ್ಮ ಪಾಲಿಗೆ ಜಯ ಸಿರಿಯನ್ನೇ ತರ್ತೇನೆ ಅಂತೇಳಿ ನಿನ್ನ ತಮ್ಮ ಲಕ್ಷ್ಮಣ ಕೆಳಗಿದ್ದೇನೆ. ನಿನ್ನನ್ನು ಬಿಡ್ಲಿಕ್ಕೆ ರಾವಣ ಕುಲ ಕೊಠಾರ ನಾನು. ರಾಮಚಂದ್ರಮ, ಸೋಲಾಯಿತೆಂಬುದು ಚಿಂತಿಸಬೇಡಿ. ಅವನಿಗೆ ಬ್ರಹ್ಮನಿಂದ ವರಬಲವನ್ನು ಪಡೆದುಕೊಂಡಿದ್ದ ಅವನ ಎದೆಯಲ್ಲಿ ಆ ಪ್ರಾಣ ಜ್ಯೋತಿಯನ್ನು ತೆಗಿಬೇಕಂತಾದ್ರೆ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸ. ನಿಮ್ಮೆಲ್ಲರ ಪರಿಶ್ರಮದಿಂದಾಗಿ ಸುಲಲಿತವಾಗಿ ಅವಸಾನವನ್ನು ಹೊಂದಿದೆ. ನಿಜ. ಸಕಲ ದುಷ್ಟರು ನಾಶವಾಗಿದ್ದಾರೆ ಎಂಬಲ್ಲಿಗೆ ಇಂದಿನ ಜಯ ನಮ್ಮ ಪಾಲಿಗಾಗಿದೆ ಎನ್ನುವುದು ಸ್ಪಷ್ಟ. ನಿಜ. ಈ ರೀತಿಯಾಗಿ ಇಂದಿನ ಈ ಜಯಕ್ಕೆ ಶ್ರಮಿಸಿದ ನೀವೆಲ್ಲರೂ ಸಹ ಬಿಡದಿಯಲ್ಲಿ ವಿಶ್ರಾಂತಿಯನ್ನು ಪಡೆಯಬೇಕು. ಇಂದಿನ ಯುದ್ಧವನ್ನು ಇಲ್ಲಿಗೆ ಸಮಾಪರಿಸಿ ನಾಳೆಯ ದಿನ ರಾವಣನು ಯಾವ ರೀತಿಯ ಯುದ್ಧವನ್ನು ಮಾಡುತ್ತಾನೆ ಎನ್ನುವುದನ್ನು ನಿರೀಕ್ಷಿಸೋಣ. ಈ ರೀತಿಯಾಗಿ ಸೌಭಾಗ್ಯ ಸುಂದರಿ ಮತ್ತು ಮಾರಿಮುಖ ಕಾಳಗ ಎನ್ನುವಂತಹ ಎರಡು ಪರಮ ಪುಣ್ಯ ಕಥಾನಕಗಳನ್ನು ಶ್ರೀದೇವಿಗೆ ಸೇವೆಯಾಗಿ ಆಡಿಸಿದಂತಹ ಮಹನೀಯರಿಗೂ, ಶ್ರದ್ಧಾಭಕ್ತಿಗಳಿಂದ ಆಡಿದ ನಮಗೂ, ಶ್ರದ್ಧೆ ಭಕ್ತಿಗಳಿಂದ ನೋಡಿದ ನಿಮಗೆಲ್ಲರಿಗೂ ನಮ್ಮ ಮೇಳದ ಆರಾಧ್ಯ ದೈವತವು ಕಲಾಮಾತೆಯೂ ಆದ ಕಟೀಲ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರು ಆಯುರಾರೋಗ್ಯ ಐಶ್ವರ್ಯ ಸಕಲ ಭೋಗಭಾಗ್ಯಗಳನ್ನು ಕೊಟ್ಟು ಸದಾಕಾಲ ಸಂಪ್ರೀತಿಯಿಂದ ಕಾಪಾಡಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಕಥೆಗೆ ಮಂಗಲಾಚರಣೆಯನ್ನು ಮಾಡೋಣ. ಭದ್ರಂ ಶುಭಂ ಮಂಗಳಂ. ಪಿಡಿಗಡಗುವ ಕಡುಬಾಣ ನಡುವಿನ ಕುಡಿನೋ ನನ್ನ ತಲೆ ನುಡಿ ಬೇಡಾಗಿನ ಬಿಡುವಾಗ ಸರಳನಾದ ಗೋಡಿಗೆಯ ಕೊಡಿಗೆ ರಕ್ತದ ಕಡಗದ ವರದಿಯ ರಾತಿಯ ಬೇಡಾಗಿದರ ಜಯ ಮಂಗಲಂ ಸರ್ವದೂತ